Hello and ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು 8th Made Easy with Sitara Akka. ಇವತ್ತು ನಾವು ಒಂದು ಹೊಸ ಚಾಪ್ಟರ್ ಮಾಡ್ತಾ ಇದ್ದೀವಿ which is Algebraic Expressions and Identities. ಸೊ ಇದಕ್ಕಿಂತ ಮುಂಚೆ ನಾವು ಎಷ್ಟೋ ಮ್ಯಾಥ್ ಚಾಪ್ಟರ್ಸ್ ಮಾಡಿದ್ದೀವಿ and if you have not seen it, definitely go and watch it. ಅದಾದಮೇಲೆ ಈ ಚಾಪ್ಟರನ್ನು ಶುರು ಮಾಡಿ. ಓಕೆ, ಈ ಚಾಪ್ಟರಲ್ಲಿ ಏನೇನು ಕಲಿತೀವಿ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಕಲಿಯೋದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂದರೆ ಏನು ಅಂತ ನೋಡೋಣ. ಆ್ಯಂಡ್ ಈಚ್ ಎಕ್ಸ್ಪ್ರೆಷನಲ್ಲಿ ಅದ್ರದ್ದು ಏನೇನು ಪಾರ್ಟ್ಸ್ ಇದೆ, ಟರ್ಮ್ಸ್, ಕೋಎಫಿಷಿಯಂಟ್ಸ್, ವೇರಿಯಬಲ್ಸ್, ಕಾನ್ಸ್ಟೆಂಟ್ಸ್, ಫ್ಯಾಕ್ಟರ್ಸ್ ಅದೆಲ್ಲ ನೋಡೋಣ. ದೆನ್ we learn how to add two different expressions, 2 ಅಥವಾ greater than 2. We learn how to subtract expressions, and then we will also learn how to multiply expressions, monomials, binomials, trinomials, polynomials, and so on. ಆಮೇಲೆ we're going to learn something new called identities. Identities ಅಂದರೆ ಏನು, and using ಈ algebraic identities, how can we solve more questions. ಸೊ ನೀವು ಅಕಸ್ಮಾತ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತಿದೆ ಅನಿಸಿದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಆಫ್ ಆಲ್ ನನ್ನ ಸ್ಕ್ರೀನ್ ಮೇಲೆ ಎರಡು ಎಕ್ಸ್ಪ್ರೆಷನ್ಸ್ ಇದೆ. ಎಕ್ಸ್ಪ್ರೆಷನ್ ಮತ್ತು ಈಕ್ವೇಷನ್ ಮಧ್ಯ ಏನು ವ್ಯತ್ಯಾಸ? ಇನ್ ಎನ್ ಎಕ್ಸ್ಪ್ರೆಷನ್ ವಿ ಡು ನಾಟ್ ಹ್ಯಾವ್ ಎನ್ ಈಕ್ವಲ್ ಟು ಸೈನ್. ಈಕ್ವಲ್ ಟು ಸೈನ್ ಇಲ್ಲ ಅಂದರೆ ದೆರ್ ಇಸ್ ನೋ ಎಲ್ ಹೆಚ್ ಎಸ್, ದೆರ್ ಇಸ್ ನೋ ಆರ್ ಹೆಚ್ ಎಸ್, ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್. ಸೊ ಎಕ್ಸ್ಪ್ರೆಷನಲ್ಲಿ ಜಸ್ಟ್ ಕೆಲವು ಟರ್ಮ್ಸ್ ಇರುತ್ತೆ. ಓಕೆ, ಟರ್ಮ್ಸ್ ಅಂದರೆ ಏನು ಅಂತ ಹೇಳ್ತೀನಿ. Whereas in an equation, maybe 2x minus 9 equal to 5 ಅಥವಾ 2x minus 9 equal to 0 ಆ ಥರ ಇರುತ್ತೆ. ಓಕೆ, ಇವಾಗ ಇನ್ ಎನ್ ಎಕ್ಸ್ಪ್ರೆಷನ್ ಟರ್ಮ್ಸ್ ಏನು ಅಂತ ನೋಡೋಣ. ಅನದರ್ ಥಿಂಗ್ ಅಬೌಟ್ ಟರ್ಮ್ಸ್ ಹೋಗಿಂತ ಮುಂಚೆ ಒನ್ ಮೋರ್ ಥಿಂಗ್ ಅಬೌಟ್ ಎಕ್ಸ್ಪ್ರೆಷನ್ ಏನು ಅಂದರೆ, ಇಂಗ್ಲೀಷಲ್ಲಿ ನಾವು ಎಕ್ಸ್ಪ್ರೆಷನ್ ಅಂತ ಹೇಳಿದಾಗ ವಿ ಥಿಂಕ್ ಆಫ್ ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲ. ಆ್ಯಂಡ್ ಯೂಶಲಿ ನಾವು ಸಪೋಸ್ ನಾನು ಹಿಂಗಿದ್ರೆ ಅವಾಗ ಸ್ಯಾಡ್ ಎಕ್ಸ್ಪ್ರೆಸ್ ಆಗ್ತಿದೆ, ಅಥವಾ ನಾನು ಸ್ಮೈಲ್ ಮಾಡ್ತಿದ್ರೆ ಹ್ಯಾಪಿ ಎಕ್ಸ್ಪ್ರೆಸ್ ಆಗ್ತಿದೆ. ಸೊ ಸಿಮಿಲರ್ಲಿ ಇನ್ ಆಲ್ಜಿಬ್ರಾ ಅಥವಾ ಇನ್ ಮ್ಯಾಥಮ್ಯಾಟಿಕ್ಸ್ ಆಲ್ಸೋ ಈ ಎಕ್ಸ್ಪ್ರೆಷನ್ಸಿಂದ ವಿಲ್ ಟ್ರೈಂಗ್ ಟು ಎಕ್ಸ್ಪ್ರೆಸ್ ಸಮಥಿಂಗ್, ನಾವೇನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮಗೆ ವ್ಯಾಲ್ಯೂಸ್ ಡೆಫಿನೆಟ್ ಆಗಿ ಗೊತ್ತಿದ್ರೆ ದೆನ್ ನಾನು ಡೈರೆಕ್ಟಾಗಿ ಮೇ ಬಿ 25 ಅಂತ ಹೇಳ್ತೀನಿ. ಓಕೆ, 25 ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್. ಓಕೆ, ಇದು ಒನ್ ಎಕ್ಸ್ಪ್ರೆಷನ್ ಏನೇ ನನಗೆ ಡೆಫಿನೆಟ್ ಆಗಿ ಗೊತ್ತು. ಬಟ್ ಸಪೋಸ್ ನನಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ, ನನಗೆ ಯಾವ್ದ್ರದ್ದು ವ್ಯಾಲ್ಯೂ ಇಸ್ ಸ್ಟಾರ್ಟಿಂಗಲ್ಲಿ ಎಕ್ಸ್ ಇದೆ ಆ್ಯಂಡ್ ಅದಕ್ಕಿಂತ 25 ಜಾಸ್ತಿ ಇದೆ ಅಂತ ಹೇಳಿದ್ರೆ ದೆನ್ ಇಟ್ಸ್ ಗೋಯಿಂಗ್ ಟು ಬಿಕಮ್ ಎಕ್ಸ್ ಪ್ಲಸ್ 25. ಆ್ಯಂಡ್ ದಿ ಎಂಟೈರ್ ಎಕ್ಸ್ ಪ್ಲಸ್ 25 ಇದು ಕೂಡ ಒನ್ ಎಕ್ಸ್ಪ್ರೆಷನ್ನೇ. ಓಕೆ, ಆರ್ ಐ ಮೈಟ್ ಸೇ ಸಮಥಿಂಗ್ ಲೈಕ್ ವೈ ಕ್ಯೂಬ್ ಪ್ಲಸ್ 1 ಮೈನಸ್ 2x. ಇದು ಎಲ್ಲ ಎಕ್ಸ್ಪ್ರೆಷನ್ಸು. ವಿ ಮೇಕಿಂಗ್ ಯೂಸ್ ಆಫ್ ವೇರಿಯಬಲ್ಸ್ ವೆನ್ ವಿ ಡೋಂಟ್ ನೋ ಡೆಫಿನೆಟ್ ಆಗಿ ಏನು ವ್ಯಾಲ್ಯೂ ಇದೆ ಅಂತ. ಓಕೆ, ಜಸ್ಟ್ ನಾನು ಕಾನ್ಸ್ಟೆಂಟ್ ತೊಗೊಂಡ್ರೆ ಲೈಕ್ 25, ನಾನು ಜಸ್ಟ್ -4 ಅಂತ ತೊಗೊಂಡು ಅಷ್ಟೇ ದಿಸ್ ಇಸ್ ಆಲ್ಸೋ ಆ್ಯನ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಇವಾಗ ಎಕ್ಸ್ಪ್ರೆಷನಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಟರ್ಮ್ಸ್. ಓಕೆ, ಡಿಫ್ರೆಂಟ್ ಟರ್ಮ್ಸ್ ಆಫ್ ದಿ ಎಕ್ಸ್ಪ್ರೆಷನ್ ಕಂಡು ಹಿಡಿಯೋದಕ್ಕೆ ಒಂದು ಸ್ಮಾಲ್ ವೇ ಆಫ್ ಥಿಂಕಿಂಗ್ ಆಫ್ ಇಟ್ ಇಸ್, ಯಾವಾಗ ಬಿಟ್ವೀನ್ ಏನು ಇಲ್ಲಿದೆಯೋ ನನಗೆ ಮೈನಸ್ ಅಥವಾ ಪ್ಲಸ್ ಇನ್ ಬಿಟ್ವೀನ್ ಇದ್ದಾಗ ಅವಾಗ ಆಟೋಮ್ಯಾಟಿಕ್ ಆಗಿ ಇಟ್ ಸ್ಪ್ಲಿಟ್ಸ್ ಇಟ್ ಇನ್ ಟು ಡಿಫ್ರೆಂಟ್ ಟರ್ಮ್ಸ್. ಸೊ ಫಾರ್ ಎಕ್ಸಾಂಪಲ್ ಈ ಎಕ್ಸ್ಪ್ರೆಷನಲ್ಲಿ 2x minus 9 ಇಸ್ ಅನ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನಲ್ಲಿ 2 ಟರ್ಮ್ಸ್ ಇದೆ. ಆ್ಯಂಡ್ ಯಾವ 2 ಟರ್ಮ್ಸ್ ಅಂದರೆ 2x ಇಸ್ ಮೈ ಫಸ್ಟ್ ಟರ್ಮ್. ಓಕೆ, ಯಾಕಂದರೆ 2 ಮತ್ತು x ಮಧ್ಯದಲ್ಲಿ ಐ ಡೋಂಟ್ ಹ್ಯಾವ್ ಅ ಪ್ಲಸ್ ಆರ್ ಅ ಮೈನಸ್ ಸೈನ್. ಏನಿದೆ ನನಗೆ 2x ಅಂದರೆ 2 into x ಆ್ಯಂಡ್ 2 into x ಇಸ್ ಕನ್ಸಿಡರ್ಡ್ ಒನ್ ಟರ್ಮ್. ಓಕೆ, ನೆಕ್ಸ್ಟ್ ಟರ್ಮ್ ಯಾವುದು? ನೆಕ್ಸ್ಟ್ ಟರ್ಮ್ ಬಿ ವೆರಿ ಕೇರ್ಫುಲ್, ಇಲ್ಲಿ ಬರೀ 9 ಅಂತ ಹೇಳಲ್ಲ, ಐ ವಿಲ್ ಸೇ ಇಟ್ಸ್ -9. ಸೊ ಮೈ ಸೆಕೆಂಡ್ ಟರ್ಮ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಇಸ್ -9. ಇಲ್ಲಿ ಏನಂದರೆ 2x ಅಂತ ಜಸ್ಟ್ ಜನರಲ್ ಆಗಿ ನೋಡಿದಾಗ ಇಟ್ಸ್ ನಥಿಂಗ್ ಬಟ್ ಪ್ಲಸ್ 2x minus 9. ಸೊ ಅದಕ್ಕೆ ಯು ಡೋಂಟ್ ಹ್ಯಾವ್ ಟು ಮೆನ್ಷನ್ ಆ ಪ್ಲಸ್. ಸೊ 2x ಏನೇ ಫಸ್ಟ್ ಟರ್ಮ್ ಅಂತ ಹೇಳ್ತೀನಿ ಆ್ಯಂಡ್ ಸೆಕೆಂಡ್ ಟರ್ಮ್ ಏನು -9. ಈ ಎಕ್ಸ್ಪ್ರೆಷನಲ್ಲಿ ನೋಡೋಣ. ಫಸ್ಟ್ ಟರ್ಮ್ ಏನಾಗುತ್ತೆ 4x, ಸೆಕೆಂಡ್ ಟರ್ಮ್ ಏನಾಗುತ್ತೆ, ಬಿ ವೆರಿ ಕೇರ್ಫುಲ್, ಇಟ್ಸ್ ಗೋಯಿಂಗ್ ಟು ಬಿ -2x²y. ಓಕೆ, ಯಾಕೆ ಇಲ್ಲಿ 2 ಮತ್ತು x² ಮತ್ತು y ಇದ್ರ ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಇಲ್ಲ. ಸೊ ದಿಸ್ ಹೋಲ್ ಥಿಂಗ್ ಇಸ್ ಒನ್ ಟರ್ಮ್. ಆ್ಯಂಡ್ ಈ ಮೈನಸ್ ಸೈನ್ 2ಗಿಂತ ಮುಂಚೆ ಏನಿದೆಯೋ ಅದನ್ನು ಕನ್ಸಿಡರ್ ಮಾಡಬೇಕು ಟರ್ಮಲ್ಲಿ. ಆ್ಯಂಡ್ ದ ಥರ್ಡ್ ಟರ್ಮ್ ಇಸ್ ಗೋಯಿಂಗ್ ಟು ಬಿ +3. ಓಕೆ, +3ನ ವಿ ಆಲ್ಸೋ ಸೇ ಜಸ್ಟ್ 3. ಸೊ ಇದರಲ್ಲಿ 3 ಟರ್ಮ್ಸ್ ಇದೆ. ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನಲ್ಲಿ ಯಾವ ಟರ್ಮ್ಸ್ ಇತ್ತು? ಎಕ್ಸ್ ಇಸ್ ಮೈ ಫಸ್ಟ್ ಟರ್ಮ್ ಆ್ಯಂಡ್ +25 ಇಸ್ ಮೈ ಸೆಕೆಂಡ್ ಟರ್ಮ್. ಓಕೆ, ಆ್ಯಂಡ್ ಇದರಲ್ಲಿ ಯಾವುದು ನನ್ನ ಟರ್ಮ್ಸು? ಜಸ್ಟ್ -4, ದಟ್ ಇಸ್ ಮೈ ಟರ್ಮ್. ಆ್ಯಂಡ್ ಈ ಎಕ್ಸ್ಪ್ರೆಷನಲ್ಲಿ y cube is a term, +1 is a term and -2x is a term. So I hope by now ನಿಮಗೆ ಟರ್ಮ್ಸ್ ಅಂದರೆ ಏನು ಅಂತ ಅರ್ಥ ಆಯಿತು. ನೆಕ್ಸ್ಟ್ ನಾವು ಏನು ಕಲಿತೀವಿ ಅಂದರೆ ವಾಟ್ ಈಸ್ ಅ ಕೋಎಫಿಷಿಯಂಟ್ ಅಂತ. ಕೋಎಫಿಷಿಯಂಟ್ ಏನು ಅಂದರೆ
ವೆನ್ ಐ ಹ್ಯಾವ್ ವೇರಿಯಸ್ ಡಿಫ್ರೆಂಟ್ ಟರ್ಮ್ಸ್, ಆ ಟರ್ಮ್ಸಲ್ಲಿ ನಮಗೆ ನ್ಯೂಮೆರಿಕ್ ವ್ಯಾಲ್ಯೂ ಇರುತ್ತೆ. ಆ ನ್ಯೂಮೆರಿಕ್ ವ್ಯಾಲ್ಯೂ ಏನಿದೆಯೋ ದ್ಯಾಟ್ ಈಸ್ ಮೈ ಕೋಎಫಿಷಿಯಂಟ್ ಆಫ್ ದ್ಯಾಟ್ ಟರ್ಮ್. ಓಕೆ, ಅದರ ಅರ್ಥ ಏನು ಅಂದರೆ ಇಲ್ಲಿ ಲೆಟ್ಸ್ ಟೇಕ್ 2x - 9 ಆಯಿತಾ. ಸೊ ಇದರಲ್ಲಿ ವೆನ್ ಐ ಹ್ಯಾವ್, ನನಗೆ ಆಗಲೇ -9 ಏನು, -9 ಇಸ್ ದ ಕಾನ್ಸ್ಟೆಂಟ್ ಅಂತ ನನಗಾಗಲೇ ಗೊತ್ತು. ಓಕೆ, ಸೊ ಈ ಕಾನ್ಸ್ಟೆಂಟ್ ಟರ್ಮನ್ನು ಬಿಡೋಣ. ಅದು ಬಿಟ್ಟು ಇನ್ಯಾ ಟರ್ಮ್ಸ್ ಇದೆ, 2x ಇದೆ. ಓಕೆ, ಇನ್ ದ ಟರ್ಮ್ 2x ನನ್ನ ಕೋಎಫಿಷಿಯಂಟ್ ಏನು ಅಂದರೆ, ಫಸ್ಟು ವೇರಿಯಬಲ್ ನೋಡಿ, ಇಲ್ಲಿ ವೇರಿಯಬಲ್ ಇರೋದು x. ವೇರಿಯಬಲ್ ಬಿಟ್ ಏನು ಆ ನ್ಯೂಮೆರಿಕಲ್ ವ್ಯಾಲ್ಯೂ ಇದೆಯೋ, ಏನು ನಂಬರ್ ಇದೆಯೋ ದ್ಯಾಟ್ ಈಸ್ ಮೈ ಕೋಎಫಿಷಿಯಂಟ್. ಸೊ x ಬಿಟ್ ಇನ್ಯಾ ನಂಬರ್ ಇದೆ, 2 ಇದೆ. ಸೊ 2 ಬಿಕಮ್ಸ್ ಮೈ ಕೋಎಫಿಷಿಯಂಟ್. ಸೊ ಕೋಎಫಿಷಿಯಂಟ್ ನಾನು COEFFICIENT ಅಂತ ಸ್ಪೆಲ್ ಮಾಡ್ತೀನಿ. ಓಕೆ, ಲೆಟ್ಸ್ ಅಬ್ಸರ್ವ್ ಫಾರ್ ಅದರ್ ಎಕ್ಸ್ಪ್ರೆಷನ್ಸ್. x + 25 ಇದೆ. ಸೊ ನಾನು ಕಾನ್ಸ್ಟೆಂಟ್ ಟರ್ಮನ್ನು ಬಿಡ್ತೀನಿ. ಓಕೆ, ಇನ್ನು ಮಿಕ್ಕಿರೋ ಟರ್ಮ್ ಯಾವುದು x. xದ ಕೋಎಫಿಷಿಯಂಟ್ ಏನು, x ಇಸ್ ನಥಿಂಗ್ ಬಟ್ 1x ಅಲ್ಲ. ಎಕ್ಸನ್ನು ನಾವು 1x ಅಂತ ಯಾವತ್ತೂ ಬರೆಯಲ್ಲ, ಬಿಕಾಸ್ ಕನ್ವೆನ್ಷನಲಿ ನಾವು ಜಸ್ಟ್ x ಅಂತ ಬರಿತೀವಿ. ಸೊ ಕೋಎಫಿಷಿಯಂಟ್ ಏನು, ದ ನ್ಯೂಮೆರಿಕಲ್ ವ್ಯಾಲ್ಯೂ ಎಷ್ಟಾಗುತ್ತೆ, 1. ಸೊ 1 ಇಸ್ ದ ಕೋಎಫಿಷಿಯಂಟ್ ಆಫ್ ದ ಟರ್ಮ್ x. ಓಕೆ, ಇಲ್ಲಿ ನೋಡೋಣ. 4x - 2x² y + 3. ಓಕೆ, 3ನ ನಾನು ಬಿಡ್ತೀನಿ ಬಿಕಾಸ್ ದಟ್ ಇಸ್ ಅ ಕಾನ್ಸ್ಟೆಂಟ್ ಟರ್ಮ್. ಯಾವಾಗ ವೇರಿಯಬಲ್ ಇರುತ್ತೋ ಕೋಎಫಿಷಿಯಂಟ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ದ ವೇರಿಯಬಲ್ ಆಯಿತಾ. ಸೊ ಅದಕ್ಕೆ ಇದನ್ನು ಬಿಡ್ತೀವಿ. 4xದು ಕೋಎಫಿಷಿಯಂಟ್ ಏನಾಗುತ್ತೆ, ವೆರಿ ಗುಡ್, 4xದ ಕೋಎಫಿಷಿಯಂಟ್ ವಿಲ್ ಬಿ 4. -2x² y. ಸೊ -2x² y ವೆರಿ ಇಂಪಾರ್ಟೆಂಟ್. ಇದ್ರ ಕೋಎಫಿಷಿಯಂಟ್ ಏನಾಗುತ್ತೆ, ಇಲ್ಲಿ ವೇರಿಯಬಲ್ಸ್ ಯಾವುದು, x² y. ಓಕೆ, ಅದು ಬಿಟ್ಟು ನ್ಯೂಮೆರಿಕಲ್ ಪಾರ್ಟ್ ಏನಾಗುತ್ತೆ ಇಲ್ಲಿ, -2. ಬಿ ವೆರಿ ಕೇರ್ಫುಲ್, ಬರೀ 2 ತೊಗೊಳ್ಕೊಡ್ದು, ಯು ಶುಡ್ ಟೇಕ್ -2. ಸೊ ಇದರ ಕೋಎಫಿಷಿಯಂಟ್ ಏನು, -2 ಇಸ್ ದ ಕೋಎಫಿಷಿಯಂಟ್. ಓಕೆ, ಇವಾಗ ನಾವು ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ನೋಡೋಣ. ಓಕೆ, ವೆನ್ ಐ ಟೇಕ್ ಎನಿ ಟರ್ಮ್, ಸೊ ಸಪೋಸ್ ನಾನಿವಾಗ 4x ತೊಗೊಂಡ್ರೆ, 4x ನನ್ನ ಟರ್ಮ್, ಇದರ ಫ್ಯಾಕ್ಟರ್ಸ್ ಏನಾಗುತ್ತೆ, ವಾಟ್ ಎವರ್ ಐ ಹ್ಯಾವ್ ಮಲ್ಟಿಪ್ಲೈಡ್ ಟುಗೆದರ್ ಅದು ನನ್ನ ಫ್ಯಾಕ್ಟರ್ಸ್ ಆಗುತ್ತೆ. ಸೊ 4x ಅಂದರೆ ಇಟ್ ಇಸ್ ನಥಿಂಗ್ ಬಟ್ 4 × x ತಾನೆ. 4 × x ಮಾಡಿದಾಗ ನನಗೆ 2 ಡಿಫ್ರೆಂಟ್ ಫ್ಯಾಕ್ಟರ್ಸ್ ಸಿಗ್ತದೆ. 4 ಆ್ಯಂಡ್ x ಆರ್ ದ ಫ್ಯಾಕ್ಟರ್ಸ್ ಆಫ್ 4x. ಓಕೆ, ನೆಕ್ಸ್ಟ್ ನಾನು ಇನ್ನೊಂದು ಟರ್ಮ್ ತೊಗೊಳ್ತೀನಿ, -2x. ಓಕೆ, -2x ಅಲ್ಲಿ ಏನೇನು ಮಲ್ಟಿಪ್ಲೈ ಮಾಡಬೇಕು, -2 × x ಮಾಡಿದ್ರೆ ಐ ಗೆಟ್ -2x. ಸೊ ಫ್ಯಾಕ್ಟರ್ಸ್ ಏನಾಗುತ್ತೆ, -2 ಆ್ಯಂಡ್ x. ಸಿಮಿಲರ್ಲಿ ಇಫ್ ಐ ಟೇಕ್ -2x² y. ಓಕೆ, ಕೇರ್ಫುಲ್ಲಾಗಿ ಹೇಳಿ ಏನೇನು ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಆಫ್ ಆಲ್ -2 × x × x × y. ಓಕೆ, x² ಅಂದರೆ x × x. ಸೊ ನನ್ನ ಫ್ಯಾಕ್ಟರ್ಸ್ ಏನಾಗುತ್ತೆ, -2 ಇಸ್ ಅ ಫ್ಯಾಕ್ಟರ್, x ಇಸ್ ಅ ಫ್ಯಾಕ್ಟರ್, y ಇಸ್ ಅ ಫ್ಯಾಕ್ಟರ್. ಎರಡು ಸಲ x ಹೇಳೋದು ಬೇಕಾಗಿಲ್ಲ, ಯಾಕಂದರೆ ಇಫ್ ಐಮ್ ಸೇಯಿಂಗ್ x ಇಸ್ ಅ ಫ್ಯಾಕ್ಟರ್, ಈ x ಆಗಿರ್ಬೋದು, ಈ x ಆಗಿರ್ಬೋದು, ದಟ್ ಡಸಂಟ್ ಮ್ಯಾಟರ್. ಬಟ್ ಫ್ಯಾಕ್ಟರ್ಸ್ ಏನಾಗುತ್ತೆ, -2, x ಆ್ಯಂಡ್ y ಆರ್ ದ ಫ್ಯಾಕ್ಟರ್ಸ್ ಆಫ್ ದಿಸ್. ಸೊ ಸಿಮಿಲರ್ಲಿ, ಆ್ಯಂಡ್ ನೀವು ಯು ಕ್ಯಾನ್ ಆಲ್ಸೋ ಸೇ ದಟ್ x² ಇಸ್ ಅ ಫ್ಯಾಕ್ಟರ್, ಬಟ್ ಜಸ್ಟ್ ನಮಗೆ ಯಾವ ವೇರಿಯಬಲ್ಸ್ ಫ್ಯಾಕ್ಟರ್ಸ್ ಇದೆ ಅಂತ ಕೇಳಿದಾಗ ವಿ ನೋ x ಆ್ಯಂಡ್ y ಆರ್ ದ ಡಿಫ್ರೆಂಟ್ ವೇರಿಯಬಲ್ಸ್ ಆ್ಯಂಡ್ -2 ಇಸ್ ಆಲ್ಸೋ ಅ ಫ್ಯಾಕ್ಟರ್. ಸೊ ನಾನು ಕೋಎಫಿಷಿಯಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿರುವಾಗ ನಾನು ಏನು ಹೇಳಿದೆ ಅಂದರೆ ಕಾನ್ಸ್ಟೆಂಟ್ ಟರ್ಮನ್ನು ಬಿಡೋಣ ಆ್ಯಂಡ್ ಅದು ಬಿಟ್ಟು ವಿಲ್ ಸಿ ದ ಕೋಎಫಿಷಿಯಂಟ್ ಆಫ್ ಈ ವೇರಿಯಬಲ್ ಪಕ್ಕ ಏನಿದೆಯೋ ಇದ್ರ ಕೋಎಫಿಷಿಯಂಟ್ ನೋಡೋಣ, ಇದ್ರ ಕೋಎಫಿಷಿಯಂಟ್ ಅಂತ. ಬಟ್ ನಿಮ್ಮ ಕ್ವೆಶನ್ಸಲ್ಲಿ ಇಫ್ ದೇ ಆಸ್ಕ್ ಯು ಟು ರೈಟ್ ಆಲ್ ದ ಕೋಎಫಿಷಿಯಂಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್, ಆವಾಗ ಕಾನ್ಸ್ಟೆಂಟ್ ಟರ್ಮನ್ನು ಕನ್ಸಿಡರ್ ಮಾಡೋಣ. ಓಕೆ, ಸೊ ಇಲ್ಲಿ ನನ್ನ ಕಾನ್ಸ್ಟೆಂಟ್ ಟರ್ಮ್ ಇರೋದು -9. -9 ಕೋಎಫಿಷಿಯಂಟ್ ಏನಾಗುತ್ತೆ, ಇಟ್ ವಿಲ್ ಬಿ ದ ಕಾನ್ಸ್ಟೆಂಟ್ ಇಟ್ ಸೆಲ್ಫ್ ವಿಚ್ ಇಸ್ -9. ಓಕೆ, ಸಿಮಿಲರ್ಲಿ ಇಲ್ಲಿ +3 ನನ್ನ ಕಾನ್ಸ್ಟೆಂಟ್ ಟರ್ಮ್, ಇದ್ರ ಕೋಎಫಿಷಿಯಂಟ್ ಏನಾಗುತ್ತೆ, +3. ಏನು ಕೋಎಫಿಷಿಯಂಟ್ ಆತ, ಇಟ್ಸ್ ಜಸ್ಟ್ ದ ನ್ಯೂಮೆರಿಕಲ್ ವ್ಯಾಲ್ಯೂ. ಸೊ +3 ನ್ಯೂಮೆರಿಕಲ್ ವ್ಯಾಲ್ಯೂ ಇಸ್ +3, -9 ನ್ಯೂಮೆರಿಕಲ್ ವ್ಯಾಲ್ಯೂ ಇಸ್ -9. ಈ ಟರ್ಮ್ಸ್ ತೊಗೊಂಡಾಗ ಇದಕ್ಕೆ -2 ಆಗುತ್ತೆ, ಇದಕ್ಕೆ +4 ಆಗುತ್ತೆ. ದಿಸ್ ಇಸ್ ಹೌ ವಿ ಫೈಂಡ್ ದ ಕೋಎಫಿಷಿಯಂಟ್ಸ್ ಆ್ಯಂಡ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಮಾಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಸೊ ಬೇಸ್ಡ್ ಆನ್ ದ ನಂಬರ್ ಆಫ್ ಟರ್ಮ್ಸ್ ದಟ್ ವಿ ಸಾ ಇನ್ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಅಲ್ಲ, ನಾವು ಎಷ್ಟೋ ಎಕ್ಸ್ಪ್ರೆಷನ್ಸ್ ತೊಗೊಂಡ್ವಿ ಈ ಪ್ರೀವಿಯಸ್ ಸ್ಲೈಡಲ್ಲಿ. ಎಷ್ಟು ಟರ್ಮ್ಸ್ ಇದೆಯೋ ಬೇಸ್ಡ್ ಆನ್ ದ ನಂಬರ್ ಆಫ್ ಟರ್ಮ್ಸ್ ವಿ ಕ್ಲಾಸಿಫೈ ಎಕ್ಸ್ಪ್ರೆಷನ್ಸ್ ಇಂಟು 3 ಟೈಪ್ಸ್: ಮೊನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್. ಆ್ಯಂಡ್ ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ಏನೇನಿದೆಯೋ ಅದೆಲ್ಲ ಪಾಲಿನಾಮಿಯಲ್ ಆಗುತ್ತೆ. ಸೊ ಮೇ ಬಿ 4 ಟೈಪ್ಸ್ ಅಂತ ಹೇಳ್ಬೋದು.
ಮೊನಾಮಿಯಲ್ ಅಂದರೆ ಏನು? ವೆನ್ ದೇರ್ ಇಸ್ ಓನ್ಲಿ ಒನ್ ಟರ್ಮ್ ಇನ್ ದ ಗಿವನ್ ಎಕ್ಸ್ಪ್ರೆಷನ್. ಒಂದೇ ಟರ್ಮ್ ಇರಬೇಕು ಅಂದರೆ ಎಕ್ಸ್ ಸ್ಕ್ವೇರ್, ಅದು ಒಂದೇ ಟರ್ಮು. 41 ಅದು ಒಂದೇ ಟರ್ಮು. -3y square z ಇದು ಒಂದು ಟರ್ಮು. or I can have a by 2. So all these are examples of a monomial. ಏನಾಗ್ತಿದೆ ಇಲ್ಲಿ? There is only one term. The moment ನನಗೆ 2 terms ಇದೆಯೋ, when do we get 2 terms? ಪ್ಲಸ್ ಅಥವಾ ಮೈನಸ್ ತೊಗೊಂಡ್ಬಿಟ್ಟು ಸ್ಪ್ಲಿಟ್ ಮಾಡಿದಾಗ what happens? We get 2 terms. So for example, x square plus 3. ಇದು ಒಂದು ಟರ್ಮ್, ಇದು ಒಂದು ಟರ್ಮ್. ಸೊ ಇಟ್ ಇಸ್ ಕಾಲ್ಡ್ ಅ ಬೈನಾಮಿಯಲ್. ಮೋನೋ ಅಂದರೆ 1, ಓಕೆ. ಬೈ ಅಂದರೆ 2. ಇದು ನೀವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೇ ಬಿ ಸೈನ್ಸಲ್ಲೂ ನೋಡಿರ್ಬೋದು. ಯು ಕುಡ್ ಹ್ಯಾವ್ ಸೀನ್ ಮೋನೋ, ಬೈ, ಟ್ರೈ, ಅದೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿನೋಷನ್ಸನ್ನು ನೋಡಿರ್ಬೋದು. ಎನಿವೆ, ವಾಟ್ ಅದರ್ ಎಕ್ಸ್ಪ್ರೆಷನ್ಸ್? 41 minus 3y. 2 ಡಿಫ್ರೆಂಟ್ ಟರ್ಮ್ಸ್ ಇದೆ. ಬಿ ವೆರಿ ಕೇರ್ಫುಲ್. ನೀವು 2 ಡಿಫ್ರೆಂಟ್ ಕಾನ್ಸ್ಟೆಂಟ್ಸನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಬೈನಾಮಿಯಲ್ ಸಿಗಲ್ಲ. ಇಫ್ ಐ ಡೂ 3 minus 4, ಯಾಕೆ ಇದು ಬೈನಾಮಿಯಲ್ ಅಲ್ಲ ಅಂದರೆ ಐ ಕ್ಯಾನ್ ಈಸಿಲಿ ಸಿಂಪ್ಲಿಫೈ ದಿಸ್ ಆ್ಯಂಡ್ ಸೇ -1. ಸೊ ಇಟ್ಸ್ ಆ್ಯಕ್ಚುಲಿ ನಥಿಂಗ್ ಬಟ್ ಅ ಮೊನಾಮಿಯಲ್. ಯಾವಾಗ ನಮಗೆ ಇನ್ನೂ ಸಿಂಪ್ಲಿಫೈ ಮಾಡೋಕ್ಕಾಗಲ್ವೋ, ಇನ್ನು ಸಿಂಪ್ಲೆಸ್ಟ್ ಫಾರ್ಮ್ 2 ಡಿಫ್ರೆಂಟ್ ಟರ್ಮ್ಸ್ ಇದ್ದಾಗ ದೆನ್ ಇಟ್ಸ್ ಅ ಬೈನಾಮಿಯಲ್. ಓಕೆ, ವಾಟ್ ಎಲ್ಸ್? ನನಗೆ y square minus a cube. ಬೈನಾಮಿಯಲ್, 2 ಡಿಫ್ರೆಂಟ್ ಟರ್ಮ್ಸ್. ಸೊ ಸಿಮಿಲರ್ಲಿ ಟ್ರೈನಾಮಿಯಲ್ ನೀವೇ ಟ್ರೈ ಮಾಡಿ ಹೇಳೋದಕ್ಕೆ. ಐ ಕ್ಯಾನ್ ರೈಟ್ ABC minus 4y plus 1. ಓಕೆ, 3 ಡಿಫ್ರೆಂಟ್ ಟರ್ಮ್ಸ್ ಇದೆ. ಸೊ ಇಟ್ ಇಸ್ ಅ ಟ್ರೈನಾಮಿಯಲ್. ಐ ಕ್ಯಾನ್ ಡೂ x square plus y square minus 4p. 3 terms, so trinomial. Polynomial ಅಂದರೆ ಏನು? If an expression has more than 3 terms, ಅಥವಾ 4 or more terms, then it's going to be a polynomial. So I can write a plus b plus c plus d. It's a polynomial. ಯಾಕೆ? 1, 2, 3, 4 different terms ಇದೆ. So it's a polynomial. Now we will study something very very important. ಇದು like and unlike terms. Like ಅಂದರೆ ಏನು? Similar. Unlike ಅಂದರೆ different. ಯಾವಾಗ when do we say 2 terms are like terms? First ಏನು ನಾವು ನೋಡಬೇಕು ಅಂದರೆ ಎರಡು ಟರ್ಮ್ಸ್ ಅದು ವೇರಿಯಬಲ್ಸ್ ಸೇಮ್ ಇದೆಯಾ ಅಂತ ಇಲ್ವಾ. ಆ್ಯಂಡ್ ಆಲ್ ದ ವೇರಿಯಬಲ್ಸ್ ಶುಡ್ ಬಿ ದ ಸೇಮ್. ಒನ್ ಟರ್ಮಲ್ಲಿ ಎ ಮತ್ತು ಎಕ್ಸ್ ಇದೆ ಅಂದರೆ ಇನ್ನೊಂದು ಟರ್ಮಲ್ಲೂ ಎ ಆ್ಯಂಡ್ ಎಕ್ಸ್ ಇರಲೇಬೇಕು. ಓಕೆ, ಇಫ್ ಆಲ್ ದ ವೇರಿಯಬಲ್ಸ್ ಆರ್ ಸೇಮ್, ದೆನ್ ವಿ ಸಿ ವಾಟ್ ಆರ್ ದ ಪವರ್ಸ್ ಆಫ್ ಈಚ್ ಆಫ್ ದ ವೇರಿಯಬಲ್ಸ್. ಆ ಪವರ್ಸೂ ಸೇಮ್ ಇದ್ದರೆ, ಎಕ್ಸಾಕ್ಟ್ಲಿ ದ ಸೇಮ್ ಇದ್ದರೆ, ದೆನ್ ದೇ ಆರ್ ಲೈಕ್ ಟರ್ಮ್ಸ್. ಏನು ಅರ್ಥ ಅದ್ರದ್ದು? ಲೆಟ್ಸ್ ಟೇಕ್ ಆಲ್ ಆಫ್ ದೀಸ್ ಡಿಫ್ರೆಂಟ್ ಟರ್ಮ್ಸ್. ಇದರಲ್ಲಿ ಯಾವ್ದಾದ್ರು ಲೈಕ್ ಟರ್ಮ್ಸ್ ಅಂತ ನೋಡೋಣ. ಓಕೆ, 2x ಸ್ಕ್ವೇರ್ ಇದೆ. ಯಾವ್ದು ವೇರಿಯಬಲ್ ಇಲ್ಲಿ? ಎಕ್ಸ್ ಇದ್ರೆ ವೇರಿಯಬಲ್. ಸೊ ಎಕ್ಸ್ ಎಲ್ಲಿದೆ ಅಂತ ನೋಡೋಣ. ಎಕ್ಸ್ ಇಲ್ಲಿದೆ, ಎಕ್ಸ್ ಇಲ್ಲಿದೆ, ಎಕ್ಸ್ ಇಲ್ಲಿದೆ. ಓಕೆ, ಬಟ್ ವಾಟ್ ಐ ಹ್ಯಾವ್ ಆಲ್ಸೋ ಸೆಡ್ ಇಸ್ ಆಲ್ ದ ವೇರಿಯಬಲ್ಸ್ ಮಸ್ಟ್ ಬಿ ದ ಸೇಮ್. ಇಲ್ಲಿ ಬರೀ ಎಕ್ಸ್ ಇದೆ, ಈ ಟರ್ಮಲ್ಲೂ ಬರೀ ಎಕ್ಸ್ ಇದೆ, ಈ ಟರ್ಮಲ್ಲಿ ವೈಯು ಇದೆ ಆ್ಯಂಡ್ ಈ ಟರ್ಮಲ್ಲೂ ವೈ ಇದೆ. ಸೊ ವಿ ವಿಲ್ ರಿಜೆಕ್ಟ್ ದೀಸ್. ಯಾಕಂದರೆ ಐ ಡೋಂಟ್ ವಾಂಟ್ ವೈ. ಲೈಕ್ ಟರ್ಮ್ಸ್ಲಿ ಆಲ್ ದ ವೇರಿಯಬಲ್ಸ್ ಹ್ಯಾವ್ ಟು ಬಿ ದ ಸೇಮ್. ನೆಕ್ಸ್ಟು ಐ ಹ್ಯಾವ್ ಟು ಸಿ ದ ಪವರ್ ಆಫ್ ದ ವೇರಿಯಬಲ್. ಇದರ ಪವರ್ ಏನು? 2. ಎಕ್ಸದ ಪವರ್ 2. ಇದ್ರ ಪವರ್ ಏನು? ಎಕ್ಸದ ಪವರ್ 2. ನಾನು ಲೈಕ್ ಟರ್ಮ್ಸ್ ಚೆಕ್ ಮಾಡ್ತಿರುವಾಗ ಐ ಡು ನಾಟ್ ಚೆಕ್ ದ ವ್ಯಾಲ್ಯೂ ಆಫ್ ದ ಕೋಎಫಿಷಿಯಂಟ್. ಕೋಎಫಿಷಿಯಂಟ್ ಏನಾದರೂ ಆಗಿರ್ಬೋದು. ಇಲ್ಲಿ 2 ಇದೆ, ಇಲ್ಲಿ 29 ಇದೆ, 1000 ಇರ್ಬೋದು, ಏನಾದರೂ ಸರಿ. ಇಫ್ ದ ವೇರಿಯಬಲ್ ಇಸ್ ದ ಸೇಮ್ ಆ್ಯಂಡ್ ದ ಪವರ್ಸ್ ಆಫ್ ಆಲ್ ದ ವೇರಿಯಬಲ್ಸ್ ಆರ್ ದ ಸೇಮ್, ದೆನ್ ದೇ ಆರ್ ಲೈಕ್ ಟರ್ಮ್ಸ್. ಸೊ 2x square and 29x square. ಇದೆರಡು ಟುಗೆದರ್ ಫಾರ್ಮ್ ಅ ಪೇರ್ ಆಫ್ ಲೈಕ್ ಟರ್ಮ್ಸ್. ಇನ್ಯಾ ಲೈಕ್ ಟರ್ಮ್ಸ್ ಇದೆ ಅಂತ ನೋಡೋಣ. ಸೊ ನಾನು ಜಸ್ಟ್ ಇಲ್ಲಿ ಏನೇನು ಕ್ರಾಸ್ ಮಾಡಿ ಎರೇಸ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಹತ್ರ y ಕ್ಯೂಬ್ ಇದೆ, -3y ಕ್ಯೂಬ್ ಇದೆ. ದೀಸ್ ಆರ್ ಆಲ್ಸೋ ಲೈಕ್ ಟರ್ಮ್ಸ್. ವೈ? ಯಾಕಂದರೆ ಎರಡರದ್ದು ವೇರಿಯಬಲ್ ಇಸ್ ಓನ್ಲಿ y ಆ್ಯಂಡ್ ವೇರಿಯಬಲ್ ಪವರ್ ಏನು? ಕ್ಯೂಬ್ ಇನ್ ಬೋತ್ ಕೇಸಸ್. ಸೊ y ಕ್ಯೂಬ್ ಆ್ಯಂಡ್ -3y ಕ್ಯೂಬ್. ಇದೆರಡು ಲೈಕ್ ಟರ್ಮ್ಸಾ ಇಲ್ವಾ? ಪಾಸ್ ಆ್ಯಂಡ್ ಟ್ರೈ ಟು ಥಿಂಕ್. ಇದರಲ್ಲಿ ಐ ಹ್ಯಾವ್ ಎಕ್ಸ್ ಆ್ಯಂಡ್ ವೈ, ಇದರಲ್ಲೂ ಐ ಹ್ಯಾವ್ ಎಕ್ಸ್ ಆ್ಯಂಡ್ ವೈ. ಎಕ್ಸದ ಪವರ್ 2, ಎಕ್ಸದ ಪವರ್ 2, ವೈದು ಪವರ್ 1, ವೈದು ಪವರ್ 1. ಬಟ್ ಏನು ಡಿಫ್ರೆನ್ಸ್ ಇದೆ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಆಯಿತು, ಇಲ್ಲಿ ವೈ ಎಕ್ಸ್ ಸ್ಕ್ವೇರ್ ಆಯಿತು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ರ್ಯಾಷನಲ್ ನಂಬರ್ಸ್ ದ್ಯಾಟ್ multiplication is commutative for all number systems.
ಏನದರ ಅರ್ಥ 2x² ಮತ್ತು x² y. y(x², ಎರಡು ಒಂದೇ. ಇಟ್ ಡಸ್ ನಾಟ್ ಚೇಂಜ್ ದ ವ್ಯಾಲ್ಯೂ. ಸೊ ಇದನ್ನು ನಾನು x²y ಫಾರ್ಮಲ್ ಮಾಡಿದಾಗ ಇದೆರಡು ಲೈಕ್ ಟರ್ಮ್ಸ್ ಆಯಿತು. ಸೊ ವಾಟ್ ಕ್ಯಾನ್ ಐ ಸೇ? 2x²y ಆ್ಯಂಡ್ yx². ಇದು ಲೈಕ್ ಟರ್ಮ್ಸ್. ಓಕೆ, ಅನ್ಲೈಕ್ ಟರ್ಮ್ಸ್ ಎಕ್ಸಾಂಪಲ್ ಕೆಲವು ನೋಡೋಣ. ಫಸ್ಟ್ ಆಫ್ ಆಲ್ x²y ಆ್ಯಂಡ್ x²y². Why are these unlike terms? Okay, ಎರಡರಲ್ಲೂ ವೇರಿಯಬಲ್ x ಆ್ಯಂಡ್ y ಇದೆ. x⁴ 2, x⁴ 2. ಇಲ್ಲಿ y⁴ 1 ಇದೆ, ಇಲ್ಲಿ y⁴ 2 ಇದೆ. ಸೊ ದೇರ್ ಫಾರ್ ದೇ ಬಿಕಮ್ ಅನ್ಲೈಕ್ ಟರ್ಮ್ಸ್. ಯಾಕೆ? ಬಿಕಾಸ್ y⁴ ಸೇಮೇ ಇರಬೇಕು. ಓಕೆ, ದೆನ್ ಇಫ್ ಐ ಟೇಕ್ x³ y ಆ್ಯಂಡ್ 4x³. ವೈ ಆರ್ ದೀಸ್ ಅನ್ಲೈಕ್ ಟರ್ಮ್ಸ್? ಯಾಕಂದರೆ ಇಲ್ಲಿ x³ ಇದೆ, ಇಲ್ಲೂ x³ ಇದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು? ವೇರಿಯಬಲ್ y ಇದರಲ್ಲಿ ಇಲ್ಲ, ಇದರಲ್ಲಿದೆ, ಇದರಲ್ಲಿಲ್ಲ. ಸೊ ದೇರ್ ಫಾರ್ ದೇ ಆರ್ ಅನ್ಲೈಕ್ ಟರ್ಮ್ಸ್. ವಾಟ್ ಎಲ್ಸ್ ಕ್ಯಾನ್ ಐ ಟೇಕ್? ab ಆ್ಯಂಡ್ 4y. ವೇರಿಯಬಲ್ಸೇ ಸೇಮ್ ಇಲ್ಲ, ಸೊ ದೇ ಆರ್ ಅನ್ಲೈಕ್ ಟರ್ಮ್ಸ್. ಯಾಕೆ ಲೈಕ್ ಟರ್ಮ್ಸ್ ಮತ್ತು ಅನ್ಲೈಕ್ ಟರ್ಮ್ಸ್ ಗೊತ್ತಾಗೋದು ಇಂಪಾರ್ಟೆಂಟ್ ಅಂದರೆ, ವೆನ್ ಎವರ್ ಟೂ ಟರ್ಮ್ಸ್ ಆರ್ ಲೈಕ್ ಟರ್ಮ್ಸ್, ವಿ ಕ್ಯಾನ್ ಆ್ಯಡ್ ದೆಮ್ ಆ್ಯಂಡ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದೆಮ್. ಓಕೆ, ಲೈಕ್ ಟರ್ಮ್ಸನ್ನು ಆ್ಯಡ್ ಮಾಡ್ಬೋದು. ಅದರ ಅರ್ಥ ಏನು? 2x² ಆ್ಯಂಡ್ 29x². ಅದರ ಅರ್ಥ 2x² ಪ್ಲಸ್ 29x². ಇದನ್ನು ನಾನು ಆ್ಯಡ್ ಮಾಡಬಹುದು. ಎಸ್, ವಾಟ್ ವಿಲ್ ಇಟ್ ಬಿಕಮ್? 2 + 29 ಎಷ್ಟು? 31x². ಕ್ಯಾನ್ ಐ ಡೂ ದ್ಯಾಟ್ ಹಿಯರ್? x²y ಪ್ಲಸ್ x²y²? ನೋ, ಯಾಕಂದರೆ ಇಲ್ಲಿ y ಇದೆ, ಇಲ್ಲಿ y² ಇದೆ. ಸೊ ದೇರ್ ಫಾರ್ ಐ ಕ್ಯಾನ್ ನಾಟ್ ಆ್ಯಡ್ ಇಟ್. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮಲ್ಟಿಪ್ಲಿಕೇಶನ್ ಮಾಡಿದಾಗ I can multiply like terms, I can multiply unlike terms directly. So, ಈ ಎರಡು ಕಾನ್ಸೆಪ್ಟ್ಸ್ ಇಟ್ಕೊಂಡ್ಬಿಟ್ಟು we will understand more about addition, subtraction and multiplication of expressions. ಇವಾಗ ನಾವು ಒಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ, ವಿಚ್ ಇಸ್ ನಂಬರ್ ಲೈನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್. ಏನದರ ಅರ್ಥ? ಹೌ ಡು ವಿ ಎಕ್ಸ್ಪ್ರೆಸ್ ಎನ್ ಎಕ್ಸ್ಪ್ರೆಷನ್ ಆನ್ ಅ ನಂಬರ್ ಲೈನ್? ನಂಬರ್ ಲೈನ್ ಮೇಲೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನು ಗೊತ್ತಾಗಬೇಕು ಅಂದರೆ, ಆಲ್ ಆಫ್ ಅಸ್, ನಾನೇನು ಡ್ರಾ ಮಾಡ್ತೀನೋ, ನೀವೇನು ಡ್ರಾ ಮಾಡ್ತೀರೋ, ನಿನ್ನ ಫ್ರೆಂಡು, ಬೇರೆ ವ್ಯೂವರ್ಸ್, ಬೇರೆ ಸಬ್ಸ್ಕ್ರೈಬರ್ಸ್ ಯಾರು ಏನೇನು ಡ್ರಾ ಮಾಡ್ತಾರೋ, ಇಟ್ ವಿಲ್ ಆಲ್ ಬಿ ಡಿಫ್ರೆಂಟ್. ಅಥವಾ ನೋ ಟು ಪೀಪಲ್ ಹ್ಯಾವ್ ಟು ಆ್ಯಕ್ಚುಲಿ ಗೆಟ್ ದ ಸೇಮ್ ಒನ್. ಮೇ ಬಿ ಸೇಮ್ ನಂಬರ್ ಲೈನ್ ರೆಪ್ರೆಸೆಂಟೇಷನ್ ಸಿಗ್ಬೋದು, ಬಟ್ ಇಟ್ ಕೆನ್ ಆಲ್ಸೋ ಬಿ ಡಿಫ್ರೆಂಟ್ ಆ್ಯಂಡ್ ಇಟ್ ಕೆನ್ ಆಲ್ಸೋ ಬಿ ಕರೆಕ್ಟ್. ಏನದರ ಅರ್ಥ ಅಂತ ನೋಡೋಣ. ಫಸ್ಟ್ ನಾನು 2x + 3 ಇದು ಒಂದು ಎಕ್ಸ್ಪ್ರೆಷನ್ ಅಲ್ಲ, ಇದನ್ನು ನಾನು ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಎಕ್ಸ್. ಓಕೆ, ಎಕ್ಸದ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ಮೇ ಬಿ ಐ ಟ್ರೈ ಟು ಟೇಕ್ x + 3 ಫಸ್ಟ್. ಓಕೆ, ಅದಾದಮೇಲೆ 2x + 3 ನೋಡೋಣ. x + 3 ಗೊತ್ತಾಗೋದಕ್ಕೆ ಐ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ನಾನು ಯಾವುದಾದ್ರೂ ಒಂದು ಆರ್ಬಿಟ್ರರಿ ಅಂದರೆ ಯಾವುದಾದ್ರೂ ಒಂದು ರ್ಯಾಂಡಮ್ ಪಾಯಿಂಟನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಅದನ್ನು ನಾನು ಎಕ್ಸ್ ಅಂತ ಲೊಕೇಟ್ ಮಾಡ್ತಿದ್ರೆ, ದೆನ್ ಐ ವಿಲ್ ಸೇ ಎಕ್ಸಿಂದ ಹೇಳ್ತಿರೋದು ಕ್ವೆಶನಲ್ಲಿ 3 ಯೂನಿಟ್ಸ್ ಜಂಪ್ ಮಾಡಬೇಕು. ಓಕೆ, ಎಕ್ಸ್ + 3. ಪ್ಲಸ್ ಅಂದರೆ ಏನು? ವಿ ಮೂವ್ ಟುವರ್ಡ್ಸ್ ದ ರೈಟ್. ಮೈನಸ್ ಅಂದರೆ ವಿ ಮೂವ್ ಟುವರ್ಡ್ಸ್ ದ ಲೆಫ್ಟ್. ಎಕ್ಸಿಂದ ನಾನು 3 ಯೂನಿಟ್ಸ್ ಜಂಪ್ ಮಾಡ್ತಾಯಿನಿ. ಸೊ 1, 2, ಇದು ಫಸ್ಟ್ ಯೂನಿಟ್ ಜಂಪ್ ಆಯಿತು, ಸೆಕೆಂಡ್ ಯೂನಿಟ್ ಜಂಪ್ ಆಯಿತು, ಥರ್ಡ್ ಯೂನಿಟ್ ಜಂಪ್ ಆಯಿತು. ಸೊ ಇದು ನಂದು x + 3 ಆಗುತ್ತೆ. ಅಬ್ಸರ್ವ್ ಹಿಯರ್, ನಾನು ಎಲ್ಲೂ 1, 2, 3, 4, 5, 6, 7, 8, 9 ನಂಬರ್ ಲೈನಲ್ಲಿ ನಾವು ಹೇಗೆ ಯೂಶಲಿ ಡ್ರಾ ಮಾಡ್ತೀವೋ ಅದು ಮಾಡ್ತಿಲ್ಲ. ಐ ಆಮ್ ಜಸ್ಟ್ ಸೇಯಿಂಗ್ ನಾನು ಎಕ್ಸ್ ಎಲ್ಲಾದರೂ ತೊಗೊಳ್ಬೋದು ಆನ್ ದ ನಂಬರ್ ಲೈನ್. ಎಲ್ಲಿ ತೊಗೊಂಡು, ಇಫ್ ಐ ಟೇಕ್ ಎಕ್ಸ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್, ಆ ಪರ್ಟಿಕ್ಯುಲರ್ ಪಾಯಿಂಟನ್ನು 3 ಯೂನಿಟ್ಸ್ ಜಂಪ್ ಮಾಡಬೇಕು. ಆ ಯೂನಿಟ್ ಕ್ಯಾನ್ ಬಿ ಸೆಂಟಿಮೀಟರ್, ಮೀಟರ್, ಏನಾದರೂ ಸರಿ. 1 ಯೂನಿಟ್ ಕ್ಯಾನ್ ಬಿ 1 ಸೆಂಟಿಮೀಟರ್, 1 ಯೂನಿಟ್ ಕ್ಯಾನ್ ಬಿ 10 ಸೆಂಟಿಮೀಟರ್ಸ್, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಏನಾಗ್ತಿದೆ, ಐ ಆಮ್ ಸೇಯಿಂಗ್ ಎಕ್ಸ್ ಇಲ್ಲಿದ್ದರೆ, ಆ್ಯಂಡ್ ಇಫ್ ಐ ಸೇ 1 ಯೂನಿಟ್ is equal to 1 centimeter. ಅದರ ಅರ್ಥ ಏನು? ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್ ಆ್ಯಂಡ್ ಇದು 1 ಸೆಂಟಿಮೀಟರ್. ಎಕ್ಸಿಂದ ಐ ಆಮ್ ಜಂಪಿಂಗ್ 3 ಸೆಂಟಿಮೀಟರ್ಸ್. ಸೊ ದಟ್ ಗಿವ್ಸ್ ಮೀ x + 3. ಸಿಮಿಲರ್ಲಿ ಇವಾಗ ನನಗೆ x - 2 ಅಂತ ಇದ್ದಿದ್ರೆ, ಇಫ್ ಐ ಹ್ಯಾಡ್ x - 2. ಸೊ ಇಲ್ಲಿ ನನ್ನ x ಇದೆ, ನಾವು ಐ ಮೂವ್ ಬ್ಯಾಕ್ವರ್ಡ್ಸ್. ಮೈನಸ್ ಅಂದರೆ ಹಿಂದ್ಗಡೆ ಹೋಗಬೇಕು. ಸೊ -2 ಯೂನಿಟ್ಸ್ ಅಂದರೆ ಇಲ್ಲಿಂದ ಇಲ್ಲಿ ಹೋದಾಗ -1 ಯೂನಿಟ್ ಆಯಿತು, ಆ್ಯಂಡ್ ಇಲ್ಲಿಂದ ಇಲ್ಲಿ ಹೋದಾಗ -2 ಯೂನಿಟ್ಸ್ ಆಯಿತು. ಸೊ ದಿಸ್ ಬಿಕಮ್ಸ್
ಎಕ್ಸ್ ಮೈನಸ್ 2. ಓಕೆ, ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನಮಗೆ ಡಿಫ್ರೆಂಟ್ ವಿಜುವಲ್ ರೆಪ್ರೆಸೆಂಟೇಷನ್ಸ್ ಆಫ್ ನಂಬರ್ ಲೈನ್ ಸಿಗ್ಬೋದು? ನಾನು ಎಕ್ಸ್ ಇಲ್ಲಿ ಅಂತ ತೊಗೊಂಡೆ, ಈ ಪರ್ಟಿಕ್ಯುಲರ್ ಪಾಯಿಂಟ್ ಎಕ್ಸ್ ಅಂತ ತೊಗೊಂಡೆ. ಯು ಮೇ ಟೇಕ್ ಎಕ್ಸ್ ಆಸ್ ಹಿಯರ್, ಅಲ್ಲಿ ತೊಗೊಂಡು ನೋ ಪ್ರಾಬ್ಲಮ್. ಆ್ಯಂಡ್ ಯು ಮೇ ಟೇಕ್ 1 ಯೂನಿಟ್ ಆಸ್, ಸಪೋಸ್ ಇಲ್ಲಿ ನೀವು ಎಕ್ಸ್ ಅಂತ ತೊಗೊಂಡ್ಬಿಟ್ಟು ನೀವು 1 ಯೂನಿಟ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ಸ್ ಅಂತ ತೊಗೊಳ್ಬೋದು. ಸೊ ಎಕ್ಸ್ ಇದು 1 ಯೂನಿಟ್ ಅಂತ ನೀವು ಜಂಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ನೀವು ಇದು 1 ಯೂನಿಟ್ ಅಂತ ತೊಗೊಂಡ್ರೆ ನೀವು ಸೆಕೆಂಡ್ ಯೂನಿಟ್ ಜಂಪ್ ಮಾಡಿದಾಗಲೂ ಅಷ್ಟೇ ಡಿಸ್ಟೆನ್ಸ್ ತೊಗೊಂಡ್ಬಿಟ್ಟು ಅಷ್ಟೇ ಜಂಪ್ ಮಾಡಬೇಕು. ಓಕೆ, ದಟ್ ಈಸ್ ದ ಹೋಲ್ ಪಾಯಿಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ವೇರಿಯಬಲ್ ಎಲ್ಲಿ ಲೊಕೇಟ್ ಮಾಡ್ತಾ ಇದೀವೋ ಅಲ್ಲಿಂದ ನಾವು 1 ಯೂನಿಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಷ್ಟು ಪಾಯಿಂಟ್ಸ್ ಜಂಪ್ ಮಾಡಬೇಕು, ಇದರ್ ಟುವರ್ಡ್ಸ್ ದ ಲೆಫ್ಟ್ ಆರ್ ದ ರೈಟ್. ಇವಾಗ ನಾವು 2x + 3 ಅಥವಾ 3y + 1 ಆ ಥರ ಮಾಡಿದಾಗಲೂ ಹೇಗೆ ಮಾಡೋದು ಅಂತ ನೋಡೋಣ. 2x + 3. ಸೊ ನಾನು ಇವಾಗ ಎಕ್ಸ್ ಯಾವುದಾದ್ರೂ ಒಂದು ರ್ಯಾಂಡಮ್ ಪಾಯಿಂಟಲ್ಲಿ ಎಕ್ಸ್ ಅಂತ ತೊಗೊಳ್ತೀನಿ. ಓಕೆ, ಇದು ನನ್ನ ಸ್ಟಾರ್ಟ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ಇಷ್ಟು ಕವರ್ ಮಾಡಿದಾಗ 1x ಆಯಿತು. ಕ್ವೆಶನಲ್ಲಿರೋದು 2x. ಸೊ ಐ ನೀಡ್ ಟು ಜಂಪ್ ಆ್ಯನ್ ಈಕ್ವಲ್ ಅಮೌಂಟ್ ಆಫ್ ಡಿಸ್ಟೆನ್ಸ್. ಇದು ನಂಗೆ ಏನಾಗುತ್ತೆ 2x. ಓಕೆ, ಇದು ನಾನು ಲೆಟ್ಸ್ ಸೇ 1 ಯೂನಿಟ್ ಇಲ್ಲಿ, ಅಥವಾ ನಾನಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೇ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಅಂತ ತೊಗೊಳ್ತೀನಿ, ಮೇ ಬಿ ಐಲ್ ಟೇಕ್ ಇಟ್ ಆಸ್ 2 ಸೆಂಟಿಮೀಟರ್ಸ್. ಸೊ ಇದು 1x ಆಯಿತು, ಇದು ಇನ್ನೊಂದು x ಆಯಿತು. ಸೊ ಇಲ್ಲಿ 2 ಸೆಂಟಿಮೀಟರ್ಸ್ 2 ಸೆಂಟಿಮೀಟರ್ಸ್ ಪ್ಲಸ್ 3 ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಾನು 1 2 3. ಸೊ 1 2 3. ಇಲ್ಲಿ ನಾನು ಏನು ತೊಗೊಳ್ತಾ ಇದ್ದೀನಿ, ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್. ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಾನು ಬೇಕು ಅಂತ ಡಿಫ್ರೆಂಟ್ ಯೂನಿಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಎಷ್ಟು ಜಂಪ್ ಮಾಡ್ತಾ ಇದ್ದೀನಿ, 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್. ಏನಕ್ಕೆ ಇದು ಮಾಡ್ತಾ ಇದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಐ ಹ್ಯಾವ್ ಟೇಕನ್ ಇಟ್ ಆಸ್ 2 ಸೆಂಟಿಮೀಟರ್ಸ್. 1x ವ್ಯಾಲ್ಯೂ ಐ ಹ್ಯಾವ್ ಟೇಕನ್ ಇಟ್ ಆಸ್ 2 ಸೆಂಟಿಮೀಟರ್ಸ್. ಆ್ಯಂಡ್ ಇಲ್ಲಿ ಕಾನ್ಸ್ಟೆಂಟ್ ಟರ್ಮು ನಾನು 1 ಸೆಂಟಿಮೀಟರ್ ಜಂಪ್ ಮಾಡ್ತಾಯಿದ್ದೀನಿ, ಬಿಕಾಸ್ ವಿ ಡೋಂಟ್ ನೋ ಎಕ್ಸ್. ಓಕೆ, ಎಕ್ಸ್ ಕ್ಯಾನ್ ಬಿ ಎನಿಥಿಂಗ್. ವಿ ಡೋಂಟ್ ನೋ ಎಷ್ಟಾದರೂ ವ್ಯಾಲ್ಯೂ ಅಂತ. ಸೊ ನಾನಿದು ಬೇಕಾದರೆ ನಾನಿದು 1 ಸೆಂಟಿಮೀಟರ್ ಅಂತ ಅಸ್ಯೂಮ್ ಮಾಡಿಬಿಟ್ಟು ಡ್ರಾ ಮಾಡ್ಬೋದು, 10 ಸೆಂಟಿಮೀಟರ್ಸ್ ಅಸ್ಯೂಮ್ ಮಾಡಿಬಿಟ್ಟು ಡ್ರಾ ಮಾಡ್ಬೋದು, ಏನಾದರೂ ಮಾಡ್ಬೋದು. ಬಟ್ ಆಲ್ ದ ಎಕ್ಸ್ ವ್ಯಾಲ್ಯೂ ಶುಡ್ ಬಿ ದ ಸೇಮ್. ಇಲ್ಲಿಂದ ಇಲ್ಲಿ ಎಷ್ಟು ಜಂಪ್ ಮಾಡಿದೋ ಅಷ್ಟೇ ಇಲ್ಲಿಂದ ಇಲ್ಲೂ ಜಂಪ್ ಮಾಡಬೇಕು. ಸಿಮಿಲರ್ಲಿ ವೆನ್ ಐ ಟೇಕ್ 3y, ಐ ಡೋಂಟ್ ನೋ ದ ವ್ಯಾಲ್ಯೂ ಆಫ್ y, ಬಟ್ ನಾನು ಹೇಗೆ ಬೇಕಾದ್ರೂ ಪ್ಲಾಟ್ ಮಾಡ್ಬೋದು. ಇನ್ನೊಂದು ವಿಜುವಲ್ ತೋರಿಸ್ತೀನಿ, ನಿಮಗೆ ಅರ್ಥ ಆಗುತ್ತೆ. ನಾನು ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ, ಜಸ್ಟ್ ಅಬ್ಸರ್ವ್. ಇಲ್ಲಿ ಲೆಟ್ಸ್ ಅಸ್ಯೂಮ್ ಈ ಒಂದು ಕೋಕಾ-ಕೋಲಾ ಕ್ಯಾನ್ ಏನಿದೆಯೋ ಅದು ಎಕ್ಸ್ ಅಂತ ತೊಗೊಳ್ಳೋಣ. ಓಕೆ, ಇದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇಲ್ಲಿಂದ ಇಲ್ಲಿ 1 ಕ್ಯಾನ್ ಇರೋದು 1x ಆಯಿತು, ಸೆಕೆಂಡ್ ಕ್ಯಾನ್ 2x ಆಯಿತು, ಥರ್ಡ್ ಕ್ಯಾನ್ 3x ಆ್ಯಂಡ್ ಫೋರ್ತ್ ಕ್ಯಾನ್ 4x. ಸೊ ನನಗೆ 4x ಸಿಕ್ತು. ಓಕೆ, 4 ಟೈಮ್ಸ್ ಆ ಕೋಕಾ-ಕೋಲಾ ಕ್ಯಾನ್ಸ್ ಜಂಪ್ ಮಾಡಿದ್ಮೇಲೆ ಐ ಆಮ್ ಸೇಯಿಂಗ್ ಐ ಆಮ್ ಆ್ಯಡಿಂಗ್ 5 ಟು ಇಟ್, 5 ಯೂನಿಟ್ಸ್. ಸೊ 1 2 3 4 ಆ್ಯಂಡ್ 5. ಸೊ ಇಲ್ಲಿ ಏನಿದೆಯೋ ಈ ವ್ಯಾಲ್ಯೂ ನನಗೆ 4x + 5. ಓಕೆ, ಇಫ್ ಐ ಹ್ಯಾಡ್ ಟೇಕನ್ ಸಮಥಿಂಗ್ ಮಚ್ ಸ್ಮಾಲರ್, ಯಾವುದೋ ಒಂದು ಚಾಕ್ಲೇಟ್ ತೊಗೊಳ್ತಿದ್ರೆ, ಲೆಟ್ಸ್ ಆ ಚಾಕ್ಲೇಟ್ ಇಷ್ಟೇ ಲೆಂತ್ ಇದೆ ಅಂತ. ಓಕೆ, ಅವಾಗ ಏನಾಗುತ್ತೆ ಇದೇ ನಂಬರ್ ಲೈನಲ್ಲಿ, ದೆನ್ 1 ಚಾಕ್ಲೇಟ್ ಇಷ್ಟು ಲೆಂತ್ ಇದ್ದರೆ, ಸೊ 1 2 3 4 x 2x 3x 4x ಪ್ಲಸ್ 5 1 2 3 4 5. ಸೊ ಇಲ್ಲಿ ಏನಾಗುತ್ತೆ 4x + 5. ಸೊ ಇದೆಕ್ಸ್ 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 ಇದೆಕ್ಸ್, ಇಲ್ಲಿ ಏನಾಗುತ್ತೆ 4x ಆ್ಯಂಡ್ ಇಲ್ಲಿ 1 2 3 4 5. ದಟ್ಸ್ ವೈ ಐ ಆಮ್ ಟ್ರೈಂಗ್ ಟು ಸೇ, ನೀವು ಎಕ್ಸ್ ಇಷ್ಟು ದೊಡ್ಡದು ತೊಗೊಳ್ಬೋದು, ಇಷ್ಟು ಚಿಕ್ಕದು ತೊಗೊಳ್ಬೋದು, ಡಸಂಟ್ ಮ್ಯಾಟರ್, ಬಿಕಾಸ್ ಇಟ್ಸ್ ಅ ವೇರಿಯಬಲ್. ವಿ ಆರ್ ಜಸ್ಟ್ ಸೇಯಿಂಗ್ ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಸೊ ನಾನು ಇಷ್ಟು ಲೆಂತ್ ಇದಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಐ ಆಮ್ ಗೋಯಿಂಗ್ ಟು ಜಂಪ್ 4 ಟೈಮ್ಸ್ 5 ಟೈಮ್ಸ್ ಏನಾದರೂ ಸರಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಎಕ್ಸ್ + 4 ಮತ್ತು 4x. ಇದು ಎರಡರ ಮಧ್ಯ ಏನು ವ್ಯತ್ಯಾಸ ಇದೆ? ವೆನ್ ಐ ಸೇ ಎಕ್ಸ್ + 4, ದೆನ್ ವಾಟ್ ಡು ಐ ಡೂ? ನನ್ನ ನಂಬರ್ ಲೈನ್ ಈ ಥರ ಇದ್ದಾಗ ಇಲ್ಲಿ ನಾನು ಎಕ್ಸ್ ಅಂತ ತೊಗೊಂಡ್ರೆ ನಾನು ಅದಾದಮೇಲೆ 4 ಯೂನಿಟ್ಸ್ ಮುಂದೆ ಹೋಗ್ತಾಯಿದ್ದೀನಿ. ಸೊ ಐಲ್ ಗೋ 1 2 3 4. ಸೊ ಇದು 1 2 3 4, ಇದು ನನ್ನ ಎಕ್ಸ್ + 4. 4x ಅಂದರೆ ಏನು?
ಎಕ್ಸನ್ನೇ 4 ಟೈಮ್ಸ್ ತೊಗೊಳ್ಬೇಕು. ಸೊ ಇದು 1x ಅಂತ ತೊಗೊಂಡ್ರೆ, ಇದಿಷ್ಟು x ಅಂತ ತೊಗೊಂಡ್ರೆ, ದೆನ್ ಐ ಗೋ 1x, 2x, 3x ಆ್ಯಂಡ್ 4x. x ಪ್ಲಸ್ 4 ಅಂದರೆ 4 ಯೂನಿಟ್ಸ್ ಮುಂದೆ ಹೋಗ್ತಾ ಇನಿ, ಇಟ್ಸ್ ಜಸ್ಟ್ ಅಡಿಷನ್. 4x ಅಂದರೆ ಐ ಆಮ್ ಟೇಕಿಂಗ್ x 4 ಟೈಮ್ಸ್, ಇಟ್ಸ್ ಮಲ್ಟಿಪ್ಲಿಕೇಶನ್. ಐ ಹೋಪ್ ಇವಾಗ ನಿಮಗೆ ಕ್ಲಿಯರ್ ಆಯಿತು ಏನು ಮಾಡೋಕ್ಕೆ ಟ್ರೈ ಮಾಡ್ತಾ ಇವೆ ಅಂತ. ಸೊ ನಾವು ದ್ಯಾಟ್ ವಿ ನೋ ಎಕ್ಸ್ಪ್ರೆಷನ್ಸ್ ಏನು, ಅದರ ಟರ್ಮ್ಸ್ ಏನು, ಕೋಎಫಿಷಿಯಂಟ್ಸ್ ಏನು, ವೇರಿಯಬಲ್ಸ್ ಏನು, ಫ್ಯಾಕ್ಟರ್ಸ್ ಏನು, ಅದು ಬಿಟ್ಟು ಹೌ ಡು ಯು ರೆಪ್ರೆಸೆಂಟ್ ಇಟ್ ಆನ್ ಅ ನಂಬರ್ ಲೈನ್. ಇವಾಗ ವಿಲ್ ಗೋ ಟು addition and subtraction of expressions. You have already done this in previous classes. But ಒಂದ್ಸಲಿ ಕ್ವಿಕ್ಕಾಗಿ ಮಾಡೋಣ. ಇಲ್ಲಿ ಏನಿದೆ, 3 ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದನ್ನೆಲ್ಲ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಹೌ ಡು ವಿ ಡೂ ಇಟ್? ಒನ್ ಎಕ್ಸ್ಪ್ರೆಷನ್ ಕೆಳಗೆ ಇನ್ನೊಂದು ಎಕ್ಸ್ಪ್ರೆಷನ್ ಬರ್ಕೊಳ್ತೀನಿ. ಆ್ಯಂಡ್ ವೆನ್ ಐ ಡೂ ದಿಸ್ ಐ ವಿಲ್ ವೆರಿ ಇಂಪಾರ್ಟೆಂಟ್ ನಾನು ಏನು ಅಬ್ಸರ್ವ್ ಮಾಡ್ತೀನಿ ಅಂದರೆ, ಯಾವ ವೇರಿಯಬಲ್ಸ್ ಇದೆ ಆ್ಯಂಡ್ ಎಲ್ಲೆಲ್ಲಿ ಲೈಕ್ ಟರ್ಮ್ಸ್ ಇದೆಯೋ, ಲೈಕ್ ಟರ್ಮ್ಸನ್ನ ಒಂದ್ರ ಕೆಳಗೆ ಇನ್ನೊಂದನ್ನು ಬರೀತೀನಿ. ಓಕೆ, ಸೊ ಫಸ್ಟ್ ಎಕ್ಸ್ಪ್ರೆಷನ್ ಹಾಗೆ ಬರ್ಕೊಳ್ತೀನಿ. 7xy ಪ್ಲಸ್ 5yz ಮೈನಸ್ 3zx. ಓಕೆ, ಇವಾಗ ನಾನು ಸೆಕೆಂಡ್ ಎಕ್ಸ್ಪ್ರೆಷನ್ ನೋಡ್ತೀನಿ. ಸೆಕೆಂಡ್ ಎಕ್ಸ್ಪ್ರೆಷನಲ್ಲಿ ಫಸ್ಟ್ ಏನು ಹಾಕಿರೋದು 4yz. 4yz ಏನು? ಇಟ್ ರೆಸೆಂಬಲ್ಸ್ ದಿಸ್ ಲೈಕ್ ಟರ್ಮ್ ಇದ್ರ ಜೊತೆ ಆಗುತ್ತೆ. ಇಲ್ಲಿ xy ಇದೆ, ಇಲ್ಲಿ yz ಇದೆ, ಆ್ಯಂಡ್ ಐ ನೀಡ್ ಟು ರೈಟ್ ಇಟ್ ಅಂಡರ್ yz ಇಟ್ ಸೆಲ್ಫ್. ಸೊ ಇಲ್ಲಿ ಏನಿದೆ 4yz. ಓಕೆ, ಇದಕ್ಕಿಂತ 4yz ಇಸ್ ನಥಿಂಗ್ ಬಟ್ ಪ್ಲಸ್ 4yz ತಾನೆ. ಸೊ ಇಲ್ಲಿ ಪ್ಲಸ್ 4yz ಹಾಕೊಡ್ತೀನಿ. ಓಕೆ, ನೆಕ್ಸ್ಟ್ ಟರ್ಮ್ ಏನಿರೋದು 9xz. 9xz ಇಸ್ ದ ಸೇಮ್ ಥಿಂಗ್ ಆಸ್ 9zx. ಯಾಕೆ? ವಿ ಆಲ್ರೆಡಿ ಸಾ ಕಮ್ಯೂಟೇಟಿವಿಟಿ. zx like terms, yes. So plus 9zx ಬರ್ಕೊಳ್ತೀನಿ. ನೀವು ಬೇಕಾದರೆ 9xz ಅಂತಲೇ ಬರ್ಕೊಳ್ಬೋದು, ಬಟ್ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ದಟ್ಸ್ ವೈ ಇಟ್ಸ್ ಆಲ್ವೇಸ್ ಬೆಟರ್ ಟು ಎಲ್ಲ ಏನೇನು ಟರ್ಮ್ಸ್ ಇದೆಯೋ ಎಲ್ಲದನ್ನು ಸೇಮ್ ಆರ್ಡರಲ್ಲಿ ಬರ್ಕೊಂಡ್ರೆ, ದ ವೇರಿಯಬಲ್ ಸೇಮ್ ಆರ್ಡರಲ್ಲಿ ಬರ್ಕೊಂಡ್ರೆ ಇಟ್ಸ್ ಈಸಿಯರ್ ಫಾರ್ ಯು ಟು ಸಾಲ್ವ್. ನೆಕ್ಸ್ಟ್ ಟರ್ಮ್ ಏನು? -4y. ವೆರಿ ಇಂಪಾರ್ಟೆಂಟ್, ಮೈನಸನ್ನು ಬಿಡಬೇಡಿ. ಓಕೆ, -4y ಇಲ್ಲಿ ಯಾವುದಾದ್ರೂ ಬರೀ y ಇರೋ ಟರ್ಮ್ ಇದೆಯಾ? ಇಲ್ಲ. ಇಲ್ಲಿ x ಇದೆ, ಅಲ್ಲಿ x ಇಲ್ಲ. ಸೊ ಐ ವಿಲ್ ರೈಟ್ ಇಟ್ ಸೆಪ್ರೇಟ್ಲಿ. ಸೊ ಇಲ್ಲಿ -4y ಹಾಕ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ಥರ್ಡ್ ಎಕ್ಸ್ಪ್ರೆಷನ್ ನೋಡೋಣ. -xz ಇದೆ, ಮತ್ತು xzನ ಐ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ -3zx. ಓಕೆ, ವಾಟ್ ಈಸ್ ಇಂಪಾರ್ಟೆಂಟ್? ಮೈನಸನ್ನು ರಿಟೈನ್ ಮಾಡಬೇಕು ಆ್ಯಂಡ್ xzನ ನಾನು zx ಅಂತ ಬರ್ಕೊಂಡೆ, ಸೊ ದ್ಯಾಟ್ ಐ ಕ್ಯಾನ್ ಜಸ್ಟ್ ರೈಟ್ ಒನ್ ಬಿಲೋ ದಿ ಅದರ್. ಪ್ಲಸ್ 5x ಯಾವುದಾದ್ರೂ ಬರೀ ಎಕ್ಸ್ ಟರ್ಮ್ ಇದೆಯಾ? ಇಲ್ಲ. ಸೊ ಐಲ್ ರೈಟ್ ಇಟ್ ಸೆಪ್ರೇಟ್ಲಿ. ಓಕೆ, ಆ್ಯಂಡ್ ಲಾಸ್ಟಲ್ಲಿರೋದು -2xy. ಸೊ ಇದ್ರ ಕೆಳಗೆ ಬರಿಬೋದು. ಓಕೆ, ಇಲ್ಲಿ ಎಲ್ಲೆಲ್ಲಿ ಏನೇನು ಇಲ್ವೋ ಇಟ್ಸ್ ನಥಿಂಗ್ ಬಟ್ +0 ಅಂತ ಬರ್ಕೊಳ್ಬೋದು, ಇನ್ ಕೇಸ್ ಯು ಗೆಟ್ ಕನ್ಫ್ಯೂಸ್ಡ್. ಏನು ಬರೀದೋದ್ರೂ ನೋ ಪ್ರಾಬ್ಲಮ್. ಓಕೆ, ಇಟ್ಸ್ ಜಸ್ಟ್ ಫಾರ್ ಯು ಟು ನೋ. ಇಲ್ಲೂ ಅಷ್ಟೇ, ಇನ್ನೂ ಏನೂ ಇಲ್ಲ, +0 ಅಂತ ಮೇ ಬಿ ಫಸ್ಟ್ ಫ್ಯೂ ಪ್ರಾಬ್ಲಮ್ಸಿಗೆ ಹಾಕ್ಕೊಳ್ಬೋದು. ಲೇಟರ್ ಆನ್ ಯು ವಿಲ್ ಆಲ್ಸೋ ಗೆಟ್ ದ ಹ್ಯಾಬಿಟ್ ಆಫ್ ಡೂಯಿಂಗ್ ದಿಸ್. ಇವಾಗ ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಸೊ ಸಿಂಪಲ್ ಅಡಿಷನ್. ಓಕೆ, ಸಿಂಪ್ಲಿ ಆ್ಯಡ್ ಮಾಡಿದಾಗ ಇಲ್ಲಿ ನನಗೆ ಕ್ಯಾರಿ ಓವರ್ ಅದೆಲ್ಲ ಏನೂ ಬರಲ್ಲ, ರೈಟ್? ಸೊ ನಾನು ಲೆಫ್ಟ್ ಸೈಡನ್ನೇ ಆ್ಯಡ್ ಮಾಡ್ತಾ ಹೋಗ್ಬೋದು. 7xy - 2xy ಹೇಗೆ ಆ್ಯಡ್ ಮಾಡ್ತೀವಿ? ನಾನು ಆಗಲೇ ಹೇಳಿದೆ ಲೈಕ್ ಟರ್ಮ್ಸ್ನ ವಿ ಕ್ಯಾನ್ ಡೈರೆಕ್ಟ್ಲಿ ಆ್ಯಡ್ ದೆಮ್. ಸೊ 7xy - 2xy ಮಾಡಿದಾಗ 7 - 2 whole xy ಅಂದರೆ 7 - 2 5xy. ಏನು ಮಾಡ್ತಾ ಇದೀನಿ? ಐ ಆಮ್ ಕೀಪಿಂಗ್ ದ ವೇರಿಯಬಲ್ಸ್ ಆ್ಯಸ್ ಇಟ್ ಈಸ್ ಬಿಕಾಸ್ ದೇ ಆರ್ ದ ಸೇಮ್ ವೇರಿಯಬಲ್ಸ್ ವಿತ್ ಸೇಮ್ ಪವರ್. ಕೋಎಫಿಷಿಯಂಟ್ಸ್ ಏನಿದೆಯೋ ಅದರದ್ದು ಅರಿಥ್ಮೆಟಿಕ್ ಆಪ್ರೇಷನ್ ಪರ್ಫಾರ್ಮ್ ಮಾಡ್ತಾ ಇದೀನಿ. ಸೊ 7 ಆ್ಯಂಡ್ -2, 7 - 2 is 5, xy ಅನ್ನು ಹಾಗೆ ರಿಟೈನ್ ಮಾಡ್ತಾ ಇದೀನಿ. ನೆಕ್ಸ್ಟ್ 5yz plus 4yz is 9yz. ಓಕೆ, -3zx plus 9zx minus 3zx. ಸೊ -3 plus 9 ಅಂದರೆ ಎಷ್ಟಾಗುತ್ತೆ? +6. +6 - 3 ಮಾಡಿದಾಗ +3. ಸೊ +3zx. 0 - 4y +0. ಸೊ -4y. ಇಲ್ಲಿ +5x. ಸೊ ಇದು ನಮ್ಮ ಫೈನಲ್ ಆನ್ಸರ್. ಇವಾಗ ಸಬ್ಟ್ರಾಕ್ಷನ್ ನೋಡೋಣ. ಸಬ್ಟ್ರಾಕ್ಷನಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಫಸ್ಟ್ ಥಿಂಗ್ ಏನು ಅಂದರೆ ವಿಚ್ ಎಕ್ಸ್ಪ್ರೆಷನ್ ಶುಡ್ ಐ ರೈಟ್ ಫಸ್ಟ್, ವಿಚ್ ಎಕ್ಸ್ಪ್ರೆಷನ್ ಶುಡ್ ಐ ರೈಟ್ ಸೆಕೆಂಡ್. ಇವಾಗ ಎಕ್ಸ್ಪ್ರೆಷನ್ಸ್ ಮರೀರಿ ಫಾರ್ ಅ ಸೆಕೆಂಡ್. ನಾನು ಏನು ಹೇಳ್ತೀನಿ ಅಂದರೆ ಸಬ್ಟ್ರ್ಯಾಕ್ಟ್ 2 from 5.
2ನ 5ಇಂದ ತೆಗಿಬೇಕು. ರಿಮೂವ್ 2 ಫ್ರಮ್ 5. ಅವಾಗ ಏನಾಗುತ್ತೆ 5 ಮೈನಸ್ 2. ಓಕೆ, ನಾನು ಹೇಳಿದ್ರೆ ಸಬ್ಟ್ರಾಕ್ಟ್ 2 ಆ್ಯಂಡ್ 5, ಅವಾಗ ಏನು ಮಾಡ್ತೀನಿ 2 ಮೈನಸ್ 5. ವೆರಿ ಇಂಪಾರ್ಟೆಂಟ್. ಫ್ರಮ್ ಅಂದಾಗ ಸೆಕೆಂಡ್ ಎಕ್ಸ್ಪ್ರೆಷನ್ ಏನಿದೆಯೋ ಅದನ್ನು ನಾವು ಫಸ್ಟ್ ಬರ್ಕೊಳ್ಬೇಕು. ಆ್ಯಂಡ್ ಅಂದಾಗ ಫಸ್ಟ್ ಎಕ್ಸ್ಪ್ರೆಷನ್ ಏನಿದೆಯೋ ಅದೇ ಫಸ್ಟ್ ಬರ್ಕೊಳ್ಬೇಕು. ಸೊ ಸಿಮಿಲರ್ಲಿ ಇಲ್ಲಿ ಇದು ನನ್ನ ಎಕ್ಸ್ಪ್ರೆಷನ್ 1 ಆ್ಯಂಡ್ ಇದು ನನ್ನ ಎಕ್ಸ್ಪ್ರೆಷನ್ 2 ಅಂತ ತೊಗೊಂಡಾಗ ಹಿಯರ್ ದೇ ಸೇಯಿಂಗ್ ಸಬ್ಟ್ರಾಕ್ಟ್ ಎಕ್ಸ್ಪ್ರೆಷನ್ 1 ಫ್ರಮ್ ಎಕ್ಸ್ಪ್ರೆಷನ್ 2. ಅದರ ಅರ್ಥ ಏನು? ಎಕ್ಸ್ಪ್ರೆಷನ್ 2 ಮೈನಸ್ ಎಕ್ಸ್ಪ್ರೆಷನ್ 1. ಸೊ ಅದನ್ನು ಇವಾಗ ಬರ್ಕೊಳ್ಳೋಣ. ನಾನು ಯಾವ ಎಕ್ಸ್ಪ್ರೆಷನ್ ಮೊದಲು ಬರ್ಕೊಳ್ತೀನೋ ಅದನ್ನು ನಾವು ಹಾಗೆ ಬರಿತೀವಿ. ಓಕೆ, ವಿ ವಾಂಟ್ ಚೇಂಜ್ ಎನಿಥಿಂಗ್. ಸೊ 7x² minus 4xy plus 8y² plus 5x minus 3y ಹಾಗೆ ಬರ್ಕೊಳ್ತೀನಿ. ಸೆಕೆಂಡ್, ನಾನು ಅದು ಕೆಳಗೆ ಏನು ಎಕ್ಸ್ಪ್ರೆಷನ್ ಬರೀತೀನೋ ಐ ರೈಟ್ ಇಟ್ ಆ್ಯಸ್ ಇಟ್ ಇಸ್, ಬಟ್ ಅದಾದಮೇಲೆ ನಾನು ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡ್ತೀನಿ. ಸೊ ರೈಟ್ ಇಟ್ ಆ್ಯಸ್ ಇಟ್ ಇಸ್ ಅಂದಾಗ 5x² ಮೈನಸ್ ಇಲ್ಲಿ ಮೈನಸ್ 4y² ಇದೆ, ಇಲ್ಲಿ 4xy ಇದೆ. ಅದೇ ಲೈಕ್ ಟರ್ಮ್ಸ್? ನೋ, ಯಾಕಂದರೆ ಇಲ್ಲಿ xy ಇದೆ, ಇಲ್ಲಿ y² ಇದೆ, ಇಲ್ಲಿ y² ಇದೆ. ಸೊ ಆಲ್ ರೈಟ್ ಮೈನಸ್ 4y² ಅಂಡರ್ ದಿಸ್. ಸೊ ಇಲ್ಲಿ ಏನು ಬರೀತೀನಿ ಮೈನಸ್ 4y². ಓಕೆ, ಪ್ಲಸ್ 6y, ಅದನ್ನು ಇದ್ರ ಕೆಳಗೆ ಬರ್ಕೊಡ್ತೀನಿ. ಬಿ ವೆರಿ ಕೇರ್ಫುಲ್, ಅದ್ರ ಜೊತೆ ಅದರ ಸೈನ್ಸನ್ನು ಡೆಫಿನೆಟಾಗಿ ಬರೀಬೇಕು. ಮೈನಸ್ 3 ಕಾನ್ಸ್ಟೆಂಟ್ ಟರ್ಮ್ ಇಲ್ಲ ಫಸ್ಟ್ ಒನ್ಲಿ, ಸೊ ಇಲ್ಲಿ ಮೈನಸ್ 3 ಹಾಕ್ತೀನಿ. ಓಕೆ, ಇಲ್ಲೆಲ್ಲ ಏನೂ ಇಲ್ಲ ಅಂದರೆ ಇಟ್ಸ್ ನಥಿಂಗ್ ಬಟ್ ಝೀರೋಸ್. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇನ್ ಕೇಸ್ ಆಫ್ ಸಬ್ಟ್ರಾಕ್ಷನ್ ನಾನು ಏನು ಮಾಡ್ತೀನಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಟರ್ಮ್ ಇನ್ ದ ಸೆಕೆಂಡ್ ಎಕ್ಸ್ಪ್ರೆಷನ್ ಏನು ಬರ್ಕೊಂಡಿದ್ದೀನೋ, ಓಕೆ, ಬರ್ಕೊಂಡಿದ್ದಾಗ ಯಾವ್ದು ಸೆಕೆಂಡ್ ಎಕ್ಸ್ಪ್ರೆಷನ್ ಇದೆಯೋ ಈಚ್ ಆ್ಯಂಡ್ ಎವ್ರಿ ಟರ್ಮ್ದು ಸೈನ್ನ ನಾವು ರಿವರ್ಸ್ ಮಾಡ್ತೀವಿ. ಪ್ಲಸ್ ಇದ್ದರೆ ಅದನ್ನು ಮೈನಸ್ ಮಾಡ್ತೀವಿ, ಮೈನಸ್ ಇದ್ದರೆ ಅದನ್ನು ಪ್ಲಸ್ ಮಾಡ್ತೀವಿ. ನೀವಾಗಲೇ ಇದನ್ನು ಕಲಿತು ಇದ್ದೀರಾ. ಸೊ ಪ್ಲಸ್ 5x ಇರೋದು ಇಲ್ಲಿ ಮೈನಸ್ ಮಾಡ್ತೀನಿ. ಮೈನಸ್ 4y² ಇರೋದನ್ನು ಪ್ಲಸ್ 4y² ಆಗುತ್ತೆ. ಆ್ಯಂಡ್ ಪ್ಲಸ್ 6y ಇರೋದು ಮೈನಸ್ 6y ಆಗುತ್ತೆ. ಆ್ಯಂಡ್ ಮೈನಸ್ 3 ಇರೋದು ಪ್ಲಸ್ 3 ಆಗುತ್ತೆ. ಏನಕ್ಕೆ ಇದರ ಅರ್ಥ ಏನು ಅಂತ ಫಸ್ಟ್ ನೋಡೋಣ. ಓಕೆ, 7x² ಮೈನಸ್ 5x² ಮಾಡಬೇಕೀಗ. ಇಲ್ಲಿ ಏನು ಸೈನ್ಸ್ ಹಾಕಿನೋ ಐ ಶುಡ್ ಕನ್ಸಿಡರ್ ದೋಸ್ ಸೈನ್ಸ್ ವೈಲ್ ಪರ್ಫಾರ್ಮಿಂಗ್ ದಿ ಆಪರೇಷನ್. ಈಗ 7x² ಮೈನಸ್ 5x² ಎಷ್ಟಾಗುತ್ತೆ? ಪ್ಲಸ್ 2x². ಓಕೆ, ಮೈನಸ್ 4xy ಇಲ್ಲಿ ಏನೂ ಇಲ್ಲ, ಸೊ ಇಲ್ಲಿ ಪ್ಲಸ್ 0 ಅಂತಾನೆ ತೊಗೊಳ್ಬೋದು. ಪ್ಲಸ್ 0 ಮೈನಸ್ 0 ಬೋತ್ ಅದೇ ಸೇಮ್ ಥಿಂಗ್, ಸೊ ಇಟ್ ಡಸಂಟ್ ಮ್ಯಾಟರ್. ಸೊ ಏನಿದೆಯೋ ಅದನ್ನೇ ರಿಟೈನ್ ಮಾಡಬೇಕು. ಓಕೆ, 8y² ಪ್ಲಸ್ 4y². ವೆರಿ ಕೇರ್ಫುಲ್, ನೀವು ಮರ್ತೋಗಿ ಮೈನಸ್ 4y² ಮಾಡಿಬಿಡಿ. ದಿಸ್ ಕ್ಯಾನ್ ಹ್ಯಾಪನ್. ನಾವು ಸಾಲ್ವ್ ಮಾಡ್ತಿರುವಾಗ ಈ ಸೈನನ್ನು ನೋಡ್ಬಿಟ್ಟು ಡೈರೆಕ್ಟಾಗಿ ಅದನ್ನೇ ಯೂಸ್ ಮಾಡ್ಬೋದು. ಬಟ್ ಕೆಳಗೆ ಏನಿದೆಯೋ ಇದನ್ನು ಬೇಕಾದ್ರೆ ದೊಡ್ಡದಾಗಿನೇ ಬರ್ಕೊಳ್ಳಿ. ಎನ್ಶೋರ್ ಟು ಯೂಸ್ ದ ಸೈನ್ ಇನ್ ದ ಬ್ರ್ಯಾಕೆಟ್. 8y² ಪ್ಲಸ್ 4y², ಸೊ ಪ್ಲಸ್ 12y². ಪ್ಲಸ್ 5x ಅದ್ರ ಕೆಳಗೆ ಏನಿಲ್ಲ, ಸೊ ಪ್ಲಸ್ 5x ಏನೇ. ಮೈನಸ್ 3y ಮೈನಸ್ 6y, ಸೊ ಎಷ್ಟಾಗುತ್ತೆ? ಮೈನಸ್ 9y. ಆ್ಯಂಡ್ ಮೈನಸ್ 3 ಇರೋದು ಪ್ಲಸ್ 3 ಆಗಿದೆ, ಸೊ ಐ ವಿಲ್ ರಿಟೈನ್ ಇಟ್ ಲೈಕ್ ದ್ಯಾಟ್, ಪ್ಲಸ್ 3. ಸೊ ಇದು ನನ್ನ ಫೈನಲ್ ಆನ್ಸರ್. ಸೊ ಸಬ್ಟ್ರಾಕ್ಷನಲ್ಲಿ ಇದ್ದಾಗ ಬಿ ವೆರಿ ಕೇರ್ಫುಲ್. ಫಸ್ಟ್ ನಾವು ಏನು ಐಡೆಂಟಿಫೈ ಮಾಡಬೇಕು, ಯಾವ ನಂಬರಿಂದ ಯಾವುದನ್ನು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂತ ನೋಡಬೇಕು. ಆ್ಯಂಡ್ ಯಾರು ನಾನು ಸೆಕೆಂಡ್ ಎಕ್ಸ್ಪ್ರೆಷನ್ ತೊಗೊಳ್ತೀನೋ ಅದರ ಸೈನ್ಸನ್ನು ಚೇಂಜ್ ಮಾಡಬೇಕು. ಆ ಸೈನ್ಸನ್ನು ಚೇಂಜ್ ಮಾಡಿದ್ಮೇಲೆ ವಿ ಶುಡ್ ಪರ್ಫಾರ್ಮ್ ದಿ ಅರಿಥ್ಮೆಟಿಕ್ ಆಪರೇಷನ್ ಆ್ಯಂಡ್ ದೆನ್ ವಿಲ್ ಗೆಟ್ ದ ಫೈನಲ್ ಆನ್ಸರ್. ಸೊ ಇದು ನಮ್ಮ ಫೈನಲ್ ಆನ್ಸರ್. ಸಬ್ಟ್ರಾಕ್ಷನಲ್ಲಿ ನಾವು ಏನು ಕೇರ್ಫುಲ್ಲಾಗಿ ಮಾಡಬೇಕು ಅಂದರೆ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಯಾವ ಎಕ್ಸ್ಪ್ರೆಷನಿಂದ ಯಾವ ಎಕ್ಸ್ಪ್ರೆಷನ್ ಸಬ್ಟ್ರಾಕ್ಟ್ ಮಾಡ್ತಾ ಇವಿ ಅಂತ. ಅದಾದಮೇಲೆ ಬರ್ಕೊಂಡ್ಮೇಲೆ ಒಂದ್ರ ಕೆಳಗೆ ಇನ್ನೊಂದನ್ನು ವಿ ಶುಡ್ ಇನ್ ದ ಸೆಕೆಂಡ್ ಎಕ್ಸ್ಪ್ರೆಷನ್ ಯಾವ್ದು ಕೆಳಗೆ ಬರ್ದಿದ್ದೀವೋ ಈಚ್ ಟರ್ಮ್ ಅದು ಸೈನ್ಸನ್ನು ನಾವು ರಿವರ್ಸ್ ಮಾಡಬೇಕು. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಆ್ಯಂಡ್ ದೆನ್ ನಾವು ಅರಿಥ್ಮೆಟಿಕಲಿ ಇದನ್ನು ಸಾಲ್ವ್ ಮಾಡಿಬಿಟ್ಟು ವಿ ಗೆಟ್ ದ ಫೈನಲ್ ಆನ್ಸರ್. ಇವಾಗ ಎಕ್ಸಸೈಸ್ 1 ಸಾಲ್ವ್ ಮಾಡೋಣ ಈ ಚಾಪ್ಟರ್ದು. ಫಸ್ಟ್ ಎಕ್ಸಸೈಸ್ಲಿ ದೇ ಆರ್ ಸೇಯಿಂಗ್ ಐಡೆಂಟಿಫೈ ದ ಟರ್ಮ್ಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್. ಇದಾಗಲೇ ನೋಡಿದ್ದೀವಿ, ಸೊ ವೆರಿ ಕ್ವಿಕ್ಲಿ ಸಾಲ್ವ್ ಮಾಡೋಣ. ಫಸ್ಟ್ ಒನ್ನಲ್ಲಿ ಐಡೆಂಟಿಫೈ ದ ಟರ್ಮ್ಸ್. ಎಷ್ಟು ಟರ್ಮ್ಸ್ ಇದೆ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನಲ್ಲಿ? ವಿ ಹ್ಯಾವ್ ಇದು ಒಂದು ಟರ್ಮು ಆ್ಯಂಡ್ ಇದು ಒಂದು ಟರ್ಮು. ಸೊ ಟರ್ಮ್ಸ್ ಏನಾಗುತ್ತೆ? ದ ಟರ್ಮ್ಸ್ ಆರ್ 5xyz² ಆ್ಯಂಡ್ ಇನ್ಯಾವುದಿರೋದು ಟರ್ಮು ಮೈನಸ್ 3zy. ಓಕೆ, ಕೋಎಫಿಷಿಯಂಟ್ಸ್ ಏನು ಇದರಲ್ಲಿ? ವಿ ಆಲ್ರೆಡಿ ಸಾ ವೇರಿಯಬಲ್ಸ್ ಬಿಟ್ಟು ಏನು ನ್ಯೂಮೆರಿಕಲ್ ವ್ಯಾಲ್ಯೂ ಇದೆಯೋ ದ್ಯಾಟ್ ಇಸ್ ಮೈ ಕೋಎಫಿಷಿಯಂಟ್. ಸೊ ಕೋಎಫಿಷಿಯಂಟ್ ಏನಾಗುತ್ತೆ?
ಇದ್ರದ್ದು 5 ಆಗುತ್ತೆ ಆ್ಯಂಡ್ ಇದ್ರದ್ದು ಏನಾಗುತ್ತೆ -3. ಓಕೆ, ಸೆಕೆಂಡ್ ಒನ್ ನೋಡೋಣ. ಟರ್ಮ್ಸ್ ಯಾವುದಾದು? ಇನ್ ದ ಸೆಕೆಂಡ್ ಒನ್ ಟರ್ಮ್ಸ್ ಇರೋದು, ಸೊ ನಾನು ಜಸ್ಟ್ ಟಿ ಅಂತ ಹಾಕ್ತೀನಿ. ದ ಟರ್ಮ್ಸ್ ಆರ್ ಗೋಯಿಂಗ್ ಟು ಬಿ 1x ಆ್ಯಂಡ್ x². ಕೋಎಫಿಷಿಯಂಟ್ಸ್ ಏನಾಗುತ್ತೆ ಇದ್ರದ್ದು? ಸೊ ಒಂದು ಕೋಎಫಿಷಿಯಂಟ್ 1 x ಕೋಎಫಿಷಿಯಂಟ್ ಏನು? x is nothing but 1x and x² is nothing but 1x². ಸೊ ಅದು ಎರಡರ ಕೋಎಫಿಷಿಯಂಟ್ಸು 1 and 1. ಥರ್ಡ್ ಒನ್ ನೋಡೋಣ. ಸೊ ಬೈ ನಾವು ನಿಮಗೆ ಗೊತ್ತಿರಬೇಕು ಏನು ಟರ್ಮ್ಸ್ ಯಾವುದಾದು ಅಂತ. ಸೊ ದ ಟರ್ಮ್ಸ್ ಆರ್ ಗೋಯಿಂಗ್ ಟು ಬಿ 4x² y². Minus and very important, we should also consider the minus. -4x² y² z² and z². So 3 different terms ಇದೆ. ಕೋಎಫಿಷಿಯಂಟ್ಸ್ ಏನಾದ್ರದ್ದು? ನ್ಯೂಮೆರಿಕಲ್ ಪಾರ್ಟ್ ಆಫ್ 4x² y² ಏನು? 4. ನೆಕ್ಸ್ಟು ಇದ್ರದ್ದು ನ್ಯೂಮೆರಿಕಲ್ ಪಾರ್ಟ್ ಏನು? -4 ಆ್ಯಂಡ್ z² ನ್ಯೂಮೆರಿಕಲ್ ಪಾರ್ಟ್ 1. ಓಕೆ, ಫೋರ್ತ್ ಒನ್ ನೋಡೋಣ. ಫೋರ್ತ್ ಒನ್ನಲ್ಲಿ ಏನೇನಿದೆ ನನ್ನ ಟರ್ಮ್ಸು? 3 -pq, qr ಆ್ಯಂಡ್ -rp. ಸೊ ಆಲ್ ದ ಮೈನಸ್ ಸೈನ್ಸನ್ನು ಕನ್ಸಿಡರ್ ಮಾಡಬೇಕು. ಸೊ ಮೈ ಟರ್ಮ್ಸ್ ಆರ್ 3 -pq, qr ಆ್ಯಂಡ್ -rp. ಇದೆಲ್ಲ ಟರ್ಮ್ಸ್. ಓಕೆ, ನಾನು ಟಿ ಅಂತ ಬರೆದಿಲ್ಲ, ಅಷ್ಟೇ ಜಾಗ ಇಲ್ಲ. ಕೋಎಫಿಷಿಯಂಟ್ಸ್ ಏನು ಇವಾಗ? 3ದು ಕೋಎಫಿಷಿಯಂಟ್ ಇಸ್ 3. -pq ಇದ್ರ ಕೋಎಫಿಷಿಯಂಟ್ ಏನು? ವೆರಿ ಇಂಪಾರ್ಟೆಂಟ್ ಇದು. 1pq ಅಂತ ನಮಗೆ ಗೊತ್ತು. ಓಕೆ, ನ್ಯೂಮೆರಿಕಲ್ ವ್ಯಾಲ್ಯೂ ಇಸ್ 1. ಬಟ್ ಈ ಮೈನಸ್ ಸೈನನ್ನು ವಿ ಶುಡೆಂಟ್ ಫರ್ಗೆಟ್. ಸೊ ಇಟ್ಸ್ ಗೋಯಿಂಗ್ ಟು ಬಿ 3 -1 +1 ಆ್ಯಂಡ್ -1. ಯಾಕೆ +1? ಯಾಕೆ ಬರೀ QR ಇದೆ. ಆ್ಯಂಡ್ -1 ಯಾಕೆ? -rp ಇದೆ. ಸೊ 3 -1 1 ಆ್ಯಂಡ್ -1 ಆರ್ ದ ರೆಸ್ಪೆಕ್ಟಿವ್ ಕೋಎಫಿಷಿಯಂಟ್ಸ್ ಆಫ್ ದೀಸ್ ಟರ್ಮ್ಸ್. ಓಕೆ, ಫಿಫ್ತ್ ಒನ್ ನೋಡೋಣ. ಫಿಫ್ತ್ ಒನ್ನಲ್ಲಿ ವಾಟ್ ಆರ್ ದ ಡಿಫ್ರೆಂಟ್ ಟರ್ಮ್ಸ್? ಸೊ ನನ್ನ ಟರ್ಮ್ಸ್ ಏನಾಗುತ್ತೆ? x/2 ಒಂದು ಟರ್ಮ್ ಆಯಿತು. ಓಕೆ, y/2 ಇನ್ನೊಂದು ಟರ್ಮ್ ಆಯಿತು. ಆ್ಯಂಡ್ -xy is my third term. And what are its coefficients? x/2 coefficient 1/2. ಏನಕ್ಕೆ 1/2? x/2 is nothing but 1/2 into x. ಆ 1 just now usually represent ಮಾಡಲ್ಲ ಅಷ್ಟೇ. 1/2 is actually the coefficient. Okay, ಇದರ coefficient ಏನಾಯಿತು? y/2 coefficient is also 1/2. and -xy coefficient is -1. ಸಿಕ್ಸ್ತ್ ಒನ್ ನೋಡೋಣ. ಸಿಕ್ಸ್ತ್ ಒನ್ನಲ್ಲಿ ಟರ್ಮ್ಸ್ ಏನು? ಸೊ ಇಲ್ಲಿ ಡೆಸಿಮಲ್ಸ್ ಇದೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೇಮ್ ಪ್ರಾಸೆಸ್ ಫಾಲೋ ಮಾಡೋಣ. ಟರ್ಮ್ಸ್ ಇವಾಗ ನಂದು 0.3a -0.6ab ಆ್ಯಂಡ್ 0.5b. ದೀಸ್ ಆರ್ ಮೈ ಟರ್ಮ್ಸ್. ಆ್ಯಂಡ್ ವಾಟ್ ಆರ್ ಮೈ ಕೋಎಫಿಷಿಯಂಟ್ಸ್? ಇವಾಗ ನ್ಯೂಮೆರಿಕಲ್ ವ್ಯಾಲ್ಯೂ ಏನು? ನ್ಯೂಮೆರಿಕಲ್ ವ್ಯಾಲ್ಯೂ ಈ ಟರ್ಮ್ ಅದು 0.3. ದಟ್ ಈಸ್ ಅ ನ್ಯೂಮೆರಿಕಲ್ ವ್ಯಾಲ್ಯೂ ತಾನೆ. ಇದ್ರದ್ದು 0.6 ಆ್ಯಂಡ್ ಇದ್ರದ್ದು 0.5. ಸೊ ಐ ಹೋಪ್ ಇದರಿಂದ ನಿಮಗೆ ಟರ್ಮ್ಸ್ ಮತ್ತು ಕೋಎಫಿಷಿಯಂಟ್ಸ್ ಮೇಲೆ ಇನ್ನೂ ಕ್ಲಾರಿಟಿ ಸ್ವಲ್ಪ ಸಿಕ್ಕಿದೆ. ಸೆಕೆಂಡ್ ಕ್ವೆಶನ್ ನೋಡೋಣ. ಸೆಕೆಂಡ್ ಕ್ವೆಶನಲ್ಲಿ ಇದರ್ ಸೇಯಿಂಗ್ ಕ್ಲಾಸಿಫೈ ದ ಫಾಲೋಯಿಂಗ್ ಪಾಲಿನಾಮಿಯಲ್ಸ್ ಆ್ಯಸ್ monomials, binomials or trinomials, and which of these do not fit in any of the above 3 categories. ಸೊ ಎಷ್ಟೋ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ನಾವೇನು ನೋಡಬೇಕು? ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ನೋಡಬೇಕು. ಬೇಸ್ಡ್ ಆನ್ ನಂಬರ್ ಆಫ್ ಟರ್ಮ್ಸ್ ವಿ ನೋ ದ್ಯಾಟ್ 1 ಟರ್ಮ್ ಇದ್ದರೆ ಇಟ್ಸ್ ಅ ಮೊನಾಮಿಯಲ್, 2 ಟರ್ಮ್ಸ್ ಇದ್ದರೆ ಇಟ್ ಇಸ್ ಅ ಬೈನಾಮಿಯಲ್, ಆ್ಯಂಡ್ ಇಫ್ ದರ್ ಆರ್ 3 ಟರ್ಮ್ಸ್ ಇಟ್ಸ್ ಅ ಟ್ರೈನಾಮಿಯಲ್. 3ಗಿಂತ ಜಾಸ್ತಿ ಟರ್ಮ್ಸ್ ಇದ್ದರೆ ಇಟ್ ಡಸ್ ನಾಟ್ ಫಿಟ್ ಇನ್ ಟು ಎನಿ ಆಫ್ ದೀಸ್ ಕ್ಯಾಟಗರೀಸ್. ಸೊ ಮೊನಾಮಿಯಲ್ ಯಾವುದಾಗುತ್ತೆ? ಅಥವಾ ನಾನು ಏನು ಮಾಡ್ತೀನಿ ಅಂದರೆ, ನಾನು ಮೊನಾಮಿಯಲ್ ಅಂತ ಇಲ್ಲಿ ಹಾಕ್ಕೊಳ್ತೀನಿ, ಬೈನಾಮಿಯಲ್ ಅಂತ ಹಾಕ್ಕೊಳ್ತೀನಿ, ಟ್ರೈನಾಮಿಯಲ್ ಅಂತ ಹಾಕ್ಕೊಡ್ತೀನಿ. ಯಾವ್ದಾದ್ರು ಫಿಟ್ ಆಗಲ್ವೋ ಅದನ್ನು ಸರ್ಕಲ್ ಮಾಡ್ತೀನಿ. ಓಕೆ, ಸೊ ಮೊನಾಮಿಯಲ್ ಯಾವುದಾಗುತ್ತೆ? ಅಥವಾ 1 by 1 ಫಸ್ಟ್ ಟರ್ಮ್ಸ್ ಎಕ್ಸ್ಪ್ರೆಷನ್ಸ್ ನೋಡೋಣ, ದೆನ್ ವಿಲ್ ಟ್ರೈ ಟು ಕ್ಲಾಸಿಫೈ ಇಟ್. x plus y. How many terms are there? x is first term, y is the second term. 2 terms are there, so ಇದು ಬೈನಾಮಿಯಲ್ ಆಯಿತು. ನಾನು ಬ್ರ್ಯಾಕೆಟ್ ಹಾಕ್ತೀನಿ so that we know that it's a separate term, separate expression, sorry. 1000 ಏನು? It has 1 term. So 1 term ಅಂದರೆ it's a monomial. Okay. x plus x square plus x cube plus x power 4.
ಎಷ್ಟು ಟರ್ಮ್ಸ್ ಇದೆ 1 2 3 4 ಟರ್ಮ್ಸ್ ಇದೆ. ಸೊ ಇಟ್ ಡಸ್ ನಾಟ್ ಫಿಟ್ ಇನ್ ಟು ಮೊನಾಮಿಯಲ್ ಬೈನಾಮಿಯಲ್ ಆರ್ ಟ್ರೈನಾಮಿಯಲ್. ಸೊ ಇದಕ್ಕೆ ನಾನು ಡಸ್ ನಾಟ್ ಫಿಟ್, ಸೊ ಇದನ್ನು ಸೆಪ್ರೇಟಾಗಿ ಸರ್ಕಲ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಎಕ್ಸ್ಪ್ರೆಷನ್ ನೋಡೋಣ. 7 + y + 5x. ಕೇರ್ಫುಲ್ಲಾಗಿ ನೋಡಿ, ಕಾಮಾ ಎಲ್ಲಿ ಬರುತ್ತೋ ದಟ್ ಮೀನ್ಸ್ ದಟ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಸ್ಟಾಪ್ ಆಗಿದೆ ಅಂತ. ಸೊ 7 + y + 5x, ಇಟ್ ಹ್ಯಾಸ್ 3 ಟರ್ಮ್ಸ್, ಸೊ ಇಟ್ಸ್ ಅ ಟ್ರೈನಾಮಿಯಲ್. ಓಕೆ, 2y - 3y². ಎಷ್ಟು ಟರ್ಮ್ಸ್ ಇದೆ 2y ಆ್ಯಂಡ್ -3y². 2 ಟರ್ಮ್ಸ್ ಇದೆ, ಸೊ ಇಟ್ಸ್ ಅ ಬೈನಾಮಿಯಲ್. ಓಕೆ, ನೆಕ್ಸ್ಟ್ ಒನ್ ನೋಡೋಣ. 2y - 3y² + 4y³. ಸೊ 2y - 3y² 4y³. 3 ಟರ್ಮ್ಸ್ ಇದೆ, ಸೊ ದಿಸ್ ಇಸ್ ಅ ಟ್ರೈನಾಮಿಯಲ್. ಓಕೆ, ನೆಕ್ಸ್ಟ್ ಎಕ್ಸ್ಪ್ರೆಷನ್ ಯಾವುದಿರೋದು 5x - 4y + 3xy. ಸೊ ಹೌ ಮೆನಿ ಟರ್ಮ್ಸ್ ಅದೇ 3 ಟರ್ಮ್ಸ್ ಅದೇ, ಸೊ ಇಟ್ಸ್ ಅ ಟ್ರೈನಾಮಿಯಲ್. ಟಿ ಅಂತ ಹಾಕ್ತೀನಿ, ಇಲ್ಲಿ ಜಾಗ ಇಲ್ಲ ಬರೆಯೋಕ್ಕೆ. ಇಲ್ಲಿ 4z - 15z². ಹೌ ಮೆನಿ ಟರ್ಮ್ಸ್ ಅದೇ 2 ಟರ್ಮ್ಸ್, ಸೊ ಇಟ್ಸ್ ಅ ಬೈನಾಮಿಯಲ್. ಓಕೆ, ಇಲ್ಲಿ ಏನಿರೋದು AB + BC + CD + DA. ಹೌ ಮೆನಿ ಟರ್ಮ್ಸ್ ಆರ್ ದೇರ್ 4 ಡಿಫ್ರೆಂಟ್ ಟರ್ಮ್ಸ್ ಆರ್ ದೇರ್. ಸೊ ಇದನ್ನು ಯಾವ ಕ್ಯಾಟಗರಿಲೂ ಫಿಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಟೋಟ್ಲಿ 4 ಟರ್ಮ್ಸ್ ಇದೆ. ನೆಕ್ಸ್ಟ್ ಏನಿರೋದು PQR. PQR ಅಂದರೆ ಏನು? ದಟ್ ಇಸ್ ಜಸ್ಟ್ 1 ಟರ್ಮ್. ಸೊ ಇದು ಮೊನಾಮಿಯಲ್. PQR ಇಲ್ಲಿ ಬರ್ಕೊಳ್ಬೋದು. ಓಕೆ, P²Q + PQ². ಹೌ ಮೆನಿ ಟರ್ಮ್ಸ್ 2 ಟರ್ಮ್ಸ್, ಸೊ ಇಟ್ಸ್ ಅ ಬೈನಾಮಿಯಲ್. 2P + 2Q 2 ಟರ್ಮ್ಸ್, ಸೊ ಇದೂ ಬೈನಾಮಿಯಲ್. ಸೊ ಐ ಹೋಪ್ ಇದರಿಂದ ನಿಮಗೆ ಮೊನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಆ್ಯಂಡ್ 3ಗಿಂತ ಜಾಸ್ತಿ ಇದ್ದಾಗ ಇಟ್ಸ್ ಅ ಪಾಲಿನಾಮಿಯಲ್, ಅಥವಾ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಯಾವ 3 ಕ್ಯಾಟಗರೀಸ್ಗೂ ಫಿಟ್ ಆಗ್ತಿಲ್ಲ ಅಂತ ಕೇಳ್ತೀರಾ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಹೇಗೆ ಇದನ್ನು ಕ್ಯಾಟಗರೈಸ್ ಮಾಡ್ತೀವಿ ಅಂತ. ಥರ್ಡ್ ಕ್ವೆಶನ್ ನೋಡೋಣ. ಇಲ್ಲಿ ನಮಗೆ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಸೆಡ್ ಆ್ಯಡ್ ದ ಫಾಲೋಯಿಂಗ್. ಸೊ ನಾನು ಇದರಲ್ಲಿ ಫಸ್ಟ್ ಒನ್, ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನ್ ಮಾಡ್ತೀನಿ. ಫಸ್ಟ್ ಒನ್ ನೋಡೋಣ. ನಾನು ಏನು ಹೇಳಿರೋದು, ವಿ ವಿಲ್ ರೈಟ್ ದಿ ಎಕ್ಸ್ಪ್ರೆಷನ್ಸ್ ಒನ್ ಬಿಲೋ ದಿ ಅದರ್ ಬೇಸ್ಡ್ ಆನ್ ದ ವೇರಿಯಬಲ್ಸ್ ಅಲ್ಲ. ಸೊ ಇಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್ ಕೊಟ್ಟಿರೋದು AB - BC. ಓಕೆ, ಸೆಕೆಂಡ್ ಎಕ್ಸ್ಪ್ರೆಷನ್ ಕೊಟ್ಟಿರೋದು BC - CA. ಆ್ಯಂಡ್ ಥರ್ಡ್ ಕೊಟ್ಟಿರೋದು CA - AB. ಸೊ ಇಲ್ಲಿ -AB. ಬಿ ವೆರಿ ಕೇರ್ಫುಲ್, ಸೈನ್ಸನ್ನು ವಿ ಹ್ಯಾವ್ ಟು ರಿಟೇನ್, ಅದು ಸೈನ್ಸನ್ನು ಮರಿಕೊಡ್ದು. ಓಕೆ, ಆ್ಯಡ್ ಅಂತ ಇದೆ, ಸೊ ವಿ ಡೋಂಟ್ ಹ್ಯಾವ್ ಟು ರಿವರ್ಸ್ ಎನಿ ಸೈನ್. AB - AB 0, -BC + BC 0, -CA + CA 0. ಸೊ ಆನ್ಸರ್ ನನಗೇನು 0 + 0 + 0 is equal to 0. ಸೊ ನನ್ನ ಫೈನಲ್ ಆನ್ಸರ್ 0. ಓಕೆ, ಸೆಕೆಂಡ್ ಒನ್ ನೀವೇ ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಅಥವಾ ಯು ಕ್ಯಾನ್ ಮೆಸೇಜಸ್ ಆನ್ ವಾಟ್ಸ್ಆ್ಯಪ್. ಥರ್ಡ್ ಒನ್ ನೋಡೋಣ. ಸಿಮಿಲರ್ಲಿ ನಾನು 2p²q² - 3pq + 4. ಫಸ್ಟ್ ಎಕ್ಸ್ಪ್ರೆಷನ್. ಸೆಕೆಂಡ್ ಎಕ್ಸ್ಪ್ರೆಷನ್ ಏನು 5 ಅಂದರೆ ಇಲ್ಲಿ +5. ಸೊ ಇಲ್ಲಿ ಪ್ಲಸ್ ಅಂತ ಹಾಕ್ಕೊಡ್ತೀನಿ. +7pq. ಸೊ +7pq. ಓಕೆ, -3p²q². ಸೊ ಮೈನಸ್ ವೆರಿ ಇಂಪಾರ್ಟೆಂಟ್, ಡೋಂಟ್ ಫರ್ಗೆಟ್ ದಟ್. ಸೊ ಯಾಕೆ ಹಿಂಗೆ ಮಾಡ್ತಾ ಇವಿ? ಸೊ ದಟ್ ವಿ ವಾಂಟ್ ಲೈಕ್ ಟರ್ಮ್ಸ್. ಆ್ಯಂಡ್ ಲೈಕ್ ಟರ್ಮ್ಸ್ ಏನು? ಸೇಮ್ ವೇರಿಯಬಲ್, ಸೇಮ್ ಪವರ್. ಓನ್ಲಿ ದೆನ್ ಕೆನ್ ವಿ ಆ್ಯಡ್ ಆರ್ ಸಬ್ಟ್ರಾಕ್ಟ್. 2p²q² - 3p²q². ಎಷ್ಟಾಗುತ್ತೆ? -1p²q². ಇಲ್ಲೇನಾಗುತ್ತೆ? -3pq + 7pq. ಸೊ +4pq. +4 + 5 is equal to +9. ಸೊ ದಿಸ್ ಇಸ್ ಮೈ ಫೈನಲ್ ಆನ್ಸರ್. ಸೊ ಫೋರ್ತ್ ಒನ್ಗೆ ನೀವು ಬೇಕಾದರೆ ಒಂದರ ಕೆಳಗೆ ಇನ್ನೊಂದು ಎಕ್ಸ್ಪ್ರೆಷನ್ ಬರ್ಕೊಂಡ್ಬಿಟ್ಟು ಯು ಕ್ಯಾನ್ ಸಾಲ್ವ್ ಇಟ್. ಆರ್ ನೀವು ಡೈರೆಕ್ಟಾಗಿ ಒಂದು ಲೈನಲ್ಲೇ ಬರ್ಕೊಂಡ್ಬಿಟ್ಟು ಯು ಕ್ಯಾನ್ ಆ್ಯಡ್ ಆಲ್ ದ ಲೈಕ್ ಟರ್ಮ್ಸ್ ಆ್ಯಂಡ್ ರಿಟೇನ್ ದಿ ಅನ್ಲೈಕ್ ಟರ್ಮ್ಸ್. ಹೇಗೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಇಸ್ L² + M². ಇಲ್ಲಿ ಎಲ್ಲೂ ಸಬ್ಟ್ರಾಕ್ಷನ್ ಸಿಂಬಲ್ ಇಲ್ಲ, ಸೊ ಐ ಡೋಂಟ್ ಹ್ಯಾವ್ ಟು ಯೂಸ್ ಎನಿ ಬ್ರ್ಯಾಕೆಟ್ಸ್ ಹಿಯರ್. ಸೊ ಕೇರ್ಫುಲ್ಲಾಗಿ ನೋಡಿ, ಇಲ್ಲಿ ಬರೀ ಇದನ್ನು ಆ್ಯಡ್ ವಿತ್ ದಿಸ್, ಆ್ಯಡ್ ವಿತ್ ದಿಸ್, ಆ್ಯಡ್ ವಿತ್ ದಿಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. +M² + N²
ಪ್ಲಸ್ n ಸ್ಕ್ವೇರ್ ಪ್ಲಸ್ l ಸ್ಕ್ವೇರ್. ಸೊ ನೀವು ಕೇರ್ಫುಲ್ಲಾಗಿ ಸಿಂಬಲ್ಸ್ನೆಲ್ಲ ಬರ್ಕೊಳ್ಳಿ ಸೊ ದಟ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಪ್ಲಸ್ 2lm ಪ್ಲಸ್ 2mn ಪ್ಲಸ್ 2nl. ಓಕೆ, ಇಲ್ಲಿ ಎಲ್ ಸ್ಕ್ವೇರ್ ಇದೆ. ಇಸ್ ದೇರ್ ಎನಿ ಅದರ್ ಟರ್ಮ್ ವಿತ್ ಎಲ್ ಸ್ಕ್ವೇರ್? ಎಸ್, ಇದು. ಸೊ ಐಲ್ ಆ್ಯಡ್ ಬೋತ್ ದ ಎಲ್ ಸ್ಕ್ವೇರ್ಸ್. ಎಲ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಮಾಡಿದಾಗ 2l ಸ್ಕ್ವೇರ್. ಓಕೆ, m ಸ್ಕ್ವೇರ್ ಇದೆ. ಇಸ್ ದೇರ್ ಎನಿ ಅದರ್ m ಸ್ಕ್ವೇರ್? ಎಸ್. ಸೊ m ಸ್ಕ್ವೇರ್ ಪ್ಲಸ್ m ಸ್ಕ್ವೇರ್ ಇಸ್ ಈಕ್ವಲ್ ಟು 2m ಸ್ಕ್ವೇರ್. n ಸ್ಕ್ವೇರ್ ನೆಕ್ಸ್ಟ್ ಇದೆ ಆ್ಯಂಡ್ ಇಲ್ಲೂ n ಸ್ಕ್ವೇರ್ ಇದೆ. ಸೊ ಪ್ಲಸ್ 2n ಸ್ಕ್ವೇರ್. 2lm ಇದೆ. ಇಲ್ಲಿ ಯಾವುದಾದ್ರೂ ಎಲ್ ಎಮ್ ಇದೆಯಾ? ಇಲ್ಲ. ಇಲ್ಲಿ ಎಮ್ ಎನ್ ಇದೆ, ಇಲ್ಲಿ ಎನ್ ಎಲ್ ಇದೆ. ಸೊ ಇದು ಈ ಮೂರೂ ಲೈಕ್ ಟರ್ಮ್ಸ್ ಅಲ್ಲ. ಐ ಕಾಂಟ್ ಆ್ಯಡ್ ಎನಿ ಆಫ್ ಇಟ್ ಬಿಕಾಸ್ ದ ವೇರಿಯಬಲ್ಸ್ ಆರ್ ಡಿಫ್ರೆಂಟ್. ಇಲ್ಲಿ ಎಲ್ ಎಮ್, ಇಲ್ಲಿ ಎಮ್ ಎನ್, ಅಲ್ಲಿ ಎನ್ ಎಲ್. ಸೊ ಐಲ್ ರಿಟೈನ್ ಆಲ್ ದೋಸ್ ಟರ್ಮ್ಸ್. 2mn ಪ್ಲಸ್ 2nl. ಓಕೆ, ನಾನು ಬೇಕಾದರೆ ಹೀಗೆ ಬಿಡ್ಬೋದು, ಬಟ್ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ವಿ ಸಿಂಪ್ಲಿಫೈ ಇಟ್ ಆ್ಯಂಡ್ ದೆನ್ ವಿ ಲೀವ್ ಇಟ್. ಸೊ ಎಲ್ಲ ಟರ್ಮ್ಸಲ್ಲೂ 2 ಕಾಮನ್ ಇದೆ. ಸೊ ಐ ಕ್ಯಾನ್ ಟೇಕ್ 2 ಕಾಮನ್ ಔಟ್ ಸೈಡ್ ಆ್ಯಂಡ್ ರೈಟ್ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಎಮ್ ಪ್ಲಸ್ ಎಮ್ ಎನ್ ಪ್ಲಸ್ ಎನ್. ಓಕೆ, ಸೊ ಇದು ನನ್ನ ಫೈನಲ್ ಆನ್ಸರ್. 4th ಕ್ವೆಶನ್ ಇಲ್ಲಿ ಸಬ್ಟ್ರಾಕ್ಷನ್ ಆಯಿತಾ. ಆ್ಯಂಡ್ ಇಲ್ಲಿ ನಾನು ಬಿ ಆ್ಯಂಡ್ ಸಿ ಸಾಲ್ವ್ ಮಾಡ್ತೀನಿ. ಸಬ್ಟ್ರಾಕ್ಷನಲ್ಲಿ ಐ ಟೋಲ್ಡ್ ಯು ಆಲ್ರೆಡಿ ನೀವು ಯಾವುದರಿಂದ ಯಾವುದನ್ನು ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಫಸ್ಟ್ ಕಂಡು ಹಿಡಿಬೇಕು. ಸೊ ಬಿಲಿ 4b ಸಬ್ಟ್ರಾಕ್ಟ್ ಈ ಎಕ್ಸ್ಪ್ರೆಷನ್ ಫ್ರಮ್ ಈ ಎಕ್ಸ್ಪ್ರೆಷನ್. ಓಕೆ, ವಾಟ್ ಡಸ್ ದ್ಯಾಟ್ ಮೀನ್? ಇದನ್ನು ಈ ಎಕ್ಸ್ಪ್ರೆಷನಿಂದ ತೆಗಿಬೇಕು. ಸೊ ದಿಸ್ ಐ ವಿಲ್ ರೈಟ್ ಫಸ್ಟ್. ಆ ಎಕ್ಸ್ಪ್ರೆಷನ್ ಫಸ್ಟ್ ಬರೀತೀನಿ ಅಂದರೆ 5xy minus 2yz minus 2zx plus 10xyz. ಓಕೆ, ಸೆಕೆಂಡ್ ಏನು ಹಾಗೆ ಬರ್ಕೊಳ್ತೀನಿ. ಅದಾದಮೇಲೆ ನಾನು ಸೈನ್ಸ್ನ ರಿವರ್ಸ್ ಮಾಡ್ತೀನಿ. 3xy. ಸೊ ಇಲ್ಲಿ xy ಕೆಳಗೇನೆ 3xy ಬರ್ಕೊಳ್ತೀನಿ. ಪ್ಲಸ್ 5yz. ಸೊ ಇಲ್ಲಿ ಪ್ಲಸ್ 5yz ಮೈನಸ್ 7zx. ಓಕೆ, ಇಲ್ಲಿ ಯಾವ ಟರ್ಮು ಇಲ್ಲ. ಸೊ ಐ ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಪ್ಲಸ್ 0. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು? ಐ ರಿವರ್ಸ್ ಆಲ್ ದ ಸೈನ್ಸ್. ಈ ಪ್ಲಸ್ 3 ಇರೋದು ಮೈನಸ್ 3 ಪ್ಲಸ್ 3xy ಇರೋದು ಮೈನಸ್ 3xy ಆಗುತ್ತೆ. ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ ಆ್ಯಂಡ್ ಇದು ಮೈನಸ್ ಆಗುತ್ತೆ. ನಾವು ಐ ವಿಲ್ ಗೋ ಅಹೆಡ್. 5xy ಮೈನಸ್ 3xy ಎಷ್ಟಾಗುತ್ತೆ? 2xy ಮೈನಸ್ 2yz ಮೈನಸ್ 5yz ಎರಡು ಮೈನಸ್ ಮೈನಸ್. ಸೊ ಏನಾಗುತ್ತೆ? ಮೈನಸ್ 7yz ಮೈನಸ್ 2zx ಪ್ಲಸ್ 7zx. ನೀವು ಮೆಂಟಲಿ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವು ಸೆಪ್ರೇಟಾಗಿ ಬರ್ಕೊಳ್ಬೋದು. ಸೆಪ್ರೇಟಾಗಿ ಹೇಗೆ ಬರ್ಕೊಳ್ತೀನಿ? ಮೈನಸ್ 2zx ಪ್ಲಸ್ 7zx. ಇದನ್ನು ಫಸ್ಟ್ ನೀವು ಸಾಲ್ವ್ ಮಾಡಬೇಕು. ಸೊ ಮೈನಸ್ 2 ಪ್ಲಸ್ 7 ಮೈನಸ್ 2 ಪ್ಲಸ್ 7 ಮಾಡಿದಾಗ ಪ್ಲಸ್ 5zx. ಇದು ಹಾಗೆ ರಿಟೈನ್ ಮಾಡ್ತೀನಿ 10xyz. ಸೊ ದಿಸ್ ಇಸ್ ಮೈ ಫೈನಲ್ ಆನ್ಸರ್. ಸೊ ಮತ್ತೆ ರಿಪೀಟ್ ಮಾಡ್ತಾಯಿನಿ. ಏನು ಅಂದರೆ ಫಸ್ಟ್ ಎಕ್ಸ್ಪ್ರೆಷನ್ ಏನು ಬರ್ಕೊಳ್ತಾ ಇದ್ದೀವೋ ಅದನ್ನು ಹಾಗೆ ಬರಿತೀವಿ ಆ್ಯಂಡ್ ಸೆಕೆಂಡ್ ಎಕ್ಸ್ಪ್ರೆಷನ್ ಏನು ಬರಿತಾ ಇದ್ದೀವೋ ಅದರದ್ದು ಸೈನ್ಸನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಸಿ ಮಾಡೋಣ. ಸಿ ಏನು? ಸಬ್ಟ್ರಾಕ್ಟ್ ಈ ಎಕ್ಸ್ಪ್ರೆಷನ್ ಫ್ರಮ್ ಈ ಎಕ್ಸ್ಪ್ರೆಷನ್. ಸೊ ಸೆಕೆಂಡ್ ಎಕ್ಸ್ಪ್ರೆಷನ್ನ ನಾನು ಫಸ್ಟ್ ಬರ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ನಾವು ಏನು ನೋಟಿಸ್ ಮಾಡಬೇಕು ಅಂದರೆ ಯಾಕೆ ನಾವು ಈ ಸೈನ್ಸ್ ರಿವರ್ಸ್ ಮಾಡ್ತಾಯಿವಿ ಅಂತ. ಏನಾದರೂ ರೀಸನ್ ಅಂದರೆ ಸಪೋಸ್ ಐ ಸೇ ಸಬ್ಟ್ರಾಕ್ಟ್ ಎಕ್ಸ್ ಫ್ರಮ್ 2 ಮೈನಸ್ ವೈ. ಸೊ ಅಥವಾ ನಾನು ಬೇಕಾದ್ರೆ ಎಕ್ಸ್ 1 ಪ್ಲಸ್ ಎಕ್ಸ್ ಫ್ರಮ್ 2 ಮೈನಸ್ ವೈ ಅಂತ ಹೇಳ್ತೀನಿ. ವಾಟ್ ಡಸ್ ದಟ್ ಮೀನ್? ಇಟ್ ಮೀನ್ಸ್ 2 ಮೈನಸ್ ವೈ ಮೈನಸ್ 1 ಪ್ಲಸ್ ಎಕ್ಸ್. ಸೊ 2 ಮೈನಸ್ ವೈ ಹಾಗೆ ಬರ್ಕೊಳ್ತೀನಿ. ಈ ಬ್ರ್ಯಾಕೆಟ್ ಓಪನ್ ಮಾಡಿದಾಗ ಏನಾಗುತ್ತೆ? ಮೈನಸ್ 1 ಮೈನಸ್ ಎಕ್ಸ್ ಆಯಿತು. ಸೊ ದಟ್ಸ್ ವೈ ಒಂದ್ರ ಕೆಳಗೆ ಒಂದು ಬರ್ದಾಗಲೂ ಅಷ್ಟೇ ವಿ ಆರ್ ಜಸ್ಟ್ ಓಪನಿಂಗ್ ದ ಬ್ರ್ಯಾಕೆಟ್ ಅಷ್ಟೇ. ಇದೇನು ಡಿಫ್ರೆಂಟ್ ಮ್ಯಾಜಿಕ್ಕು ಟ್ರಿಕ್ಕು ಆ ಥರ ಅಲ್ಲ. ಬ್ರ್ಯಾಕೆಟ್ ಓಪನ್ ಮಾಡಿದಾಗ ಮೈನಸ್ ಇಲ್ಲಿ ಪ್ಲಸ್ 1 ಇದೆ. ಸೊ ಮೈನಸ್ 1 ಆಯಿತು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಮೈನಸ್ ಎಕ್ಸ್ ಆಯಿತು. ದಟ್ ಈಸ್ ವಾಟ್ ವೇರ್ ಎಸೆನ್ಷಿಯಲಿ ಡೂಯಿಂಗ್. ಸೊ ಇವಾಗ ಥರ್ಡ್ ಕ್ವೆಶನ್ ನೋಡೋಣ. ಸೊ
18 minus 3p minus 11q plus 5pq minus 2pq square plus 5p square q. ಓಕೆ, ಕೇರ್ಫುಲ್ ಆಗಿ ಆರಾಮಾಗಿ ಎಲ್ಲ ಟರ್ಮ್ಸನ್ನು ಕರೆಕ್ಟಾಗಿ ಬರೀರಿ. ನೆಕ್ಸ್ಟ್ 4p square q. ಸೊ ಇಲ್ಲಿ p square q ಎಲ್ಲಿದೆ? ಇಲ್ಲಿದೆ. ಸೊ ಪ್ಲಸ್ 4p square q. ಓಕೆ, ನೆಕ್ಸ್ಟು ಮೈನಸ್ 3pq ಇದೆ. ಮೈನಸ್ 3pq ಇಲ್ಲಿ ಬರ್ಕೊಡ್ತೀನಿ. ಓಕೆ, ನೆಕ್ಸ್ಟು 5pq ಸ್ಕ್ವೇರ್. ಸೊ ಪ್ಲಸ್ 5pq ಸ್ಕ್ವೇರ್. ಈ ಪ್ಲಸ್ಸನ್ನು ವೆರಿ ಇಂಪಾರ್ಟೆಂಟ್, ಪ್ಲಸ್ ಆ್ಯಂಡ್ ಮೈನಸನ್ನು ಬರೀಬೇಕು. ಮೈನಸ್ 8p. ಓಕೆ, ಪ್ಲಸ್ 7q. ಸೊ ಪ್ಲಸ್ 7q ಮೈನಸ್ 10. ಸೊ ಮೈನಸ್ 10ನ ಇಲ್ಲಿ ಬರ್ಕೊಡ್ತೀನಿ. ಓಕೆ, ಡೈರೆಕ್ಟಾಗಿ ಮಾಡ್ತೀವಾ? ಇಲ್ಲ. ವೈ? ವಿ ನೀಡ್ ಟು ಚೇಂಜ್ ದ ಸೈನ್ಸ್. ಸೊ ಇದೇನಾಗುತ್ತೆ? ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಆ್ಯಂಡ್ ಮೈನಸ್. ಓಕೆ, ಇವಾಗ ನೀವು ಸಾಲ್ವ್ ಮಾಡ್ಬೋದು. ಸೊ ಇವಾಗ ಈ ಸ್ಟೆಪ್ಪನ್ನು ನೀವೇ ಸಾಲ್ವ್ ಮಾಡಿಬಿಟ್ಟು ನಿಮಗೆ ಅಕಸ್ಮಾತ್ ಆನ್ಸರ್ ಸಿಕ್ತೋದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಥವಾ ವಾಟ್ಸ್ಆ್ಯಪ್ ಮೆಸೇಜಸ್. ಇವಾಗ ವಿ ವಿಲ್ ಲರ್ನ್ ಮಲ್ಟಿಪ್ಲಿಕೇಶನ್ ಆಫ್ ಡಿಫರೆಂಟ್ ಎಕ್ಸ್ಪ್ರೆಷನ್ಸ್. ನಾವು ಅಡಿಷನ್ ಮಾಡಿದ್ವಿ, ಸಬ್ಟ್ರಾಕ್ಷನ್ ಮಾಡಿದ್ವಿ. ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಾನು ಇವಾಗ ಎಷ್ಟೊಂದು ಡಿಫ್ರೆಂಟ್ ಡಾಟ್ಸ್ ಕಾಣಿಸ್ತಿದೆ ನಿಮ್ಮ ಸ್ಕ್ರೀನ್ ಮೇಲೆ. ಎಷ್ಟು ಡಾಟ್ಸ್ ಇದೆ ಅಂತ ಕೇಳಿದ್ರೆ ಒನ್ ವೇ ಆಫ್ ಡೂಯಿಂಗ್ ಇಟ್ ಇಸ್ ಆಬ್ವಿಯಸ್ಲಿ ಓಕೆ 1 2 3 4 5 6 7 8 9 10 11 12 13 14 15 ಹತ್ರ ಏನೋ ಕೌಂಟ್ ಮಾಡ್ತೀರಾ ಆ್ಯಂಡ್ ಯುಲ್ ಸೇ 15 ಡಾಟ್ಸ್ ಇದೆ ಅಂತ. ಓಕೆ, ಒನ್, ದಿಸ್ ಇಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್. ಸೆಕೆಂಡ್ ಏನು, ನಂಬರ್ ಆಫ್ ಡಾಟ್ಸ್ ಇನ್ಕ್ರೀಸ್ ಮಾಡಿದಾಗ ಹೌ ವಿಲ್ ಯು ಕಂಟಿನ್ಯೂ ಟು ಕೌಂಟ್? ಸೊ ಆಗ ಏನು ಮಾಡ್ತೀನಿ? ಐಲ್ ಸೇ ಓಕೆ ನಂಬರ್ ಆಫ್ ರೋಸ್ ಎಷ್ಟಿದೆ ಇಲ್ಲಿ? ನಂಬರ್ ಆಫ್ ರೋಸ್ ಇರೋದು ಫಸ್ಟ್ ರೋ, ಸೆಕೆಂಡ್ ರೋ ಆ್ಯಂಡ್ ಥರ್ಡ್ ರೋ. ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? 1 2 3 4 5. ಸೊ ಏನು ಮಾಡ್ಬೋದು? ವಿ ಕ್ಯಾನ್ ಡೂ 3 into 5. ಸೊ 3 into 5 ಮಾಡಿದ್ರೆ ಐ ವಿಲ್ ಅಗೇನ್ ಗೆಟ್ 15. 3 ಟೈಮ್ಸ್ ನಾನು 5 ಆ್ಯಡ್ ಮಾಡ್ತಾಯಿನಿ, ರೈಟ್? ಅಥವಾ 5 ಟೈಮ್ಸ್ ನಾನು 3 ಆ್ಯಡ್ ಮಾಡ್ತಾಯಿನಿ. ಮಲ್ಟಿಪ್ಲಿಕೇಶನ್ ಇಸ್ ಜಸ್ಟ್ ರಿಪೀಟೆಡ್ ಅಡಿಷನ್ ಅಂತ ಗೊತ್ತು. ಸೊ ಡೆಫಿನೆಟಾಗಿ ನನಗೆ ಎಷ್ಟು ರೋಸ್ ಇದೆ ಆ್ಯಂಡ್ ಎಷ್ಟು ಕಾಲಮ್ಸ್ ಇದೆ ಅಂತ ಗೊತ್ತಿದ್ದಾಗ ಐ ಸೇ ಓಕೆ ಫೈನ್ 3 into 5. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಇಲ್ಲೇನಾಗ್ತಿದೆ? ನಾನು ಹೇಳ್ತಾ ಇದ್ದೀನಿ ಐ ಆಮ್ ಆಲ್ಸೋ ಗೋಯಿಂಗ್ ಟು ಆ್ಯಡ್ ಮೋರ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಆ್ಯಂಡ್ ನನಗೆ ಗೊತ್ತಿಲ್ಲ ಎಷ್ಟು ಅಂತ. ಓಕೆ, ಸೊ ನಾನು ಏನು ಹೇಳ್ಬೋದು? ಸೊ ಇಲ್ಲಿ ನನಗೆ ಎಷ್ಟಿದೆ? 4 ಆಗಲೇ ಇದೆ ಅಂತ ಗೊತ್ತು. ಆ್ಯಂಡ್ ಲೆಟ್ಸ್ ಸೇ ಪ್ಲಸ್ ಎಮ್ ಮೋರ್ ಕಾಲಮ್ಸ್ ಆ್ಯಡ್ ಮಾಡ್ತಾಯಿನಿ. ಎಷ್ಟೋ ಐ ಡೋಂಟ್ ನೋ ಹೌ ಮೆನಿ. ಎಮ್ ಕ್ಯಾನ್ ಬಿ 1 2 3 ಎಷ್ಟಾದರೂ ಸರಿ, ಬಟ್ ಐಮ್ ಗೋಯಿಂಗ್ ಟು ಆ್ಯಡ್ ಎಮ್ ಮೋರ್ ಕಾಲಮ್ಸ್. ಓಕೆ, ಇಲ್ಲಿ ಐ ಹ್ಯಾವ್ 3 ರೋಸ್, ನಾನು ಎನ್ ಮೋರ್ ರೋಸ್ ಆ್ಯಡ್ ಮಾಡ್ತೀನಿ. ಓಕೆ, ಐ ಡೋಂಟ್ ನೋ ಎಷ್ಟು ರೋಸ್ ಆ್ಯಂಡ್ ಎಷ್ಟು ಕಾಲಮ್ಸ್ ಆ್ಯಡ್ ಮಾಡ್ತೀನಿ. ಇಟ್ ಕ್ಯಾನ್ ಬಿ ಸೇಮ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್, ಡಿಫ್ರೆಂಟ್. ಇಲ್ಲಿ 5, ಅಲ್ಲಿ 20, ಇಲ್ಲಿ 20, ಇಲ್ಲಿ 3 ಏನಾದರೂ ಆ್ಯಡ್ ಮಾಡ್ಬೋದು. ಐ ಡೋಂಟ್ ನೋ. ಸೊ ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟಾಯಿತು? 3 plus n. ಆ್ಯಂಡ್ ಟೋಟಲ್ ನಂಬರ್ ಆಫ್ ಕಾಲಮ್ಸ್ ಎಷ್ಟಾಯಿತು? 4 plus m. ಸೊ ಇಫ್ ಐ ನೀಡ್ ಟು ನೋ ಟೋಟಲ್ ನಂಬರ್ ಆಫ್ ಡಾಟ್ಸ್ ನಾನು ಏನು ಮಾಡ್ತೀನಿ? 3 plus n into 4 plus m ಮಾಡಿದಾಗ ಐ ವಿಲ್ ಗೆಟ್ ಟೋಟಲ್ ನಂಬರ್ ಆಫ್ ಡಾಟ್ಸ್. This is the whole concept of multiplication of expressions. And this was just one example, ಆಯಿತಾ? ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ? ವೆನ್ ಐ ಡೋಂಟ್ ನೋ ಸರ್ಟನ್ ವ್ಯಾಲ್ಯೂಸ್ ನಾನು ವೇರಿಯಬಲ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ಸಮ್ಟೈಮ್ಸ್ ನಾನು ಈ ಥರ ಕೈಂಡ್ಸ್ ಆಫ್ ಯೂಸ್ ಕೇಸಸಲ್ಲಿ ಐ ಮೇ ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಎಕ್ಸ್ಪ್ರೆಷನ್ಸ್ ಟು ಗೆಟ್ ದ ಫೈನಲ್ ಆನ್ಸರ್. ದಟ್ ಈಸ್ ವೈ ವಿ ಗೋ ಆನ್ ಟು ಡೂ ಮಲ್ಟಿಪ್ಲಿಕೇಶನ್ ಆಫ್ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್. ಇನ್ನೊಂದು ಯೂಸ್ ಕೇಸ್ ಏನು? ರೆಕ್ಟ್ಯಾಂಗಲ್. ನೀವು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಮಾಡ್ತಿರುವಾಗ ವಿ ಸಾ ಮಲ್ಟಿಪಲ್ ಕೇಸಸ್ ಆಫ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್. ಸೊ ಲೆಟ್ಸ್ ಸೇ ನಾನು ಲೆಂಗ್ತ್ ಆಫ್ ದ ರೆಕ್ಟ್ಯಾಂಗಲ್ ಇಸ್ ಎಕ್ಸ್ ಪ್ಲಸ್ 1 meters ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ದ ಬ್ರೆಡ್ತ್ ಆಫ್ ಇಟ್ ಇಸ್ ಎಕ್ಸ್ ಮೈನಸ್ 3 meters ಅಂತ ಹೇಳ್ತೀನಿ. ನಮಗೇನು ಗೊತ್ತು? ವಿ ನೋ ದಟ್ ದ ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್ ಎಷ್ಟು? ಲೆಂಗ್ತ್ ಇಂಟು ಬ್ರೆಡ್ತ್. ಸೊ ಲೆಂಗ್ತ್ ಇಂಟು ಬ್ರೆಡ್ತ್ ಮಾಡಿದ್ರೆ ಐ ಗೆಟ್ ದಿ ಏರಿಯಾ. So in case of these kinds of scenarios, avaglu we do something like multiplication of expressions. So illi matte illi we've just taken 2 different binomials, but now different kinds of polynomials ide anta nodvi. So we can do monomial into monomial, monomial into binomial, monomial into trinomial,
ಬೈನಾಮಿಯಲ್ ಇಂಟು ಟ್ರೈನಾಮಿಯಲ್, ಟ್ರೈನಾಮಿಯಲ್ ಇಂಟು ಟ್ರೈನಾಮಿಯಲ್ ಎಷ್ಟೊಂದು ಡಿಫ್ರೆಂಟ್ ಕಾಂಬಿನೇಷನ್ಸ್ ಇದೆ. ಸೊ ಅದನ್ನ ಇವಾಗ ನೋಡೋಣ. ಇವಾಗ ವಿಲ್ ಚೆಕ್ ಹೌ ಡು ವಿ ಮಲ್ಟಿಪ್ಲೈ ಎರಡು ಮೊನಾಮಿಯಲ್ಸ್ನ. ಒನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಮಲ್ಟಿಪ್ಲಿಕೇಶನ್ ರೂಲ್ಸ್ ಸೇಮೇನೆ. ಮೊನಾಮಿಯಲ್ ತೊಗೊಳ್ಳಿ, ಬೈನಾಮಿಯಲ್, ಟ್ರೈನಾಮಿಯಲ್, ಏನು ವಾಟ್ ಎವರ್ ಪಾಲಿನಾಮಿಯಲ್ ಯು ಟೇಕ್, ಮಲ್ಟಿಪ್ಲಿಕೇಶನ್ ರೂಲ್ಸ್ ಸೇಮೇನೆ. ಜಸ್ಟ್ ನಾನು ಡಿಫ್ರೆಂಟ್ ಹೆಡ್ಡಿಂಗ್ಸ್ ತೊಳೀನಿ ಸೊ ದ್ಯಾಟ್ ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ಎಷ್ಟು ನಂಬರ್ ಆಫ್ ಟರ್ಮ್ಸ್ ನಮ್ಮ ಆನ್ಸರಲ್ಲಿ ಸಿಗ್ತಿದೆ ಅಂತ. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಇವಾಗ 4 ಇಂಟು 3y ಅಂತ ಇದೆ. ಒನ್ ಇಂಪಾರ್ಟೆಂಟ್ ಥಿಂಗ್ ಏನು, ಈ ಸಿಂಬಲ್ ನಾನು ಯೂಸ್ ಮಾಡಿ. ಏನು ಈ ಸಿಂಬಲ್ ಅಕ್ಕ? ಹೀಗೆ ನಾನು ಯೂಸ್ ಮಾಡಿದಾಗ ದಿಸ್ ಇಸ್ ಆಲ್ಸೋ ಮಲ್ಟಿಪ್ಲಿಕೇಶನ್. ಸ್ಟಾರ್ ಸಿಂಬಲ್ ಅಥವಾ ಆಸ್ಟರಿಸ್ಕ್ ಅಂತ ಹೇಳ್ತೀವಿ. ನಾನು ಇಲ್ಲಿ ಬೇಕು ಅಂತ ಈ ಕ್ರಾಸ್ ಸಿಂಬಲ್ ಯೂಸ್ ಮಾಡಿಲ್ಲ. ಯಾಕೆ ಅಂದರೆ ವೆನ್ ಐ ರೈಟ್ ದಿಸ್ ಆ್ಯಂಡ್ ವೆನ್ ಐ ರೈಟ್ ಎಕ್ಸ್ ಕನ್ಫ್ಯೂಸ್ ಆಗ್ಬೋದು. ಓಕೆ, ನೀವು ಅಷ್ಟೇ ನಿಮ್ಮ ಬುಕ್ಕಲ್ಲಿ ಸಾಲ್ವ್ ಮಾಡ್ತಿರುವಾಗ ಎಷ್ಟೊಂದು ಜನ ಎಕ್ಸನ್ನು ಹೀಗೆ ಬರೀತೀರಾ, ಮಲ್ಟಿಪ್ಲಿಕೇಶನು ಹೀಗೆ ಬರೀತೀರಾ, ಆ್ಯಂಡ್ ಯು ಮೇ ಗೆಟ್ ಕನ್ಫ್ಯೂಸ್ಡ್ ಯಾವ್ದು ಮಲ್ಟಿಪ್ಲಿಕೇಶನ್ ಯಾವ್ದು ಎಕ್ಸು ಅಂತ. ಆರ್ ಒಂದೊಂದ್ಸಲಿ ಕ್ರಾಸನ್ನು ನೀವು ಹೀಗೆ ಬರೀತೀರಾ, ಎಕ್ಸನ್ನು ಹೀಗೆ ಬರೀತೀರಾ, ಇಟ್ ಕ್ಯಾನ್ ಆಲ್ ಬಿಕಮ್ ವೆರಿ ಕನ್ಫ್ಯೂಸಿಂಗ್. ನಾನು ಬರೀತಿರುವಾಗ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಏನಿತ್ತು ಅಂದರೆ ನಾನು ಎಕ್ಸ್ ಹಿಂಗೆ ಬರೀತೀನಿ, ಎನ್ ಹೀಗೆ ಬರೀತೀನಿ, ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಲುಕ್ ದ ಸೇಮ್. ಸೊ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ನೀವು ಏನೇನು ಲೆಟರ್ಸು, ಸಿಂಬಲ್ಸು ಏನು ಯೂಸ್ ಮಾಡ್ತಾರೆ, ಇವನ್ ನಂಬರ್ಸ್ ಎಲ್ಲದೂ ಡಿಸ್ಟಿಂಕ್ಟಾಗಿ ಬರೀರಿ ಸೊ ದ್ಯಾಟ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವೈಲ್ ಸಾಲ್ವಿಂಗ್. ಸೊ ನಾನು ಅದಕ್ಕೆ ಆಸ್ಟರಿಸ್ಕ್ ಯೂಸ್ ಮಾಡ್ತೀನಿ. ನಿಮ್ಮ ಎಕ್ಸಾಮಲ್ಲಿ ದಿಸ್ ಮೇ ಕಮ್ ಆರ್ ಮೇ ಬಿ ಜಸ್ಟ್ ಈ ಥರನೇ ಇಂಟು ಮಾರ್ಕ್ ಹಾಕ್ಬೋದು. ಓಕೆ, ಸೊ ಫಸ್ಟ್ ಕ್ವೆಶನಲ್ಲಿ 4 ಇಂಟು 3y ಅಂತ ಹೇಳ್ತಿದ್ದಾರೆ. ಹೌ ಡು ಯು ಡೂ ಮಲ್ಟಿಪ್ಲಿಕೇಶನ್? ಮಲ್ಟಿಪ್ಲಿಕೇಶನ್ಲಿ ವಿ ಡೋಂಟ್ ನೀಡ್ ಟು ಲುಕ್ ಫಾರ್ ಲೈಕ್ ಟರ್ಮ್ಸ್. ಎರಡು ಟರ್ಮ್ಸ್ ಬೇಕಾದರೂ ಎರಡು ಎಕ್ಸ್ಪ್ರೆಷನ್ಸ್ ಬೇಕಾದರೂ ವಿ ಕ್ಯಾನ್ ಮಲ್ಟಿಪ್ಲೈ. ವಿ ಡೋಂಟ್ ನೀಡ್ ದೆಮ್ ಟು ಬಿ ಲೈಕ್ ಟರ್ಮ್ಸ್. ಓಕೆ, ಸೊ 4 ಮತ್ತು 3y ಇದ್ದಾಗ ನನ್ನ ಕೋಎಫಿಷಿಯೆಂಟ್ಸ್ ಏನು ವ್ಯಾಲ್ಯೂಸ್ ಇದೆಯೋ ಅದನ್ನು ನಾನು ಮಲ್ಟಿಪ್ಲೈ ಮಾಡ್ತೀನಿ. ಸೊ ಕೋಎಫಿಷಿಯೆಂಟ್ ಇಲ್ಲಿ 4, ಇಲ್ಲಿ 3. ವಾಟ್ ಈಸ್ 4 ಇಂಟು 3? ನಮಗೆ ಗೊತ್ತು, ವೆರಿ ಈಸಿ, ಇಟ್ ಇಸ್ 12. ಇದರಲ್ಲಿ 4 ಜೊತೆ ಏನಾದರೂ ವೇರಿಯಬಲ್ ಇದೆಯಾ? ಇಲ್ಲ. 3 ಜೊತೆ ಯಾವುದಾದ್ರೂ ವೇರಿಯಬಲ್ ಇದೆಯಾ? ಇದೆ. ವಾಟ್ ಈಸ್ ಇಟ್? y. ಸೊ ಐ ಜಸ್ಟ್ ರೈಟ್ y ಲೈಕ್ ದಟ್. ವೆರಿ ಸಿಂಪಲ್. ಸೆಕೆಂಡ್ ಒನ್ ನೋಡೋಣ. 5x ಇಂಟು -2y. ಕೋಎಫಿಷಿಯೆಂಟ್ಸನ್ನು ಮಲ್ಟಿಪ್ಲೈ ಮಾಡೋಣ. 5 ಆ್ಯಂಡ್ -2. ವೆರಿ ಇಂಪಾರ್ಟೆಂಟ್, ಜಸ್ಟ್ 2 ಅಲ್ಲ, -2. 5 ಇಂಟು -2 ಮಾಡಿದಾಗ -10. ಇಲ್ಲಿ ಏನಿದೆ? x ಇದೆ. ಇಲ್ಲಿ ಏನಿದೆ? y ಇದೆ. ಓಕೆ, ಆ್ಯಂಡ್ ಎಕ್ಸ್ ಇಂಟು ವೈ ಮಾಡಿದಾಗ ಏನು ಸಿಗುತ್ತೆ? ಎಕ್ಸ್ ಇಂಟು ವೈ ಮಾಡಿದಾಗ ಐ ಗೆಟ್ ಎಕ್ಸ್ ವೈ. ಎಕ್ಸ್ ವೈ ಇಸ್ ನಥಿಂಗ್ ಬಟ್ ಎಕ್ಸ್ ಇಂಟು ವೈ. ನಾನು ಜಸ್ಟ್ ಡೈರೆಕ್ಟಾಗಿ ಎಕ್ಸ್ ವೈ ಅಂತ ಬರೀತೆ. ಥರ್ಡ್ ಒನ್ ನೋಡೋಣ. 3y ಇಂಟು 8y ಸ್ಕ್ವೇರ್. ಕೋಎಫಿಷಿಯೆಂಟ್ 3 ಇಂಟು 8 24. ನೆಕ್ಸ್ಟು y ಇಂಟು y ಸ್ಕ್ವೇರ್. ವಾಟ್ ಈಸ್ y ಇಂಟು y ಸ್ಕ್ವೇರ್? ವೆರಿ ಇಂಪಾರ್ಟೆಂಟ್. y ಇಂಟು y ಸ್ಕ್ವೇರ್ ಮಾಡಿದಾಗ y ಅಂದರೆ ಏನು? y ಇಸ್ ನಥಿಂಗ್ ಬಟ್ y ಪವರ್ 1. ಓಕೆ, y ಪವರ್ 1 ಇಂಟು y ಪವರ್ 2 ಮಾಡಿದಾಗ ಏನು ಮಾಡಬೇಕು ಅಂದರೆ y ಇಂಟು y ಟು ದ ಪವರ್ 1 ಪ್ಲಸ್ 2 ಮಾಡಬೇಕು. ಯು ವಿಲ್ ಲರ್ನ್ ಮೋರ್ ಅಬೌಟ್ ದಿಸ್ ವೆನ್ ವಿ ಡೂ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್. ನೆಕ್ಸ್ಟ್ ಚಾಪ್ಟರೇ ಅದು. ಬಟ್ ನೀವು ಇದು ಮುಂಚೆನೂ ಕಲ್ತೀರ. ಏನಿದು? ಇದರ ಪವರ್ ಏನಿದೆಯೋ ಸೊ ನನ್ನ ಬೇಸ್ ಫಸ್ಟ್ ಆಫ್ ಆಲ್ ಸೇಮ್ ಇರಬೇಕು. ಓಕೆ, ಎಕ್ಸ್ ಮತ್ತು ವೈ ಇದ್ದಾಗ ಇದು ಮಾಡೋಕ್ಕಲ್ಲ. ವೈ ಇರಬೇಕು, ಎ ಇರಬೇಕು, ಎಕ್ಸ್ ಇರಬೇಕು, ಬೇಸ್ ಸೇಮ್ ಇರಬೇಕು. ಬೇಸ್ ಸೇಮ್ ಇದ್ದಾಗ ಇದರ ಪವರ್ಸ್ ನೋಡಬೇಕು. ವೈ ಅಂದರೆ ಇಟ್ಸ್ ವೈ ಪವರ್ 1, ವೈ ಸ್ಕ್ವೇರ್ ಅಂದರೆ ಪವರ್ ಇಸ್ 2. ಸೊ ಇದೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಓನ್ಲಿ ವೆನ್ ಯು ಮಲ್ಟಿಪ್ಲೈ ಇಟ್ ಏನಾಗುತ್ತೆ? ವೈ ಕಾಮನ್ ಆಗಿ ಬರೀತೀನಿ. ಇದರ ಪವರ್ ಏನಾಗುತ್ತೆ? ವೈ ಪವರ್ 3. ಸೊ ವೈ ಇಂಟು ವೈ ಸ್ಕ್ವೇರ್ ಮಾಡಿದಾಗ ವೈ ಕ್ಯೂಬ್ ಆಯಿತು. ಓಕೆ, ಸೊ ಇಲ್ಲಿ ಏನಾಗುತ್ತೆ? y ಇಂಟು ವೈ ಸ್ಕ್ವೇರ್ ಮಾಡಿದಾಗ y ಕ್ಯೂಬ್ ಆಯಿತು. ಸೊ ಮೈ ಫೈನಲ್ ಆನ್ಸರ್ ಇಸ್ 24y ಕ್ಯೂಬ್. ಈ ಕ್ವೆಶನ್ ನೋಡೋಣ. ಕೋಎಫಿಷಿಯೆಂಟ್ ಇಂಟು ಕೋಎಫಿಷಿಯೆಂಟ್ 2 ಇಂಟು -3. ಸೊ ಎಷ್ಟಾಯಿತು? -6. ಓಕೆ, ನಾವು ಲೆಟ್ಸ್ ಬಿ ಕೇರ್ಫುಲ್. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಸೊ ಎಕ್ಸ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಇದ್ದಾಗ ಎಕ್ಸ್ ಟು ದ ಪವರ್ 1 ಪ್ಲಸ್ 2 ಆಯಿತು ತಾನೆ. ಸೊ 1 ಪ್ಲಸ್ 2 ಮಾಡಿದಾಗ ಎಷ್ಟಾಯಿತು? ಎಕ್ಸ್ ಟು ದ ಪವರ್ 3. ಓಕೆ, ವೈ ಇದೆ. ವೈ ಆ್ಯಂಡ್ ವೈ ಏನದ್ರ ಅರ್ಥ? ವೈ ಇಂಟು ವೈ. ವೈ ಇಂಟು ವೈ ಎಷ್ಟು ನಮಗೆ ಆಗಲೇ ಗೊತ್ತು. ವಿ ಸಾನ್ ಸ್ಕ್ವೇರ್ಸ್ ಇನ್ ಸ್ಕ್ವೇರ್ ರೂಟ್ಸ್ ಚಾಪ್ಟರ್. ವೈ ಇಂಟು ವೈ ಇಸ್ ವೈ ಸ್ಕ್ವೇರ್. ವಾಟ್ ಈಸ್ ವೈ ಇಂಟು ವೈ? ವೈ ಇಸ್ ನಥಿಂಗ್ ಬಟ್ ವೈ ಇಂಟು ವೈ ಟು ದ ಪವರ್ 1 ಇಂಟು ವೈ ಟು ದ ಪವರ್ 1. ಸೊ ವೈ ಟು ದ ಪವರ್ 1 ಪ್ಲಸ್ 1 ಆಯಿತು, ವಿಚ್ ಇಸ್ ವೈ ಸ್ಕ್ವೇರ್. ಝೆಡ್ ಇದೆ. ಇಲ್ಲಿ ಝೆಡ್ ಇದೆಯಾ? ಇಲ್ಲ. ಸೊ ಐ ರೈಟ್ ಝೆಡ್ ಜಸ್ಟ್ ಲೈಕ್ ದ್ಯಾಟ್. ಸೊ ಮೈ ಫೈನಲ್ ಆನ್ಸರ್ ಇಸ್
minus 6x cube y square z. ಇಲ್ಲಿ ನೋಡೋಣ 2 1 2 2 ಇಂಟು 1 ಇಂಟು 2 ಎಷ್ಟಾಯಿತು 4. ಓಕೆ, ಎ ಸ್ಕ್ವೇರ್ ಇದೆ, ಇಲ್ಲಿ ಯಾವ ಎ ಟರ್ಮು ಇಲ್ಲ, ಸೊ ಎ ಸ್ಕ್ವೇರ್ ಹಾಗೆ ಬರ್ಕೊಡ್ತೀನಿ. ಇಲ್ಲಿ ಬಿ ಇದೆ, ಇಲ್ಲಿ ಬಿ ಸ್ಕ್ವೇರ್ ಇದೆ, ಸೊ ಇದು ಬಿ ಪವರ್ 3. ಸೊ ದಿಸ್ ಇಸ್ ಹೌ ವಿ ಗೋ ಅಬೌಟ್ ಮಲ್ಟಿಪ್ಲೈಯಿಂಗ್ ಮೊನಾಮಿಯಲ್ಸ್. ಕೇರ್ಫುಲ್ ಆಗಿರಿ, ಇಲ್ಲಿ y ಇಂಟು ವೈ ಸ್ಕ್ವೇರ್ ಇದ್ದಾಗ ಐ ಡು y ಕ್ಯೂಬ್. y ಪ್ಲಸ್ ವೈ ಸ್ಕ್ವೇರ್ ಇದ್ದರೆ ಕ್ಯಾನ್ ಯು ಡೈರೆಕ್ಟ್ಲಿ ಆ್ಯಡ್ ಇಟ್? ಅಬ್ಸಲ್ಯೂಟ್ಲಿ ನಾಟ್. ಓಕೆ, ಪ್ಲಸ್ ಇದ್ದಾಗ ಇದೆರಡು ಟು ಡಿಫ್ರೆಂಟ್ ಟರ್ಮ್ಸ್, ದೇ ಆರ್ ಅನ್ಲೈಕ್ ಟರ್ಮ್ಸ್, ಸೊ ವಿ ಕ್ಯಾನ್ ನಾಟ್ ಆ್ಯಡ್ ಇಟ್. ನಾವು ಇದನ್ನು ವೈ ಪ್ಲಸ್ ವೈ ಸ್ಕ್ವೇರ್ ಅಂತಲೇ ಬರ್ಕೊಳ್ತೀವಿ, ಅದರಿಂದ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ ಅಂಟಿಲ್ ವಿ ಫೈಂಡ್ ದ ವ್ಯಾಲ್ಯೂ ಆಫ್ y. ಬಟ್ y ಇಂಟು ವೈ ಸ್ಕ್ವೇರ್ ಇದ್ದಾಗ ಯು ಕ್ಯಾನ್ ಡೈರೆಕ್ಟ್ಲಿ ಮಲ್ಟಿಪ್ಲೈ ಇಟ್ ಆ್ಯಂಡ್ ರೈಟ್ y ಕ್ಯೂಬ್. ಎಕ್ಸಸೈಸ್ 2 ಮಾಡೋಣ. ಫಸ್ಟ್ ಕ್ವೆಶನ್ ಏನು? ಫೈಂಡ್ ದ ಪ್ರಾಡಕ್ಟ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಮೊನಾಮಿಯಲ್ಸ್. ಓಕೆ, ಈ ಮೊನಾಮಿಯಲ್ಸ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ವಿ ಶುಡ್ ಫೈಂಡ್ ದ ಪ್ರಾಡಕ್ಟ್. ಫಸ್ಟ್ ಒನ್ ನೋಡೋಣ, 4 ಇಂಟು 7p. ಓಕೆ, ಸೊ ಫಸ್ಟ್ ವಿ ಮಲ್ಟಿಪ್ಲೈ ದ ಕೋಎಫಿಷಿಯಂಟ್ಸ್. ಸೊ 4 ಇಂಟು 7 ಮಾಡಿದಾಗ 28 ಆ್ಯಂಡ್ ಪಿನ ಹಾಗೆ ರಿಟೈನ್ ಮಾಡ್ತೀವಿ. ಸೆಕೆಂಡ್ ಒನ್ ಏನಾಗುತ್ತೆ? -4p ಇಂಟು 7p. ಓಕೆ, ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಹಾಕ್ಕೊಡ್ದು ಅಂದರೆ -4pನ ಬ್ರ್ಯಾಕೆಟ್ಲು ಹಾಕ್ಕೊಡ್ಬೋದು. ಸೊ -4 ಇಂಟು 7 ಎಷ್ಟು? -28. p ಇಂಟು p ಎಷ್ಟು? p ಸ್ಕ್ವೇರ್. ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ದೇ ಆರ್ ಸೇಯಿಂಗ್ -4p ಇಂಟು 7p ಕ್ಯೂಬ್. ಸೊ ಎಷ್ಟಾಗುತ್ತೆ? -4 ಇಂಟು 7 ಇಸ್ -28. p ಇಂಟು p ಎಷ್ಟಾಯಿತು? p ಸ್ಕ್ವೇರ್. ಕ್ಯೂ ಇಲ್ಲಿ ಇದರಲ್ಲಿ ಕ್ಯೂ ಏನು ವೇರಿಯಬಲ್ ಇಲ್ಲ, ಸೊ ಇಟ್ ಜಸ್ಟ್ ಬಿ ರಿಟೈನ್ಡ್ ಆಸ್ ಕ್ಯೂ. ಫೋರ್ತ್ ಒನ್ ನೋಡೋಣ. ಫೋರ್ತ್ ಒನ್ನಲ್ಲಿ 4p ಕ್ಯೂಬ್, ವೆರಿ ಕೇರ್ಫುಲ್, ಇಂಟು -3p. ಬ್ರ್ಯಾಕೆಟ್ ಬರ್ಕೊಳ್ಳಿ, ಇಟ್ ಮೇಕ್ಸ್ ಇಟ್ ಈಸಿಯರ್. ನೀವು ಡೈರೆಕ್ಟಾಗಿ ಇಂಟು -3p ಬರ್ಕೊಳ್ಬೋದು, ಬಟ್ ನೀವು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, ಮೈನಸ್ ಸಿಂಬಲ್ ಇದೆ, ಏನು ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ಬೋದು, ಸೊ ಬ್ರ್ಯಾಕೆಟ್ ಹಾಕೊಳ್ಳಿ. ಓಕೆ, 4 ಇಂಟು -3 ಇಸ್ -12. p cube into p is p power 4. Fifth question ಏನು? 4p into 0. Any number multiplied by 0 is always 0. So direct ಆಗಿ 0 ಬರೀತೀವಿ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಪುಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಆರ್ ಮೆಸೇಜಸ್ ಆನ್ ವಾಟ್ಸ್ಆ್ಯಪ್. ಸೆಕೆಂಡ್ ಕ್ವೆಶನ್ ಏನು? ನಾನು ಏನು ಎಕ್ಸಾಂಪಲ್ ಅವಾಗ ತೊಗೊಂಡ್ನೋ ಅವ್ರು ಹೇಳ್ತಿರೋದು, find the areas of rectangles with the following pairs of monomials as their length and breadth. ಏನದ್ರ ಅರ್ಥ? let me take a rectangle. ಓಕೆ, ಇಲ್ಲೇನು ಹೇಳ್ತಿರೋದು? ನನ್ನ ಲೆಂತ್ ಇದಾಗತ್ತೆ, ನೀವು ಯಾವುದಾದ್ರೂ ಲೆಂತ್ ಆ್ಯಂಡ್ ಬ್ರೆಡ್ತ್ ತೊಗೊಳ್ಳಿ, ಆ್ಯಂಡ್ ದಿಸ್ ವಿಲ್ ಬಿ ಮೈ ಬ್ರೆಡ್ತ್. ಓಕೆ, ಫಸ್ಟ್ ಕ್ವೆಶನ್ ಹೇಳ್ತಿರೋದು ಇದು ಪಿ ಮತ್ತು ಕ್ಯೂ ನನ್ನ ಪೇರ್ ಅಂದರೆ ಪಿನ ಲೆಂತ್ ಅಂತ ತೊಗೊಳ್ಳಿ, ಕ್ಯೂನ ಬ್ರೆಡ್ತ್ ಅಂತ ತೊಗೊಳ್ಳಿ, ಅಥವಾ ಇದರಲ್ಲಿ ಲೆಂತ್ ಆ್ಯಂಡ್ ಬ್ರೆಡ್ತ್ ಆ್ಯಂಡ್ ಸೊ ಆನ್. ಅದು ಇದರ ಅರ್ಥ ಅದು. ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್ ಏನು? ಲೆಂತ್ ಇಂಟು ಬ್ರೆಡ್ತ್. ಸೊ ಈ ಎಲ್ಲು, ದಿಸ್ ಇಸ್ ದ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್ ಆ್ಯಂಡ್ ಬಿ ಇಸ್ ದ ಬ್ರೆಡ್ತ್ ಆಫ್ ದಿಸ್ ರೆಕ್ಟ್ಯಾಂಗಲ್. ಓಕೆ, ಈ ಲೆಂತ್ ಆ್ಯಂಡ್ ಬ್ರೆಡ್ತ್ ಅಕಾರ್ಡಿಂಗ್ಲಿ ಚೇಂಜ್ ಮಾಡ್ತಿರುವಾಗ ಎಷ್ಟು ಏರಿಯಾ ಸಿಗ್ತದೆ ಆಫ್ ದ ರೆಕ್ಟ್ಯಾಂಗಲ್ ಅಂತ ನೋಡೋಣ. ಸೊ ಫಸ್ಟ್ ಒನ್ ಏನು? ಪಿ ಇಂಟು ಕ್ಯೂ. ಸೊ ಏರಿಯಾ ಏನಾಗುತ್ತೆ? ಪಿ ಕ್ಯೂ ಸ್ಕ್ವೇರ್ ಯೂನಿಟ್ಸ್. ಏನಕ್ಕೆ ಇದು ಬರೀತಾ ಇನಿ? ಬಿಕಾಸ್ ಏರಿಯಾ ಆಫ್ ಎನಿ ಫಿಗರ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಸ್ಕ್ವೇರ್, ಕಿಲೋಮೀಟರ್ ಸ್ಕ್ವೇರ್, ಆ ಥರ ಏನೋ ಒಂದು ವ್ಯಾಲ್ಯೂ ಇರುತ್ತೆ. ಇಲ್ಲಿ ನಮಗೆ ಏನು ಯೂನಿಟ್ ಅಂತ ಗೊತ್ತಿಲ್ಲ, ಸೊ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆಯೋಣ. ಸೆಕೆಂಡ್ ಒನ್ 10m ಇಂಟು 5n. How do we do this? Coefficient into coefficient, 10 into 5, 50, m into n is just mn. Okay. Third one ಏನು? 20x square into, ಸೊ ನೋಡಿ ಇಲ್ಲಿ ಕನ್ಫ್ಯೂಸ್ ಆಗದೆ ಇರೋದಕ್ಕೆ ಎಕ್ಸ್ ಮತ್ತು ಆಸ್ಟರಿಸ್ಕ್ ಯೂಸ್ ಮಾಡ್ತೀನಿ. 20x square into 5y square. ಸೊ ಇದು ಎಷ್ಟಾಗುತ್ತೆ? 20 into 5 is 100 and x square y square. Okay. ಎಲ್ಲ ಕಡೆ ಯು ಕ್ಯಾನ್ ಕಂಟಿನ್ಯೂ ಟು ರೈಟ್ ಸ್ಕ್ವೇರ್ ಯೂನಿಟ್ಸ್.
ಜಸ್ಟ್ ಹ್ಯಾಬಿಟ್ ಥರ ಮಾಡ್ಕೊಂಡ್ಬಿಡಿ. ವೆನೆವರ್ ಯು ಸಿ ಏರಿಯಾ ಸ್ಕ್ವೇರ್ ಯೂನಿಟ್ಸ್ ಬರಲೇಬೇಕು. ನಿಮಗೆ ಗೊತ್ತಿದ್ದರೆ ಸೆಂಟಿಮೀಟರ್ ಅಥವಾ ಮೀಟರ್ ಅಥವಾ ಮಿಲಿಮೀಟರ್, ಅವಾಗ ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಸ್ಕ್ವೇರ್ ಆ್ಯಂಡ್ ಸೊ ಆನ್ ಬರಿಬೋದು. ಫೋರ್ತ್ ಒನ್ ಎಷ್ಟಾಗುತ್ತೆ? ಸೊ ಇಲ್ಲಿ ನೀವೇ ಡೈರೆಕ್ಟಾಗಿ ಟ್ರೈ ಮಾಡಿ. ಫೋರ್ತ್ ಒನ್ ಇಸ್ ಗೋಯಿಂಗ್ ಟು ಬಿಕಮ್ 4 ಇಂಟು 3 ಎಷ್ಟು? 12. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್. ಓಕೆ, ಆ್ಯಂಡ್ ಫಿಫ್ತ್ ಒನ್ 3 ಇಂಟು 4 ಅಂದರೆ 12 ಎಮ್ ಎನ್ ಸ್ಕ್ವೇರ್ ಪಿ. ಥರ್ಡ್ ಒನ್ನಲ್ಲಿ ಏನು ಹೇಳ್ತಿರೋದು? ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್ ಅಂತ. ಆ್ಯಂಡ್ ಈ ಟೇಬಲಲ್ಲಿ ಏನು ಮಾಡ್ತಿದ್ದಾರೆ ಅವ್ರು ಹೇಳ್ತಿರೋದು, ಇದು ನನ್ನ ಫಸ್ಟ್ ಮೊನಾಮಿಯಲ್, ಆಲ್ ಆಫ್ ದೀಸ್. ಓಕೆ, ಆ್ಯಂಡ್ ಇಲ್ಲಿ ಕೊಟ್ಟಿರೋದು ಆರ್ ಮೈ ಸೆಕೆಂಡ್ ಮೊನಾಮಿಯಲ್ಸ್. ಇವಾಗ ನಾವು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಬೇಕು ಅಂದರೆ ಏನಾದ್ರ ಅರ್ಥ? ಹೌ ವಿ ಡೂ ಇಟ್ ಇಸ್, ಫಸ್ಟ್ ನಾವು ಇಲ್ಲಿ ಏನಿದೆಯೋ ನೋಡ್ತೀವಿ ಆ್ಯಂಡ್ ಮಲ್ಟಿಪ್ಲೈ ಇಟ್ ವಿತ್ ಇಲ್ಲಿ ಏನಿದೆಯೋ. ಸೊ 2x ಇಂಟು 2x ಮಾಡಿದಾಗ 4x ಸ್ಕ್ವೇರ್ ಸಿಕ್ತು. ನೆಕ್ಸ್ಟ್ ಆಲ್ ಡು 2x ಇಂಟು -5y, ಅದನ್ನು ನಾನು ಇಲ್ಲಿ ಬರಿಬೇಕು. ನೆಕ್ಸ್ಟ್ ನಾನು 2x ಇಂಟು 3x ಸ್ಕ್ವೇರ್ ಮಾಡ್ತೀನಿ, ಇಲ್ಲಿ ಬರಿತೀನಿ. ಸೊ ಇದು ಮತ್ತು ಇದು ಮಾಡಿದಾಗ ಇಲ್ಲಿ ಬರಿತೀನಿ, ಇದು ಮತ್ತು ಇದು ಮಾಡಿದಾಗ ಇಲ್ಲಿ ಬರಿತೀನಿ, ಇದು ಮತ್ತು ಇದು ಮಾಡಿದಾಗ ಇಲ್ಲಿ ಬರಿತೀನಿ ಆ್ಯಂಡ್ ಸೊ ಆನ್. ನೆಕ್ಸ್ಟ್ ಏನು ಮಾಡಬೇಕು? ಐಲ್ ಟೇಕ್ -5y, ಮಲ್ಟಿಪ್ಲೈ ಇಟ್ ವಿತ್ ದಿಸ್ ಆ್ಯಂಡ್ ರೈಟ್ ಇಟ್ ಹಿಯರ್. ಓಕೆ, ಸೊ ಮಾಡೋಕ್ಕೆ ಶುರು ಮಾಡ್ತೀನಿ ಆ್ಯಂಡ್ ಯು ವಿಲ್ ಗೆಟ್ ದಿ ಐಡಿಯಾ ಆಫ್ ಇಟ್. ಸೊ ಫಸ್ಟ್ ನಂದು ಮೊನಾಮಿಯಲ್ ಇಲ್ಲಿ ಹೇಳಿರೋದು ಫಸ್ಟ್ ಮೊನಾಮಿಯಲ್ ಯಾವುದು? ಇಲ್ಲೆಲ್ಲ ಏನು ಕೊಟ್ಟಿದೆಯೋ ಅದು ನಾನು ಫಸ್ಟ್ ಮೊನಾಮಿಯಲ್ ಅಂತ ತೊಡಬೇಕು. ಸೊ 2x ಇಂಟು 2x ಮಾಡ್ತೀನಿ, ಸೆಕೆಂಡ್ ಮೊನಾಮಿಯಲ್. 2x ಇಂಟು 2x 4x ಸ್ಕ್ವೇರ್. 2x ಇಂಟು -5y, ಸೊ -10 ಆಯಿತು. 2 ಇಂಟು -5 x ಆ್ಯಂಡ್ y. ಓಕೆ, 2x ಇಂಟು 3x ಸ್ಕ್ವೇರ್, ಸೊ 2 ಇಂಟು 3 ಮಾಡಿದಾಗ 6, x ಇಂಟು x ಸ್ಕ್ವೇರ್ ಮಾಡಿದಾಗ x ಕ್ಯೂಬ್. 2x ಇಂಟು -4xy, -8x ಸ್ಕ್ವೇರ್. 2x ಇಂಟು 7x ಸ್ಕ್ವೇರ್ y, ಸೊ 2 ಇಂಟು 7 ಮಾಡಿದಾಗ 14, x ಇಂಟು x ಸ್ಕ್ವೇರ್ ಮಾಡಿದಾಗ x ಕ್ಯೂಬ್ ಆ್ಯಂಡ್ y. ಆ್ಯಂಡ್ ಇಲ್ಲಿ 2x ಇಂಟು -9x ಸ್ಕ್ವೇರ್ y ಸ್ಕ್ವೇರ್, ಸೊ -18x ಕ್ಯೂಬ್ y ಸ್ಕ್ವೇರ್. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? -5y ಇಂಟು 2x. ಸೊ -5y ಇಂಟು 2x ಮಾಡಿದಾಗ -10x y ಅಥವಾ -10yx, ಬೋತ್ ಆರ್ ದ ಸೇಮ್ ಥಿಂಗ್, ಇಟ್ಸ್ ಕಮ್ಯೂಟೇಟಿವ್. -5y ಇಂಟು -5y, ಸೊ ಎಷ್ಟಾಗುತ್ತೆ? -5y ಹೋಲ್ ಸ್ಕ್ವೇರ್ ಅಲ್ಲ, ಸೇಮ್ ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ -5 ಇಂಟು -5 ಇಸ್ 25. ವೆರಿ ಕೇರ್ಫುಲ್, ಏನು ನೋಡಬೇಕು? -5 ಇಂಟು -5 ನಾವು ಇದಾಗಲೇ ಮುಂಚೆ ನೋಡಿದ್ದೀವಿ. ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತೆ, ಸೊ +25. ಇಲ್ಲಿ y ಇದೆ, ಇಲ್ಲೂ y ಇದೆ, ಸೊ y ಸ್ಕ್ವೇರ್. ಓಕೆ, ನೆಕ್ಸ್ಟು -5y ಇಂಟು 3x ಸ್ಕ್ವೇರ್. ಸೊ ಇದನ್ನು ನೀವೇ ಮಾಡಿ, ಈ ಕಂಪ್ಲೀಟ್ ಮಾಡಿ. ಇಲ್ಲಿ ನೋಡಿದ್ರೆ ಏನಾಗುತ್ತೆ? 3x ಸ್ಕ್ವೇರ್ ಇಂಟು 2x. ಸೊ 3x ಸ್ಕ್ವೇರ್ ಇಂಟು 2x ಮಾಡಿದಾಗ 6x ಕ್ಯೂಬ್. 3x ಸ್ಕ್ವೇರ್ ಇಂಟು -5 ಮಾಡಿದಾಗ -15x ಸ್ಕ್ವೇರ್ y. ಸಿಮಿಲರ್ಲಿ ಇಫ್ ಐ ಟೇಕ್ 3x ಸ್ಕ್ವೇರ್ ಇಂಟು -9x ಸ್ಕ್ವೇರ್ y, ಅವಾಗ ಏನಾಗುತ್ತೆ? -9 ಇಂಟು 3 ಮಾಡಿದಾಗ -27. x ಸ್ಕ್ವೇರ್ ಇಂಟು x ಸ್ಕ್ವೇರ್ ಮಾಡಿದಾಗ x ಪವರ್ 4. ಅಲ್ಲಿ y ಟರ್ಮ್ ಯಾವುದು ಇಲ್ಲ, ಇಲ್ಲಿ y ಸ್ಕ್ವೇರ್ ಇದೆ, ಸೊ y ಸ್ಕ್ವೇರನ್ನು ಹಾಗೆ ಬರ್ಕೊಡ್ತೀನಿ. ಓಕೆ, ರಿಮೈನಿಂಗ್ ಯು ಕ್ಯಾನ್ ಟ್ರೈ ಟು ಫಿಲ್. ಇಲ್ಲಿ ಇವಾಗ ನಾನು -4xy ಇದೆ, -4xy ಇಂಟು 3x ಸ್ಕ್ವೇರ್ ತೊಗೊಳ್ಳೋಣ. ಸೊ -4xy ಇಂಟು 3x ಸ್ಕ್ವೇರ್ ಮಾಡಿದಾಗ -12, x ಇಂಟು x ಸ್ಕ್ವೇರ್ ಮಾಡಿದಾಗ x ಕ್ಯೂಬ್ ಆ್ಯಂಡ್ y ಹಾಗೆ ಬರ್ಕೊಡ್ತೀನಿ. ಓಕೆ, ಇಫ್ ಐ ಡೂ -4xy ಇಂಟು 7x ಸ್ಕ್ವೇರ್ y, ಅವಾಗ ಏನಾಗುತ್ತೆ? 7 ಇಂಟು -4 ಮಾಡಿದಾಗ -28, x ಇಂಟು x ಸ್ಕ್ವೇರ್ ಇಸ್ x ಕ್ಯೂಬ್, y ಇಂಟು y ಮಾಡಿದಾಗ y ಸ್ಕ್ವೇರ್. ಓಕೆ, ನೆಕ್ಸ್ಟ್ ನಾನು 7x ಸ್ಕ್ವೇರ್ y ತೊಗೊಳ್ತೀನಿ. 7x ಸ್ಕ್ವೇರ್ y ತೊಗೊಂಡಾಗ 7x ಸ್ಕ್ವೇರ್ y ಇಂಟು -5y, ಅವಾಗ ಎಷ್ಟಾಗುತ್ತೆ? 7 ಇಂಟು -5 ಮಾಡಿದಾಗ -35, x ಸ್ಕ್ವೇರ್ ಹಾಗೆ ಬರೀತೀನಿ ಆ್ಯಂಡ್ ಇದು y ಕ್ಯೂಬ್ ಆಗುತ್ತೆ. ಸಿಮಿಲರ್ಲಿ ಲಾಸ್ಟಲ್ಲಿ ಏನಿದೆ? ಲಾಸ್ಟಲ್ಲಿ ನಮ್ದಿರೋದು -9x ಸ್ಕ್ವೇರ್ y ಸ್ಕ್ವೇರ್. ಸೊ -9x ಸ್ಕ್ವೇರ್ y ಸ್ಕ್ವೇರ್ ಇಂಟು -5y ಮಾಡಿದ್ರೆ ಏನಾಗುತ್ತೆ? -9 ಇಂಟು -5 ಇಸ್ +45. ಓಕೆ, ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಯಿತು. ಎಕ್ಸ್ ಸ್ಕ್ವೇರ್ ಇಂಟು ಇಲ್ಲಿ ಅದು ಎಕ್ಸ್ ಟರ್ಮ್ ಇಲ್ಲ, ಸೊ ಎಕ್ಸ್ ಸ್ಕ್ವೇರ್ ಹಾಗೆ ಆಗುತ್ತೆ. ಆ್ಯಂಡ್ y ಸ್ಕ್ವೇರ್ ಇಂಟು y, y ಸ್ಕ್ವೇರ್ ಇಂಟು y ಮಾಡಿದಾಗ y ಕ್ಯೂಬ್ ಆಯಿತು.
Similarly, if I do minus 9x square y square into minus 9x square y square, ಏನಾಗುತ್ತೆ 81 x power 4 y power 4. So you can try to complete the rest of the table. ಇದನ್ನು ನೀವು ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡಿದ್ರೆ ಇಟ್ ಮೀನ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ರೂಲ್ಸ್ ಆಫ್ ಮಲ್ಟಿಪ್ಲೈಯಿಂಗ್ ಮೊನಾಮಿಯಲ್. ಫೋರ್ತ್ ಕ್ವೆಶನ್ ಹೇಳ್ತಿರೋದು obtain the volume of rectangular boxes with the following length, breadth and height respectively. Rectangular box ಹೇಗೆ ಕಾಣುತ್ತೆ? ಸೊ ಇದು ನನ್ನ ರೆಕ್ಟ್ಯಾಂಗ್ಯುಲರ್ ಬೇಸ್. ಸೊ ನಾನು ಒಂದು ಕ್ಯೂಬಾಯ್ಡ್ ಡ್ರಾ ಮಾಡ್ತೀನಿ. ಓಕೆ, ದ ಬಾಕ್ಸ್ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್. ಇದು ನಂದು ಲೆಂತ್ ಆಗುತ್ತೆ ಆಫ್ ದ ಕ್ಯೂಬಾಯ್ಡ್. ಓಕೆ, ಇದು ನಂದು height of the cuboid ಆಯಿತು, height. ಓಕೆ, breadth of the cuboid ಏನಾಗುತ್ತೆ? ಇದು ನಂದು breadth of the cuboid ಆಯಿತು. ಸೊ 3 different dimensions ಇದೆ ಇನ್ನು cuboid and we know that the volume of the cuboid ಎಷ್ಟಾಗುತ್ತೆ? length into breadth into height. ಸೊ when we have a rectangular box, ವಾಲ್ಯೂಮ್ ಅಂದರೆ ಏನು? ಅದರ ಒಳಗೆ ಎಷ್ಟು ಜಾಗ ಇದೆ ಅದಕ್ಕೆ ನಾವು ವಾಲ್ಯೂಮ್ ಅಂತ ಹೇಳ್ತೀವಿ. ಆ್ಯಂಡ್ ಆ ವಾಲ್ಯೂಮ್ ಕಂಡುಹಿಡಿಯೋದಕ್ಕೆ ವಿ ನೀಡ್ ಟು ನೋ ದ ಲೆಂತ್, ವಿ ನೀಡ್ ಟು ನೋ ದ ಬ್ರೆಡ್ತ್ ಆ್ಯಂಡ್ ವಿ ನೀಡ್ ಟು ನೋ ದ ಹೈಟ್. ಸೊ ಇಲ್ಲಿ ಕ್ವೆಶನಲ್ಲಿ ಏನು ಹೇಳ್ತಿರೋದು ಅಂದರೆ, ಸಪೋಸ್ ಇದು ಲೆಂತು, ಇದು ಬ್ರೆಡ್ತು, ಇದು ಹೈಟ್ ಅಂತ ಕನ್ಸಿಡರ್ ಮಾಡಿದ್ರೆ ವಾಲ್ಯೂಮ್ ಏನಾಗುತ್ತೆ? ಸಿಮಿಲರ್ಲಿ ಹಿಯರ್ ಇಫ್ ಐ ಟೇಕ್ ಎಲ್ ಬಿ ಹೆಚ್ ಆ್ಯಂಡ್ ಸೊ ಆನ್, ಅವಾಗ ವಾಟ್ ಇಸ್ ದ ವಾಲ್ಯೂಮ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಬಾಕ್ಸಸ್? ಸೊ ಏನು ಮಾಡ್ತಾ ಇವಿ? ಇಟ್ಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ದ ಮೊನಾಮಿಯಲ್ಸ್. ಸೊ 5a into 3a square into 7a to the power 4. Okay, how do we do this? ನೀವು ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಗೆಟ್ ದಿ ಆನ್ಸರ್ ಆ್ಯಂಡ್ ಮಲ್ಟಿಪ್ಲೈ ಇಟ್ ವಿತ್ ದ ಥರ್ಡ್ ಇದು, ಆಯಿತಾ? ಸೊ 5a ಇಂಟು 3a ಸ್ಕ್ವೇರ್ ಮಾಡಿದಾಗ 5 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ? 15. a ಇಂಟು a ಸ್ಕ್ವೇರ್ ಇಸ್ a ಕ್ಯೂಬ್ ಇಂಟು ಏನು? 7a to the power 4. ಇವಾಗ ಈಸಿಯಾಗಿ ಇದು ಎರಡನ್ನು ಮಲ್ಟಿಪ್ಲೈ ಮಾಡ್ಬೋದು. ಎಷ್ಟಾಗುತ್ತೆ? 15 ಇಂಟು 7. 15 ಇಂಟು 7 ಮಾಡಿದ್ರೆ 105. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಡೋಂಟ್ ಗೆಸ್ ಮಾಡಬೇಡಿ. ವಾಟ್ ವಿಲ್ ವಿ ಡೂ? ವಿಲ್ ಡೂ 15 ಇಂಟು 7 ವರ್ಕಿಂಗ್ ಕಾಲಮ್ಲಿ. ಓಕೆ, ಇದಕ್ಕೆ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಗೊತ್ತಿರಬೇಕು. ಅಟ್ಲೀಸ್ಟ್ ಫ್ರಮ್ 1 to 20 ಗೊತ್ತಿದ್ರೆ ಇಟ್ ಬಿ ವೆರಿ ಈಸಿ ಫಾರ್ ಕ್ಯಾಲ್ಕುಲೇಷನ್. a ಕ್ಯೂಬ್ ಇಂಟು a ಪವರ್ 4 ಎಷ್ಟಾಗುತ್ತೆ? a ಟು ದ ಪವರ್ 3 ಪ್ಲಸ್ 4. ಸೊ ಇದು 105 a ಪವರ್ 7 ಆಯಿತು. ಸೊ ದಟ್ ಇಸ್ ಮೈ ವಾಲ್ಯೂಮ್. ಸೊ ಇಲ್ಲಿ ಆ್ಯಕ್ಚುಲಿ ಕ್ಯೂಬಿಕ್ ಯೂನಿಟ್ಸ್ ಅಂತ ಹಾಕ್ತೀವಿ, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನೂ ಕೊಟ್ಟಿಲ್ಲ ಈ ಥರ. ಬಟ್ ಇಟ್ಸ್ ಆಲ್ವೇಸ್ ಸೇಫ್ ಟು ರೈಟ್ ಕ್ಯೂಬಿಕ್ ಯೂನಿಟ್ಸ್. ಯಾಕೆ ಕ್ಯೂಬಿಕ್ಕು? ವೈ ನಾಟ್ ಸ್ಕ್ವೇರ್ ಯೂನಿಟ್ಸ್? ಯಾಕಂದರೆ ಇನ್ ವಾಲ್ಯೂಮ್ ವಿ ಹ್ಯಾವ್ 3 ಡೈಮೆನ್ಷನ್ಸ್. ಸೊ ಕ್ಯೂಬಿಕ್ ಆಗುತ್ತೆ. ಸೆಕೆಂಡ್ ಒನ್ ನೋಡೋಣ. ವಿ ನೀಡ್ ಟು ಡೂ 2p ಇಂಟು 4q ಇಂಟು 8r. ಸೊ ಯಾವುದಾದ್ರೂ ಎರಡನ್ನ ಫಸ್ಟ್ ಮಲ್ಟಿಪ್ಲೈ ಮಾಡೋಣ. ನಿಮಗೆ ಯಾವ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಕ್ಯಾಲ್ಕುಲೇಷನ್ಗೆ ಈಸಿನೋ ಅದನ್ನು ಮಾಡಿ. ಸೊ ಐ ವಿಲ್ ಫೈಂಡ್ ಇಟ್ ಈಸಿಯರ್ ಟು ಮಲ್ಟಿಪ್ಲೈ ದೀಸ್ ಟು ಫಸ್ಟ್ ಆ್ಯಂಡ್ ವಿ ನೋ ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್ ಅಂತ. ಸೊ ನಾವು ಯಾವ ಆರ್ಡರ್ ಬೇಕಾದ್ರೂ ಫಾಲೋ ಮಾಡ್ಬೋದು. ಸೊ ನಾನು 2p ಇಂಟು 4 ಇಂಟು 8 ಎಷ್ಟು? 32 QR. ಓಕೆ, ದಿಸ್ ವಿಲ್ ಬಿಕಮ್ 2 ಇಂಟು 32. 2 ಇಂಟು 32 ಎಷ್ಟು? 64. ಗೊತ್ತಿಲ್ಲದೋದ್ರೆ ಯು ಕ್ಯಾನ್ multiply it and check. 2 into 2 4, 3 into 2 6. Okay, so 64 p ಇಲ್ಲಿದೆಯಾ? ಇಲ್ಲ. ಸೊ p q r ಕ್ಯೂಬಿಕ್ ಯೂನಿಟ್ಸ್ ಅಂತ ಬರ್ಕೊಳ್ಬೋದು. ಥರ್ಡ್ ಒನ್ ಏನಾಗುತ್ತೆ ಅಂತ ನೋಡೋಣ. ಥರ್ಡ್ ಒನ್ನಲ್ಲಿ ಎಕ್ಸ್ ವೈ ಇಂಟು 2x ಸ್ಕ್ವೇರ್ ವೈ ಇಂಟು 2xy ಸ್ಕ್ವೇರ್. ಓಕೆ, ಸೊ ಎಕ್ಸ್ ವೈ ಇಂಟು 2x ಸ್ಕ್ವೇರ್ ವೈ ಫಸ್ಟ್ ಮಾಡ್ತೀನಿ. ಸೊ 2 ಇಂಟು 1 ಮಾಡಿದಾಗ 2 ಆಯಿತು, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದಾಗ ಎಕ್ಸ್ ಕ್ಯೂಬ್ ಆಯಿತು, ಆ್ಯಂಡ್ ವೈ ಇಂಟು ವೈ ಮಾಡಿದಾಗ ವೈ ಸ್ಕ್ವೇರ್ ಇಂಟು 2xy ಸ್ಕ್ವೇರ್. ನೀವು ಬೇಕಾದರೆ ಡೈರೆಕ್ಟಾಗೂ ಮೂರನ್ನು ಮಲ್ಟಿಪ್ಲೈ ಮಾಡ್ಬೋದು, ಬಟ್ ಬಿಕಾಸ್ ಯು ಆರ್ ಸ್ಟಿಲ್ ಲರ್ನಿಂಗ್, ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಆ್ಯಂಡ್ ವೆನ್ ಯು ಗೆಟ್ ದ ಹ್ಯಾಬಿಟ್ ಆಫ್ ಇಟ್, ಮುಂದಿನ ಕ್ಲಾಸಸಲ್ಲಿ ಯು ಕ್ಯಾನ್ ಡೈರೆಕ್ಟ್ಲಿ ಟ್ರೈ ಟು ಆನ್ಸರ್ ಇಟ್. ಸೊ ಇದು ಎಷ್ಟಾಗುತ್ತೆ? 2 ಇಂಟು 2 ಮಾಡಿದಾಗ 4, ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಮಾಡಿದಾಗ ಎಕ್ಸ್ ಪವರ್ 4, ಇದು ಎಕ್ಸ್ ಪವರ್ 4, ಆ್ಯಂಡ್ ವೈ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಮಾಡಿದಾಗ ವೈ ಪವರ್ 4. ಓಕೆ, ಫೋರ್ತ್ ಒನ್ ಏನಾಗುತ್ತೆ? ಸೊ ಡೈರೆಕ್ಟಾಗಿ ಮಾಡ್ಬಿಟ್ಟು ಹಿಡ್ತೀನಿ ನಾನು, ನೀವು ಟ್ರೈ ಮಾಡಿ. ಸೊ 2 ಇಂಟು 3 ಮಾಡಿದಾಗ 6 ಆಯಿತು, ಆ್ಯಂಡ್ ಎ ಬಿ ಸಿ. ಫಿಫ್ತ್ ಕ್ವೆಶನಲ್ಲಿ ಜಸ್ಟ್ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ.
ಸೊ ಐಲ್ ಸಾಲ್ವ್ ದ ಸೆಕೆಂಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಒನ್. ರಿಮೈನಿಂಗ್ ಕ್ವೆಶನ್ಸ್ ನೀವು ಟ್ರೈ ಮಾಡಿ, ಆ್ಯಂಡ್ ಇಫ್ ಯು ಡೋಂಟ್ ಗೆಟ್ ಇಟ್ ನಮಗೆ ಹೇಳಿ, ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಸೊ ಸೆಕೆಂಡ್ ಒನ್ ಏನು? a ಇಂಟು ಮೈನಸ್ a ಸ್ಕ್ವೇರ್ ಇಂಟು a ಕ್ಯೂಬ್. ಬ್ರ್ಯಾಕೆಟ್ ಮರೀದೆ ಹಾಕಿ, ಸೊ ದಟ್ ಇಟ್ ವಿಲ್ ಮೇಕ್ ದ ಸೊಲ್ಯೂಷನ್ ಈಸಿಯರ್ ಫಾರ್ ಯು, ಆಯಿತಾ? a ಇಂಟು ಮೈನಸ್ a ಸ್ಕ್ವೇರ್ ಎಷ್ಟಾಗುತ್ತೆ? ಸೊ ಮೈನಸ್ ಬರೀಲೇಬೇಕು, ಆ್ಯಂಡ್ ಇಲ್ಲಿ a ಪವರ್ 1 a ಪವರ್ 2 ಇದೆ, ಸೊ a ಕ್ಯೂಬ್ ಆಯಿತು. ಮೈನಸ್ a ಕ್ಯೂಬ್ ಇಂಟು a ಕ್ಯೂಬ್. ಓಕೆ, ಮತ್ತು ಮೈನಸ್ ಇಂಟು ಪ್ಲಸ್ ಮಾಡಿದಾಗ ಇಟ್ ಇಸ್ ಸ್ಟಿಲ್ ಮೈನಸ್. a ಕ್ಯೂಬ್ ಇಂಟು a ಕ್ಯೂಬ್ ಮಾಡಿದಾಗ ಐ ಗೆಟ್ a ಪವರ್ 6. ಸೊ ಮೈ ಆನ್ಸರ್ ಇಸ್ ಮೈನಸ್ a ಪವರ್ 6. ಫೋರ್ತ್ ಒನ್ ನೋಡೋಣ. ಫೋರ್ತ್ ಒನ್ನಲ್ಲಿ a ಇಂಟು 2b ಇಂಟು 3c ಇಂಟು 6abc. ಸೊ ಇಲ್ಲಿ ಕೆಳಗೆ ಬರ್ಕೊಡ್ತೀನಿ. ಓಕೆ, ಸೊ ನಾನು ಫಸ್ಟ್ ಏನು ಮಾಡ್ತೀನಿ, a ಇಂಟು 2b ಮಾಡಿದಾಗ 2ab ಸಿಗುತ್ತೆ. ಜಸ್ಟ್ ಒನ್ ಅಡ್ವೈಸ್ ಏನು ಅಂದರೆ, ನೀವು a ಇಂಟು 2b ಮಾಡಿದಾಗ a ಟು b ಅಂತ ಬರ್ಕೊಳ್ಬೇಡಿ. a ಟು b ಅಂತ ಬರ್ಕೊಂಡ್ರೆ ನಿಮಗೆ ಆ 2 ಏನಾಗ್ತಿದೆ ಮಧ್ಯದಲ್ಲಿ ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಯಾವಾಗಲೂ ಪುಟ್ ದ ಕೋಎಫಿಷಿಯಂಟ್ ಟರ್ಮ್ ಫಸ್ಟ್, ಅಂದರೆ ನ್ಯೂಮೆರಿಕಲ್ ವ್ಯಾಲ್ಯೂ ಏನಿದೆಯೋ ಅದನ್ನು ಫಸ್ಟ್ ಹಾಕಿ, ಅದಾದಮೇಲೆ a ಮತ್ತು b ಬರ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಥಿಂಗ್, ಬಿ ಎ ಅಂತಾನೂ ಬರ್ಕೊಳ್ಬೋದು, ಬಟ್ ನಾನು ಯಾವಾಗಲೂ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಿಬಿಟ್ಟೇ ಬರೀತೀನಿ. ಸೊ ದ್ಯಾಟ್ ನನಗೆ ಮೈಂಡಲ್ಲಿ ಒಂದು ರೂಲ್ ಥರ ಇರುತ್ತೆ. LMN ಎಲ್ಲ ಇದ್ದಾಗ ನೀವು ಯಾವಾಗಲೂ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಿದ್ರೆ, ಆ್ಯಂಡ್ ಇಫ್ ಯು ರೀಅರೇಂಜ್ ಆಲ್ ದ ಟರ್ಮ್ಸ್ ಇನ್ ಸಚ್ ಅ ವೇ ದಟ್ ಅದೇ ಆರ್ಡರಲ್ಲಿದ್ದರೆ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಯಾವ್ದಾದ್ರು ಲೈಕ್ ಟರ್ಮ್ಸ್ ಇದೆ ಅಂತ. ಓಕೆ, ದಿಸ್ ಇಸ್ ಓನ್ಲಿ ಫಾರ್ ಮಲ್ಟಿಪ್ಲಿಕೇಶನ್, ಅಡಿಷನ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಇವಾಗ 2ab ಇಂಟು 3c ಇಂಟು 6abc. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ, ಈ ಎರಡು ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡ್ತೀನಿ. 2 ಇಂಟು 3 is 6 abc ಇಂಟು 6abc. ಇಟ್ಸ್ ಜಸ್ಟ್ ದ ಸ್ಕ್ವೇರ್ ಆಫ್ ಇಟ್. ಇವಾಗ 6abc ಇಂಟು 6abc. ಸೊ ಇದು 36, 6 ಇಂಟು 6 36, a ಸ್ಕ್ವೇರ್ b ಸ್ಕ್ವೇರ್ c ಸ್ಕ್ವೇರ್. ಫಿಫ್ತ್ ಕ್ವೆಶನ್, m ಇಂಟು ಮೈನಸ್ mn ಇಂಟು mnp. ಓಕೆ, ಲೈಕ್ ಐ ಸೆಡ್ ಎಲ್ಲ ಆಲ್ಫಾಬೆಟಿಕಲ್ ಆರ್ಡರನ್ನೇ ಫಾಲೋ ಮಾಡ್ತಿದೆ. m ಇಂಟು ಮೈನಸ್ m ಮಾಡಿದಾಗ ಮೈನಸ್ m ಸ್ಕ್ವೇರ್, ಆ್ಯಂಡ್ n ಹಾಗೆ ಬರಿತೀವಿ, ಇಂಟು mnp. ಓಕೆ, ಮೈನಸ್ m ಸ್ಕ್ವೇರ್ ಇಂಟು m ಮಾಡಿದಾಗ ಮೈನಸ್ m ಕ್ಯೂಬ್, n ಇಂಟು n ಮಾಡಿದಾಗ n ಸ್ಕ್ವೇರ್, p ಹಾಗೆ. ದಿಸ್ ಇಸ್ ಮೈ ಫೈನಲ್ ಆನ್ಸರ್. ಇಷ್ಟೊತ್ತರೆಗೂ ವಿ ಲರ್ನ್ಡ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮೊನಾಮಿಯಲ್ ವಿತ್ ಅ ಮೊನಾಮಿಯಲ್. ಇವಾಗ ವಿ ವಿಲ್ ಸಿ ಮೊನಾಮಿಯಲ್ ವಿತ್ ಅ ಬೈನಾಮಿಯಲ್ ಅಥವಾ ಮೊನಾಮಿಯಲ್ ವಿತ್ ಅ ಟ್ರೈನಾಮಿಯಲ್. ರೂಲ್ಸ್ ಎಲ್ಲ ಸೇಮ್ ಆಫ್ ಮಲ್ಟಿಪ್ಲಿಕೇಶನ್, ಬಟ್ ಈ ಸಲ ಮೋರ್ ನಂಬರ್ ಆಫ್ ಟರ್ಮ್ಸ್ ಇದೆ ಇನ್ ಒನ್ ಆಫ್ ದಿ ಎಕ್ಸ್ಪ್ರೆಷನ್ಸ್. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒನ್ನಲ್ಲಿ 2x ಇಂಟು ದ ಹೋಲ್ ಎಕ್ಸ್ಪ್ರೆಷನ್ 3x ಪ್ಲಸ್ 5xy. ಏನು ಮಾಡಬೇಕು ಅಂದರೆ, ಐ ಹ್ಯಾವ್ ಟು ಮಲ್ಟಿಪ್ಲೈ 2x ವಿತ್ 3x. ಅದಾದಮೇಲೆ ಐ ಶುಡ್ ಆ್ಯಡ್ ಇಟ್ ವಿತ್ 2x ಇಂಟು 5xy. ಆ್ಯಂಡ್ ವಿ ಲರ್ನ್ಡ್ ದಿಸ್ ಆಲ್ರೆಡಿ. ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಮಾಡ್ತಿರುವಾಗ ವಿ ಲರ್ನ್ಡ್ ದಿಸ್. ಸೊ ಇದೇನಾಗುತ್ತೆ, 2x ಇಂಟು 3x ಪ್ಲಸ್ 2x ಇಂಟು 5xy ಅಷ್ಟೇ. ಓಕೆ, ಆ್ಯಂಡ್ ಇವಾಗ ನೀವು ಜಸ್ಟ್ ಮಲ್ಟಿಪ್ಲೈ ಮಾಡಬೇಕು. 2x ಇಂಟು 3x ಮಾಡಿದಾಗ 6x ಸ್ಕ್ವೇರ್ ಆಯಿತು. ವೆರಿ ಇಂಪಾರ್ಟೆಂಟ್, ನೀವು ಇಂಟು ಬರ್ಕೊಳ್ಕೊಡ್ದು, ಇವಾಗ ಪ್ಲಸ್ ಅಂತ ಇರೋದು. ಸೊ ಪ್ಲಸ್ 2x ಇಂಟು 5xy ಎಷ್ಟಾಗುತ್ತೆ, 10x ಸ್ಕ್ವೇರ್ y. ಓಕೆ, ಕ್ಯಾನ್ ಐ ರೆಡ್ಯೂಸ್ ದಿಸ್ ಫರ್ದರ್? ಈ ಎರಡು ಟರ್ಮ್ಸನ್ನು ಆ್ಯಡ್ ಮಾಡೋಕ್ಕಾಗತ್ತಾ? ಇಲ್ಲ, ದೇ ಆರ್ ನಾಟ್ ಲೈಕ್ ಟರ್ಮ್ಸ್. ಯಾಕೆ? ಇಲ್ಲಿ y ಟರ್ಮ್ ಇದೆ ಆ್ಯಂಡ್ ಇಲ್ಲಿ y ಟರ್ಮ್ ಇಲ್ಲ. ಸೊ ಐ ಕಾಂಟ್ ಆ್ಯಡ್ ದೀಸ್ ಟು. ಇಲ್ಲಿಗೆ ನಾನು ಫೈನಲ್ ಆನ್ಸರ್ ಅಂತ ನಿಲ್ಲಿಸ್ತೀನಿ. ಇಲ್ಲೇನಾಗುತ್ತೆ, ಮೈನಸ್ a ಸ್ಕ್ವೇರ್. ಓಕೆ, ಸರಿ, ಬ್ರ್ಯಾಕೆಟು ಬರೆಯೋದು ಬೇಡ ಫಸ್ಟು. ಮೈನಸ್ a ಸ್ಕ್ವೇರ್ ಇಂಟು ಈ ಟರ್ಮ್ ಪ್ಲಸ್ ಮೈನಸ್ a ಸ್ಕ್ವೇರ್ ಇಂಟು ಈ ಟರ್ಮ್ ಪ್ಲಸ್ ಮೈನಸ್ a ಸ್ಕ್ವೇರ್ ಇಂಟು ಈ ಟರ್ಮ್. I have to do all three of it. So minus a square into 2ab. Okay, ಅದು ನನ್ನ ಫಸ್ಟ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಏನು ಮಾಡ್ತೀನಿ, ಮೈನಸ್ a ಸ್ಕ್ವೇರ್ ಇಂಟು ಮೈನಸ್ 5c. ಸೊ ಪ್ಲಸ್ ಹಾಕ್ಕೊಳ್ತೀನಿ, ಬಟ್ ಅಬ್ಸರ್ವ್ ಮಾಡಿ ಏನು ಮಾಡ್ತಾಯಿನಿ, ಮೈನಸ್ a ಸ್ಕ್ವೇರ್ ಇಂಟು ಮೈನಸ್ 5c. ಓಕೆ,
ಏನಕ್ಕೆ ಇದು ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನೀವು ಸಪೋಸ್ ಮೈನಸ್ ಆಚೆ ತೊಗೊಂಡ್ರೆ ಅವಾಗ ಕನ್ಫ್ಯೂಸ್ ಆಗುತ್ತೆ, ಎ ಸ್ಕ್ವೇರ್ ಒಳಗೆ ಹೋಗಬೇಕೋ ಆಚೆ ಹೋಗಬೇಕೋ ಆ ಥರ ಕನ್ಫ್ಯೂಸ್ ಆಗ್ಬೋದು. ಸೊ ಯಾವಾಗಲೂ ಐ ಜಸ್ಟ್ ಟೇಕ್ ಪ್ಲಸ್ ಔಟ್ಸೈಡ್ ದ ಬ್ರ್ಯಾಕೆಟ್ ಒಳಗೆ ಏನೇನು ಆಗಲೇ ಇದೆಯೋ ಸೈನ್ಸು ಅದನ್ನು ರಿಟೇನ್ ಮಾಡ್ಕೊಳ್ತೀನಿ. ಪ್ಲಸ್ ಮೈನಸ್ ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್. ಓಕೆ, ಸೊ ಮಲ್ಟಿಪ್ಲೈ ಮಾಡೋಣ ಈಗ. ಮೈನಸ್ ಎ ಸ್ಕ್ವೇರ್ ಇಂಟು 2ab ಮಾಡಿದಾಗ ಮೈನಸ್ 2a³ b. ದಟ್ಸ್ ಮೈ ಫಸ್ಟ್ ಟರ್ಮ್. ನೆಕ್ಸ್ಟ್ ಟರ್ಮ್ ಏನಾಗುತ್ತೆ, ಮೈನಸ್ ಎ ಸ್ಕ್ವೇರ್ ಇಂಟು ಮೈನಸ್ 5c. ಸೊ ಮೈನಸ್ ಇಂಟು ಮೈನಸ್ ಇದ್ದಾಗ ಪ್ಲಸ್ ಆಯಿತು, ಮೈನಸ್ ಎ ಮೈನಸ್ 5 ಆ್ಯಂಡ್ ಆಚೆನೂ ಪ್ಲಸ್ ಇದೆ, ಸೊ ಪ್ಲಸ್ ಆಯಿತು. ಎ ಸ್ಕ್ವೇರ್ ಇಂಟು 5c ಮಾಡಿದಾಗ ಪ್ಲಸ್ 5a² c. ಓಕೆ, ಇದನ್ನು ಫುಲ್ ನೀವು ಇವ್ಯಾಲ್ಯೂಯೇಟ್ ಮಾಡಿದ್ರೆ ಎಷ್ಟಾಗುತ್ತೆ, ಮೈನಸ್ ಇಂಟು ಮೈನಸ್ ಮಾಡಿದಾಗ 5a² c ಆಯಿತು. ಓಕೆ, ಆ್ಯಂಡ್ ಆ ಬ್ರ್ಯಾಕೆಟನ್ನು ತೆಗೆದಾಗ ಡೈರೆಕ್ಟಾಗಿ ಪ್ಲಸ್ 5a² c ಆಯಿತು. ಪ್ಲಸ್ ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್. ಓಕೆ, ಆ ಬ್ರ್ಯಾಕೆಟನ್ನು ತೆಗೆಯೋಣ. ಸೊ ಇಟ್ ವಿಲ್ ಬಿಕಮ್ ಮೈನಸ್ 2a³ b ಪ್ಲಸ್ 5a² c ಮೈನಸ್ ಪ್ಲಸ್ ಮತ್ತು ಮೈನಸ್ ಇದೆ, ಸೊ ಬ್ರ್ಯಾಕೆಟ್ ಓಪನ್ ಮಾಡಿದಾಗ ಇಟ್ ಬಿಕಮ್ಸ್ ಮೈನಸ್ a² b². ಸೊ ದಿಸ್ ಇಸ್ ಮೈ ಫೈನಲ್ ಆನ್ಸರ್. ಎಕ್ಸಸೈಸ್ 3 ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು ಏನು ಕೊಟ್ಟಿರೋದು, ದೇ ಹ್ಯಾವ್ ಗಿವನ್ ಅ ಮೊನಾಮಿಯಲ್ ಆ್ಯಂಡ್ ಈದರ್ ಅ ಬೈನಾಮಿಯಲ್ ಅಥವಾ ಅ ಟ್ರೈನಾಮಿಯಲ್ ಆ್ಯಂಡ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ದೆಮ್. ಹೇಗೆ ಮಾಡೋದು ಅಂತ ವಿ ಆಲ್ರೆಡಿ ನೋ, ಸೊ ಇವಾಗ ಜಸ್ಟ್ ಸಾಲ್ವ್ ಮಾಡೋಣ. ಫಸ್ಟ್ ಒನ್ 4p ಇಂಟು, ವೆರಿ ಇಂಪಾರ್ಟೆಂಟ್, ಇದನ್ನು ನಾನು ಬ್ರ್ಯಾಕೆಟಲ್ಲಿ ಹಾಕಬೇಕು. ನಾನು ಏನು ಮಾಡಿಕೊಡ್ದು, ಐ ಶುಡ್ ನಾಟ್ ರೈಟ್ ಇಟ್ ಆಸ್ 4p ಇಂಟು q ಪ್ಲಸ್ ಆರ್. ಅವಾಗ ಏನು ಮಾಡ್ತೀರಾ ನೀವು, 4p ಇಂಟು q ಮಾಡಿಬಿಟ್ಟು ಆರನ್ನು ಆ್ಯಡ್ ಮಾಡ್ತೀರಾ, ವಿಚ್ ಇಸ್ ಫುಲ್ಲಿ ರಾಂಗ್. ಓಕೆ, ಸೊ ಏನು ಬರೀಬೇಕು ನಾನು, ಫಸ್ಟ್ ಕ್ವೆಶನ್ 4p ಇಂಟು q ಪ್ಲಸ್ ಆರ್ ನಂದು ಒನ್ ಎಕ್ಸ್ಪ್ರೆಷನ್. ಓಕೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 4p ಇಂಟು q ಪ್ಲಸ್ 4p ಇಂಟು ಆರ್. ಏನು ಮಾಡ್ತಾಯಿನಿ, ಫಸ್ಟು ಈ ಟರ್ಮ್ ಜೊತೆ ನೆಕ್ಸ್ಟು 4pನ ಈ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡ್ತಾಯಿನಿ. 4p ಇಂಟು q ಮಾಡಿದಾಗ 4pq ಆಯಿತು, ಪ್ಲಸ್ 4p ಇಂಟು ಆರ್ ಮಾಡಿದಾಗ 4p ಆರ್ ಆಯಿತು. ದಟ್ ಇಸ್ ಮೈ ಫೈನಲ್ ಆನ್ಸರ್. ಸೆಕೆಂಡ್ ಕ್ವೆಶನ್ ನೋಡೋಣ. ab ಇಂಟು a ಮೈನಸ್ b. ಓಕೆ, ಬ್ರ್ಯಾಕೆಟ್ ಇಸ್ ವೆರಿ ಇಂಪಾರ್ಟೆಂಟ್. ab ಇಂಟು a ಮೈನಸ್ b ಅಂದರೆ ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡೋಣ. ಸೊ ದಟ್ ವಿಲ್ ಬಿಕಮ್ ab ಇಂಟು a ಪ್ಲಸ್, ನಾನು ಯಾವಾಗಲೂ ಏನು ಹೇಳ್ತಾ ಇದ್ದೀನಿ, ನಾನು ಪ್ಲಸ್ ಫಸ್ಟ್ ಹಾಕ್ಕೊಡ್ತೀನಿ ಆ್ಯಂಡ್ ಬ್ರ್ಯಾಕೆಟಲ್ಲಿ ಐ ವಿಲ್ ಡೀಲ್ ವಿತ್ ಆಲ್ ದ ಸೈನ್ಸ್. ab ಇಂಟು ಮೈನಸ್ b. ಓಕೆ, ಏನು ಮಾಡ್ತಾಯಿನಿ, ಯಾವಾಗಲೂ ನಾನು ಬಿಟ್ವೀನ್ ದ ಬ್ರ್ಯಾಕೆಟ್ಸ್ ಏನು ಬರೀತಾಯಿನೋ ಪ್ಲಸ್ ಅಂತಾನೆ ಹಾಕ್ಕೊಡ್ತೀನಿ ಇಲ್ಲಿ, ಬಟ್ ಈ ಮೈನಸ್ ಸೈನನ್ನು ಇಲ್ಲಿ ಒಳಗೆ ಹಾಕ್ಕೊಡ್ತೀನಿ, ಅಥವಾ ಇಲ್ಲಿ ಮೈನಸ್ ಸೈನ್ ಇದ್ದಿದ್ರೆ ಇಲ್ಲಿ ಒಳಗೆ ಹಾಕ್ಕೊಡ್ತೀನಿ. ಓಕೆ, ಇವಾಗ ಇದನ್ನು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದಾಗ ab ಇಂಟು a ಮಾಡಿದ್ರೆ a² b ಪ್ಲಸ್ ab ಇಂಟು ಮೈನಸ್ b, ಆವಾಗ ಮೈನಸ್ ab². ಸೊ ಇವಾಗ ಈ ಬ್ರ್ಯಾಕೆಟನ್ನು ಓಪನ್ ಮಾಡೋಣ. ದೆನ್ ಐ ಗೆಟ್ a² b ಮೈನಸ್ ab². ಥರ್ಡ್ ಕ್ವೆಶನ್, ಇವಾಗ ಇನ್ನೂ ಬೇಗ ಸಾಲ್ವ್ ಮಾಡೋಕ್ಕೆ ಶುರು ಮಾಡೋಣ. a ಪ್ಲಸ್ b ಇಂಟು 7a² b². ಸೊ ಈ ಸಲ ದೇ ಹ್ಯಾವ್ ಗಿವನ್ ದ ಬೈನಾಮಿಯಲ್ ಫಸ್ಟ್, ಅದಾದಮೇಲೆ ಮೊನಾಮಿಯಲ್ ಹಾಕಿದ್ದಾರೆ, ಬಟ್ ವಿ ಫಾಲೋ ದ ಸೇಮ್ ಆರ್ಡರ್. ಸೊ a ಇಂಟು 7a² b² ಪ್ಲಸ್ b ಇಂಟು 7a² b². ಓಕೆ, ಸೊ a ಇಂಟು 7a² b² ಅಂದರೆ 7a³ b² ಪ್ಲಸ್ 7 ನಾನು ಏನೇ ಫಸ್ಟ್ ಬರ್ಕೊಳ್ತೀನಿ, ಸೊ 7a² b³. ಫೋರ್ತ್ ಒನ್ ನೋಡೋಣ. a² ಮೈನಸ್ 9 ಇಂಟು 4a. ಸೊ ಡೈರೆಕ್ಟಾಗಿ ಬ್ರ್ಯಾಕೆಟ್ ಆಮೇಲೆ ನಾನು ಯಾವುದಾದ್ರೂ ಟರ್ಮ್ ಹಾಕಿದ್ರೆ ಇಟ್ ಜಸ್ಟ್ ಮೀನ್ಸ್ ಇಟ್ಸ್ ಮಲ್ಟಿಪ್ಲಿಕೇಶನ್. ಸೊ ಇದೇನಾಗುತ್ತೆ, a² ಇಂಟು 4a ಪ್ಲಸ್ ಮೈನಸ್ 9 ಇಂಟು 4a. ಓಕೆ, ಫಸ್ಟ್ ಪ್ಲಸ್ ಹಾಕೊಂಡೆ, ಅದಾದಮೇಲೆ ಐ ಡೆಲ್ಟ್ ವಿತ್ ದ ಸೈನ್ಸ್. ಸೊ ಇದು 4a³ ಮೈನಸ್
36a. That is my final answer. Fifth one ನೋಡಿ, ಇಲ್ಲಿ ನನ್ನ ಒಂದು ಟರ್ಮ್ ಇದೆ ಆ್ಯಂಡ್ ನೆಕ್ಸ್ಟ್ ಟರ್ಮ್ 0 ಅಂತ ಇದೆ. ಆ್ಯಂಡ್ ವಾಟ್ ಡು ವಿ ಆಲ್ರೆಡಿ ನೋ, ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 is 0. ಸೊ ಡೈರೆಕ್ಟಾಗಿ ನಾನು 0 ಅಂತಲೇ ಬರ್ಕೊಳ್ಬೋದು. ಸೊ ಇದು 0 ಆಗುತ್ತೆ. ಇವಾಗ ಕೈಂಡ್ ಆಫ್ ಸಿಮಿಲರ್ ಟು ದ ಪ್ರೀವಿಯಸ್ ಎಕ್ಸಸೈಸ್, ಇಲ್ಲೂ ಕೂಡ ಒಂದು ಟೇಬಲ್ ಇದೆ. ಇದು ನನ್ನ ಫಸ್ಟ್ ಎಕ್ಸ್ಪ್ರೆಷನ್ ಆ್ಯಂಡ್ ಇದು ನನ್ನ ಸೆಕೆಂಡ್ ಎಕ್ಸ್ಪ್ರೆಷನ್. ಆ್ಯಂಡ್ ದೇ ಸೇಮ್ ಮಲ್ಟಿಪ್ಲೈ ದ ಟು ಆ್ಯಂಡ್ ಪ್ರಾಡಕ್ಟ್ ಸೈಡಲ್ಲಿ ಬರೀಬೇಕು. ಸೊ ಹೇಗೆ ಮಾಡ್ತೀರಾ ನೀವು, a ಇಂಟು, ಸೊ ನಾನೇನು ಬರೀಬೇಕು, a ಇಂಟು b ಪ್ಲಸ್ c ಪ್ಲಸ್ d. ಇದು ಒಂದು ಟ್ರೈನಾಮಿಯಲ್. ವಾಟ್ ವಿಲ್ ದಟ್ ಬಿಕಮ್, a ಇಂಟು b ab ಪ್ಲಸ್ a ಇಂಟು c ac ಪ್ಲಸ್ a ಇಂಟು d ad. ಈ ಥರ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಯು ಶುಡ್ ಡೂ ದಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್. ನಾನು ಡೈರೆಕ್ಟಾಗಿ ಬರಿತೀನಿ, ನೀವು ಅದನ್ನು ಜಸ್ಟ್ ವೆರಿಫೈ ಮಾಡೋಕ್ಕೆ ತೊಗೊಳ್ಳಿ. ಓಕೆ, ಸೊ ವಾಟ್ ವಿಲ್ ದಿಸ್ ಬಿಕಮ್, ಎ ಬಿ ಪ್ಲಸ್ ಎ ಸಿ ಪ್ಲಸ್ ಎ ಡಿ. ಓಕೆ, ಸೆಕೆಂಡ್ ಒನ್ ಏನು, ಫಸ್ಟ್ ಎಕ್ಸ್ಪ್ರೆಷನ್ ಇಸ್ ಅ ಟ್ರೈನಾಮಿಯಲ್, ಸೆಕೆಂಡ್ ಎಕ್ಸ್ಪ್ರೆಷನ್ ಇಸ್ ಅ ಮೊನೋಮಿಯಲ್. ಸೊ 5xy ಇಂಟು ಎಕ್ಸ್ ಪ್ಲಸ್ 5xy ಇಂಟು ವೈ ಪ್ಲಸ್ 5xy ಇಂಟು ಮೈನಸ್ 5 ಮಾಡಬೇಕು. ಸೊ ಅದು ಮಾಡಿದಾಗ ಏನು ಸಿಗುತ್ತೆ, 5x² y ಪ್ಲಸ್ 5xy ಸ್ಕ್ವೇರ್ ಮೈನಸ್ 25xy. ಸೊ ನೀವು ಸ್ಟೆಪ್ಸ್ ಎಲ್ಲ ಬರ್ಕೊಂಡು ಸಾಲ್ವ್ ಮಾಡಿ, ಬಟ್ ದಿಸ್ ಇಸ್ ದಿ ಆನ್ಸರ್ ದಟ್ ಯು ಶುಡ್ ಗೆಟ್. ದಟ್ ಇಸ್ ದ ಪ್ರಾಡಕ್ಟ್. ನೆಕ್ಸ್ಟ್ ಏನು, ಪಿ ಜೊತೆ ಟ್ರೈನಾಮಿಯಲ್ ಮಲ್ಟಿಪ್ಲೈ ಮಾಡಬೇಕು. ಸೊ ನನಗೇನು ಸಿಗತ್ತೆ ಆನ್ಸರು, 6p ಕ್ಯೂಬ್ ಮೈನಸ್ 7p ಸ್ಕ್ವೇರ್ ಪ್ಲಸ್ 5p. ಹೇಗೆ ನಾನು ಡೈರೆಕ್ಟಾಗಿ ಮಾಡ್ತಾಯಿನಿ, ನಾನು ಪಿನ ಫಸ್ಟು ಇದ್ರ ಜೊತೆ 6p ಇಂಟು ಪಿ 6p ಸ್ಕ್ವೇರ್ ಇಂಟು ಪಿ ಮಾಡಿದಾಗ 6p ಕ್ಯೂಬ್ ಸಿಗತ್ತೆ. ಸೊ ಅದು ನಾನು ಬರ್ಕೊಳ್ತಾಯಿನಿ. ನೆಕ್ಸ್ಟ್ ನಾನು ಮೈನಸ್ 7pನ ಪಿ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 7p ಸ್ಕ್ವೇರ್ ಸಿಗುತ್ತೆ ಆ್ಯಂಡ್ ಸೊ ಆನ್. ಅದು ಹಾಗೆ ನಾನು ಡೈರೆಕ್ಟಾಗಿ ಮಾಡ್ತಾಯಿನಿ. ಓಕೆ, ನೆಕ್ಸ್ಟ್ ಇವಾಗ 4p ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇಂಟು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಇದೆ. ಸೊ ಅದನ್ನು ಸಾಲ್ವ್ ಮಾಡೋಣ. ಸೊ ಎಷ್ಟಾಗುತ್ತೆ, 4p ಪವರ್ 4 ಕ್ಯೂ ಸ್ಕ್ವೇರ್ ಮೈನಸ್ 4p ಸ್ಕ್ವೇರ್ ಕ್ಯೂ ಪವರ್ 4. ಸೊ ಫಿಫ್ತ್ ಕ್ವೆಶನ್ ಇದೇ ರೀತಿಲಿ ನೀವೇ ಟ್ರೈ ಮಾಡಿ ಆ್ಯಂಡ್ ಅಕಸ್ಮಾತ್ ಸಿಕ್ದೋದ್ರೆ ಯು ಕ್ಯಾನ್ ಮೆಸೇಜಸ್ ಆರ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ಎಕ್ಸಸೈಸ್ 3 ಮಾಡೋಣ. ಎಕ್ಸಸೈಸ್ 3ಲೂ ವಿ ಜಸ್ಟ್ ಹ್ಯಾವ್ ಟು ಫೈಂಡ್ ದ ಪ್ರಾಡಕ್ಟ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಆ್ಯಕ್ಚುಲಿ ನಮಗೆ ಮೊನಾಮಿಯಲ್ಸೇ ಕೊಟ್ಟಿದೆ, ವಿಚ್ ಇಸ್ ವೆರಿ ಈಸಿ. ಸೊ ಫಸ್ಟ್ ಕ್ವೆಶನ್ ಏನಾಗುತ್ತೆ, a ಸ್ಕ್ವೇರ್ ಇಂಟು 2a ಪವರ್ 22 ಇಂಟು 4a ಪವರ್ 26. ಸೊ ಕೋಎಫಿಷಿಯಂಟ್ಸನ್ನು ಮಲ್ಟಿಪ್ಲೈ ಮಾಡಿದೆ, 1 ಇಂಟು 2 ಇಂಟು 4, ಸೊ 8 ಆಯಿತು. ಆ್ಯಂಡ್ a ಎಲ್ಲಾದ್ರಲ್ಲೂ ಇದೆ. ಇಲ್ಲಿ a ಪವರ್ 2, a ಪವರ್ 22, a ಪವರ್ 26. ಸೊ ಏನು ಬರೀಬೇಕು, a ಪವರ್ 2 ಪ್ಲಸ್ 22 ಪ್ಲಸ್ 26. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ 50 ಸಿಗುತ್ತೆ. ಸೊ 8a ಪವರ್ 50. ದಟ್ ಇಸ್ ಮೈ ಆನ್ಸರ್. ಸೆಕೆಂಡ್ ಒನ್ ನೋಡೋಣ. ಈಗ ಅಲ್ಲಿ ಜಾಗ ಇಲ್ಲ, ಸೊ ಇಲ್ಲಿ ಬರೀತೀನಿ. 2/3 xy ಇಂಟು ಮೈನಸ್ 9/10. ಸೊ ಮೈನಸ್ ಇದೆ, ಕೇರ್ಫುಲ್ ಆಗಿರಿ, x ಸ್ಕ್ವೇರ್ y ಸ್ಕ್ವೇರ್. ಓಕೆ, ಫ್ರ್ಯಾಕ್ಷನ್ಸ್ ಇದ್ದಾಗಲೂ ವಿ ಫಾಲೋ ದ ಸೇಮ್ ಪ್ರಾಸೆಸ್. ಸೊ ಫಸ್ಟ್ ನಾನು ಕೋಎಫಿಷಿಯಂಟ್ಸನ್ನು ಬರ್ಕೊಳ್ತೀನಿ. 2/3 ಇಂಟು ಮೈನಸ್ 9/10 ಕೋಎಫಿಷಿಯಂಟ್ಸ್ ಮಲ್ಟಿಪ್ಲಿಕೇಶನ್, xy ಇಂಟು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ಸೊ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದಾಗ ಎಕ್ಸ್ ಕ್ಯೂಬ್, ವೈ ಇಂಟು ವೈ ಸ್ಕ್ವೇರ್ ಮಾಡಿದಾಗ ವೈ ಕ್ಯೂಬ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸೊ ಇಲ್ಲಿ 3 ಇಂಟು 1, 3 ಇಂಟು ಮೈನಸ್ 3, 2 ಇಂಟು 1, 2 ಇಂಟು 5. ಸೊ ಉಳ್ಕೊಂಡಿರೋದೇನು, ಮೈನಸ್ 3/5 ಎಕ್ಸ್ ಕ್ಯೂಬ್ ವೈ ಕ್ಯೂಬ್. ಓಕೆ, ಥರ್ಡ್ ಒನ್ ನೋಡೋಣ. ಕೈಂಡ್ ಆಫ್ ಸಿಮಿಲರು, ಮೈನಸ್ 10/3 ಪಿ ಕ್ಯೂ ಕ್ಯೂಬ್ ಇಂಟು 6/5 ಪಿ ಕ್ಯೂಬ್ ಕ್ಯೂಬ್. ಓಕೆ, ಸೊ we first multiply the coefficients. So minus 10/3 ಇಂಟು 6/5 ಇದನ್ನು ಫಸ್ಟ್ ಮಾಡಿ, ಅದಾದಮೇಲೆ ಪಿ ಪವರ್ 4 ಕ್ಯೂ ಪವರ್ 4 ಉಳಿದಿರುತ್ತೆ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದಾಗ 5 ಇಂಟು 1, 5 ಇಂಟು ಮೈನಸ್ 2, 3 ಇಂಟು 1, 3 ಇಂಟು 2. ವೆರಿ ಸಿಂಪಲಾಗಿ ಕ್ಯಾನ್ಸಲ್ ಆಯಿತು ಎಲ್ಲ. ಸೊ ಏನಿದೆ, ಮೈನಸ್ 2 ಇಂಟು 2 ನ್ಯೂಮರೇಟರ್ಲಿದೆ, ಬಿ ವೆರಿ ಕೇರ್ಫುಲ್. ಸೊ ಮೈನಸ್ 4 ಪಿ ಪವರ್ 4 ಕ್ಯೂ ಪವರ್ 4.
ಫೋರ್ತ್ ಕ್ವೆಶನ್ ನೀವೇ ಟ್ರೈ ಮಾಡಿ. ಇಟ್ಸ್ ವೆರಿ ಸಿಂಪಲ್. ಇಟ್ಸ್ ಸಿಮಿಲರ್ ಟು ದ ಫಸ್ಟ್ ಒನ್. ಟ್ರೈ ಮಾಡಿಬಿಟ್ಟು ಆನ್ಸರ್ ಕಂಡುಹಿಡಿಯಿರಿ. ಫೋರ್ತ್ ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿರೋದು ಸಿಂಪ್ಲಿಫೈ ಯಾವುದೋ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಆ್ಯಂಡ್ ಅದಾದಮೇಲೆ ಹೇಳ್ತಿದ್ದಾರೆ ಈ ಎಕ್ಸ್ಪ್ರೆಷನಲ್ಲಿ ಎಕ್ಸ್ ಜಾಗದಲ್ಲಿ ಇಫ್ ಐ ಪುಟ್ 3 ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ, ಅವಾಗ ನನಗೆ ಏನು ವ್ಯಾಲ್ಯೂ ಸಿಗುತ್ತೆ ಈ ಎಕ್ಸ್ಪ್ರೆಷನ್ಗೆ, ಆ್ಯಂಡ್ ಎಕ್ಸ್ ಜಾಗದಲ್ಲಿ 1/2 ಹಾಕ್ತಾರೆ ಏನು ವ್ಯಾಲ್ಯೂ ಸಿಗುತ್ತೆ ಈ ಎಕ್ಸ್ಪ್ರೆಷನ್ಗೆ ಅಂತ. ಸೊ ಹೇಗೆ ಮಾಡೋದು ಈ ಥರ ಕ್ವೆಶನ್ಸ್ ಅಂದರೆ, ಫಸ್ಟು ಐ ವಿಲ್ ಸಿಂಪ್ಲಿಫೈ ದಿಸ್. ಇದನ್ನು ಲೋಯೆಸ್ಟ್ ಫಾರ್ಮಿಗೆ ತರ್ತೀನಿ. ಹೇಗೆ ಅದು ಮಾಡೋದು? 3x ಇಂಟು 4x ಮೈನಸ್ 5 ಪ್ಲಸ್ 3 ಅಂದಿದ್ದಾರೆ. ಬಾಡ್ ಮಾಸ್ ನಾವು ಏನು ಕಲ್ತೀವೋ ಇಟ್ ಇಸ್ ಟೂ ಇಂಪಾರ್ಟೆಂಟ್ ಹಿಯರ್. ಸೊ 3x ಬರೀ ಇದ್ರ ಜೊತೆ ಮಲ್ಟಿಪ್ಲೈ ಆಗಿದೆ. ವೆರಿ ಕೇರ್ಫುಲ್, 3x ಇಸ್ ನಾಟ್ ಮಲ್ಟಿಪ್ಲೈಡ್ ಬೈ ಪ್ಲಸ್ 3. ಓಕೆ, ಅದು ಬ್ರ್ಯಾಕೆಟಿಂದ ಹೊರಗಿದೆ. ಸೊ ನಾನು 3x ಇಂಟು 4x ಪ್ಲಸ್ 3x ಇಂಟು ಮೈನಸ್ 5 ಮಾಡ್ತೀನಿ. ಅದಾದಮೇಲೆ ಈ ಪ್ಲಸ್ 3 ಏನಿದೆಯೋ ಬರಿತೀನಿ. ಟೂ ಇಂಪಾರ್ಟೆಂಟ್ ಅದು, ಆಯಿತಾ? 3x ಇಂಟು 4x ಮಾಡಿದ್ರೆ 12x ಸ್ಕ್ವೇರ್ ಪ್ಲಸ್ 3x ಇಂಟು ಮೈನಸ್ 5 ಇಟ್ ಈಸ್ ಮೈನಸ್ 15x ಪ್ಲಸ್ 3. ಸೊ ಈ ಬ್ರ್ಯಾಕೆಟನ್ನು ತೆಗೆದ್ರೆ 12x ಸ್ಕ್ವೇರ್ ಮೈನಸ್ 15x ಪ್ಲಸ್ 3. ಓಕೆ, ಇದು ನನ್ನ ಎಕ್ಸ್ಪ್ರೆಷನ್. ಇವಾಗ ಎಕ್ಸ್ ಜಾಗದಲ್ಲಿ 3 ಹಾಕ್ತೀನಿ. ಪುಟ್ ಎಕ್ಸ್ ಈಕ್ವಲ್ಸ್ 3. ಅವಾಗ ಏನು ಸಿಗುತ್ತೆ ಇಲ್ಲಿ? 12x ಸ್ಕ್ವೇರ್ ಏನಾಗುತ್ತೆ? 12 ಇಂಟು 3 ಸ್ಕ್ವೇರ್ ಮೈನಸ್ 15x. ಸೊ ಮೈನಸ್ 15 ಇಂಟು 3 ಪ್ಲಸ್ 3. ಪ್ಲಸ್ 3 ಹಾಗೆ ಬರ್ಕೊಳ್ತೇನೆ. ಸಾರಿ, ಇಲ್ಲಿ ಪ್ಲಸ್ 3 ಇದೆ, ರೈಟ್? ಸೊ ಇವಾಗ ಏನಾಗುತ್ತೆ? 12 ಇಂಟು 3 ಸ್ಕ್ವೇರ್. 12 ಇಂಟು 3 ಸ್ಕ್ವೇರ್ ಅಂದರೆ 12 ಇಂಟು 9. ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸಲ್ಲಿ ನೋಡೀವಿ. 15 ಇಂಟು 3 ಎಷ್ಟು? 45 ಪ್ಲಸ್ 3. 12 ಇಂಟು 9 ಎಷ್ಟು? 108 ಮೈನಸ್ 45 ಪ್ಲಸ್ 3. ಮೈನಸ್ 45 ಪ್ಲಸ್ 3 ಅಂದರೆ ಮೈನಸ್ 42. ಸೊ ಇವಾಗ 108 ಮೈನಸ್ 42 ಮಾಡೋಣ. ಎಷ್ಟಾಗುತ್ತೆ? ಇಲ್ಲಿ 6 ಆಗುತ್ತೆ, ಇಲ್ಲಿ 6 ಆಗುತ್ತೆ. ಸೊ ನನ್ನ ಫೈನಲ್ ಆನ್ಸರ್ ಇಸ್ 66. ನೆಕ್ಸ್ಟ್ ಏನು ಮಾಡಬೇಕು? ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1/2. ಅವಾಗ ನೋಡೋಣ ಏನು ಸಿಗುತ್ತೆ ಅಂತ. ಎಕ್ಸ್ ಇಸ್ ಈಕ್ವಲ್ ಟು 1/2 ಹಾಕಿದಾಗ ಇವಾಗ ನನಗೆ 12 ಇಂಟು 1/2 ಹೋಲ್ ಸ್ಕ್ವೇರ್ ಮೈನಸ್ 15 ಇಂಟು 1/2. ಸೊ ಇಲ್ ಬಿ 15/2 ಪ್ಲಸ್ 3. ಓಕೆ, 1/2 ಹೋಲ್ ಸ್ಕ್ವೇರ್ ಅಂದರೆ 12 ಇಂಟು 1/4. ಸೊ 12/4. 1/2 ಸ್ಕ್ವೇರ್ ಇಸ್ 1/4 ಮೈನಸ್ 15/2 ಪ್ಲಸ್ 3. ಸೊ ಎಲ್ ಸಿ ಎಮ್ ತೊಗೊಳ್ತೀನಿ. ಎಲ್ ಸಿ ಎಮ್ ಅಂದರೆ ಎಷ್ಟಾಗುತ್ತೆ? 4. 12ನ ಏನರ ಜೊತೆನೂ ಮಲ್ಟಿಪ್ಲೈ ಮಾಡೋದು ಬೇಕಿಲ್ಲ. 15 ವಿಲ್ ಬಿಕಮ್ 30 ಆ್ಯಂಡ್ 3 ವಿಲ್ ಬಿಕಮ್ 3 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ? 3 ಇಂಟು 4 ಮಾಡಿದಾಗ 12 ಆಗುತ್ತೆ. ಸೊ ಐ ಗೆಟ್ ಆನ್ಸರ್ ಆಸ್ 12 ಮೈನಸ್ 30 ಪ್ಲಸ್ 12. ಸೊ ಇದನ್ನು ನೀವು ಸಾಲ್ವ್ ಮಾಡಿ ಮೈನಸ್ 6/4 ಆಗುತ್ತೆ. ಮೈನಸ್ 6/4 ಇನ್ನೂ ಸಿಂಪ್ಲಿಫೈ ಮಾಡ್ಬೋದಾ? ಎಸ್. ಸೊ ದಿಸ್ ಬಿಕಮ್ಸ್ ಇಂಟು 2 ಇಂಟು 3. ಸೊ ನನ್ನ ಫೈನಲ್ ಆನ್ಸರ್ ಏನು? ಮೈನಸ್ 3/2. ಸಿಮಿಲರ್, ವೆರಿ ಸಿಮಿಲರ್ ಬಿನೂ ಅಷ್ಟೇ. ಸೊ ಬಿಲ್ ಏನಾಗುತ್ತೆ? ಫಸ್ಟ್ ನಾವು ಸಿಂಪ್ಲಿಫೈ ಮಾಡೋಣ. ಎ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ 1 ಪ್ಲಸ್ 5. ಓಕೆ, ಸಿಂಪ್ಲಿಫೈ ಮಾಡಿದಾಗ ಇದು ಎಷ್ಟಾಗುತ್ತೆ? ಎ ಕ್ಯೂಬ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ 5. ಇದು ನನ್ನ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್. ಇವಾಗ ಐಲ್ ಪುಟ್ ಎ ಇಸ್ ಈಕ್ವಲ್ ಟು 0. ಓಕೆ, ಪುಟ್ ಎ ಇಸ್ ಈಕ್ವಲ್ ಟು 0. ಆಗೇನು ಸಿಗುತ್ತೆ? 0, ಯಾಕಂದರೆ 0 ಕ್ಯೂಬ್ ಇಸ್ 0, 0 ಸ್ಕ್ವೇರ್ ಇಸ್ 0, ಎ ಜಾಗದಲ್ಲೂ 0 ಪ್ಲಸ್ 5. ಸೊ ಮೈ ಆನ್ಸರ್ ಇಸ್ 5 ವೆನ್ ಎ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ನಾನು ಪುಟ್ ಎ ಇಸ್ ಈಕ್ವಲ್ ಟು 1. ಓಕೆ, 1 ಕ್ಯೂಬ್ ಎಷ್ಟು? ಸೊ ಇಲ್ ಬಿ 1 ಕ್ಯೂಬ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ 5. ಸೊ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 5, ಯಾಕಂದರೆ 1 ಕ್ಯೂಬ್ 1 ಸ್ಕ್ವೇರ್ 1 ಪವರ್ ಎನಿಥಿಂಗ್ ಇಸ್ 1. ಸೊ 3 ಪ್ಲಸ್ 5 ಸಿಕ್ತು ವಿಚ್ ಇಸ್ ಈಕ್ವಲ್ ಟು 8. ನೆಕ್ಸ್ಟ್ ಏನು ಮಾಡಬೇಕು? ಪುಟ್ ಎ ಇಸ್ ಈಕ್ವಲ್ ಟು ಮೈನಸ್ 1 ಮಾಡಬೇಕು. ಎ ಇಸ್ ಈಕ್ವಲ್ ಟು ಮೈನಸ್ 1 ಮಾಡಿದಾಗ ನಾವು ಐ ಹ್ಯಾವ್ minus 1 whole cube plus minus 1 whole square plus minus 1 plus 5.
ಸೊ -1 ಕ್ಯೂಬ್ ಪ್ಲಸ್ -1 ಸ್ಕ್ವೇರ್ ಪ್ಲಸ್ -1 ಪ್ಲಸ್ 5. ಓಕೆ, ವೆರಿ ಇಂಪಾರ್ಟೆಂಟ್ ಇದು. -1 ಕ್ಯೂಬ್ ಎಷ್ಟು? -1 ಇಂಟು -1 ಇಂಟು -1. ಕ್ಯೂಬ್ ಡೈರೆಕ್ಟಾಗಿ ಮಾಡೋ ಗೊತ್ತಿಲ್ಲ ಅಂದರೂ ನೋ ಪ್ರಾಬ್ಲಮ್, ಹೀಗೆ ಡೈರೆಕ್ಟಾಗಿ ಮಾಡ್ಕೊಳ್ಳಿ. ಇಂಟು -1. ಓಕೆ, -1 ಇಂಟು -1 ಮಾಡಿದಾಗ ವಿ ನೋ ಇಟ್ಸ್ +1. ಸೊ ಇದು +1 ಆಯಿತು. ಇಂಟು ಅನದರ್ -1. ಸೊ 1 ಇಂಟು -1 -1 ಆಯಿತು. ಸೊ -1 ಕ್ಯೂಬ್ ಎಷ್ಟಾಯಿತು? -1 ಪ್ಲಸ್ -1 ಸ್ಕ್ವೇರ್ ಎಷ್ಟು? ವಿ ನೋ ದಟ್ ಇಟ್ಸ್ +1 ಪ್ಲಸ್ -1 ಹಾಗೆ ಬರ್ಕೊಳ್ಳೋಣ, -1 ಪ್ಲಸ್ 5. ಓಕೆ, -1 ಪ್ಲಸ್ 1 ಮಾಡಿದ್ರೆ 0. ಸೊ 0 -1 ಪ್ಲಸ್ 5 ವಿಚ್ ಇಸ್ ಈಕ್ವಲ್ ಟು 4. ಇದು ನನ್ನ ಆನ್ಸರ್. ಸೊ ಫಿಫ್ತ್ ಕ್ವೆಶನಲ್ಲಿ ನಾನು ಎ ಮತ್ತು ಸಿ ಸಾಲ್ವ್ ಮಾಡ್ತೀನಿ. ಏನು ಹೇಳ್ತಿರೋದು? ಈ 3 ಎಕ್ಸ್ಪ್ರೆಷನ್ಸನ್ನು ಆ್ಯಡ್ ಮಾಡಬೇಕು. ಓಕೆ, ಬಟ್ ಡೈರೆಕ್ಟಾಗಿ ಆ್ಯಡ್ ಇನ್ನೂ ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ಫಸ್ಟ್ ಸಾಲ್ವ್ ದಿಸ್, ಸಾಲ್ವ್ ದಿಸ್, ಸಾಲ್ವ್ ದಿಸ್ ಆ್ಯಂಡ್ ದೆನ್ ಆ್ಯಡ್ ಆಲ್ ಆಫ್ ಇಟ್. ಆಯಿತಾ? ಸೊ ಪಿ ಇಂಟು ಪಿ ಮೈನಸ್ ಕ್ಯೂ ಇದು ಎಷ್ಟಾಗುತ್ತೆ? ಪಿ ಸ್ಕ್ವೇರ್ ಮೈನಸ್ ಪಿ ಕ್ಯೂ. ಓಕೆ, ಕ್ಯೂ ಇಂಟು ಕ್ಯೂ ಮೈನಸ್ ಆರ್ ಇದು ಎಷ್ಟಾಗುತ್ತೆ? ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಆರ್. ಆರ್ ಇಂಟು ಆರ್ ಮೈನಸ್ ಪಿ, ಆರ್ ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಇತ್ತು ಬಂದಿಲ್ಲ ಅಷ್ಟೇ, ಮೈನಸ್ ಆರ್ ಪಿ. ಓಕೆ, ಇವಾಗ ಈ ಎಲ್ಲ ಟರ್ಮ್ಸನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಅಂತ ಹೇಳ್ತಿದ್ದಾರೆ. ವೆನ್ ಐ ಆ್ಯಡ್ ಆಲ್ ಆಫ್ ದಿಸ್, ನೋಟಿಸ್ ದಟ್ ದೇರ್ ಆರ್ ನೋ ಲೈಕ್ ಟರ್ಮ್ಸ್. ಸೊ ಆ್ಯಡ್ ಮಾಡಿದಾಗ ಜಸ್ಟ್ ಎಲ್ಲ ಟರ್ಮ್ಸ್ ಮಧ್ಯ ಐ ವಿಲ್ ಪುಟ್ ನಾನು ಜಸ್ಟ್ ಡೈರೆಕ್ಟಾಗಿ ಆ್ಯಡ್ ಮಾಡಬೇಕು ಎಲ್ಲ ಎಕ್ಸ್ಪ್ರೆಷನ್ಸ್ನ. ಸೊ ಏನಾಗುತ್ತೆ? ಪಿ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಪ್ಲಸ್ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಆರ್ ಪಿ. ಯಾವ ಲೈಕ್ ಟರ್ಮ್ಸು ಇಲ್ಲ. ಸೊ ಜಸ್ಟ್ ಬ್ರ್ಯಾಕೆಟ್ ಓಪನ್ ಮಾಡಿಬಿಟ್ಟು ಅಲ್ಲೇ ಕಂಕ್ಲೂಡ್ ಮಾಡ್ತೀನಿ. ಸೊ ಮೈ ಫೈನಲ್ ಆನ್ಸರ್ ವಿಲ್ ಬಿ ಪಿ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಪ್ಲಸ್ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಆರ್ ಪಿ. ಬೇಕಾದರೆ ರಿಅರೇಂಜು ಮಾಡ್ಬೋದು. ಐ ಕ್ಯಾನ್ ಜಸ್ಟ್ ಸೇ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಮೈನಸ್ ಕ್ಯೂ ಆರ್ ಮೈನಸ್ ಆರ್ ಪಿ, ಬಟ್ ಇಟ್ಸ್ ದ ಸೇಮ್ ಥಿಂಗ್. ಥರ್ಡ್ ಒನ್ ಇವಾಗ ನೋಡೋಣ. ಥರ್ಡ್ ಒನ್ನಲ್ಲಿ ದೇರ್ ಸೇಯಿಂಗ್ ಸಬ್ಟ್ರಾಕ್ಟ್. ಬಟ್ ಸಬ್ಟ್ರಾಕ್ಟ್ ಮಾಡೋಕ್ಕಿಂತ ಮುಂಚೆ ವಿ ಫಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಎಕ್ಸ್ಪ್ರೆಷನ್ಸ್ ಅಲ್ಲ. ಸೊ 3l ಇಂಟು l ಮೈನಸ್ 4m ಪ್ಲಸ್ 5n ಇದು ಎಷ್ಟಾಗುತ್ತೆ? 3l ಇಂಟು l, 3l ಇಂಟು l ಅಂದರೆ 3l ಸ್ಕ್ವೇರ್. ಓಕೆ, 3l ಇಂಟು ಮೈನಸ್ 4m ವಿಲ್ ಬಿಕಮ್ ಮೈನಸ್ 12lm. ಓಕೆ, 3l ಇಂಟು ಪ್ಲಸ್ 5n ಮಾಡಿದಾಗ ಪ್ಲಸ್ 15ln. ಓಕೆ, ನೆಕ್ಸ್ಟ್ ಎಕ್ಸ್ಪ್ರೆಷನ್ ನೋಡೋಣ. 4l ಇಂಟು 10n ಮೈನಸ್ 3m ಪ್ಲಸ್ 2l ಇದು ಎಷ್ಟಾಗುತ್ತೆ? 4l ಇಂಟು 10n ಮಾಡಿದಾಗ 40ln ಮೈನಸ್ 12lm ಪ್ಲಸ್ 8l ಸ್ಕ್ವೇರ್. ಓಕೆ, ಇವಾಗ ಹೇಳ್ತಿರೋದು ಸಬ್ಟ್ರಾಕ್ಟ್ ದಿಸ್ ಫ್ರಮ್ ದಿಸ್. ಸೊ ಈ ಎಕ್ಸ್ಪ್ರೆಷನ್ನ ನಾನು ಮೊದಲು ಬರ್ಕೊಳ್ಬೇಕು. ಓಕೆ, ಸೊ 40ln minus 12lm plus 8l square is my first expression. ಅದರಿಂದ I must subtract this. ಸೊ ಇವಾಗ ನಾನು ಲೈಕ್ ಟರ್ಮ್ಸ್ ಅಡಿಯಲ್ಲಿ ಬರಿತೀನಿ. 3l ಸ್ಕ್ವೇರ್ನ ನಾನು ಇಲ್ಲಿ ಬರಿತೀನಿ, ಮೈನಸ್ 12lmನ ಇಲ್ಲಿ ಬರಿತೀನಿ ಆ್ಯಂಡ್ ಪ್ಲಸ್ 15lnನ್ನು ಇಲ್ಲಿ ಬರ್ತೀನಿ. ಓಕೆ, ಬಟ್ ಇಟ್ಸ್ ಸಬ್ಟ್ರಾಕ್ಷನ್, ವೆರಿ ಇಂಪಾರ್ಟೆಂಟ್. ಸೈನ್ಸನ್ನು ರಿವರ್ಸ್ ಮಾಡಬೇಕು. ಸೊ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ ಆ್ಯಂಡ್ ಇದು ಮೈನಸ್ ಆಗುತ್ತೆ. ಓಕೆ, ನೀವು ಪಾಸ್ ಮಾಡಿಬಿಟ್ಟು ನೀವೇ ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ವಾಟ್ ಯು ವಿಲ್ ಗೆಟ್ ಇಸ್ 25ln ಪ್ಲಸ್
5l² ಅಂತ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿವರೆಗೂ ನಾವು ಮೊನಾಮಿಯಲ್ಸ್ ಜೊತೆ ಮಲ್ಟಿಪ್ಲಿಕೇಶನ್ಸ್ ಮಾಡ್ತಿದ್ವಿ, ವೇರಿಯಸ್ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್, ಮೊನಾಮಿಯಲ್ ಇಂಟು ಮೊನಾಮಿಯಲ್, ಮೊನಾಮಿಯಲ್ ಇಂಟು ಬೈನಾಮಿಯಲ್, ಮೊನಾಮಿಯಲ್ ಇಂಟು ಟ್ರೈನಾಮಿಯಲ್ ಆ್ಯಂಡ್ ಸೊ ಆನ್. ಇವಾಗ ನಾವು ಏನು ನೋಡ್ತೀವಿ ಅಂದರೆ ಆ ಥರ ಏನು ರೆಸ್ಟ್ರಿಕ್ಷನ್ಸೇ ಹಾಕಲ್ಲ. ಯಾವ ಪಾಲಿನಾಮಿಯಲ್ ಬೇಕಾದರೂ ಯಾವ ಪಾಲಿನಾಮಿಯಲ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋದು 2 ಬೈನಾಮಿಯಲ್ಸ್, ಮೇ ಬಿ 1 ಬೈನಾಮಿಯಲ್ 1 ಟ್ರೈನಾಮಿಯಲ್ ಇರ್ಬೋದು, 2 ಟ್ರೈನಾಮಿಯಲ್ಸ್ ಇರ್ಬೋದು, ಆ ಥರ ಏನಾದರೂ ಡಿಫ್ರೆಂಟ್ ವೇರಿಯೇಷನ್ಸ್ ಇರ್ಬೋದು. ಎವ್ರಿ ಸಿಂಗಲ್ ಟೈಮ್ ಸೇಮ್ ಸ್ಟೆಪ್ಸ್ ಫಾಲೋ ಮಾಡ್ತೀವಿ, ಜಸ್ಟ್ ಏನು ಅಂದರೆ ನಂಬರ್ ಆಫ್ ಟರ್ಮ್ಸ್ ಚೇಂಜ್ ಆಗ್ತಿದೆ ಅಷ್ಟೇ. ಬಟ್ ಏನು ಮಾಡಬೇಕು, ಬ್ರ್ಯಾಕೆಟ್ಸ್ ಇದ್ದಾಗ ಐ ಟೇಕ್ 1 ಟರ್ಮ್ ಇದರಿಂದ ಆ್ಯಂಡ್ ಐ ವಿಲ್ ಮಲ್ಟಿಪ್ಲೈ ಇಟ್ ವಿತ್ ಬೋತ್ ದ ಟರ್ಮ್ಸ್ ಈ ಬ್ರ್ಯಾಕೆಟ್ ಒಳಗೆ. ನೆಕ್ಸ್ಟ್ ಐ ಟೇಕ್ ದ ಸೆಕೆಂಡ್ ಟರ್ಮ್, ಐ ಮಲ್ಟಿಪ್ಲೈ ಇಟ್ ವಿತ್ ಬೋತ್ ದ ಟರ್ಮ್ಸ್. ಅದಾದಮೇಲೆ ಏನು ಮಾಡ್ತೀವಿ, ಏನೇನು ಲೈಕ್ ಟರ್ಮ್ಸ್ ಇದೆಯೋ ಅದನ್ನೆಲ್ಲ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿಬಿಟ್ಟು ಫೈನಲ್ ಆನ್ಸರ್ ತೆಗಿತೀವಿ. ಸೊ ಲೆಟ್ಸ್ ಸಿ ಹೌ ಟು ಮಲ್ಟಿಪ್ಲೈ ದೀಸ್ ಟು ಬೈನಾಮಿಯಲ್ಸ್. ಇಲ್ಲಿ x - 3 ಇದೆ ಆ್ಯಂಡ್ ಇಲ್ಲಿ -2x + 7 ಇದೆ. ಸೊ ನನ್ನ ಟರ್ಮ್ಸ್ ಏನು, x -3 -2x ಆ್ಯಂಡ್ +7. ಸೊ ಫಸ್ಟ್ x ತೊಗೊಂಡಾಗ ಐ ವಿಲ್ ಮಲ್ಟಿಪ್ಲೈ ಇಟ್ ವಿತ್ ದಿಸ್ ಆ್ಯಂಡ್ ಐ ವಿಲ್ ಮಲ್ಟಿಪ್ಲೈ ಇಟ್ ವಿತ್ ದಿಸ್ ತಾನೆ. ಸೊ ಇಟ್ಸ್ ಗೋಯಿಂಗ್ ಟು ಬಿಕಮ್ x ಇಂಟು -2x ಪ್ಲಸ್ x ಇಂಟು 7. ಓಕೆ, ನೆಕ್ಸ್ಟ್ ಟರ್ಮ್ ನನಗೇನು, ನೆಕ್ಸ್ಟ್ ಟರ್ಮ್ ಇರೋದು -3. ಸೊ -3ನ ನಾನು -2x ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಐಲ್ ಗೆಟ್ ಪ್ಲಸ್ -3 ಇಂಟು -2x ಮತ್ತು -3 ಇಂಟು 7. ಓಕೆ, ಸೊ ಇದನ್ನ ಇವಾಗ ನಾವು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, -2x² ಪ್ಲಸ್ 7x ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತೆ ಅಂತ ನಮಗೆ ಗೊತ್ತು. ಸೊ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಪ್ಲಸ್ 6x ಮೈನಸ್ 7 ಇಂಟು 3 ಇಸ್ 21. ಓಕೆ, ಇಲ್ಲಿಗೆ ನಾನು ನಿಲ್ಲಿಸಲ್ಲ, ಯಾಕೆ ಅಂದರೆ ಯು ಹ್ಯಾವ್ ಟು ಸಿ ವಿಚ್ ಆರ್ ದ ಲೈಕ್ ಟರ್ಮ್ಸ್. x² ಯಾವುದಾದ್ರು ಟರ್ಮ್ ಇದೆಯಾ, ಇಲ್ಲ, ಬಟ್ ಐ ಹ್ಯಾವ್ 7x ಆ್ಯಂಡ್ 6x. ಓಕೆ, ಸೊ ಅದನ್ನು ನಾನು ಕಂಬೈನ್ ಮಾಡ್ಬೋದು. ಸೊ ಇಲ್ ಬಿಕಮ್ -2x² ಪ್ಲಸ್ 7x ಪ್ಲಸ್ 6x ಮಾಡಿದಾಗ ಪ್ಲಸ್ 13x minus 21. So that is my final answer. Next question ನೋಡೋಣ. ಇಲ್ಲಿ ಹೇಳ್ತಿರೋದು simplify. ಫಸ್ಟ್ ನಮಗೇನು ಕೊಟ್ಟಿರೋದು ಇದಿಷ್ಟು ಒಟ್ಟಿಗೆ, which is a plus b multiplied with 2a minus 3b plus c. ಅದಾದಮೇಲೆ ಅದರಿಂದ I have to subtract 2a minus 3b whole into c. So step by step ನೋಡೋಣ. ಇದನ್ನು ನಾನು ತೊಗೊಂಡ್ರೆ what am I actually going to get? a plus b into 2a minus 3b plus c. So ಏನು ತೊಗೊಂಡ್ಬಿಟ್ಟು I'll multiply it with 2a, I'll multiply it with minus 3b and I'll multiply it with plus c. Okay, so I get a into 2a plus a into minus 3b plus a into c. a into c ಮಾಡಿದಾಗ a c ಆಗುತ್ತೆ ಅಂತ ಗೊತ್ತು. ನೆಕ್ಸ್ಟ್ b ತೊಗೊಂಡ್ಬಿಟ್ಟು ಸೇಮ್ ಆರ್ಡರನ್ನು ಫಾಲೋ ಮಾಡ್ತೀನಿ. ಓಕೆ, ಸೊ ಐ ಗೆಟ್ ಪ್ಲಸ್ b into 2a ಪ್ಲಸ್ b ಇಂಟು ಮೈನಸ್ 3b ಆ್ಯಂಡ್ ಪ್ಲಸ್ b ಇಂಟು c ಮಾಡಿದಾಗ b c. ಓಕೆ, ಬಟ್ ಇಲ್ಲಿಗೆ ನಿಲ್ಲಿಸ್ಕೊಡ್ದು, ಯಾಕಂದರೆ ವಿ ಆಲ್ಸೋ ಹ್ಯಾವ್ ದಿಸ್ ಎಂಟೈರ್ ಥಿಂಗ್ ಅಲ್ಲ. ಸೊ ಅದಕ್ಕೇನು ಮಾಡಬೇಕು, ನಾನು ಕೆಳಗೆ ಬರಿತಾ ಹೋಗ್ತೀನಿ. ಸೊ ಐ ಹ್ಯಾವ್ ಮೈನಸ್, ಇಲ್ಲಿ 2a ಇಂಟು c ಫಸ್ಟ್ ಮಾಡಬೇಕು, ಅದಾದಮೇಲೆ minus 3b ಇಂಟು c. ಸೊ ಇದು ಬ್ರ್ಯಾಕೆಟ್ ಓಪನ್ ಮಾಡಿಬಿಟ್ರು 2a ಇಂಟು c ಮಾಡಿದಾಗ 2ac ಆಯಿತು. ಅದಾದಮೇಲೆ ಇರೋದು minus 3b ಇಂಟು c ಮಾಡಿದಾಗ minus 3bc ಆಯಿತು. ಬಿ ವೆರಿ ಕೇರ್ಫುಲ್, ಇಲ್ಲಿ ಬ್ರ್ಯಾಕೆಟ್ ದ ಮೈನಸ್ ಸೈನ್ ಇಸ್ ಔಟ್ಸೈಡ್ ದ ಬ್ರ್ಯಾಕೆಟ್. ಸೊ ಇಲ್ಲೂ ಮೈನಸ್ ಸೈನ್ ಔಟ್ಸೈಡ್ ದ ಬ್ರ್ಯಾಕೆಟ್ ಫಸ್ಟ್ ಹಾಕಬೇಕು. ಓಕೆ, ಇವಾಗ ಸಿಂಪ್ಲಿಫೈ ಮಾಡೋಣ. a ಇಂಟು 2a ಮಾಡಿದಾಗ 2a², a ಇಂಟು ಮೈನಸ್ 3b ಮಾಡಿದಾಗ minus 3ab ಪ್ಲಸ್ ac ಹಾಗೆ ಬರ್ಕೊಡೋಣ, ಪ್ಲಸ್ b ಇಂಟು 2a ಮಾಡಿದಾಗ 2ab. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ 2ba, ಬಟ್ ನಾನು ಏನು ಹೇಳಿದೆ, ಐ ಆಲ್ವೇಸ್ ಮೇಂಟೈನ್ ದಿ ಆಲ್ಫಾಬೆಟಿಕಲ್ ಆರ್ಡರ್, ಯಾಕಂದರೆ ನಂಗೆ ಈಸಿ ಆಗುತ್ತೆ ಅವಾಗ ಸಿಂಪ್ಲಿಫೈ ಮಾಡೋಕ್ಕೆ. minus 3b² ಪ್ಲಸ್ bc ಆ್ಯಂಡ್ ಇಲ್ಲಿ ಇವಾಗ ನೋಡೋಣ, ಮೈನಸ್ ಇಂಟು 2ac ಮಾಡಿದಾಗ ವಿಚ್ ಇಸ್ ನಥಿಂಗ್ ಬಟ್ -1 ಇಂಟು 2ac ವಿಚ್ ಇಸ್ minus 2ac. ನಾನು ಜಸ್ಟ್ ಬ್ರ್ಯಾಕೆಟ್ ಓಪನ್ ಮಾಡ್ತಾಯಿನಿ ಆ್ಯಂಡ್ ಮೈನಸ್ ಇಂಟು minus 3bc, ಸೊ ಪ್ಲಸ್ 3bc ಆಯಿತು. ಓಕೆ, ಸೊ ಇವಾಗ ನಾವು ವಾಟ್ ವಿಲ್ ವಿ ಡೂ, ವಿಲ್ ಚೆಕ್ ಫಾರ್ ಲೈಕ್ ಟರ್ಮ್ಸ್. 2a² ಇದೆ, ಇನ್ನು a² ಯಾವ ಟರ್ಮು ಇಲ್ಲ. ಇಲ್ಲಿ ab ಇದೆ, ಇಲ್ಲೂ ab ಇದೆ, ರೈಟ್. minus 3b ಪ್ಲಸ್ 2ab. ಸೊ ವಾಟ್ ಕ್ಯಾನ್ ಐ ರೈಟ್, 2a² ಹಾಗೆ ರಿಟೈನ್ ಮಾಡೋಣ,
ಮೈನಸ್ 3ab ಪ್ಲಸ್ 2ab ಮಾಡಿದಾಗ ಮೈನಸ್ ab ಆಯಿತು. ಓಕೆ, ದೆನ್ ಐ ಹ್ಯಾವ್ ac ಇಲ್ಲಿ ಆ್ಯಂಡ್ ಐ ಹ್ಯಾವ್ ಮೈನಸ್ 2ac ಇಲ್ಲಿ. ಸೊ ವಾಟ್ ವಿಲ್ ಇಟ್ ಬಿಕಮ್? ಮೈನಸ್ ac ಮೈನಸ್ 3b² ಹಾಗೆ ಬರ್ಕೊಳ್ಳೋಣ. ದೇರ್ ಇಸ್ ನೋ b² ಟರ್ಮ್. ಆ್ಯಂಡ್ ಲಾಸ್ಟಲ್ಲಿ ಇನ್ಯಾವುದು ದುಡ್ಡು ಪ್ಲಸ್ bc ಆ್ಯಂಡ್ ಪ್ಲಸ್ 3bc. ಸೊ ಪ್ಲಸ್ 4bc. ಸೊ ದಿಸ್ ಇಸ್ ಆರ್ ಫೈನಲ್ ಆನ್ಸರ್. ಓಕೆ, ಇವಾಗ ನಾವು ಎಕ್ಸಸೈಸ್ 4 ಆಫ್ ಯುವರ್ ಟೆಕ್ಸ್ಟ್ ಬುಕ್ ಮಾಡೋಣ. ಈ 4th ಎಕ್ಸಸೈಸ್ಲಿ ನಾನು ಕೆಲವು ಕ್ವೆಶನ್ಸನ್ನು ಮಾಡ್ತೀನಿ. ಇಟ್ಸ್ ವೆರಿ ಸಿಮಿಲರ್ ಟು ದ ಕ್ವೆಶನ್ಸ್ ವಿ ಆಲ್ರೆಡಿ ಸಾಲ್ವ್. ಸೊ ನಾನು ಸೆಕೆಂಡ್ ಒನ್ನಿಂದ ಶುರು ಮಾಡ್ತೀನಿ. ಓಕೆ, ಸೆಕೆಂಡ್ ಒನ್ನಲ್ಲಿ ಏನು ಹೇಳ್ತಿರೋದು? ಮಲ್ಟಿಪ್ಲೈ ದ ಬೈನಾಮಿಯಲ್ಸ್. ಆ್ಯಂಡ್ ಬೈನಾಮಿಯಲ್ಸ್ ಅಂದರೆ ಎಕ್ಸ್ಪ್ರೆಷನ್ಸ್ ವಿತ್ 2 ಟರ್ಮ್ಸ್. ಸೊ ಇದರಲ್ಲಿ y ಮೈನಸ್ 8 ಇಂಟು 3y ಮೈನಸ್ 4. ಸೊ y ಮೈನಸ್ 8 ಇದು ಬ್ರ್ಯಾಕೆಟಲ್ಲಿ ಹಾಕಬೇಕು ಇಂಟು 3y ಮೈನಸ್ 4. ವೆರಿ ಸಿಂಪಲ್. ಸೊ ಫಸ್ಟ್ ನಾನು y ಟರ್ಮ್ ತೊಗೊಂಡ್ಬಿಟ್ಟು ಅಲ್ಲಿ ಮಲ್ಟಿಪ್ಲೈ ಇಟ್ ವಿತ್ ಬೋತ್ ದ ಟರ್ಮ್ಸ್ ಇನ್ ದ ಸೆಕೆಂಡ್ ಎಕ್ಸ್ಪ್ರೆಷನ್. ಸೊ y ಇಂಟು 3y ಮೈನಸ್ 4 ಮತ್ತು ಮೈನಸ್ 8 ಇಂಟು 3y ಮೈನಸ್ 4. ಸೇಮ್ ಥಿಂಗ್ ಆಸ್ ಬಿಫೋರೇನೆ. ನಾನು ಜಸ್ಟ್ ಒಂದು ಅಡಿಷ್ನಲ್ ಸ್ಟೆಪ್ ಮಾಡ್ತಾಯಿನಿ. ಏನು ಅಂದರೆ ಫಸ್ಟ್ y ತೊಗೊಂಡ್ಬಿಟ್ಟು 3y ಮೈನಸ್ 4 ಜೊತೆ ಮಲ್ಟಿಪ್ಲೈ ಮಾಡ್ತಾಯಿನಿ. ನೆಕ್ಸ್ಟು ಮೈನಸ್ 8 ಹೋಲ್ ಮೈನಸ್ ಸೈನನ್ನು ತೊಗೊಂಡ್ಬಿಟ್ಟು ಮೈನಸ್ 8 ಇಂಟು 3y ಮೈನಸ್ 4 ಮಾಡ್ತಾಯಿನಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ನಾವು ಮುಂಚೆ ಏನು ಮಾಡಿದ್ವಿ? y ಇಂಟು 3y ಪ್ಲಸ್ y ಇಂಟು ಮೈನಸ್ 4 ಅದೇನು ಮಾಡಿದ್ವೋ ಅದೇ ಸಿಗುತ್ತೆ ಇವಾಗ. ಓಕೆ, ಐ ಹ್ಯಾವ್ ಜಸ್ಟ್ ರಿಟನ್ ಒನ್ ಎಕ್ಸ್ಟ್ರಾ ಸ್ಟೆಪ್. ಸೊ y ಇಂಟು 3y ಅದಾದಮೇಲೆ y ಇಂಟು ಮೈನಸ್ 4. ಸೊ ಅವಾಗ ಮೈನಸ್ 4y ಆಯಿತು. ಮೈನಸ್ 8 ಇಂಟು 3y ಆ್ಯಂಡ್ ಮೈನಸ್ 8 ಇಂಟು ಮೈನಸ್ 4 ಮಾಡಿದಾಗ ಪ್ಲಸ್ 32. ಓಕೆ, ವಿಲ್ ಕಂಟಿನ್ಯೂ ಟು ಸಿಂಪ್ಲಿಫೈ ದಿಸ್. ಇವಾಗ y ಇಂಟು 3y ಮಾಡಿದಾಗ 3y ಸ್ಕ್ವೇರ್ ಮೈನಸ್ 4y ಮೈನಸ್ 8 ಇಂಟು 3 24y ಇದು y ಮೈನಸ್ 4y ಆ್ಯಂಡ್ ಮೈನಸ್ 24y ಪ್ಲಸ್ 32. ಸೊ ವಾಟ್ ಇಸ್ ದಿಸ್ ಈಕ್ವಲ್ ಟು? ಇದೆರಡು ಲೈಕ್ ಟರ್ಮ್ಸು, ಸೊ ವಿ ಕ್ಯಾನ್ ಕಂಬೈನ್ ಇಟ್. ಸೊ ವಿ ಗೆಟ್ 3y ಸ್ಕ್ವೇರ್ ಮೈನಸ್ 4y ಮೈನಸ್ 24y ಮಾಡಿದಾಗ ಮೈನಸ್ 28y ಪ್ಲಸ್ 32. ಇವಾಗ ಥರ್ಡ್ ಕ್ವೆಶನ್ ನೋಡೋಣ. ಥರ್ಡ್ ಕ್ವೆಶನಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಇದೆ, ಬಟ್ ಡೋಂಟ್ ಗೆಟ್ ಸ್ಕೇರ್ಡ್. ಸೇಮ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತೀವೋ ಹಾಗೆ ಕ್ಯಾರಿ ಔಟ್ ಮಾಡಬೇಕು. ಜಸ್ಟ್ ಡೆಸಿಮಲ್ ಪಾಯಿಂಟ್ಸನ್ನ ವಿ ಶುಡ್ ಕೇರ್ಫುಲಿ ಪ್ಲೇಸ್ ಇಟ್. ಓಕೆ, ಸೊ ಥರ್ಡ್ ಒನ್ ಕೊಟ್ಟಿರೋದು 2.5 L minus 0.5 M whole multiplied with 2.5 L plus 0.5 M. Okay, ಇವಾಗ ಏನು ಮಾಡೋದು? ಫಸ್ಟ್ I'll take the term 2.5 L. ಇದನ್ನು ಏನರ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. I will multiply it with 2.5 L plus 0.5 M. ಓಕೆ, ನೆಕ್ಸ್ಟ್ ನಾನು ಯಾವ ಟರ್ಮ್ ತೊಗೊಳ್ತೀನಿ? ದಿಸ್ ಟರ್ಮ್ ವಿಚ್ ಇಸ್ ಮೈನಸ್ 0.5 M and multiply it with the same second expression which is 2.5 L plus 0.5 M. ಓಕೆ, ಇವಾಗ ಸಿಂಪ್ಲಿಫೈ ಬ್ರ್ಯಾಕೆಟನ್ನು ಓಪನ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ 2.5 ಇಂಟು 2.5 ಎಷ್ಟು? ಹೌ ಡು ಯು ಡೂ ಇಟ್? ನಾವೇನು ಮಾಡಬೇಕು ಅಂದರೆ ಫಸ್ಟ್ ಡೆಸಿಮಲ್ ಪ್ಲೇಸನ್ನು ಇಗ್ನೋರ್ ಮಾಡಿಬಿಟ್ಟು 25 ಇಂಟು 25 ಮಾಡಬೇಕು. ಓಕೆ, ಇದು ನೀವು ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 625. ಅದು ಇಟ್ಸ್ ನಥಿಂಗ್ ಬಟ್ 25 ಸ್ಕ್ವೇರ್. ಇಲ್ಲಿ 1 ಡೆಸಿಮಲ್ ಪ್ಲೇಸ್ ಇದೆ ಆ್ಯಂಡ್ ಇಲ್ಲೂ 1 ಡೆಸಿಮಲ್ ಪ್ಲೇಸ್ ಇದೆ. ಸೊ ನನ್ನ ಪ್ರಾಡಕ್ಟಲ್ಲಿ 2 ಡೆಸಿಮಲ್ ಪ್ಲೇಸಸ್ ರೈಟ್ ಸೈಡಿಂದ ಕೌಂಟ್ ಮಾಡಿಬಿಟ್ಟು ನನ್ನ ಡೆಸಿಮಲ್ ಪಾಯಿಂಟನ್ನು ಇಡಬೇಕು. ಸೊ ಇಟ್ ಬಿಕಮ್ 6.25. ಇಲ್ಲಿ ಏನಿರೋದು ಎಲ್ ಇರೋದು, ಇಲ್ಲಿ ಏನಿರೋದು ಎಲ್ ಇರೋದು. ಬಿ ವೆರಿ ಕೇರ್ಫುಲ್. 6.25 ಬರೆದ್ಬಿಟ್ಟು ಎಲ್ ಬಗ್ಗೆ ಮರ್ತೋಗಬೇಡಿ. ಆ್ಯಂಡ್ ಜಸ್ಟ್ ಎಲ್ ಅಲ್ಲ, ಇಟ್ ಶುಡ್ ಬಿಕಮ್ ಎಲ್ ಸ್ಕ್ವೇರ್. ಓಕೆ, ನೆಕ್ಸ್ಟು ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಸೊ ಪ್ಲಸ್ ಅಂತಲೇ ಬರ್ಕೊಳ್ಬೋದು. 2.5 ಇಂಟು 0.5. ಹೌ ಡು ಯು ಡೂ ಇಟ್? 25 ಇಂಟು 5 ಮಾಡಿ. ಓಕೆ, ಇದನ್ನು ಮಾಡಿದ್ರೆ ನಿಮಗೆ ನೀವು ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಯು ವಿಲ್ ಗೆಟ್ 125. ಓಕೆ, 125 ನಿಮಗೆ ಸಿಗುತ್ತೆ. ಬಟ್ ಎಲ್ಲಿ ಡೆಸಿಮಲ್ ಪ್ಲೇಸ್ ಬರೀಬೇಕು? ಇಲ್ಲಿ 1 ಪಾಯಿಂಟ್ ಇದೆ, ಇಲ್ಲೂ 1 ಪಾಯಿಂಟ್ ಇದೆ. ಸೊ ಟೋಟ್ಲಿ 2 ಡೆಸಿಮಲ್ ಪ್ಲೇಸಸ್ ಆದಮೇಲೆ ರೈಟ್ ಸೈಡಿಂದ ಐ ಪ್ಲೇಸ್ ಮೈ ಪಾಯಿಂಟ್. ಆ್ಯಂಡ್ ಇಲ್ಲಿ ಏನಾಗುತ್ತೆ? ಐ ಹ್ಯಾವ್ ಎಲ್ ಆ್ಯಂಡ್ ಹಿಯರ್ ಐ ಹ್ಯಾವ್ ಎಮ್. ಸೊ ಐ ವಿಲ್ ರೈಟ್ ಎಲ್ ಎಮ್. ಎಲ್ ಇಂಟು ಎಮ್ ಇಸ್ ನಥಿಂಗ್ ಬಟ್ ಎಲ್ ಎಮ್. ಓಕೆ, ನೆಕ್ಸ್ಟ್ ಇವಾಗ ಮೈನಸ್ 0.5 M ಇಂಟು 2.5 L. 0.5 ಇಂಟು 2.5 ಆಗಲೇ ಮಾಡಿದ್ದೀವಿ. ಸೊ ವಿ ಆರ್ ಅಗೇನ್ ಗೋಯಿಂಗ್ ಟು ಗೆಟ್ 1.25. ಏನು ಸೈನ್ ಆಗಬೇಕು? ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಅಲ್ಲಿ ಪುಟ್ ಮೈನಸ್ ಯೋ. ಎಮ್ ಇದೆ, ಎಲ್ ಇದೆ. ಸೊ ಎಮ್ ಎಲ್.
ಓಕೆ 0.5 ಇಂಟು 0.5 ಇವಾಗ ನೀವೇ ಇದನ್ನು ಮಲ್ಟಿಪ್ಲೈ ಮಾಡಿ ವಾಟ್ ವಿಲ್ ಯು ಡೂ 5 ಇಂಟು 5 ಇಂಟು 5 ಮಾಡಿದಾಗ 25 ಸಿಗುತ್ತೆ ಬಟ್ 2 ಡೆಸಿಮಲ್ ಪ್ಲೇಸಸ್ ರೈಟ್ ಸೈಡಿಂದ ಪಾಯಿಂಟ್ ಇಡಬೇಕು ಅಂದರೆ ಯುಲ್ ಗೆಟ್ 0.25 ಓಕೆ ಸೊ ಐಲ್ ಡೂ ಮೈನಸ್ 0.25 m ಸ್ಕ್ವೇರ್ ನಾವು ಒಂದು ಬೇಸಿಕ್ ವಿಡಿಯೋಸ್ ಆನ್ ಫ್ರ್ಯಾಕ್ಷನ್ಸ್ ಡೆಸಿಮಲ್ಸ್ ಹೇಗೆ ಆ್ಯಡ್ ಮಾಡೋದು ಸಬ್ಟ್ರಾಕ್ಟ್ ಮಾಡೋದು ಮಲ್ಟಿಪ್ಲೈ ಮಾಡೋದು ಅದೆಲ್ಲ ಹೇಳಿದ್ದೀವಿ ಸೊ ಯು ಕ್ಯಾನ್ ಗೋ ಚೆಕ್ ದಟ್ ಔಟ್ ಅಕಸ್ಮಾತ್ ನಿಮಗೆ ಇದು ಕನ್ಫ್ಯೂಸ್ ಆಗ್ತಿದೆ ಅನಿಸಿದ್ರೆ ಸೊ ಇವಾಗ ನಾನು ಲೈಕ್ ಟರ್ಮ್ಸನ್ನು ಗ್ರೂಪ್ ಮಾಡ್ತೀನಿ ಇಲ್ಲಿ 6.25 ಎಲ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳೋಣ ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಎಲ್ ಸ್ಕ್ವೇರ್ ಟರ್ಮ್ ಓಕೆ 1.25 ಎಲ್ ಎಮ್ ಇಲ್ಲಿ ಮೈನಸ್ 1.25 ಎಮ್ ಎಲ್ ಸೊ ಇಲ್ಲೇ ಕನ್ಫ್ಯೂಸ್ ಆಗ್ಬೋದು ನಿಮಗೆ ಇಲ್ಲಿ ಎಲ್ ಎಮ್ ಇದೆ ಇಲ್ಲಿ ಎಮ್ ಎಲ್ ಇದೆ ಇಟ್ಸ್ ದ ಸೇಮ್ ಥಿಂಗ್ ಅದಕ್ಕೆ ನಾನು ಏನು ಹೇಳಿದೆ ಯಾವಾಗಲೂ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡೋಣ ಅಂತ ಸೊ ನಾನು ಆ್ಯಕ್ಚುಲಿ ಇದನ್ನು ಎಲ್ ಎಮ್ ಅಂತ ಬರ್ಕೊಡ್ತೀನಿ ಅವಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆ ಇದೆರಡು ಲೈಕ್ ಟರ್ಮ್ಸ್ ಅಂತ ಇಲ್ಲಿ ಪ್ಲಸ್ 1.25 ಎಲ್ ಎಮ್ ಇದೆ ಇಲ್ಲಿ ಮೈನಸ್ 1.25 ಎಲ್ ಎಮ್ ಇದೆ ಸೊ ಐ ಕ್ಯಾನ್ ಕ್ಯಾನ್ಸಲ್ ದೀಸ್ ಟು ಓಕೆ ಕ್ಯಾನ್ಸಲ್ ಅಂದರೆ ಪ್ಲಸ್ ಆ್ಯಂಡ್ ಮೈನಸ್ ಸಬ್ಟ್ರಾಕ್ಟ್ ಆಗಿ ಅದು 0 ಆಗುತ್ತೆ ಅಲ್ಲ ಸೊ ಐ ಹ್ಯಾವ್ 6.25 ಎಲ್ ಸ್ಕ್ವೇರ್ ಮೈನಸ್ 0.25 m square. ಇದು ನನ್ನ ಫೈನಲ್ ಆನ್ಸರ್ ಸಿಕ್ಸ್ತ್ ಕ್ವೆಶನು ಸೇಮ್ ಮಲ್ಟಿಪ್ಲಿಕೇಶನ್ ಆಫ್ ಬೈನಾಮಿಯಲ್ಸ್ ಬಟ್ ಇಲ್ಲಿ ಡಿಫ್ರೆಂಟ್ ಫ್ರ್ಯಾಕ್ಷನಲ್ ಟರ್ಮ್ಸ್ ಇದೆ ಓಕೆ ಸೊ ಸಿಕ್ಸ್ತ್ ಕ್ವೆಶನ್ ಏನು ಮಾಡಬೇಕು ನಾನು 3/4 a square plus 3b square what do I multiply it with the second term which is 4 into a square minus 2/3 b square ಈ 4 ಅನ್ನು ಮರ್ತೋಗಬೇಡಿ ಇಲ್ಲಿ ಒಂದು ಟರ್ಮ್ ಇದೆ ಔಟ್ಸೈಡ್ ದ ಬ್ರ್ಯಾಕೆಟ್ ಓಕೆ ಸೊ ಫಸ್ಟ್ ನಾನು ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಇಲ್ಲಿ 4 ಆಚೆ ಇದೆ ಸೊ ಫಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಕ್ಲಿಯರ್ ಆಗಿ ನಿಮಗೆ 2 ಬೈನಾಮಿಯಲ್ ಎಕ್ಸ್ಪ್ರೆಷನ್ ಸಿಗುತ್ತೆ ಸೊ ಇದೇನಾಗುತ್ತೆ ದಿಸ್ ವಿಲ್ ಬಿಕಮ್ 4a square minus 4 into 2 ಮಾಡಿದಾಗ 8 ಆಯಿತು ಸೊ 8/3 b square okay so I have to multiply this with 3/4 a square plus 3b square ಓಕೆ ನಾನು ಜಸ್ಟ್ ಏನೂ ಮಾಡಿಲ್ಲ 4ಅನ್ನು ಒಳಗೆ ತೊಗೊಂಡು ಹೋದೆ ಸೊ ದಟ್ ನಿಮಗೆ 2 ಬೈನಾಮಿಯಲ್ಸ್ ಇದೆ ಅಂತ ನನಗೆಲ್ಲ ಎರೇಸ್ ಮಾಡಿಬಿಟ್ಟು ಇವಾಗ ಜಸ್ಟ್ 2 ಆಫ್ ದೀಸ್ ಎಕ್ಸ್ಪ್ರೆಷನ್ಸ್ ಇಟ್ಕೊಂಡಿನಿ ನಾವು ವಿ ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ 2 ಬೈನಾಮಿಯಲ್ಸ್ ಸೊ 3/4 a square into this entire expression so 4a square minus 8/3 b square okay next ಇಲ್ಲಿ ಪ್ಲಸ್ ಇದೆ ಸೊ ಪ್ಲಸ್ 3b square ಬರ್ಕೊಳ್ಳೋಣ into 4a square minus 8/3 b square ಓಕೆ ಇಲ್ಲಿಂದ ನೀವೇ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕ್ಕೂ ಶುರು ಮಾಡ್ಬೋದು ವಾಟ್ ವಿಲ್ ದಿಸ್ ಬಿಕಮ್ ಇವಾಗ 3/4 a square into 4a square ಮಾಡಬೇಕು ಸೊ a square ಮಾಡಿದಾಗ a power 4 ಬರುತ್ತೆ ಅಂತ ವಿ ನೋ a square into a square 3/4 into 4 into ಇದು ಇಂಟು ಸೈನು ಇಂಟು 4 3/4 into 4 ಮಾಡಿದಾಗ 4 and 4 ಕ್ಯಾನ್ಸಲ್ ಆಯಿತು ರೈಟ್ ನೆಕ್ಸ್ಟು ಮೈನಸ್ 3/4 a square into 8/3 b square ಓಕೆ ಇದೇನಾಗುತ್ತೆ 3 and 3 ಕ್ಯಾನ್ಸಲ್ ಆಯಿತು ಯಾಕಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಇದು 4 into 1 ಇದು 4 into 2 ಸೊ ಏನು ಉಳ್ಕೊಂಡಿದ್ದೆ 2a square b square ಓಕೆ ವಿಲ್ ರೈಟ್ ದಟ್ ಇನ್ ದ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಏನಾಗುತ್ತೆ 3 into 4 is 12 b square and a square ಇದೆ ಸೊ a square b square ಆಯಿತು ಆ್ಯಂಡ್ ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಏನು ಮಾಡಿದ್ವು ಅದೇ ಥರ ಇಲ್ಲೂ ಆಗುತ್ತೆ ಸೊ ಇಟ್ ಬಿಕಮ್ ಮೈನಸ್ 8b power 4 ಯಾಕೆ 3 and 3 ಕ್ಯಾನ್ಸಲ್ ಆಗಿರುತ್ತೆ ಇವಾಗ ನೋಡೋಣ ವಾಟ್ ವಿಲ್ ಬಿ ಗೆಟ್ ಅಂತ ಇಲ್ಲಿ 3a power 4 ಇದೆ ಓಕೆ ದೆನ್ 2a square b square plus ಸಾರಿ ಮೈನಸ್ 2a square b square ಈ ಮೈನಸ್ ಸೈನ್ ಇರೋದು ಡೋಂಟ್ ಫರ್ಗೆಟ್ ಇಟ್ ಓಕೆ ಮೈನಸ್ 2a square b square ಪ್ಲಸ್ 12a square b square ಓಕೆ ಆ್ಯಂಡ್ ಇನ್ನೇನಿರೋದು ಮೈನಸ್ 8b power 4 ಸೊ ಲೈಕ್ ಟರ್ಮ್ಸ್ ಯಾವುದಿದೆ a square b square ಟರ್ಮ್ಸ್ ಲೈಕ್ ಟರ್ಮ್ಸ್ ಇದೆಯಲ್ಲ ಸೊ ಐ ವಿಲ್ ಗೆಟ್ 3a power 4 plus 10a square b square minus 8b power 4 ಇವಾಗ ಸಿಂಪ್ಲಿಫೈ ಅಂತ ಇದೆ ಸೊ ಯಾರಾದರೂ ಎರಡು ಪಾಲಿನಾಮಿಯಲ್ಸ್ ಇದೆ ಎಕ್ಸ್ಪ್ರೆಷನ್ಸು ಅದು ಬಿಟ್ಟು ವಿ ಆಲ್ಸೋ ಹ್ಯಾವ್ ಸಮ್ ಅದರ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಪರ್ಫಾರ್ಮ್ ಮಾಡೋದಕ್ಕೆ ಸೊ ಫಸ್ಟ್ ಒನ್ ನೋಡೋಣ
they're saying x square minus 5 into x plus 5 plus 25. Okay. x square minus 5 into x plus 5 ಮಾಡಿದಾಗ ಏನಾಗುತ್ತೆ? x square into x plus 5 minus 5 into x plus 5 and very important ಲಾಸ್ಟಲ್ಲಿ ಇರೋದು plus 25. Okay. x square into x plus 5 ಮಾಡಿದಾಗ I get x cube plus 5x square. Okay. And ಇಲ್ಲಿ minus 5 into x plus 5 ಮಾಡಿದಾಗ I get minus 5x minus 25 ಯಾಕಂದರೆ minus 5 into plus 5. And ಇಲ್ಲಿ ಉಳ್ಕೊಂಡಿರೋದು plus 25. Okay. Observe ಮಾಡಿದ್ರೆ you can see minus 25 and plus 25 cancel ಆಗಿ 0 ಆಗುತ್ತೆ. So what am I left with? x cube plus 5x square minus 5x. ಈ minus 25 plus 25 cancel ಆಗಿ 0 ಆಗುತ್ತೆ. So minus 5x. This is my final answer. ಇವಾಗ fourth question ನೋಡೋಣ. fourth question ಅಲ್ಲಿ ಏನು ಹೇಳ್ತಿರೋದು? a plus b into c minus d plus a minus b into c plus d plus 2 into ac plus bd. Lot of different terms ಇದೆ. First, I'll solve this. So, it will become a into c minus d plus b into c minus d. Okay. Next, ಇದನ್ನು solve ಮಾಡ್ತೀನಿ. So, I'll get plus a into c plus d minus b into c plus d. Okay. And lastly ಏನು ಕೊಟ್ಟಿರೋದು? 2. So, plus 2 AC plus BD. So, ಇವಾಗ ನಾನು ಸಿಂಪ್ಲಿಫೈ ಮಾಡೋಕ್ಕೆ ಶುರು ಮಾಡ್ತೀನಿ. A into C minus D ಮಾಡಿದಾಗ AC minus AD. ಓಕೆ. ಇದು ಪ್ಲಸ್ BC minus BD. ಓಕೆ. ಇಲ್ಲಿ ಪ್ಲಸ್ AC plus AD. ನೆಕ್ಸ್ಟು ಮೈನಸ್ BC minus BD. ಓಕೆ. ಆ್ಯಂಡ್ ಇದನ್ನು ಬ್ರ್ಯಾಕೆಟ್ ಓಪನ್ ಮಾಡಿದಾಗ ಐ ಗೆಟ್ ಪ್ಲಸ್ 2AC ಪ್ಲಸ್ 2BD. ಸೊ ಇವಾಗ ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ, ಯಾವ ಲೈಕ್ ಟರ್ಮ್ಸ್ ಇದೆ ಅದೆಲ್ಲ ನೋಡೋಣ. ನನ್ನ ಹತ್ರ ಇಲ್ಲಿ AC ಇದೆ. ಓಕೆ. ಆ್ಯಂಡ್ ಇಲ್ಲೂ AC ಇದೆ ಆ್ಯಂಡ್ ಇಲ್ಲೂ 2AC ಇದೆ. ಓಕೆ. AC plus AC plus 2AC which is 4AC. ಓಕೆ. ಫೈನ್. ನೆಕ್ಸ್ಟು ಇಲ್ಲಿ ಮೈನಸ್ AD ಇದೆ ಆ್ಯಂಡ್ ಇಲ್ಲಿ ಎಲ್ಲಾದರೂ AD ಟರ್ಮ್ಸ್ ಇದೆಯಾ? ಎಸ್, ಪ್ಲಸ್ AD ಇದೆ. ಸೊ ಮೈನಸ್ AD ಪ್ಲಸ್ AD ಕ್ಯಾನ್ಸಲ್ ಆಯಿತು ಈ ಎರಡು ಟರ್ಮ್ಸು. ಓಕೆ. ನೆಕ್ಸ್ಟ್ ಐ ಹ್ಯಾವ್ BC. ಇದು ಏನು? ಪ್ಲಸ್ BC ಆ್ಯಂಡ್ ಇಲ್ಲಿ ಮೈನಸ್ BC ಇದೆ. ಪ್ಲಸ್ BC ಮೈನಸ್ BC ಕ್ಯಾನ್ಸಲ್. ಓಕೆ. ನೆಕ್ಸ್ಟ್ ಏನಿರೋದು? ಮೈನಸ್ BD ಪ್ಲಸ್ 2BD. ಓಕೆ. ಸೊ ಮೈನಸ್ BD ಪ್ಲಸ್ 2BD ಮಾಡಿದಾಗ ಮೈನಸ್ 2BD ಪ್ಲಸ್ 2BD ಆಯಿತು. ಸೊ ಇದೂ ಕ್ಯಾನ್ಸಲ್ ಆಯಿತು. ಓಕೆ. ಲಾಸ್ಟಲ್ಲಿ ಯಾವುದು ಉಳ್ಕೊಂಡಿರೋದು? ಇನ್ಯಾವ ಟರ್ಮ್ಸು ಇಲ್ಲ, ಯಾಕಂದರೆ ಇಲ್ಲಿ AC ಆ್ಯಂಡ್ 2AC ನಾವು ಆಗಲೇ ಆ್ಯಡ್ ಮಾಡಿದ್ದೀವಿ. ಸೊ ನನ್ನ ಫೈನಲ್ ಆನ್ಸರ್ ಏನು ಸಿಗ್ತದೆ? 4AC. ಸೆವೆಂತ್ ಕ್ವೆಶನ್ ನೋಡೋಣ. ಸೊ 1.5x minus 4y into 1.5x plus 4y plus 3 minus 4.5x plus 12y. Lot of different terms, so one by one ತಗೊಂಡು ಮಾಡೋಣ. First I will multiply these two expressions. So 1.5x into ಈ entire trinomial ಅಲ್ಲ, 1.5x plus 4y plus 3. ಓಕೆ. ನೆಕ್ಸ್ಟ್ ಏನು ತೊಗೊಳ್ತೀನಿ? ಮೈನಸ್ 4y ಟರ್ಮ್ ತೊಗೊಳ್ತೀನಿ. ಮೈನಸ್ 4y into 1.5x plus 4y plus 3. But we shouldn't stop here. ಇಲ್ಲಿ minus 4.5x plus 12y ಅಂತಾನೂ ಇದೆ. So I'll write that here. Plus 12y. ಇದನ್ನು ಮರಿಬೇಡಿ. Now when I simplify it, 1.5x into 1.5x. 1.5 into 1.5 ಹೇಗೆ ಮಾಡ್ತೀವಿ? 15 into 15 and then we get 225. 2 decimal points side ಇಂದ ಕೌಂಟ್ ಮಾಡ್ಬಿಟ್ಟು ಡೆಸಿಮಲ್ ಪಾಯಿಂಟ್ ಇಡಬೇಕು. ಸೊ ಐ ಗೆಟ್ 2.25 x into x square plus 1.5x into 4y. ಸೊ ಲಾಸ್ಟಲ್ಲಿ x y ಅಂತ ಬರುತ್ತೆ ಅಂತ ನಮಗೆ ಗೊತ್ತು.
ವಾಟ್ಸ್ 1.5 ಇಂಟು 4? 1.5 ಇಂಟು 4 ಅಂದರೆ 15 ಇಂಟು 4 ಮಾಡಬೇಕು, ವಿಚ್ ಇಸ್ ಈಕ್ವಲ್ ಟು 60. ಓಕೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಯಾವ್ದಾದ್ರು ಇದೆಯಾ 4ಅಲ್ಲಿ? ನೋ. ಇಲ್ಲಿ 1.5 ಇದೆಯಾ? ಎಸ್. ಸೊ 1 ಡೆಸಿಮಲ್ ಪಾಯಿಂಟ್ ಆದಮೇಲೆ ಇಡಬೇಕು. ರೈಟ್ ಸೈಡನ್ನು ಕೌಂಟ್ ಮಾಡ್ತೇವೆ ಡೆಸಿಮಲ್ ಪಾಯಿಂಟ್ನ. ಸೊ ಐ ಗೆಟ್ 6x. 6.0xy ಇಸ್ ನಥಿಂಗ್ ಬಟ್ 6xy ಅಲ್ಲ. ನೆಕ್ಸ್ಟ್ ಏನಿದೆ? ಪ್ಲಸ್ 4.5x. ಹೇಗೆ? 1.5x ಇಂಟು 3 ಮಾಡಿದಾಗ. ಓಕೆ, ಸಿಮಿಲರ್ಲಿ ಇಲ್ಲೂ ಮಾಡ್ತಾ ಹೋದರೆ ಐ ಗೆಟ್ 6xy ಅಂದರೆ -6xy, ಯಾಕಂದರೆ ಇಲ್ಲಿ -4y ಇದೆ, -16y² -12y. ಓಕೆ, ಆ್ಯಂಡ್ ಇಲ್ಲಿ ಲಾಸ್ಟ್ ಟರ್ಮ್ ಏನಿದೆ? -4.5x ಪ್ಲಸ್ 12y. ಇವಾಗ ವಿಲ್ ಸಿ ದ ಲೈಕ್ ಟರ್ಮ್ಸ್ ಆ್ಯಂಡ್ ವಿಲ್ ಟ್ರೈ ಟು ಸಿಂಪ್ಲಿಫೈ ಇಟ್ ಫರ್ದರ್. x² ಟರ್ಮ್ ಯಾವುದಾದ್ರೂ ಇದೆಯಾ? ನಾನು ಮೇಲ್ ಬರ್ಕೊಡ್ತೀನಿ ಫೈನಲ್ ಆನ್ಸರ್ನ, ಯಾಕಂದರೆ ಕೆಳಗೆ ಜಾಗ ಇಲ್ಲ. ಸೊ 2.25x². ಓಕೆ, ಅದು ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಪ್ಲಸ್ 6xy ಇದೆ, ಇಲ್ಲಿ -6xy ಇದೆ. ಸೊ ಐ ಕ್ಯಾನ್ ಕ್ಯಾನ್ಸಲ್ ಇಟ್. ಪ್ಲಸ್ 6xy -6xy, ರೈಟ್? ನೆಕ್ಸ್ಟು ಪ್ಲಸ್ 4.5x -4.5x ಇದೆ. ಸೊ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಓಕೆ, -12y ಪ್ಲಸ್ 12y. ಸೊ ಐ ಕ್ಯಾನ್ ಕ್ಯಾನ್ಸಲ್ ದಿಸ್ ಆಲ್ಸೋ. ಉಳ್ಕೊಂಡಿರೋದೇನು? ಇದಾಗಲೇ ಬರ್ದಾಯಿತು. ಇಲ್ಲಿ -16y² ಇದೆ. ಸೊ ದಿಸ್ ಇಸ್ ಮೈ ಫೈನಲ್ ಆನ್ಸರ್. ಸೊ ವೆರಿ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಿಬಿಟ್ಟು ಲೈಕ್ ಟರ್ಮ್ಸನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿಬಿಟ್ಟು ಯು ವಿಲ್ ಗೆಟ್ ಯೋರ್ ಫೈನಲ್ ಆನ್ಸರ್. 8th ಕ್ವೆಶನ್ ನೋಡೋಣ. ಸೊ a + b + c ಇಂಟು a + b - c. ಸೊ ಹೇಗೆ ಮಾಡೋದು? a ಇಂಟು a + b - c. ಓಕೆ, a ಇಂಟು ಈ ಎಕ್ಸ್ಪ್ರೆಷನ್ನು ಪ್ಲಸ್ b ಇಂಟು a + b - c ಪ್ಲಸ್ c ಇಂಟು a + b - c. ಓಕೆ, ಇದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡಿದಾಗ ವಾಟ್ ಡು ಐ ಗೆಟ್? a² ಪ್ಲಸ್ ab - ac. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದಾಗ ab ಪ್ಲಸ್ b² - bc. ನಾನು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ, ನೀವು ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ಸ್ಲೋ ಆಗಿ ಟ್ರೈ ಮಾಡಿ. ac ಪ್ಲಸ್ bc - c². ಓಕೆ, ಯಾವ ಟರ್ಮ್ಸನ್ನು ಗ್ರೂಪ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು ನೋಡೋಣ. ಫಸ್ಟ್ ಐ ರೈಟ್ a² ಆ್ಯಸ್ ಇಟ್ ಇಸ್. ಓಕೆ, ab ಎರಡೂ ಪ್ಲಸ್ ab ಇದೆ. ಸೊ ವಾಟ್ ಆಮ್ ಐ ಗೆಟಿಂಗ್? ಪ್ಲಸ್ 2ab. ಓಕೆ, ನೆಕ್ಸ್ಟ್ ಏನಿದೆ ನನ್ನ ಹತ್ರ? -ac ಪ್ಲಸ್ ac. ಸೊ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ದೆನ್ ಐ ಹ್ಯಾವ್ b². ಸೊ ಪ್ಲಸ್ b². ಓಕೆ, -bc ಪ್ಲಸ್ bc ಇದೆ. ಸೊ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಿರೋದು? -c². ಸೊ ನನ್ನ ಆನ್ಸರ್ ಏನು? a² ಪ್ಲಸ್ 2ab ಪ್ಲಸ್ b² -c². ಇವಾಗ ನಾವು ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಬಗ್ಗೆ ಕಲಿಯೋಣ. ಫಸ್ಟ್ ಆಫ್ ಆಲ್ ಲೆಟ್ಸ್ ರೀಡ್ ಒನ್ ಸೆಂಟೆನ್ಸ್ ಆನ್ ದ ಸ್ಕ್ರೀನ್, ಆಯಿತಾ? ಆ್ಯನ್ ಈಕ್ವೇಷನ್ ದಟ್ ಈಸ್ ಓನ್ಲಿ ಟ್ರೂ for some values of a variable but not all values of a variable is only an equation. ಯಾವಾಗ ಇದು ಐಡೆಂಟಿಟಿ ಆಗುತ್ತೆ ಅಂತ ನೋಡೋಣ. ಇನ್ ಜನರಲ್ ಈಕ್ವೇಷನ್ ಅಂದರೆ ಏನು? ಸಪೋಸ್ ಇಫ್ ಐ ಟೇಕ್ x + 4 = 7, ಆಯಿತಾ? ನಾನು x ಜಾಗದಲ್ಲಿ 3 ಹಾಕಿದ್ರೆ, ಇಫ್ ಐ ಪುಟ್ x = 3, then I get 3 + 4 = 7. ಸೊ x ವ್ಯಾಲ್ಯೂ 3 ಹಾಕಿದಾಗ ಇಟ್ ಹೋಲ್ಡ್ಸ್ ಗುಡ್. ನಾನು x ಜಾಗದಲ್ಲಿ 2 ಅಂತ ಹಾಕಿದ್ರೆ 2 + 4 is not equal to 7. It's equal to 6. ಸೊ ಇಂಥದಕ್ಕೆ ವಿ ಕಾಲ್ ದಿಸ್ ಎನ್ ಈಕ್ವೇಷನ್. ಯಾಕೆ? ಫಾರ್ ಸಮ್ ವ್ಯಾಲ್ಯೂ ಆರ್ ಫಾರ್ ಸಮ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಈಕ್ವೇಷನ್ ಟ್ರೂ ಇರುತ್ತೆ. ಇದು ಜಸ್ಟ್ ಒನ್ ಎಕ್ಸಾಂಪಲ್ ಕೊಟ್ಟೀನಿ. ಬಟ್ ಸಪೋಸ್ ನಾವು ನೋಡ್ಬಿಟ್ಟು ಇನ್ ಎನಿ ಪರ್ಟಿಕ್ಯುಲರ್ ಈಕ್ವೇಷನ್ ಎಲ್ಲ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಥವಾ ವೇರಿಯಬಲ್ದು ಎಲ್ಲ ವ್ಯಾಲ್ಯೂಸ್ಗೂ LHS = RHS ಸಿಕ್ಕಿದಾಗ ಇಟ್ ಬಿಕಮ್ಸ್ ಅನ್ ಐಡೆಂಟಿಟಿ. ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ. ಆ್ಯನ್ ಈಕ್ವಾಲಿಟಿ ಅಂದರೆ ಈಕ್ವಲ್ ಟು ಸೈನ್ ಇದ್ದಾಗ LHS RHS ಸಿಕ್ಕಿದಾಗ ಟ್ರೂ ಫಾರ್ ಎವ್ರಿ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಇನ್ ಇಟ್ ಈಸ್ ಕಾಲ್ಡ್ ಎನ್ ಐಡೆಂಟಿಟಿ. ಸೊ ನಾನು ಹೇಗೆ ಸಿಗ್ತಿದಾರಲ್ಲ ವರಿ ಮಾಡಿಬಿಡಿ, ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡೋಣ. ಬಟ್ ಇಫ್ ಐ ಜಸ್ಟ್ ಟೇಕ್
a plus b into a minus b is equal to a square minus b square. ಓಕೆ, ನೀವು ಯಾವ ವ್ಯಾಲ್ಯೂಸ್ ಆಫ್ ಎ ಮತ್ತು ಬಿ ತೊಗೊಂಡ್ರೂ ಕೂಡ ಯು ವಿಲ್ ಆಲ್ವೇಸ್ ಗೆಟ್ ಎಲ್ ಹೆಚ್ ಎಸ್ ಈಕ್ವಲ್ ಟು ಆರ್ ಹೆಚ್ ಎಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇದರಲ್ಲಿ ನೋಡಿ, ಇಫ್ ಐ ಪುಟ್ 4 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್, ಓಕೆ, 4 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ? ಆ್ಯಕ್ಚುಲಿ 4 ಸ್ಕ್ವೇರ್ ಏನು? 16 ಮೈನಸ್ 2 ಸ್ಕ್ವೇರ್ ಎಷ್ಟು? 4. 16 ಮೈನಸ್ 4 ಅಂದರೆ ಎಷ್ಟು? ವಿ ನೋ ದ್ಯಾಟ್ ಇಟ್ ಈಸ್ ಈಕ್ವಲ್ ಟು 12. ಓಕೆ, a plus b a minus b ಫಾರ್ಮಲ್ಲಿ ಬರೆದಾಗ 4 plus 2 into 4 minus 2. ಓಕೆ, 4 plus 2 ಎಷ್ಟು? 6 into 4 minus 2 ಎಷ್ಟು? 2. 6 into 2 ಎಷ್ಟು? 12. ಸೊ ಎಲ್ ಹೆಚ್ ಎಸ್ ಮತ್ತು ಆರ್ ಹೆಚ್ ಎಸ್ ಎರಡು ಈಕ್ವಲ್ ಆಗ್ತದೆ. ನಾನು 4 and 2 ಎಕ್ಸಾಂಪಲ್ ತೊಗೊಂಡೆ. ಯು ಕ್ಯಾನ್ ಟೇಕ್ ಎನಿ 2 ಡಿಫ್ರೆಂಟ್ ಇಂಟೀಜರ್ಸ್. ಯು ವಿಲ್ ಸಿ ದ್ಯಾಟ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಮಾಡಿದಾಗ ಯು ವಿಲ್ ಗೆಟ್ a plus b into a minus b. So, an equality true for every value of the variables in it. ಅಂದರೆ ಯಾವ ವೇರಿಯಬಲ್ ವ್ಯಾಲ್ಯೂ ತೊಗೊಂಡು ಕೂಡ ಎಲ್ ಹೆಚ್ ಎಸ್ ಮತ್ತು ಆರ್ ಹೆಚ್ ಎಸ್ ಈಕ್ವಲ್ ಆಗಿದ್ದರೆ ವಿ ಸೇ ಇಟ್ ಈಸ್ ಅನ್ ಐಡೆಂಟಿಟಿ. ಸೊ ಏನಕ್ಕೆ ಈ ಐಡೆಂಟಿಟೀಸ್ ಯೂಸ್ ಮಾಡ್ತೀವಿ? ಯಾವಾಗಲಾದರೂ ನೀವು ಯಾವುದಾದ್ರೂ ಕ್ವೆಶನ್ ಸಾಲ್ವ್ ಮಾಡ್ತಿರುವಾಗ, ಬರೀ 8th ಸ್ಟ್ಯಾಂಡರ್ಡಲ್ಲ, ಎನಿ ಟೈಮ್ ಇನ್ ಲೈಫ್, ಈ ಥರ ಫಾರ್ಮ್ ಅಂಡ್ ರೆಸೆಂಬಲ್ ಆದಾಗ ಯು ಕ್ಯಾನ್ ಇಮಿಡಿಯೇಟ್ಲಿ ಅಪ್ಲೈ ದಿ ಐಡೆಂಟಿಟಿ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್. ಆ್ಯಂಡ್ ಈ ಚಾಪ್ಟರಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಮಾಡೋಣ, ಡೋಂಟ್ ವರಿ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಐಡೆಂಟಿಟಿ ಏನು ಅಂತ. ಸೊ ಲೆಟ್ಸ್ ಸಿ ಫ್ಯೂ ಡಿಫ್ರೆಂಟ್ ಐಡೆಂಟಿಟೀಸ್ ಇನ್ ಯೋರ್ ಚಾಪ್ಟರ್. ಸೊ ಫಸ್ಟ್ ಐಡೆಂಟಿಟಿ ಏನು ನಿಮ್ಮ ಬುಕ್ಕಲ್ಲಿ ಕೊಟ್ಟಿರೋದು? ಇಟ್ ಈಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಆ್ಯಂಡ್ ಅವ್ರು ಹೇಳ್ತಿರೋದು ದಿಸ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಓಕೆ, 2 ವೇಸ್ ಇದೆ ಇದನ್ನು ನಾವು ಡಿರೈವ್ ಮಾಡೋದಕ್ಕೆ. ಒಂದು ಆಲ್ಜಿಬ್ರೈಕಲಿನೇ ಮಾಡ್ಬಿಟ್ಟು ತೋರಿಸ್ತೀನಿ, ಆಯಿತಾ? ಆಲ್ಜಿಬ್ರೈಕಲಿ ಮಾಡಿದಾಗ ಏನು? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಪ್ಲಸ್ ಬಿ ಇಂಟು a ಪ್ಲಸ್ ಬಿ ತಾನೇ? 2 ಸಲ ಇರೋದ್ರಿಂದ ಈ ಎಕ್ಸ್ಪ್ರೆಷನು ಸ್ಕ್ವೇರ್ ಆಗ್ತದೆ ಎಕ್ಸ್ಪ್ರೆಷನ್ನು. a ಪ್ಲಸ್ ಬಿ ಇಂಟು a ಪ್ಲಸ್ ಬಿ ಮಾಡಿದಾಗ ಏನಾಗುತ್ತೆ? a ಇಂಟು a ಪ್ಲಸ್ ಬಿ ಪ್ಲಸ್ b ಇಂಟು a ಪ್ಲಸ್ ಬಿ. ಜಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ 2 ಬೈನಾಮಿಯಲ್ಸ್. ನೀವಾಗಲೇ ಇದನ್ನು ಜಸ್ಟ್ ಫ್ಯೂ ಮಿನಿಟ್ಸ್ ಆಗೋ ಮಾಡಿದ್ದೀರಾ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಯು ಗೆಟ್ a ಸ್ಕ್ವೇರ್ ಪ್ಲಸ್ a ಇಂಟು ಬಿ ಮಾಡಿದಾಗ ಎ ಬಿ ಪ್ಲಸ್ ಮತ್ತೆ ಬಿ ಇಂಟು ಎ ಮಾಡಿದಾಗ ಎ ಬಿನೇ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಎ ಬಿ ಪ್ಲಸ್ ಎ ಬಿ ಲೈಕ್ ಟರ್ಮ್ಸ್, ಸೊ 2ab ಆಯ್ತಲ್ಲಿ. ಸೊ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಓಕೆ, ವೆರಿ ಸಿಂಪಲ್ ಪ್ರೂಫ್. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ವಾಟ್ ಐ ವಿಲ್ ಆಲ್ಸೋ ಡೂ ಇಸ್ ಜಾಮೆಟ್ರಿಕಲಿ ಅಂದರೆ ವಿಜುವಲೈಸ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗಿದು ಸಿಗ್ತಿದೆ ಅಂತ. ಓಕೆ, ಸೊ ಲೆಟ್ಸ್ ಸಿ ದ್ಯಾಟ್. ಸೊ ನಾವು ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಚಾಪ್ಟರ್ ಮಾಡಿದಾಗ ನಾನು 3 ಸ್ಕ್ವೇರ್ ಅಂದರೆ ಏನು ಅಂತ ಕೇಳಿದಾಗ ವಾಟ್ ಡಿಡ್ ವಿ ಸಿ? ವಿ ಸಾ ಫಾರ್ ಅ ಸ್ಕ್ವೇರ್ ಹೂಸ್ ಸೈಡ್ ಇಸ್ 3 ಯೂನಿಟ್ಸ್, ಅದರದ್ದು ಏರಿಯಾ ವಿಲ್ ಬಿ 3 ಸ್ಕ್ವೇರ್ ಯೂನಿಟ್ಸ್. ಸೊ ಸಿಮಿಲರ್ಲಿ ಇಲ್ಲಿ ನನಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬೇಕಿದ್ದರೆ ಐ ನೀಡ್ ಅ ಸ್ಕ್ವೇರ್ ಹೂಸ್ ಸೈಡ್ ಇಸ್ a ಪ್ಲಸ್ ಬಿ ಯೂನಿಟ್ಸ್. ಹೇಗದು ಮಾಡೋದು ಅಂತ ನೋಡೋಣ. ನಾನು ಎಕ್ಸಾಂಪಲ್ಗೆ ಐ ವಿಲ್ ಟೇಕ್ 2 ಸ್ಕ್ವೇರ್ಸ್. ಓಕೆ, ಇದು ಒಂದು ಸ್ಕ್ವೇರು ಆ್ಯಂಡ್ ಈ ಸ್ಕ್ವೇರ್ ಸೈಡ್ ಏನು? a ಯೂನಿಟ್ಸ್. ಐ ವಿಲ್ ಟೇಕ್ ಅನದರ್ ಸ್ಕ್ವೇರ್ ಆ್ಯಂಡ್ ಈ ಸ್ಕ್ವೇರ್ ಸೈಡ್ ಏನು? b ಯೂನಿಟ್ಸ್. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ 2 ಸ್ಕ್ವೇರ್ಸನ್ನು ಕಂಬೈನ್ ಮಾಡಿಬಿಟ್ಟು ಐ ವಿಲ್ ಫಾರ್ಮ್ ಅ ಸ್ಕ್ವೇರ್ ಆಫ್ ಸೈಡ್ a ಪ್ಲಸ್ ಬಿ ಯೂನಿಟ್ಸ್. ಹೇಗದು ಮಾಡ್ತೀನಿ ಅಂತ ನೋಡೋಣ. ಈ ಸ್ಕ್ವೇರ್ ಮೇಲ್ಗಡೆ ಏನು ಬರ್ಕೊಂಡು ಐ ವಿಲ್ ರಿಟೇನ್ ಇಟ್. ಸೊ ಆಲ್ಮೋಸ್ಟ್ ಸೇಮ್ ಸೈಜನ್ನು ಬರ್ಕೊಳ್ಬೇಕು. ಓಕೆ, ಕೆಳಗಿನ ಏನು ಸ್ಕ್ವೇರ್ ಇತ್ತು, ಐ ಮೀನ್ ನೆಕ್ಸ್ಟ್ ಸ್ಕ್ವೇರ್ ಏನಿತ್ತು ಕೇರ್ಫುಲ್ಲಾಗಿ ನೋಡಿ ಏನು ಮಾಡ್ತಾಯಿನಿ. ಐ ವಿಲ್ ಟೇಕ್ ಇಟ್ ಆ್ಯಂಡ್ ಐ ವಿಲ್ ಪ್ಲೇಸ್ ಇಟ್ ಹಿಯರ್. ಓಕೆ, ಸೊ ಇದು ನನ್ನ ಸೆಕೆಂಡ್ ಸ್ಕ್ವೇರ್ ಆಯಿತು. ಇವಾಗ ಐ ಆಮ್ ಗೋಯಿಂಗ್ ಟು ಜಾಯಿನ್ ದ ಮಿಕ್ಕಿರೋ ಏನೇನು ಲೈನ್ಸ್ ಇದೆಯೋ. ಸೊ ಜಾಯಿನ್ ಮಾಡಿದಾಗ ಈ ಥರ ನನಗೆ ಸಿಗುತ್ತೆ. ಓಕೆ, ಸಿಮಿಲರ್ಲಿ ಇಲ್ಲಿ ಜಾಯಿನ್ ಮಾಡಿದಾಗಲೂ ಅಷ್ಟೇ ಈ ಥರ ಸಿಗುತ್ತೆ. ಸೊ ನಾವು ಐ ಹ್ಯಾವ್ ಅ ಮಚ್ ಲಾರ್ಜರ್ ಸ್ಕ್ವೇರ್. ಡೈಮೆನ್ಷನ್ಸ್ ಇವಾಗ ನೋಡ್ಕೊಳ್ಳೋಣ ಏನೇನಿದೆ ಅಂತ. ಸೊ ಇದು ಎ ಅಂತ ನಮಗಾಗಲೇ ಗೊತ್ತು, ಆಲ್ 4 ಸೈಡ್ಸ್ ಆರ್ ಎ. ಓಕೆ, ಇದು ಎ ಇದ್ದರೆ ಈ ಇಷ್ಟು, ದೆನ್ ದಿಸ್ ಶುಡ್ ಆಲ್ಸೋ ಬಿ ಈಕ್ವಲ್ ಟು ಎ. ದಿಸ್ ಇಸ್ ಆಲ್ಸೋ ಎ ತಾನೇ? ಸಿಮಿಲರ್ಲಿ ಇದು ಎ ಅಂದರೆ ದಿಸ್ ಇಸ್ ಆಲ್ಸೋ ಈಕ್ವಲ್ ಟು ಎ. ಓಕೆ, ನೆಕ್ಸ್ಟ್ ಬಿ ಏನೇನಾಗುತ್ತೆ ಅಂತ ನೋಡೋಣ.
ಇದು ಬಿ ಅಂದರೆ ದಿಸ್ ಇಸ್ ಬಿ, ದಿಸ್ ಇಸ್ ಬಿ, ದಿಸ್ ಇಸ್ ಬಿ, ವಿ ನೋ ಇಟ್. ಓಕೆ, ಇದು ಬಿ ಅಂದರೆ ದಿಸ್ ಇಸ್ ಆಲ್ಸೋ ಬಿ, ಆ್ಯಂಡ್ ಇದು ಬಿ ಅಂದರೆ ದಿಸ್ ಲೈನ್ ಇಸ್ ಆಲ್ಸೋ ಬಿ. ಓಕೆ, ಇವಾಗ ಅಬ್ಸರ್ವ್ ಮಾಡಿ ನೋಡಿ, ಇಸ್ ದಿಸ್ ಅ ಸ್ಕ್ವೇರ್ ಆಫ್ ಸೈಡ್ ಎ ಪ್ಲಸ್ ಬಿ ಯೂನಿಟ್ಸ್ ಆರ್ ನಾಟ್? ಇದು ಫಸ್ಟ್ ಸೈಡ್ ಏನು, ಈ ಇಷ್ಟು ಇಲ್ಲಿಂದ ಇಲ್ಲಿ ಎ ಅಂತ ಇಟ್ಬಿಟ್ಟು ಇಲ್ಲಿ ಬಿ ಅಂತ ಇಟ್ಟರೆ, ಸೊ ಎ ಮತ್ತು ಬಿ ಮಧ್ಯ ವಾಟ್ ಡು ಐ ಗೆಟ್? ಎ ಪ್ಲಸ್ ಬಿ ಯೂನಿಟ್ಸ್. ಸಿಮಿಲರ್ಲಿ ಇಲ್ಲೂ ಕೂಡ ಆ್ಯಡ್ ಮಾಡಿದ್ರೆ ಇಟ್ಸ್ ಎ ಪ್ಲಸ್ ಬಿ ಯೂನಿಟ್ಸ್, ಇದನ್ನು ಆ್ಯಡ್ ಮಾಡಿದ್ರೆ ಇಟ್ಸ್ ಎ ಪ್ಲಸ್ ಬಿ ಯೂನಿಟ್ಸ್, ಆ್ಯಂಡ್ ಇದನ್ನು ಆ್ಯಡ್ ಮಾಡಿದ್ರೆ ಇಟ್ಸ್ ಎ ಪ್ಲಸ್ ಬಿ ಯೂನಿಟ್ಸ್, ಇದನ್ನು ಆ್ಯಡ್ ಮಾಡಿದ್ರು ಎ ಪ್ಲಸ್ ಬಿ ಯೂನಿಟ್ಸ್. ಸೊ ವಾಟ್ ಆರ್ ವಿ ಗೆಟಿಂಗ್? ವಿ ಆರ್ ಗೆಟಿಂಗ್ ಅ ಸೈಡ್ ಸ್ಕ್ವೇರ್ ಆಫ್ ಸೈಡ್ a plus b units. ಓಕೆ, ಈ ಸ್ಕ್ವೇರಿದ ಏರಿಯಾ ಏನಾಗುತ್ತೆ? ಏರಿಯಾ ಆಫ್ ದ ಸ್ಕ್ವೇರ್ ಏನಾಗುತ್ತೆ? ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಇಲ್ಲಿವಾಗ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದ್ರೆ ನಾವು ಓಕೆ ಫೈನ್ ಆಲ್ಜಿಬ್ರೈಕ್ಲಿ ಅದು ಅಂತ ಗೊತ್ತು. ಬಟ್ ಜಾಮೆಟ್ರಿಕ್ಲಿ ಇವಾಗ ಕನ್ಸಿಡರ್ ಮಾಡಬೇಕು ಅಂದರೆ ವಾಟ್ ಕ್ಯಾನ್ ಐ ಡೂ? ಈ ಸ್ಕ್ವೇರ್ ಏರಿಯಾ ಎಷ್ಟಾಗುತ್ತೆ? ಫಸ್ಟ್ ಐ ಹ್ಯಾವ್ ಏರಿಯಾ ಆಫ್ ಈ ರೀಜನ್. ಈ ರೀಜನ್ದ ಏರಿಯಾ ಏನು? ಇಟ್ ಈಸ್ ಅ ಸ್ಕ್ವೇರ್ ಆಫ್ ಸೈಡ್ ಎ, ಸೊ ಏರಿಯಾ ನಂದು ಎ ಸ್ಕ್ವೇರ್ ಆಯಿತು. ಓಕೆ, ದೆನ್ ಐ ಹ್ಯಾವ್ ಸ್ಮಾಲರ್ ಸ್ಕ್ವೇರ್ ಇಲ್ಲಿ ಬಂದಿದೆ ಆಫ್ ಸೈಡ್ ಬಿ. ಇದ್ದದ ಏರಿಯಾ ಏನಾಗುತ್ತೆ? ಬಿ ಸ್ಕ್ವೇರ್. ಓಕೆ, ಎ ಸ್ಕ್ವೇರ್ ಆಯಿತು, ಬಿ ಸ್ಕ್ವೇರ್ ಆಯಿತು. ಇಲ್ಲಿ ನಂದು ಒಂದು ರೆಕ್ಟ್ಯಾಂಗಲ್ ಇದೆ, ಆ್ಯಂಡ್ ಈ ರೆಕ್ಟ್ಯಾಂಗಲ್ದ ಏರಿಯಾ ಏನಾಗುತ್ತೆ ಅಂತ ನೀವೇ ಹೇಳಿ. ರೆಕ್ಟ್ಯಾಂಗಲ್ದ ಏರಿಯಾ ವಿ ನೋ ಇಟ್ಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಇಲ್ಲಿ ಲೆಂತ್ ಏನಾಯಿತು ನಂದು? ಲೆಂತ್ ಇಲ್ಲಿ ಬಿ ಆಯಿತು, ಇಲ್ಲಿ ಬ್ರೆಡ್ತ್ ಎ ಆಯಿತು, ಅಥವಾ ಲೆಂತ್ ಇಸ್ ಎ ಆ್ಯಂಡ್ ಬ್ರೆಡ್ತ್ ಇಸ್ ಬಿ. ಸೊ ಎ ಇಂಟು ಬಿ ಮಾಡಿದಾಗ ಎ ಬಿ ಏರಿಯಾ ಆಯಿತು. ಇಲ್ಲಿ ಏನಾಗುತ್ತೆ? ಈ ರೆಕ್ಟ್ಯಾಂಗಲ್ದ ಏರಿಯಾ ಒನ್ ಸೈಡ್ ಇಸ್ ಎ, ಒನ್ ಸೈಡ್ ಇಸ್ ಬಿ, ಸೊ ಏರಿಯಾ ಇಸ್ ಎ ಬಿ. ಓಕೆ, ಸೊ ಇವಾಗ ಆ್ಯಡ್ ಮಾಡಿದಾಗ ಏರಿಯಾ ಆ್ಯಡ್ ಮಾಡಿದಾಗ ವಿ ನೋ ಇಟ್ಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಈ ರೆಕ್ಟ್ಯಾಂಗಲ್ದ ಏರಿಯಾ ಎ ಬಿ, ಈ ರೆಕ್ಟ್ಯಾಂಗಲ್ದ ಏರಿಯಾ ಎ ಬಿ, ಆ್ಯಂಡ್ ಈ ಸ್ಕ್ವೇರ್ದ ಏರಿಯಾ ಬಿ ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಆ್ಯಂಡ್ ಇಲ್ಲಿ ನಮಗೇನು ಗೊತ್ತು? ವಿ ಆಲ್ರೆಡಿ ನೋ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಸ್ಕ್ವೇರ್ಸ್ ಏರಿಯಾ. ಸೊ ಏನು ಸಿಗ್ತಿದೆ ನಮಗೆ? ವಿ ಆರ್ ಗೆಟಿಂಗ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ is equal to a square plus 2ab plus b square, which is the same thing as ಈ ಐಡೆಂಟಿಟಿಲಿ ಏನು ನೋಡಿದ್ವೋ ಅದೇನೆ. ಸೊ ಯಾಕಿದು ಐಡೆಂಟಿಟಿ ಆಯಿತು ಅಂದರೆ, ಯೋರ್ ಸ್ಕ್ವೇರ್ಸ್, ನಾನು ಸ್ಟಾರ್ಟಿಂಗಲ್ಲಿ ಏನು ಸ್ಕ್ವೇರ್ಸ್ ತೊಗೊಂಡು ದೇ ಕ್ಯಾನ್ ಬಿ ಆಫ್ ಎನಿ ಸೈಡ್ ಲೆಂತ್. ಓಕೆ, 1 ಸ್ಕ್ವೇರ್ 1 plus 2 ಹೋಲ್ ಸ್ಕ್ವೇರ್, 3 plus 5 ಹೋಲ್ ಸ್ಕ್ವೇರ್, 20 plus 500 ಹೋಲ್ ಸ್ಕ್ವೇರ್, ಎನಿ ಆಫ್ ದಿ ಸ್ಕ್ವೇರ್ ಲೆಂತ್ಸ್ ತೊಗೊಂಡಾಗ ವೆನ್ ವಿ ಅರೇಂಜ್ ಇಟ್ ಲೈಕ್ ದಿಸ್ ವಿ ಆಲ್ವೇಸ್ ಗೆಟ್ a square plus b square plus one rectangle whose area is AB plus another rectangle whose area is AB. So totally add ಮಾಡಿದಾಗ I always get a plus b whole square is equal to a square plus 2ab plus b square. ನಿಮ್ಮ ಎಕ್ಸಾಮಿಗೆ ಈ ಜಾಮೆಟ್ರಿಕಲ್ ಪ್ರೂಫ್ ಇಲ್ಲ. ಐ ಆಮ್ ಎಕ್ಸ್ಪ್ಲೇನಿಂಗ್ ಇಟ್ ಸೊ ದಟ್ ನಿಮಗೆ ವಿಜುವಲಿ ಗೊತ್ತಾಗುತ್ತೆ ಯಾಕೆ a plus b whole square is equal to ಇದು ಅಂತ. ಓಕೆ, ಸೆಕೆಂಡ್ ಥಿಂಗ್ ಏನು, ನಾನು ಆಲ್ಜಿಬ್ರೈಕ್ಲಿ ಏನು ಸಾಲ್ವ್ ಮಾಡಿದ್ನೋ ಅಂದರೆ 2 ಬೈನಾಮಿಯಲ್ಸ್ ಮಲ್ಟಿಪ್ಲೈ ಮಾಡಿಬಿಟ್ಟು ಏನು ಸಾಲ್ವ್ ಮಾಡಿದ್ನೋ ಅದು ಇಂಪಾರ್ಟೆಂಟು. ಸೊ ಲರ್ನ್ ದ್ಯಾಟ್. ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲ, ಬಟ್ ಇಟ್ಸ್ ಗುಡ್ ಟು ನೋ ಹೌ ವಿ ಗೆಟ್ ದಿಸ್ ಐಡೆಂಟಿಟಿ. ಸೆಕೆಂಡ್ ಐಡೆಂಟಿಟಿ ಏನು? ಸೆಕೆಂಡ್ ಐಡೆಂಟಿಟಿ ಇಸ್ a minus b whole square is equal to a square minus 2ab plus b square. Okay, very similar to the previous identity. ಏನು ಚೇಂಜ್ ಆಗ್ತಿದೆ ಅಂದರೆ ಪ್ರೀವಿಯಸ್ ಒನ್ನಲ್ಲಿ ಪ್ಲಸ್ 2ab ಇತ್ತು, ಇದರಲ್ಲಿ ಮೈನಸ್ 2ab. ಸೊ ಫಸ್ಟು ಆಲ್ಜಿಬ್ರೈಕ್ಲಿ ಕ್ವಿಕ್ಕಾಗಿ ನೋಡೋಣ ಹೇಗೆ ಸಿಗುತ್ತೆ ಅಂತ. ಸೊ ಐ ಗೆಟ್ a minus b into a minus b. ಯಾಕೆ? ಬಿಕಾಸ್ ಇಟ್ಸ್ a minus b whole square. ಇದನ್ನು ಸಾಲ್ವ್ ಮಾಡಿದ್ರೆ ಐ ಗೆಟ್ a into a minus b minus b into a minus b. Okay, so further if I simplify it, I get a square minus ab plus minus b into minus b ಮಾಡಿದಾಗ plus b square. ಸೊ ಎಷ್ಟಾಗ್ತಿದೆ? a square minus 2ab plus b square. So same thing as the identity above. So algebraically ನಾವು ಪ್ರೂವ್ ಮಾಡಾಯಿತು. How do we do it? Geometrically ಅಥವಾ graphically. So similar to previous one, ನಾನಿವಾಗ ಇದು ಒಂದು ಸ್ಕ್ವೇರ್ ಆಫ್ ಸೈಡ್ a ಯೂನಿಟ್ಸ್ ತೊಗೊಳ್ತೀನಿ.
Next I will take another square of side b units. Okay. ಈ ಸಲ ಐ ಆಮ್ ನಾಟ್ ಆ್ಯಡಿಂಗ್ ದ ಟು, ನನಗೆ ಎ ಮೈನಸ್ ಬಿ ಸೈಡ್ ಬೇಕು, ಯಾಕಂದರೆ ಇಟ್ಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ಈ ಸ್ಕ್ವೇರಿಂದ, ಅಂದರೆ ಈ ಸ್ಕ್ವೇರ್ ಆಫ್ ಸೈಡ್ ಎ ಯೂನಿಟ್ಸಿಂದ ಈ ಸ್ಕ್ವೇರ್ ಆಫ್ ಸೈಡ್ ಬಿ ಯೂನಿಟ್ಸ್ ತೆಗಿಬೇಕು. ದೆನ್ ದ ರಿಮೈನಿಂಗ್ ಪೋರ್ಷನ್ ವಿಲ್ ಬಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಏನು ಮಾಡ್ತೀನಿ, ಇದನ್ನು ತೊಗೊಂಡ್ಬಿಟ್ಟು ಐ ವಿಲ್ ಸಬ್ಟ್ರಾಕ್ಟ್ ಇಟ್ ಫ್ರಮ್ ದಿಸ್ ಸ್ಕ್ವೇರ್ ಆಫ್ ಸೈಡ್ ಎ ಯೂನಿಟ್ಸ್. ಓಕೆ, ಇವಾಗ ನೋಡೋಣ ಏನೇನು ನಮಗಾಗಲೇ ಗೊತ್ತು ಅಂತ. ಓಕೆ, ಸೊ ನನಗೆ ಈ ಎಷ್ಟು ಸೈಡ್ ಏನಿದೆಯೋ ದಿಸ್ ಇಸ್ ಬಿ, ಈ ಸೈಡು, ರೈಟ್. ದೆನ್ ಈ ಸೈಡ್ ಏನಾಗುತ್ತೆ, ಇಲ್ಲಿ ಮಿಕ್ಕಿರೋ ಸೈಡು, ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ಎ ಮೈನಸ್ ಬಿ. ಯಾಕೆಂದರೆ ಎಂಟೈರ್ ಲೆಂತ್ ಎ ಇತ್ತು, ಬಿ ತೆಗೆದಾಗ ಎ ಮೈನಸ್ ಬಿ ಉಳಿದಿದೆ. ಓಕೆ, ಸೊ ಇದು ಅಷ್ಟೇ, ಅಂದರೆ ಈ ಸೈಡು ಇದೂ ಎ ಮೈನಸ್ ಬಿ ಆಯಿತು. ಓಕೆ, ಯಾಕಂದರೆ ಇಟ್ಸ್ ಜಸ್ಟ್ ಆಪೋಸಿಟ್ ದ್ಯಾಟ್. ನೆಕ್ಸ್ಟ್ ನಮಗೇನು ಗೊತ್ತು, ಈ ಸೈಡು, ವಾಟ್ ಈಸ್ ದ ಸೈಡ್, ಇಟ್ಸ್ ದ ಸೇಮ್ ಲೆಂತ್ ಆ್ಯಸ್ ದಿಸ್, ಸೊ ಇದು ಬಿ ಆಯಿತು. ಓಕೆ, ಆ್ಯಂಡ್ ಇದು ಕೂಡ ಬಿನೇ. ಫೈನ್. ಇವಾಗ ಇಷ್ಟನ್ನು ಕನ್ಸಿಡರ್ ಮಾಡೋಣ. ಇಲ್ಲೂ ಒಂದು ಲೈನ್ ಹಾಕ್ಕೊಡ್ತೀನಿ, ಇಷ್ಟು. ಓಕೆ, ಇಲ್ಲೇನಾಗತ್ತೆ ಅಂದರೆ ಇದು ಎ ಮೈನಸ್ ಬಿ ಅಂದರೆ ಮೇಲ್ಗಡೆನೂ ಎ ಮೈನಸ್ ಬಿ. ಓಕೆ, ದೆನ್ ವಿ ನೋ ದ್ಯಾಟ್ ಈ ಫುಲ್ ಸೈಡ್ ಎಷ್ಟು ಎ, ಯಾಕಂದರೆ ದಿಸ್ ವಾಸ್ ದಿ ಒರಿಜಿನಲ್ ಸ್ಕ್ವೇರ್, ಬಿಗರ್ ಸ್ಕ್ವೇರ್ ಎ ಇತ್ತು. ಎ ಇಂದ ಈಸ್ಟ್ ಸೈಡ್ ಬಿ ಇದ್ದರೆ ಈ ಸೈಡ್ ಏನಾಗುತ್ತೆ, ಎ ಮೈನಸ್ ಬಿ ಆಯಿತು. ಯಾವ ಸೈಡ್ ಎ ಮೈನಸ್ ಬಿ ಆಗ್ತದೆ, ಇದು. ಓಕೆ, ಆ್ಯಂಡ್ ಇದು ಎ ಮೈನಸ್ ಬಿ ಅದು ಈಸ್ಟ್ ರೀಜನ್, ಇದು ಏನಾಗುತ್ತೆ ಎ ಮೈನಸ್ ಬಿ. ಸೊ ನಮಗೆ ಏನು ಸಿಗುತ್ತೆ ಅಂದರೆ ವಿ ಆ್ಯಕ್ಚುಲಿ ಗೆಟ್ ಒನ್ ಸ್ಕ್ವೇರ್ ಹಿಯರ್ ವಿಚ್ ಇಸ್ ಆಫ್ ಸೈಡ್ ಎ ಮೈನಸ್ ಬಿ ಯೂನಿಟ್ಸ್, ಆ್ಯಂಡ್ ಇಲ್ಲಿ ಒಂದು ಸ್ಕ್ವೇರ್ ಇದೆ ಆಫ್ ಸೈಡ್ ಬಿ ಯೂನಿಟ್ಸ್. ವಿ ನೀಡ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಇದು ನನಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಯಿತು. ಯಾಕೆ, ಬಿಕಾಸ್ ಈಚ್ ಆಫ್ ದ ಸೈಡ್ಸ್ ಇಸ್ ಎ ಮೈನಸ್ ಬಿ ಯೂನಿಟ್ಸ್. ಸೊ ಈ ಸ್ಕ್ವೇರಿದ ಏರಿಯಾ ಸಿಕ್ಕಿದ್ರೆ ನಮಗೆ ದೆನ್ ವಿ ಗೆಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ವಾಟ್ ಡು ವಿ ಆ್ಯಕ್ಚುಲಿ ನೀಡ್, ವಿ ನೀಡ್ ಈ ಸ್ಕ್ವೇರ್ದು ಏರಿಯಾ. ಓಕೆ, ಈ ಸ್ಕ್ವೇರ್ ಏರಿಯಾ ಹೇಗೆ ಕಂಡು ಹಿಡಿಬೇಕು ಅಂತ ನೋಡೋಣ. ವಾಟ್ ವಿ ಆ್ಯಕ್ಚುಲಿ ಹ್ಯಾವ್ ಟು ಡೂ ಇಸ್ ದೊಡ್ಡ ಸ್ಕ್ವೇರ್ ತೊಗೊಂಡ್ಬಿಟ್ಟು ಇಲ್ಲಿ ಏನೇನು ಏರಿಯಾಸ್ ಇದೆಯೋ, ಸೊ ಈ ಏರಿಯಾ, ಈ ಏರಿಯಾ, ಈ ಏರಿಯಾ, ದೊಡ್ಡ ಸ್ಕ್ವೇರನ್ನು ಈ ಮೂರು ಏರಿಯಾ ಸಬ್ಟ್ರಾಕ್ಟ್ ಮಾಡಿದಾಗ ವಿ ಗೆಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಆ್ಯಂಡ್ ಈ ಮೂರು ಸ್ಕ್ವೇರಿದ ಏರಿಯಾಸ್ ಎಷ್ಟು ಅಂತಲೂ ನೋಡೋಣ. ಓಕೆ, ಫಸ್ಟು ನಾನು ಈ ಸ್ಕ್ವೇರ್ ತೊಗೊಳ್ತೀನಿ. ಇದು ಸ್ಕ್ವೇರ್ ಅಲ್ಲ, ದಿಸ್ ಇಸ್ ಅ ರೆಕ್ಟ್ಯಾಂಗಲ್. ಈ ರೆಕ್ಟ್ಯಾಂಗಲ್ದ ಏರಿಯಾ ಏನಾಗುತ್ತೆ, ಇಟ್ಸ್ ಗೋಯಿಂಗ್ ಟು ಬಿ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ತ್ ಮಾಡಿದಾಗ ಬಿ ಇಂಟು ಎ ಮೈನಸ್ ಬಿ. ಓಕೆ, ಈ ರೆಕ್ಟ್ಯಾಂಗಲ್ದ ಏನು ಏರಿಯಾ ಆಯಿತು, ಅಗೇನ್ ಎ ಮೈನಸ್ ಬಿ ಇಂಟು, ನೀವು ಅಬ್ಸರ್ವ್ ಮಾಡಿದ್ರೆ ಇದು ನಂದು ಬಿ ವ್ಯಾಲ್ಯೂ, ಯಾಕೆ ದಿಸ್ ವಾಸ್ ಅ ಸ್ಕ್ವೇರ್ ಆಫ್ ಸೈಡ್ ಬಿ ಯೂನಿಟ್ಸ್. ಸೊ ಇದು ಎ ಮೈನಸ್ ಬಿ ಇಂಟು ಬಿ ಆಯಿತು. ಆ್ಯಂಡ್ ಈ ಸ್ಕ್ವೇರ್ದ ಏರಿಯಾ ಏನಾಯಿತು, ಬಿ ಸ್ಕ್ವೇರ್. ಸೊ ಇಫ್ ಐ ಕ್ಯಾಲ್ಕ್ಯುಲೇಟ್, ನನಗೆ ಟೋಟಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏರಿಯಾ ಬೇಕಿದ್ದರೆ ನಾನು ಏನು ಮಾಡ್ತಾಯಿನಿ, ಬಿಗರ್ ಸ್ಕ್ವೇರ್ ಎಷ್ಟಿತ್ತು, ಎ ಸ್ಕ್ವೇರ್. ಓಕೆ, ಅದರಿಂದ ಐ ಆಮ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ದಿಸ್, ಐ ಆಮ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ದಿಸ್, ಐ ಆಮ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ದಿಸ್. ಸೊ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಇಲ್ಲಿದೆ, ಬಿ ಇಂಟು ಎ ಮೈನಸ್ ಬಿ ಇಲ್ಲೂ ಇದೆ. ಸೊ 2 times ಬಿ ಇಂಟು ಎ ಮೈನಸ್ ಬಿ ಮೈನಸ್ ಬಿ ಸ್ಕ್ವೇರ್. ಓಕೆ, ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ, ಎ ಸ್ಕ್ವೇರ್ ಮೈನಸ್ 2b ಇಂಟು ಎ ಮಾಡಿದಾಗ 2ab ಮೈನಸ್ 2ab ಮೈನಸ್ 2 ಇಂಟು ಬಿ ಇಂಟು ಮೈನಸ್ ಬಿ. ಸೊ ಮೈನಸ್ 2b ಇಂಟು ಮೈನಸ್ ಬಿ ಮಾಡಿದಾಗ ಪ್ಲಸ್ 2b ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಐ ಗೆಟ್ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ 2b ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಬಿ ಸ್ಕ್ವೇರ್, ವಿಚ್ ಇಸ್ ದ ಸೇಮ್ ಆಸ್ ಆ ಐಡೆಂಟಿಟಿ. ಸೊ ನಾವು ಏನು ಮಾಡಿದ್ವಿ, ವಿ ಟುಕ್ ಅ ಬಿಗರ್ ಸ್ಕ್ವೇರ್ ಆಫ್ ಸೈಡ್ ಎ ಯೂನಿಟ್ಸ್, ವಿ ಟುಕ್ ಅ ಸ್ಮಾಲರ್ ಸ್ಕ್ವೇರ್ ಆಫ್ ಸೈಡ್ ಬಿ ಯೂನಿಟ್ಸ್, ಬಿಗ್ ಸ್ಕ್ವೇರಿಂದ ಬಿಗ್ ಸ್ಕ್ವೇರಲ್ಲಿ ಸ್ಮಾಲ್ ಸ್ಕ್ವೇರನ್ನು ಇಟ್ವಿ. ದೆನ್ ವಿ ಫೌಂಡ್ ಔಟ್ ವಿಚ್ ಪಾರ್ಟ್ ಇಸ್ ದ ಎ ಮೈನಸ್ ಬಿ ಯೂನಿಟ್ಸ್. ಆ ಸ್ಕ್ವೇರದು ಏರಿಯಾ ಸಿಕ್ಕಿದ್ರೆ ವಿ ಗೆಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಆ್ಯಂಡ್ ಆ ಏರಿಯಾ ಸಿಗೋದಕ್ಕೆ ಬಿಗರ್ ಸ್ಕ್ವೇರಿಂದ 3 ಡಿಫ್ರೆಂಟ್ ಏರಿಯಾಸ್ ಸಬ್ಟ್ರಾಕ್ಟ್ ಮಾಡಿದಾಗ ವಿ ಗೆಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್.
ಥರ್ಡ್ ಐಡೆಂಟಿಟಿ ನೋಡೋಣ. ಏನು ಅಂದರೆ ಇಟ್ ಸೇಸ್ a square minus b square is equal to a plus b into a minus b. ಓಕೆ, ಯಾವುದೇ ವ್ಯಾಲ್ಯೂಸ್ ಹಾಕ್ತೂ ಇದು ಸಿಗುತ್ತೆ ಅಂತ ಹೇಳ್ತಿರೋದು. ಫಸ್ಟ್ ಆಲ್ಜಿಬ್ರೈಕಲಿ ನೋಡೋಣ. ವೆನ್ ಐ ಡೂ a plus b into a minus b ಏನು ಸಿಗುತ್ತೆ ಅಂತ. ಸೊ a into a minus b, a into a minus b ಮಾಡಿದಾಗ ಎಷ್ಟು ಸಿಗುತ್ತೆ? ಪ್ಲಸ್ b into a minus b. ಓಕೆ, a into a minus b ಮಾಡಿದಾಗ a square minus ab ಪ್ಲಸ್ b into a ಮಾಡಿದಾಗ ba, which is nothing but ab minus b square. ಓಕೆ, minus ab plus ab ಎರಡು ಕ್ಯಾನ್ಸಲ್ ಆಯಿತು. ಸೊ ಐ ಗೆಟ್ a square minus b square. ಅದು ನಮ್ಮ LHS. ಓಕೆ, ಪ್ರೂಫ್ ಹೇಗೆ? ವೆರಿ ಸಿಮಿಲರ್ ಟು ದ ಪ್ರೀವಿಯಸ್ ಪ್ರೂಫ್. a ಸ್ಕ್ವೇರ್ ತೊಗೊಳ್ತೀನಿ. ಓಕೆ, ದೆನ್ ಇನ್ನೊಂದು ಚಿಕ್ಕ ಸ್ಕ್ವೇರ್ ತೊಗೊಳ್ತೀನಿ, ವಿಚ್ ಇಸ್ ಗೋಯಿಂಗ್ ಟು ಬಿ b ಸ್ಕ್ವೇರ್. ಓಕೆ, ಸೈಡ್ ಇಸ್ b, ರಾದರ್ ನಾನು bನ ಇಲ್ಲಿ ಬರ್ಕೊಡ್ತೀನಿ. ಸೊ ಏರಿಯಾ ಆಫ್ ದಿಸ್ ಸ್ಕ್ವೇರ್ ಇಸ್ ಗೋಯಿಂಗ್ ಟು ಬಿ a ಸ್ಕ್ವೇರ್, ಏರಿಯಾ ಆಫ್ ದಿಸ್ ಸ್ಕ್ವೇರ್ ಇಸ್ ಗೋಯಿಂಗ್ ಟು ಬಿ, ಏರಿಯಾ ಆಫ್ ದಿಸ್ ಸ್ಕ್ವೇರ್ ಇಸ್ b ಸ್ಕ್ವೇರ್, ಏರಿಯಾ ಆಫ್ ದಿಸ್ ಸ್ಕ್ವೇರ್ ಇಸ್ a ಸ್ಕ್ವೇರ್. ನಾನು ಏನು ಮಾಡ್ತೀನಿ ಅಂದರೆ ಈ ಸ್ಕ್ವೇರ್ನ ಈ ಸ್ಕ್ವೇರ್ ಒಳಗೆ ಪ್ಲೇಸ್ ಮಾಡ್ತೀನಿ. ಪ್ಲೇಸ್ ಮಾಡಿದ್ಮೇಲೆ ಐಲ್ ಗೆಟ್ ದ ನೆಕ್ಸ್ಟ್ ಸ್ಕ್ವೇರ್ ಸಮಥಿಂಗ್ ಲೈಕ್ ದಿಸ್. ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನೀಟಾಗಿ ಡಯಾಗ್ರಾಮ್ ಹಾಕೀನಿ. ನಾನೇನು ಮಾಡಬೇಕು? ದೊಡ್ಡ ಸ್ಕ್ವೇರಿಂದ ಚಿಕ್ಕ ಸ್ಕ್ವೇರ್ದ ಏರಿಯಾ ಸಬ್ಟ್ರಾಕ್ಟ್ ಮಾಡಬೇಕು. ದಟ್ ವಿಲ್ ಬಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಅದು ಸಬ್ಟ್ರಾಕ್ಟ್ ಮಾಡಿದಾಗ ಏನು ವ್ಯಾಲ್ಯೂ ಸಿಗುತ್ತೆ ಅಂತ ನೋಡೋಣ. ಸೊ ಐ ಹ್ಯಾವ್ ಅ ಬಿಗ್ಗರ್ ಸ್ಕ್ವೇರ್. ಈ ಬಿಗ್ಗರ್ ಸ್ಕ್ವೇರ್ದು ಅಂದರೆ ಈ ಬಿಗ್ಗರ್ ಸ್ಕ್ವೇರ್ ಏನು? ಇದು ಒಂದು ಸೈಡು, ಇದು ಒಂದು ಸೈಡು, ಇದು ಒಂದು ಸೈಡು, ಇದು ಒಂದು ಸೈಡು. ದಟ್ಸ್ ಮೈ ಬಿಗ್ಗರ್ ಸ್ಕ್ವೇರ್. ಆ ಸ್ಕ್ವೇರ್ದ ಏರಿಯಾ ಎಷ್ಟು? ಇಟ್ ಈಸ್ a ಸ್ಕ್ವೇರ್. ಓಕೆ, then I have a smaller square and e square the area b square. So in order for me to get a square minus b square, ನಾನು ದೊಡ್ಡ ಸ್ಕ್ವೇರ್ ಏರಿಯಾ ಮೈನಸ್ ಈ ಚಿಕ್ಕ ಸ್ಕ್ವೇರ್ ಏರಿಯಾ ಮಾಡಬೇಕು. ಸೊ ಇಫ್ ಐ ಹ್ಯಾವ್ ಟು ಡೂ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, ಗ್ರಾಫಿಕಲಿ ಅಥವಾ ಜಾಮೆಟ್ರಿಕಲಿ ಅಥವಾ ವಿಜುವಲಿ ಏನಾಗುತ್ತೆ? ಈ ಸ್ಕ್ವೇರಿಂದ ಈ ಸ್ಕ್ವೇರ್ ಏರಿಯಾ ತೆಗೆದ್ರೆ ಏನು ಉಳ್ಕೊಂಡಿದೆ ನಮಗೆ? ಐ ಹ್ಯಾವ್ ದಿಸ್ ಆ್ಯಂಡ್ ದಿಸ್ ರಿಮೈನಿಂಗ್. ಓಕೆ, ಈ ಎರಡದ ಏರಿಯಾ ಎಷ್ಟು ಅದನ್ನು ಕಂಡು ಹಿಡಿದ್ರೆ ವಿ ಶುಡ್ ಸೇ ದಟ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಅದು ಹೇಗೆ ಸಿಗುತ್ತೆ ಅಂತ ನೋಡೋಣ. ನಾನು ಇದು ಸೈಡ್ ಲೆಂತ್ a ಅಂತ ಹೇಳಿದೆ. ಓಕೆ, ದಿಸ್ ಹೋಲ್ ಥಿಂಗ್ ಇಸ್ a. ಇದು ಎಷ್ಟಾಗತ್ತೆ? ಈ ಸೈಡ್ ಲೆಂಗ್ತು ಎಷ್ಟಾಗತ್ತೆ ಅಂದರೆ a ಮೈನಸ್ b. ಓಕೆ, b ಯೂನಿಟ್ಸ್ ತೆಗೆದಾಗ ಇದರಿಂದ ಐ ಗೆಟ್ ದಿಸ್ ಆ್ಯಸ್ a ಮೈನಸ್ b. ಓಕೆ, ಈ ಸೈಡ್ ಎಷ್ಟು? ಐ ಆಲ್ರೆಡಿ ನೋ ದಿಸ್ ಸೈಡ್ ಇಸ್ a. ಸೊ ಈ ಬ್ಲೂ ಕಲರ್ ರೀಜನ್ ಏರಿಯಾ ಏನಾಗುತ್ತೆ? a ಇಂಟು a ಮೈನಸ್ b. ಯಾಕಂದರೆ ರೆಕ್ಟ್ಯಾಂಗಲ್ ಲೆಂತ್, ರೆಕ್ಟ್ಯಾಂಗಲ್ ಬ್ರೆತ್. ಓಕೆ, ಸಿಮಿಲರ್ಲಿ ಈ ರೆಕ್ಟ್ಯಾಂಗಲ್ ಇವಾಗ ನೋಡೋಣ. ಫಸ್ಟ್ ಆಫ್ ಆಲ್ ಐ ನೋ ದಿಸ್ ಹೋಲ್ ಸೈಡ್ ಇಸ್ ಈಕ್ವಲ್ ಟು a ಯೂನಿಟ್ಸ್. ಈ ಹೋಲ್ ಸೈಡ್ ಎಷ್ಟು? ಈ ಚಿಕ್ಕ ಸ್ಕ್ವೇರ್ ಸೈಡು b ಅಂತ ಗೊತ್ತು. ಸೊ ಇಲ್ಲಿ ರಿಮೈನಿಂಗ್ ಸೈಡ್ ಏನಾಗುತ್ತೆ? ಈ ಸೈಡು ದಿಸ್ ಇಸ್ ಗೋಯಿಂಗ್ ಟು ಬಿ a ಮೈನಸ್ b ಯೂನಿಟ್ಸ್ ಆಗದೆ ಬರ್ತದೆ. ಇದು b ಅಂದರೆ ಇದು b, ಇದು b ಅಂದರೆ ಇದು b. ಸೊ ದಿಸ್ ಮಚ್ ಇಸ್ b. ಸೊ ನನಗೇನು ಸಿಗ್ತಿದೆ? ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್ b ಇಂಟು a ಮೈನಸ್ b. ಓಕೆ, ಆ್ಯಂಡ್ ವಾಟ್ ಡಿಡ್ ಐ ಸೇ? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಮಾಡಿದಾಗ ಐ ಹ್ಯಾವ್ ಟು ಟೇಕ್ ಈ ಏರಿಯಾ ಪ್ಲಸ್ ಈ ಏರಿಯಾ ಮೈನಸ್ ಈ ಏರಿಯಾ ತಾನೆ, ಯಾಕಂದರೆ ಇದು ಮೈನಸ್ b ಸ್ಕ್ವೇರ್ ಅಂತ ಹೇಳ್ತಾ ಇದ್ವಿ. ಇವಾಗ ನಾನು ಈ ಎರಡು ಸ್ಕ್ವೇರ್ ಏರಿಯಾ ತೊಗೊಂಡ್ರೆ ವಾಟ್ ಡು ಐ ಗೆಟ್? a ಇಂಟು a ಮೈನಸ್ b ಪ್ಲಸ್ b ಇಂಟು a ಮೈನಸ್ b. a ಮೈನಸ್ b ಎರಡರಲ್ಲೂ ಕಾಮನ್ ಇದೆ. ಸೊ a ಮೈನಸ್ b ಕಾಮನ್ ತೆಗೆದಾಗ ಉಳ್ಕೊಂಡಿರೋದು ಏನು? a ಪ್ಲಸ್ b. ಸೊ ಏನು ಸಿಗ್ತದೆ? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಇಸ್ ಈಕ್ವಲ್ ಟು a ಪ್ಲಸ್ b ಇಂಟು a ಮೈನಸ್ b ಅಂತ. ಓಕೆ, ಸೊ ದಿಸ್ ಇಸ್ ಯೋರ್ ಥರ್ಡ್ ಐಡೆಂಟಿಟಿ. ಇನ್ನು ಒಂದು ಲಾಸ್ಟ್ ಐಡೆಂಟಿಟಿ ಇದೆ, ಅದೇನು ಅಂತ ನೋಡೋಣ. ಲಾಸ್ಟ್ ಐಡೆಂಟಿಟಿ ಸೇಸ್ x ಪ್ಲಸ್ a ಇಂಟು x ಪ್ಲಸ್ b ಎಷ್ಟಾಗುತ್ತೆ? ಇಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ a ಇಂಟು b. ದಿಸ್ ಇಸ್ ಮೈ ಥರ್ಡ್ ಐಡೆಂಟಿಟಿ. ಇದು ಹೇಗೆ ಸಿಗುತ್ತೆ ಅಂತ ನೋಡೋಣ. ಲೆಟ್ ಮೀ ಟೇಕ್ ಅ ಸ್ಕ್ವೇರ್ ಆಫ್ ಸೈಡ್ x ಪ್ಲಸ್ b ಆ್ಯಂಡ್ x ಪ್ಲಸ್ a. ಸಾರಿ, ಇದು ಸ್ಕ್ವೇರ್ ಅಲ್ಲ, ಇಟ್ ಇಸ್ ಅ ರೆಕ್ಟ್ಯಾಂಗಲ್ ಅಂತ ನೋಡೋಣ. ಬಿಕಾಸ್ ವಿ ಡೋಂಟ್ ನೋ a ಮತ್ತು b ವ್ಯಾಲ್ಯೂಸ್ ಏನು ಅಂತ. ಸೊ ಇಲ್ಲಿ ಒಂದು ಸೈಡ್ x ಪ್ಲಸ್ b, ಇನ್ನೊಂದು ಸೈಡ್ x ಪ್ಲಸ್ a ಆಯಿತು.
ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಮಾಡಿದ್ರೆ ನನಗೆ ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್ ಸಿಗುತ್ತೆ. ಯಾಕಂದರೆ ಇದು ಒಂದು ಲೆಂತ್ ಆಯಿತು, ಇದು ಒಂದು ಬ್ರೆಡ್ತ್ ಆಯಿತು. ಇದ್ರ ಏರಿಯಾ ಎಷ್ಟು ಅಂತ ಆ್ಯಕ್ಚುಲಿ ನೋಡೋಣ. ಏರಿಯಾ ಎಷ್ಟು ಅಂತ ಆ್ಯಕ್ಚುಲಿ ಗೊತ್ತಾಗೋದಕ್ಕೆ ಫಸ್ಟ್ ಆಫ್ ಆಲ್ ಈ ಸೈಡ್ ನಂದು ಎಕ್ಸ್ ಪ್ಲಸ್ ಬಿ ಅಂತ ಇದ್ದರೆ, ವಿಚ್ ಮೀನ್ಸ್ ಇಷ್ಟು ನಂದು ಎಕ್ಸು ಆ್ಯಂಡ್ ಇಷ್ಟು ನಂದು ಬಿ. ಸೊ ಅದಕ್ಕೆ ನಾನು ಈ ಸೈಡು ಎಕ್ಸ್ ಪ್ಲಸ್ ಬಿ, ಇಷ್ಟು ಎಕ್ಸ್ ಮತ್ತು ಇಷ್ಟು ಎ ಅಂತ ಇದ್ದರೆ ದೆನ್ ದಿಸ್ ಇಸ್ ಎಕ್ಸ್ ಪ್ಲಸ್ ಎ. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ನನಗೆ ಐ ನೀಡ್ ಅ ರೆಕ್ಟ್ಯಾಂಗಲ್, ಒನ್ ಸೈಡ್ ಎಕ್ಸ್ ಪ್ಲಸ್ ಎ ಇರಬೇಕು, ಇನ್ನೊಂದು ಸೈಡ್ ಎಕ್ಸ್ ಪ್ಲಸ್ ಬಿ ಇರಬೇಕು. ಸೊ ಫಸ್ಟ್ ನಾನು ಇಲ್ಲಿ ಏನು ತೊಗೊಂಡಿನಿ ಅಂದರೆ ಇಲ್ಲಿ ನೋಡಿ ಎಕ್ಸ್ ಅಂತ ತೊಗೊಂಡೆ. ಓಕೆ, ಒನ್ ಸೈಡಲ್ಲಿ ಬಿ ಯೂನಿಟ್ಸಿಂದ ಇನ್ಕ್ರೀಸ್ ಮಾಡೀನಿ. ಸೊ ಐ ಗೆಟ್ ದಿಸ್ ಸೈಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಿ ಯೂನಿಟ್ಸ್. ಸೊ ಇದು ಎಷ್ಟಾಯಿತು? ಎಕ್ಸ್ ಪ್ಲಸ್ ಬಿ ಯೂನಿಟ್ಸ್ ಇದಿಷ್ಟು. ಓಕೆ, ನೆಕ್ಸ್ಟ್ ಏನು ತೊಗೊಂಡೆ, ಇನ್ನೊಂದು ಸೈಡಲ್ಲಿ ಅದೇ ಎಕ್ಸ್ ಇಟ್ಕೊಂಡ್ಬಿಟ್ಟು ಎ ಯೂನಿಟ್ಸಲ್ಲಿ ಎಕ್ಸ್ಟೆಂಡ್ ಮಾಡೀನಿ. ಸೊ ದಿಸ್ ಬಿಕಮ್ಸ್ ಎಕ್ಸ್ ಪ್ಲಸ್ ಎ ಯೂನಿಟ್ಸ್ ಇದಿಷ್ಟು. ಓಕೆ, ಸೊ ಇಫ್ ಐ ಮಲ್ಟಿಪ್ಲೈ ಅಂದರೆ ಎಕ್ಸ್ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ದಿಸ್ ಎಂಟೈರ್ ಫಿಗರ್. ಯಾಕೆ? ಇಟ್ಸ್ ಅ ರೆಕ್ಟ್ಯಾಂಗಲ್, ಒನ್ ಲೆಂತ್ ಎಕ್ಸ್ ಪ್ಲಸ್ ಬಿ ಅಂತ ತೊಗೊಂಡ್ರೆ, ಬ್ರೆಡ್ತ್ ಎಕ್ಸ್ ಪ್ಲಸ್ ಎ ಅಂತ ತೊಗೊಂಡ್ರೆ ಅದ್ರ ಏರಿಯಾ ಏನು? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಓಕೆ, ಸೊ ಇದು ಎಷ್ಟಾಯಿತು? ಇದು ಇವಾಗ ಎಕ್ಸ್ ಆಯಿತು ಆ್ಯಂಡ್ ಇದು ಎಕ್ಸ್ ಆಯಿತು. ಓಕೆ, ಬಿಕಾಸ್ ಇಲ್ಲಿ ಆಲ್ ಫೋರ್ ಸೈಡ್ಸ್ ಆರ್ ಎಕ್ಸ್. ನೆಕ್ಸ್ಟ್ ಏನು? ಇದು ಎ ಆಯಿತು, ಇದಾಗಲೇ ಎಕ್ಸ್ ಇದೆ, ಸೊ ಇದೂ ಎ ಆ್ಯಂಡ್ ಇದು ಎಷ್ಟಾಗುತ್ತೆ? ಎಕ್ಸ್. ಓಕೆ, ಇದ್ರದ್ದು ಏರಿಯಾ ಎಷ್ಟು? ಎಕ್ಸ್ ಸ್ಕ್ವೇರ್. ನಾನು ಏರಿಯಾನೆಲ್ಲ ಇವಾಗ ರೆಡ್ಡಲ್ಲಿ ಬರೀತೀನಿ. ಇದ್ರದ್ದು ಏರಿಯಾ ಎಷ್ಟು? ಎಕ್ಸ್ ಸ್ಕ್ವೇರ್, ಬಿಕಾಸ್ ಇಟ್ ಇಸ್ ಅ ಸ್ಕ್ವೇರ್ ಆಫ್ ಸೈಡ್ ಎಕ್ಸ್ ಸೆಂಟಿಮೀಟರ್ಸ್ ಅಥವಾ ಎಕ್ಸ್ ಯೂನಿಟ್ಸ್. ಈ ರೆಕ್ಟ್ಯಾಂಗಲ್ದ ಏರಿಯಾ ಏನಾಯಿತು? ಸಪೋಸ್ ಲೆಂತ್ ಎಕ್ಸ್ ಇದ್ದರೆ ಬ್ರೆಡ್ತ್ ಎ ಇದ್ದರೆ, ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಎ ಎಕ್ಸ್. ಸೊ ಇದ್ರದ್ದು ಏರಿಯಾ ಎ ಎಕ್ಸ್ ಆಯಿತು. ಸಿಮಿಲರ್ಲಿ ಇಲ್ಲಿ ನಂದು ಒಂದು ಸೈಡ್ ಎಕ್ಸ್ ಇದೆ, ಇನ್ನೊಂದು ಸೈಡ್ ಬಿ ಇದೆ. ಇದು ನನಗೆ ಎಕ್ಸ್ ಅಂತ ಗೊತ್ತು, ಇದು ನನಗೆ ಬಿ ಅಂತ ಗೊತ್ತು. ಸೊ ಇದ್ರದ್ದು ಏರಿಯಾ ಬಿ ಎಕ್ಸ್. ಓಕೆ, ಆ್ಯಂಡ್ ಇಲ್ಲಿ ಏನು? ಒನ್ ಸೈಡ್ ಇಸ್ ಎ, ಒನ್ ಸೈಡ್ ಇಸ್ ಬಿ. ಇದು ಎ ಅಂದರೆ ಇದು ಎ, ಇದು ಬಿ ಅಂದರೆ ಇದು ಬಿ. ಇದ್ರದ್ದು ಏರಿಯಾ ಏನಾಗುತ್ತೆ? ಲೆಂತ್ ಇಂಟು ಬ್ರೆಡ್ತ್ ವಿಚ್ ಇಸ್ ಎ ಇಂಟು ಬಿ ವಿಚ್ ಇಸ್ ಎ ಬಿ. ಸೊ ಇವಾಗ ನಾನು ಎಲ್ಲದನ್ನು ಆ್ಯಡ್ ಮಾಡಿದ್ರೆ ಏರಿಯಾ ವಾಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಸೊ ಎಕ್ಸ್ ಸ್ಕ್ವೇರ್ ಈ ಟರ್ಮು ಪ್ಲಸ್ ಇದೇನು? ಬಿ ಎಕ್ಸ್. ಇದ್ರದ್ದು ಏರಿಯಾ ಏನು? ಎ ಎಕ್ಸ್ ಆ್ಯಂಡ್ ಇದ್ರದ್ದು ಏರಿಯಾ ಏನು? ಎ ಬಿ. Okay, so I'm adding all of the areas to get the area of the larger figure. So x square ಹಂಗೆ ಇಟ್ಕೊಳ್ತೀನಿ ಪ್ಲಸ್ ಎಕ್ಸ್ ಕಾಮನ್ ಇದೆ, ಸೊ ಎಕ್ಸ್ ಇಲ್ಲಿ ಹಾಕ್ಕೊಡ್ತೀನಿ. ಎಕ್ಸ್ ಕಾಮನ್ ಆಗಿ ಆಚೆ ತೆಗೆದ್ರೆ ಉಳ್ಕೊಂಡಿರೋದು ಎ ಪ್ಲಸ್ ಬಿ ಆರ್ ಬಿ ಪ್ಲಸ್ ಎ ಪ್ಲಸ್ ಎ ಬಿ. ಸೊ ಏನಾಗ್ತಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ, ವಿಚ್ ಇಸ್ ದ ಸೇಮ್ ಆಸ್ ವಾಟ್ ವಿ ಗಾಟ್ ಇನ್ ದಿ ಐಡೆಂಟಿಟಿ. ಓಕೆ, ನೀವು ಬೇಕಾದರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈ ಎರಡು ಬೈನಾಮಿಯಲ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ದೆನ್ ಆಲ್ಸೋ ಯು ಗೆಟ್ ಸಮಥಿಂಗ್ ಲೈಕ್ ದಿಸ್. ಈ ಥರ ಸಿಕ್ಕ ಮೇಲೆ ಯು ಕ್ಯಾನ್ ಟೇಕ್ ಎಕ್ಸ್ ಕಾಮನ್ ಔಟ್ಸೈಡ್, ಅವಾಗ ನಿಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ ಅಂತ ಸಿಗುತ್ತೆ. ಸೊ ದೀಸ್ ಆರ್ ದ 4 ಡಿಫ್ರೆಂಟ್ ಐಡೆಂಟಿಟೀಸ್ ಈ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ನೀವು ಕಲಿತಿರೋದು. ನಾವು ಯೂಸಿಂಗ್ ದೀಸ್ ಐಡೆಂಟಿಟೀಸ್ ವೇರಿಯಸ್ ಡಿಫ್ರೆಂಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ನಾವು ವಿ ವಿಲ್ ಡೂ ಎಕ್ಸಸೈಸ್ ಕ್ವೆಶನ್ಸ್ ಆನ್ ದೀಸ್ ಐಡೆಂಟಿಟೀಸ್. ಓಕೆ, ಆ್ಯಸ್ ಮಚ್ ಆಸ್ ಪಾಸಿಬಲ್ ಎವ್ರಿ ಸಿಂಗಲ್ ಪ್ರಾಬ್ಲಮ್ ನೀವು ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ, ಬಿಕಾಸ್ ಈ ಐಡೆಂಟಿಟೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಈ ಐಡೆಂಟಿಟೀಸ್ ಮೇಲೆ ಕ್ವೆಶನ್ಸ್ ಬಂದೇ ಬರುತ್ತೆ. ಓಕೆ, ಸೊ ಎಕ್ಸಸೈಸ್ 5 ಎಲ್ಲ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತೀನಿ ಟು ಶೋ ಯು ಹೇಗೆ ಈ ಐಡೆಂಟಿಟೀಸ್ನ ಯೂಸ್ ಮಾಡೋದು ಅಂತ. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಐಡೆಂಟಿಟೀಸ್ನ ಇಲ್ಲಿ ಸೈಡಲ್ಲಿ ಬರ್ಕೊಳ್ತೀನಿ. ಓಕೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು? ನಿಮಗೆ ಟಿಪ್ ಆಫ್ ಯೋರ್ ಟಂಗಲ್ ಇರಬೇಕು. ದ ಮೂಮೆಂಟ್ ಐ ಆಸ್ಕ್ ಯು ಶುಡ್ ನೋ ದಿಸ್. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಓಕೆ, ಸಿಮಿಲರ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನು? ಯು ಶುಡ್ ನೋ ಇಟ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಓಕೆ, ನೋಟಿಸ್ ಮಾಡಿ ಎರಡೂ ಸೇಮೇ ಇದೆ. ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ 2ab, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 2ab. ಓಕೆ, ನೆಕ್ಸ್ಟ್ ಏನಿರೋದು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ದಿಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಸ್ಲೈಟ್ಲಿ ಡಿಫ್ರೆಂಟ್ ಆಗಿರೋದು ವಿಚ್ ಇಸ್ ಬೇಸಿಕ್ಲಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಎಷ್ಟು? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ. ಓಕೆ,
ಇದೆಲ್ಲ ನಮ್ಮ ಐಡೆಂಟಿಟೀಸ್. ನಾವು ಯೂಸಿಂಗ್ ದೀಸ್ ವಿಲ್ ಸಾಲ್ವ್ ಕ್ವೆಶನ್ಸ್. ಫಸ್ಟ್ ಒನ್ ನೋಡಿ, x ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3. ಸೊ ಏನು ಫಾರ್ಮಲ್ಲಿದೆ ಇದು? a ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಮಾಡಿದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ವೆರಿ ಕೇರ್ಫುಲ್ ಆಗಿರಬೇಕು. ಎಕ್ಸ್ ಪ್ಲಸ್ 3 ಇದೆ. ಇಲ್ಲಿರೋದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಆ ಫಾರ್ಮಲ್ಲಿ ಇಲ್ಲ ಇದು. ದಿಸ್ ಇಸ್ ಇನ್ ದ ಫಾರ್ಮ್ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ಸೊ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಕೊಟ್ಟಿದ್ರೆ ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಸೊ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಯೂಸ್ ಮಾಡಬೇಕು ಅಥವಾ ಐಡೆಂಟಿಟಿನ ಯೂಸ್ ಮಾಡಬೇಕು. ಸೊ ವಾಟ್ ಇಸ್ ಇಟ್? ಎ ಜಾಗದಲ್ಲಿ ಐ ಆಮ್ ಗೋಯಿಂಗ್ ಟು ಪುಟ್ ಎಕ್ಸ್ ಆ್ಯಂಡ್ ಬಿ ಜಾಗದಲ್ಲಿ ಐ ಆಮ್ ಗೋಯಿಂಗ್ ಟು ಪುಟ್ 3. ಓಕೆ, ಸೊ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಹೋಲ್ ಸ್ಕ್ವೇರ್ ಕ್ಯೂಬ್ ಅಲ್ಲ. ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಇದು ನಂದು ಎ ಆ್ಯಂಡ್ ಇದು ನನ್ನ ಬಿ ಅಲ್ಲ. ಸೊ ಜಸ್ಟ್ ಮತ್ತೆ ಹೇಳ್ತಾ ಇದ್ದೀನಿ. ಸೊ ದಿಸ್ ವಿಲ್ ಬಿಕಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2ab, 2 ಇಂಟು ಎಕ್ಸ್ ಇಂಟು 3 ಪ್ಲಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಏನು? ಬಿ ಜಾಗದಲ್ಲಿ 3 ಇದೆ, ಸೊ 3 ಸ್ಕ್ವೇರ್. ಮತ್ತೆ ರಿಪೀಟ್ ಮಾಡ್ತೀನಿ ಏನು ಮಾಡ್ತಾ ಇದ್ದೀನಿ ಅಂತ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು? ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಜಾಗದಲ್ಲಿ ಐ ಹ್ಯಾವ್ ಎಕ್ಸ್, ಸೊ ಆ್ಯಂಡ್ ಬಿ ಜಾಗದಲ್ಲಿ ಐ ಹ್ಯಾವ್ 3. ಸೊ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಇದ್ದಾಗ ಎ ಸ್ಕ್ವೇರ್ ಇರೋದು ಎಕ್ಸ್ ಸ್ಕ್ವೇರ್ ಆಯಿತು, 2ab ಇರೋದು 2 ಇಂಟು ಎಕ್ಸ್ ಇಂಟು 3 ಆಯಿತು, ಬಿ ಸ್ಕ್ವೇರ್ ಇರೋದು 3 ಸ್ಕ್ವೇರ್ ಆಯಿತು. ಐ ಸಿಂಪ್ಲಿಫೈ ದಿಸ್ ಫರ್ದರ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು 3 6, 6 ಇಂಟು ಎಕ್ಸ್ 6x ಪ್ಲಸ್ 3 ಸ್ಕ್ವೇರ್ ಎಷ್ಟು? 9. ಸೊ ದಿಸ್ ಇಸ್ ಮೈ ಫೈನಲ್ ಆನ್ಸರ್ ಫಸ್ಟ್ ಕ್ವೆಶನ್ಗೆ. ಇವಾಗ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಕ್ವೆಶನಲ್ಲಿ ಏನು ಕೊಟ್ಟಿರೋದು? 2y ಪ್ಲಸ್ 5 ಇಂಟು 2y ಪ್ಲಸ್ 5. ಸೊ ಮತ್ತೆ ಇದು 2y ಪ್ಲಸ್ 5 ಹೋಲ್ ಸ್ಕ್ವೇರ್. ಓಕೆ, ಎ ಜಾಗದಲ್ಲಿ ಐ ಹ್ಯಾವ್ 2y, ಬರೀ y ಅಲ್ಲ 2y ಇದೆ ಇನ್ ದ ಪ್ಲೇಸ್ ಆಫ್ ಎ. ಬಿ ಜಾಗದಲ್ಲಿ ಐ ಹ್ಯಾವ್ 5. ಓಕೆ, ಸೊ ಇವಾಗ ಏನಾಗುತ್ತೆ ಇದು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಏನಾಗುತ್ತೆ? 2y ಹೋಲ್ ಸ್ಕ್ವೇರ್. ವೆರಿ ವೆರಿ ಇಂಪಾರ್ಟೆಂಟ್, 2y ಸ್ಕ್ವೇರ್ ಅಲ್ಲ, 2y ಹೋಲ್ ಸ್ಕ್ವೇರ್. ಯಾಕೆ? ದಿಸ್ ಹೋಲ್ ಥಿಂಗ್ ಇಸ್ ಎ. ಓಕೆ, ಈ ಎಂಟೈರ್ ಟರ್ಮ್ 2y ಏನಿದೆಯೋ ಆ ಎಂಟೈರ್ ಟರ್ಮ್ ಎ. ಸೊ 2y ಹೋಲ್ ಸ್ಕ್ವೇರ್. ಓಕೆ, ಪ್ಲಸ್ 2ab ಅಂದರೆ ಏನು? 2 ಹಾಗೆ ಬರ್ಕೊಳ್ತೀನಿ. ಎ ಜಾಗದಲ್ಲಿ ಏನಿದೆ? 2y. ಬಿ ಜಾಗದಲ್ಲಿ ಏನಿದೆ? 5. ಸೊ ಇಂಟು 5 ಪ್ಲಸ್ ಬಿ ಸ್ಕ್ವೇರ್ ಏನು? 5 ಸ್ಕ್ವೇರ್. ಓಕೆ, ನೀವು ನಿಮ್ಮ ಎಕ್ಸಾಮಲ್ಲಿ ಅಥವಾ ನೀವು ಸಾಲ್ವ್ ಮಾಡ್ತಿರುವಾಗ ಏನು ಬರೀಬೇಕು ಬ್ರ್ಯಾಕೆಟಲ್ಲಿ? ಬಿಕಾಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀತಾ ಇರಬೇಕು. ನಾನು ಎವ್ರಿ ಸಿಂಗಲ್ ಪ್ರಾಬ್ಲಮಿಗೆ ಹಾಕಲ್ಲ, ಬಟ್ ನೀವು ಅದನ್ನು ಸೈಡಲ್ಲಿ ಬರ್ಕೊಳ್ಬೇಕು. ಓಕೆ, 2y ಹೋಲ್ ಸ್ಕ್ವೇರ್ ಏನು? 2 ಸ್ಕ್ವೇರ್ ಎಷ್ಟು? 4. y ಸ್ಕ್ವೇರ್, y ಇಂಟು y ಇಸ್ ಈಕ್ವಲ್ ಟು y ಸ್ಕ್ವೇರ್. ಓಕೆ, ಪ್ಲಸ್ 2 ಇಂಟು 2 ಇಂಟು 5. 2 ಇಂಟು 2 ಎಷ್ಟು? 4. 4 ಇಂಟು 5 20. 20 ಒಂದೇ ಅಲ್ಲ, ಅಲ್ಲಿ y ಇದೆ, ಸೊ y ಪ್ಲಸ್ 5 ಸ್ಕ್ವೇರ್ ಎಷ್ಟು? 25. ಸೊ ದಿಸ್ ಇಸ್ ಮೈ ಫೈನಲ್ ಆನ್ಸರ್ ಫಾರ್ ದ ಸೆಕೆಂಡ್ ಕ್ವೆಶನ್. ಥರ್ಡ್ ಕ್ವೆಶನ್ ನೋಡೋಣ. ಇವಾಗ 2a ಮೈನಸ್ 7 ಇಂಟು 2a ಮೈನಸ್ 7. ಸೊ ಏನಾಗ್ತದೆ? 2a ಮೈನಸ್ 7 ಎರಡು ಸಲ ತೊಗೊಳ್ತಾ ಇದ್ವಿ. 2a ಮೈನಸ್ 7 ಹೋಲ್ ಸ್ಕ್ವೇರ್ ಆಯಿತು. ಓಕೆ, ಇಲ್ಲಿ ಎ ಜಾಗದಲ್ಲಿ 2a ಇದೆ, ಬಿ ಜಾಗದಲ್ಲಿ 7 ಇದೆ. ಓಕೆ, ಬಿ ಜಾಗದಲ್ಲಿ 7 ಇದೆ, ಸೊ ಇದು ನಾನು ಬಿ ಅಂತ ಹಾಕ್ಕೊಳ್ತೀನಿ, 7 ಅಂತಲ್ಲ. ಓಕೆ, ಆ್ಯಂಡ್ ವಾಟ್ ಡು ವಿ ಆಲ್ರೆಡಿ ನೋ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ವೆರಿ ಇಂಪಾರ್ಟೆಂಟ್, ಪ್ಲಸ್ ಬಿ ಸ್ಕ್ವೇರ್, ಮೈನಸ್ ಬಿ ಸ್ಕ್ವೇರ್ ಅಲ್ಲ. ಎ ಜಾಗದಲ್ಲಿ 2a ಇದೆ, ಸೊ ಇಟ್ ಬಿಕಮ್ 2a ಹೋಲ್ ಸ್ಕ್ವೇರ್ ಮೈನಸ್, ಓಕೆ, 2 ಇಂಟು ಎ ಇಂಟು ಬಿ. 2 ಇಂಟು ಎ ಜಾಗದಲ್ಲಿ ಎಷ್ಟು? 2a ಇದೆ, ಬರೀ ಎ ಬರ್ಕೊಳ್ಬೇಡಿ, 2a. ಬಿ ಜಾಗದಲ್ಲಿ ಎಷ್ಟಿರೋದು? 7 ಇದೆ, ಪ್ಲಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಏನು? 7 ಸ್ಕ್ವೇರ್. ಸೊ ಲೆಟ್ಸ್ ಸಾಲ್ವ್ ಇಟ್. ಇವಾಗ 2a ಹೋಲ್ ಸ್ಕ್ವೇರ್ ಅಂದರೆ 4a ಸ್ಕ್ವೇರ್ ಮೈನಸ್ 2 ಇಂಟು 2 4, 7 ಇಂಟು 4 28, 28a ಪ್ಲಸ್ 7 ಸ್ಕ್ವೇರ್ ಎಷ್ಟು? 49. ಸೊ ದಿಸ್ ಇಸ್ ಮೈ ಥರ್ಡ್ ಆನ್ಸರ್.
ಫೋರ್ತ್ ಕ್ವೆಶನ್ ಇವಾಗ ನೋಡೋಣ. ಫೋರ್ತ್ ಒನ್ ಏನು ಮತ್ತೆ 3a minus 1 by 2 into 3a minus 1 by 2. What form is this? a minus b into a minus b. So it's nothing but a minus b whole square. ಏನು ಡಿಫರೆನ್ಸ್ ಇಲ್ಲ, ಜಸ್ಟ್ ಫ್ರ್ಯಾಕ್ಷನಲ್ ಟರ್ಮ್ಸ್ ಯೂಸ್ ಮಾಡಿದ್ದಾರೆ, ಬಟ್ ಸೇಮ್ ಐಡೆಂಟಿಟಿ ಹೋಲ್ಡ್ಸ್ ಫಾರ್ ಎನಿ ನಂಬರ್. ನಾನು ಐ ಥಿಂಕ್ ಪ್ರೀವಿಯಸ್ ಟೈಮ್ ನಾನು ಏನೋ ಬರೀ ಇಂಟೀಜರ್ಸ್ ಅಂತ ಹೇಳಿದೆ, ಈವನ್ ಫಾರ್ ರ್ಯಾಷನಲ್ ನಂಬರ್ಸ್ ಈ ಐಡೆಂಟಿಟೀಸ್ ಹೋಲ್ಡ್ ಆಗುತ್ತೆ. ಓಕೆ, ಸೊ ಇದೇನಾಗುತ್ತೆ, ಎ ಜಾಗದಲ್ಲಿ ವಿ ಹ್ಯಾವ್ 3a ಆ್ಯಂಡ್ ಬಿ ಜಾಗದಲ್ಲಿ ವಿ ಹ್ಯಾವ್ 1/2. ಓಕೆ, a square minus 2ab plus b square. a square ಏನು 3a whole square minus 2ab. 2 into a ಜಾಗದಲ್ಲಿ I'll write 3a, b ಜಾಗದಲ್ಲಿ it is 1/2 plus b square. Plus b square ಅಂದರೆ plus 1/2 whole square. Okay, then we simplify this. 3a whole square ಅಂದರೆ 9a square minus 2 into 3 into 1/2 a. 2 and 2 ಕ್ಯಾನ್ಸಲ್ ಆಗಿ ಉಳ್ಕೊಂಡಿರೋ 3a ಪ್ಲಸ್ 1/4 ಅಂದರೆ 1/2 ಇಂಟು 1/2 ಮಾಡಿದಾಗ 1/4 ಆಯಿತು. ದಿಸ್ ಇಸ್ ಮೈ ಫೈನಲ್ ಆನ್ಸರ್ ಫಾರ್ ದ ಫೋರ್ತ್ ಒನ್. ಇವಾಗ ಫಿಫ್ತ್ ಕ್ವೆಶನ್ ನೋಡೋಣ. ಫಿಫ್ತ್ ಒನ್ನಲ್ಲಿ ಏನು, 1.1 m ಮೈನಸ್ 0.4 ಇಂಟು 1.1 m ಪ್ಲಸ್ 0.4. ಓಕೆ, ಮೈನಸ್ ಪ್ಲಸ್ ಯಾವ ಐಡೆಂಟಿಟಿ ಅಸೆಂಬಲ್ ಆಗ್ತಿದೆ, ಮೈನಸ್ ಒಂದು ಕಡೆ ಇದೆ, ಪ್ಲಸ್ ಒಂದು ಕಡೆ ಇದೆ. ಸೊ ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಓಕೆ, ಯಾವುದು ಬೇರೆ ಯಾವುದೂ ಅಲ್ಲ, ಯಾಕಂದರೆ ಇದರಲ್ಲಿ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ತಾನೆ. ಇಲ್ಲಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಓನ್ಲಿ ಇನ್ ದಿಸ್ ಐಡೆಂಟಿಟಿ ವಿ ಹ್ಯಾವ್ ಪ್ಲಸ್ ಆ್ಯಂಡ್ ಮೈನಸ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇಲ್ಲಿ ಏನಾಗ್ತಿದೆ, ಇದು ನಾನು ಎ ಅಂತ ತೊಗೊಂಡ್ರೆ ಇದು ನಾನು ಬಿ ಅಂತ ತೊಗೊಳ್ಬೋದು. ಓಕೆ, a minus b into a plus b is nothing but a plus b into a minus b. So ಇಲ್ಲಿ ಏನಾಗ್ತಿದೆ, a minus b into ಇದು ಮತ್ತೆ a, ಇದು ಮತ್ತೆ b into a plus b. We already know this is equal to a square minus b square. So ನಾವು ಫಿಫ್ತ್ ಒನ್ ಇನ್ a square minus b square ಟರ್ಮಲ್ಲಿ ಬರಿಬೇಕು ಅಂದರೆ 1.1 m whole square minus 0.4 whole square ಬರಿಬೇಕು. ಓಕೆ, 1.1 m ಹೋಲ್ ಸ್ಕ್ವೇರ್ ಅಂದರೆ ಏನು, 1.1 ಇಂಟು 1.1 ಮಾಡೋಕ್ಕೆ 11 ಇಂಟು 11 ಮಾಡ್ತೀವಿ. 11 ಇಂಟು 11 ಮಾಡಿದಾಗ 121 ಬರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾವೇನು ಮಾಡ್ತಿರೋದು 1.1 ಇಂಟು 1.1. ಸೊ 2 ಡೆಸಿಮಲ್ ಪಾಯಿಂಟ್ಸ್ ಇದೆ. ಸೊ 2 ಡೆಸಿಮಲ್ ಪಾಯಿಂಟ್ಸ್ ಫ್ರಮ್ ದ ರೈಟ್ ಕೌಂಟ್ ಮಾಡಿಬಿಟ್ಟು 1.21 ಬರಿತೀವಿ. ಒಂದೇ ಅಲ್ಲ, ಎಮ್ಮು ಇದೆ. ಸೊ ಎಮ್ ವಿಲ್ ಬಿಕಮ್ ಎಮ್ ಸ್ಕ್ವೇರ್ ಮೈನಸ್ ಸಿಮಿಲರ್ಲಿ 0.4 ಇಂಟು 0.4 ಮಾಡಿದಾಗ 0.16. ಡೈರೆಕ್ಟಾಗಿ ನಮಗೆ ಆನ್ಸರ್ ಸಿಕ್ತು ಯೂಸಿಂಗ್ ಎನ್ ಐಡೆಂಟಿಟಿ. ಸೊ ಇಫ್ ಯು ನೋಟಿಸ್, ನಾವು ಈ ಐಡೆಂಟಿಟೀಸ್ ಯೂಸ್ ಮಾಡಿದಾಗ ನಮ್ಮ ಕ್ಯಾಲ್ಕುಲೇಷನ್ ಎಷ್ಟೋ ಸಿಂಪಲರ್ ಆಗ್ತದೆ. ಐ ಡೋಂಟ್ ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್. ನೀವು 2 ಬೈನಾಮಿಯಲ್ಸ್ ಮಲ್ಟಿಪ್ಲೈ ಮಾಡಿದಾಗ ನೀವು ಏನು ಮಾಡ್ತಿದ್ರಿ, 1.1 m ಇಂಟು 1.1 m, 1.1 m ಇಂಟು 0.4 ಮೈನಸ್ 0.4. ಸೋ ಮೆನಿ ಸ್ಟೆಪ್ಸ್ ಇನ್ವಾಲ್ವ್ ಇದೆ ಅಲ್ಲ. ಬಟ್ ವೆನ್ ಇಟ್ ರೆಸೆಂಪಲ್ಸ್ ಆನ್ ಐಡೆಂಟಿಟಿ, ಒಂದು ಐಡೆಂಟಿಟಿ ಫಾರ್ಮಲ್ ಇದ್ದಾಗ ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ ದಿ ಐಡೆಂಟಿಟಿ ಆ್ಯಂಡ್ ಸಾಲ್ವ್ ಇಟ್. ಸೊ ಐಡೆಂಟಿಟೀಸ್ ಆ್ಯಕ್ಚುಲಿ ಕ್ಯಾಲ್ಕುಲೇಷನ್ಸನ್ನು ಮಚ್ ಈಸಿಯರ್ ಮಾಡುತ್ತೆ. ಸಿಕ್ಸ್ತ್ ಕ್ವೆಶನ್ ನೋಡೋಣ. ಸಿಕ್ಸ್ತ್ ಕ್ವೆಶನ್ ಏನು, ಫಸ್ಟ್ ನಾನು ಡೈರೆಕ್ಟಾಗಿ ನೋಡಿದಾಗ ಯಾವ ಐಡೆಂಟಿಟಿ ಆಗಿರ್ಬೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಓಕೆ, ಆ್ಯಂಡ್ ಮೋಸ್ಟ್ ಕ್ವೆಶನ್ಸ್ ಟ್ರಿಕ್ ಕ್ವೆಶನ್ಸಲ್ಲಿ ಹೀಗೆ ಇರುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ ಅಂತ ಅಬ್ಸರ್ವ್ ಮಾಡಿ. ಸೇಮ್ ಕ್ವೆಶನನ್ನು ಏನೂ ಚೇಂಜ್ ಮಾಡ್ತಿಲ್ಲ, ನಾನು ಜಸ್ಟ್ ಆರ್ಡರನ್ನು ಚೇಂಜ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ನೋ ಇಟ್ಸ್ ಕಮ್ಯೂಟೇಟಿವ್. ಇದ್ರದ್ದು ಆರ್ಡರ್ ಚೇಂಜ್ ಮಾಡಿದೆ, ಬಿ ಸ್ಕ್ವೇರನ್ನು ಫಸ್ಟ್ ಬರ್ಕೊಂಡೆ, ಆಮೇಲೆ ಮೈನಸ್ ಎ ಸ್ಕ್ವೇರ್ ಬರ್ಕೊಂಡೆ. ಇದ್ರದ್ದು ಆರ್ಡರ್ ಚೇಂಜ್ ಮಾಡ್ತೀನಿ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮಾಡಿಕೊಂಡೆ. ಸೊ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮಾಡ್ತೀನಿ. ಸ್ವಲ್ಪ ರೆಸೆಂಬಲ್ ಆಗ್ತಿದೆ ಏನೋ ಫಾರ್ಮ್. ಯಾವ ಫಾರ್ಮು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಬಟ್ ನೀವು ಸ್ಕ್ವೇರ್ ಟರ್ಮ್ಸ್ ನೋಡ್ಬಿಟ್ಟು ಕನ್ಫ್ಯೂಸ್ ಆಗಬೇಡಿ. ಸ್ಕ್ವೇರ್ ಟರ್ಮ್ಗೂ ಅಷ್ಟೇ ಅದೇ ಐಡೆಂಟಿಟಿ ಅಪ್ಲೈ ಮಾಡ್ಬೋದು. ಓಕೆ, ಇದನ್ನು ನಾನು ಎ ಅಂತ ಕನ್ಸಿಡರ್ ಮಾಡ್ತೀನಿ ಆ್ಯಂಡ್ ಇದನ್ನು ನಾನು ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದ ಸ್ಕ್ವೇರ್ಸ್. ಐಡೆಂಟಿಟಿನ ಅಪ್ಲೈ ಮಾಡೋಣ. ಐಡೆಂಟಿಟಿ ಅಪ್ಲೈ ಮಾಡಿದಾಗ ಏನು ಹೇಳ್ತಿರೋದು, ಈ ಟರ್ಮ್ ಪ್ಲಸ್ ಈ ಟರ್ಮ್ ಇಂಟು ಈ ಟರ್ಮ್ ಮೈನಸ್ ಈ ಟರ್ಮ್ ಅಂತ ಇದ್ದಾಗ ಫಸ್ಟ್ ಟರ್ಮ್ ಸ್ಕ್ವೇರ್ ಮೈನಸ್ ಸೆಕೆಂಡ್ ಟರ್ಮ್ ಸ್ಕ್ವೇರ್ ಅಂತ ಹೇಳ್ತಿರೋದು ತಾನೇ. ಸೊ ಇದು ಹೋಲ್ ನನಗೇನು ಗೊತ್ತು ಆಗಲೇ,
a plus b into a minus b is equal to a square minus b square. ಸೊ ಇದೇನಾಗುತ್ತೆ ನನಗೆ a square minus b square ಫಾರ್ಮ್ ಬೇಕು a ಆ್ಯಂಡ್ b ಇದ್ದಾಗ a plus b into a minus b ಇದ್ದಾಗ. ಓಕೆ, ಇಲ್ಲಿ a ಜಾಗದಲ್ಲಿ b ಸ್ಕ್ವೇರ್ ಇದೆ. ಸೊ b ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಯಾಕೆ ಆರ್ ಹೆಚ್ ಎಸ್ಸಲ್ಲಿ a ಸ್ಕ್ವೇರ್ ಇದೆ ಆ್ಯಂಡ್ a ಜಾಗದಲ್ಲಿ b ಸ್ಕ್ವೇರ್ ಆಗಲೇ ಇದೆ. ಸೊ b ಸ್ಕ್ವೇರ್ದು ಸ್ಕ್ವೇರ್ ಮಾಡಬೇಕು ಮೈನಸ್ b ಜಾಗದಲ್ಲಿ ಏನಿದೆ a ಸ್ಕ್ವೇರ್ ಇದೆ. a ಸ್ಕ್ವೇರ್ ಬರ್ಕೊಂಡ್ಬಿಟ್ಟು ಇದ್ರದ್ದು ಹೋಲ್ ಸ್ಕ್ವೇರ್. ಅರ್ಥ ಆಗಿಲ್ಲ ಅಂದರೆ ದಸ್ ಅನದರ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ನಾನೇನು ಕನ್ಸಿಡರ್ ಮಾಡ್ಬೋದು ಅಂದರೆ ಐ ಕ್ಯಾನ್ ಸೇ ಲೆಟ್ b ಸ್ಕ್ವೇರ್ ಈಕ್ವಲ್ ಟು ಎಕ್ಸ್, a ಸ್ಕ್ವೇರ್ ಈಕ್ವಲ್ ಟು ವೈ. ಓಕೆ, ನಾನು ಜಸ್ಟ್ ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಬಿ ಸ್ಕ್ವೇರ್ ಇದೆಯೋ ಎಕ್ಸ್ ಅಂತ ಹಾಕೊಳ್ಳಿ, ಎಲ್ಲೆಲ್ಲಿ a ಸ್ಕ್ವೇರ್ ಇದೆಯೋ ವೈ ಅಂತ ಹಾಕೊಳ್ಳಿ. ಓಕೆ, ಆವಾಗ ಏನಾಗುತ್ತೆ ಬಿ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಏನಾಗುತ್ತೆ ನನಗಿವಾಗ ಬಿ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಇರೋದು ಎಕ್ಸ್ ಪ್ಲಸ್ ವೈ, ಬಿ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಇರೋದು ಎಕ್ಸ್ ಮೈನಸ್ ವೈ ಆಯಿತು. ಓಕೆ, ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಇಸ್ ನಥಿಂಗ್ ಬಟ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಆ್ಯಂಡ್ ಇದು ನನಗಾಗಲೇ ಗೊತ್ತು, ದಿಸ್ ವಿಲ್ ಬಿಕಮ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಬಟ್ ಎಕ್ಸ್ ಜಾಗದಲ್ಲಿ ಏನಿತ್ತು ಆ್ಯಕ್ಚುಲಿ ಎಕ್ಸ್ ವಾಸ್ ನಥಿಂಗ್ ಬಟ್ ಬಿ ಸ್ಕ್ವೇರ್. ಸೊ ಎಕ್ಸ್ ಜಾಗದಲ್ಲಿ ಬಿ ಸ್ಕ್ವೇರ್ ಹಾಕಿದ್ರೆ ಎಕ್ಸ್ ಸ್ಕ್ವೇರ್ ಆದರೆ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಸಿಮಿಲರ್ಲಿ ವೈ ಜಾಗದಲ್ಲಿ a ಸ್ಕ್ವೇರ್ ಇತ್ತು ಮೈನಸ್ a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಇಟ್ಸ್ ದ ಸೇಮ್ ಥಿಂಗ್ ಆಸ್ ದಿಸ್. ಸೊ ಎನಿವೇ ಫಾಲೋ ಮಾಡಿ, ಇಟ್ಸ್ ದ ಸೇಮ್ ಥಿಂಗ್. ಇಲ್ಲಿ ಜಸ್ಟ್ ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡ್ತಾಯಿನಿ ಆಫ್ ಸಬ್ಸ್ಟಿಟ್ಯೂಟಿಂಗ್. ಇವಾಗ ಏನಾಗುತ್ತೆ ಬಿ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಅಂದರೆ ಬಿ ಟು ದ ಪವರ್ 4 ಮೈನಸ್ a ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಅಂದರೆ a ಪವರ್ 4. ದಿಸ್ ಇಸ್ ಮೈ ಫೈನಲ್ ಆನ್ಸರ್. ಓಕೆ, ಸೊ ಫಸ್ಟ್ ಕ್ವೆಶನ್ ಕೊಟ್ಟಿದ್ದಾಗ ಸ್ವಲ್ಪ ರಿಅರೇಂಜ್ ಮಾಡಬೇಕಾಗಿತ್ತು. ಅದಾದಮೇಲೆ ವಾಟ್ ಡಿಡ್ ಐ ಸೇ, ಈ ಐಡೆಂಟಿಟೀಸ್ ಏನಿದೆಯೋ ದೇ ವರ್ಕ್ ಫಾರ್ ಎನಿ ಪವರ್ಸ್. ಅಂದರೆ ಇಲ್ಲೂ ಬಿ ಸ್ಕ್ವೇರ್ ಇದೆ, ಇಲ್ಲೂ ಬಿ ಸ್ಕ್ವೇರ್ ಇದೆ, ಇಲ್ಲೂ a ಸ್ಕ್ವೇರ್ ಇದೆ, ಇಲ್ಲೂ a ಸ್ಕ್ವೇರ್ ಇದೆ. ಆ ಥರ ಟೈಮ್ಸಲ್ಲಿ ಈವನ್ ಇಫ್ ಇಟ್ಸ್ ಸ್ಕ್ವೇರ್ಡ್ ಇಟ್ ಡಸಂಟ್ ಮ್ಯಾಟರ್, ಐಡೆಂಟಿಟಿನ ಅಪ್ಲೈ ಮಾಡ್ಬೋದು. ವಿಲ್ ಸಿ ಮೋರ್ ಎಕ್ಸಾಂಪಲ್ಸ್. ಸೆವೆಂತ್ ಕ್ವೆಶನ್ ನೋಡೋಣ. ಸೆವೆಂತ್ ಒನ್ ಏನು, ಯು ಕ್ಯಾನ್ ಸಿ ಇಟ್ ಆ್ಯಂಡ್ ಯು ಕ್ಯಾನ್ ಆಲ್ರೆಡಿ ಟೆಲ್ a ಮೈನಸ್ ಬಿ ಇಂಟು a ಪ್ಲಸ್ ಬಿ. ಓಕೆ, a ಜಾಗದಲ್ಲಿ ಏನಿದೆ 6x, b ಜಾಗದಲ್ಲಿ ಏನಿದೆ 7. a ಮೈನಸ್ ಬಿ ಇಂಟು a ಪ್ಲಸ್ ಬಿ ಮಾಡಿದಾಗ ಐ ಶುಡ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಿದ್ರೆ a ಜಾಗದಲ್ಲಿ 6x ಇದೆ, ಸೊ 6x ಸ್ಕ್ವೇರ್ ಮೈನಸ್ 7 ಸ್ಕ್ವೇರ್. ವೆರಿ ಸಿಂಪಲ್. ಇದೇನಾಗುತ್ತೆ 36x ಸ್ಕ್ವೇರ್ ಮೈನಸ್ 49. ಈಸಿ ಕ್ವೆಶನ್. ಇವಾಗ 8th ಒನ್ ನೋಡೋಣ. 8th ಕ್ವೆಶನಲ್ಲಿ ಏನು ಮಾಡ್ತೀನಿ ಅಂದರೆ ನಾನು 2 ways ಇದೆ ಇದರಲ್ಲಿ ಮಾಡೋದಕ್ಕೆ. ಅಲ್ಲಿ ಶೋ ಇದು ಫಸ್ಟ್ ವೇ. ಫಸ್ಟ್ ವೇ ಏನು, ಮೈನಸ್ a ಪ್ಲಸ್ ಸಿ ಇಂಟು ಮೈನಸ್ a ಪ್ಲಸ್ ಸಿ. ಸೊ ಮೈನಸ್ a ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂತ ತೊಗೊಳ್ಬೋದು. ಓಕೆ, ಬೇಕಾದರೆ ಈ ಮೈನಸ್ ಎನ ನಾನು a ಅಂತ ತೊಗೊಳ್ಬೋದು ಆ್ಯಂಡ್ ಸಿನ ನಾನು b ಅಂತ ತೊಗೊಳ್ಬೋದು. ಆ್ಯಂಡ್ ಐ ಕ್ಯಾನ್ ಡೂ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಆರ್ ಆಲ್ಟರ್ನೇಟಿವ್ಲಿ ಏನು ಮಾಡ್ಬೋದು ಅಂದರೆ ನಾನು ಏನಂತ ಬರ್ಕೊಳ್ತೀನಿ ಇದನ್ನು ಸಿ ಮೈನಸ್ a ಹೋಲ್ ಸ್ಕ್ವೇರ್. ಯಾಕೆ ಇಲ್ಲಿ ಮೈನಸ್ a ಇದೆ, ಮೈನಸ್ ಎನ ಪ್ಲಸ್ ಸಿ ಆದಮೇಲೆ ಬರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಸಾರಿ, ಇದಲ್ಲ, ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಸೊ ವಾಟ್ ವಿಲ್ ದಿಸ್ ಬಿಕಮ್ ಸಿ ಸ್ಕ್ವೇರ್ ಮೈನಸ್ 2ac ಪ್ಲಸ್ a ಸ್ಕ್ವೇರ್. ಬಿ ವೆರಿ ವೆರಿ ಕೇರ್ಫುಲ್. ಏನಕ್ಕೆ, ಇದು ನಂದು a ಈಗ ಆ್ಯಂಡ್ ಇದು ನಂದು b. a ಸ್ಕ್ವೇರ್ ಮೈನಸ್ 2 ಇಂಟು a ಇಂಟು b ಪ್ಲಸ್ b ಸ್ಕ್ವೇರ್. ಸಿಂಪಲ್. ಇದನ್ನು ನಾನು ಬೇಕಾದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ತೊಗೊಳ್ತಿದ್ರೆ ಆವಾಗ ಮೈನಸ್ a ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಮೈನಸ್ a ಇಂಟು ಸಿ ಪ್ಲಸ್ ಸಿ ಸ್ಕ್ವೇರ್. ಇದೇನಾಗ್ತಿತ್ತು ಮೈನಸ್ a ಹೋಲ್ ಸ್ಕ್ವೇರ್ ಮಾಡಿದಾಗ ಮೈನಸ್ a ಇಂಟು ಮೈನಸ್ a ಇಸ್ ಪ್ಲಸ್ a ಸ್ಕ್ವೇರ್ ಮೈನಸ್ 2ac ಪ್ಲಸ್ ಸಿ ಸ್ಕ್ವೇರ್. ಇಟ್ಸ್ ದ ಸೇಮ್ ಥಿಂಗ್ ಆಸ್ ದಿಸ್. ಸೊ ಹೇಗಾದರೂ ಸಾಲ್ವ್ ಮಾಡ್ಬೋದು, ಬಟ್ ಯು ಗೆಟ್ ದ ಸೇಮ್ ಫೈನಲ್ ಆನ್ಸರ್. 9th ಕ್ವೆಶನ್ ನೋಡೋಣ. 9th ಕ್ವೆಶನ್ ನೋಡ್ಬಿಟ್ಟೇ ಇಟ್ಸ್ ವೆರಿ ಈಸಿ ಟು ಟೆಲ್ ಯಾವ ಫಾರ್ಮಲ್ಲಿದೆ. ಇಟ್ ಇಸ್ ನಥಿಂಗ್ ಬಟ್ a ಪ್ಲಸ್ ಬಿ ಇಂಟು a ಪ್ಲಸ್ ಬಿ, ವಿಚ್ ಇಸ್ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಸೊ ಎಕ್ಸ್ ಬೈ 2 ಪ್ಲಸ್ 3y ಬೈ 4 ದ ಹೋಲ್ ಸ್ಕ್ವೇರ್. ಓಕೆ, ಇದು ನನ್ನ a ಆ್ಯಂಡ್ ಇದು ನನ್ನ b. ಆ್ಯಂಡ್ ನಮಗೇನು ಗೊತ್ತು, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಸೊ a ಸ್ಕ್ವೇರ್ ಅಂದರೆ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್
ಪ್ಲಸ್ 2ab. 2ab ಅಂದರೆ 2 ಇಂಟು ಎಕ್ಸ್ ಬೈ 2 ಇಂಟು 3y ಬೈ 4. ಓಕೆ, ಪ್ಲಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಎಷ್ಟು? 3y ಬೈ 4 ಹೋಲ್ ಸ್ಕ್ವೇರ್. ಓಕೆ, ನಾವು ಇಟ್ಸ್ ಜಸ್ಟ್ ಅಬೌಟ್ ಸಿಂಪ್ಲಿಫೈಯಿಂಗ್. ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬೈ 4. ಯಾಕೆ? ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸ್ಕ್ವೇರ್ ಆಗಿದೆ. ಪ್ಲಸ್ 2 ವಿಲ್ ಕ್ಯಾನ್ಸಲ್. ಸೊ 3xy ಬೈ 4 ಪ್ಲಸ್ 9y ಸ್ಕ್ವೇರ್ ಬೈ 60. ಸೊ ಇದು ನನ್ನ ಫೈನಲ್ ಆನ್ಸರ್. 10th ಒನ್ ಏನು? ವೆರಿ ವೆರಿ ಸಿಂಪಲ್. ಎ ಜಾಗದಲ್ಲಿ 7a, ಬಿ ಜಾಗದಲ್ಲಿ 9b. ಸೊ ಏನು ಸಿಗ್ತದೆ? 7a ಮೈನಸ್ 9b ದ ಹೋಲ್ ಸ್ಕ್ವೇರ್. ಸೊ ನೀವೇ ಇದನ್ನು ಟ್ರೈ ಮಾಡಿ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ಪುಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಅಥವಾ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೆಸೇಜಸ್. ಸೆಕೆಂಡ್ ಕ್ವೆಶನ್ ನೋಡೋಣ. ಕ್ವೆಶನಲ್ಲಿ ಹೇಳ್ತಿದ್ದಾರೆ, ಯೂಸ್ ದಿ ಐಡೆಂಟಿಟಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಓಕೆ, ಹೇಗೆ ಮಾಡೋದು ಅಂತ ನೋಡೋಣ. ನಾನು ಕೆಲವ್ದು ಮಾಡ್ತೀನಿ. ಐಲ್ ಡೂ 2, 3, 4, 6 ಆ್ಯಂಡ್ 7. ಆಯಿತಾ? ಸೆಕೆಂಡ್ ಒನ್ ಏನು? 4x ಪ್ಲಸ್ 5 ಇಂಟು 4x ಪ್ಲಸ್ 1. ಫಸ್ಟ್ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಹೌ ಡಸ್ ಇಟ್ ರೆಸೆಂಬಲ್ ದಿ ಐಡೆಂಟಿಟಿ ಅಂತ. ಓಕೆ, ಐಡೆಂಟಿಟಿ ಏನು? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಓಕೆ, ಇಲ್ಲೂ 2 ಬೈನಾಮಿಯಲ್ಸ್ ಮಲ್ಟಿಪ್ಲೈ ಆಗ್ತಿದೆ. ಎಕ್ಸ್ ಜಾಗದಲ್ಲಿ ಇವಾಗ 4x ಇದೆ. ಓಕೆ, ಎಕ್ಸ್ ಜಾಗದಲ್ಲಿ ಐ ಹ್ಯಾವ್ 4x ಆ್ಯಂಡ್ ಎ ಜಾಗದಲ್ಲಿ ಐ ಹ್ಯಾವ್ 5. ಓಕೆ, ಮತ್ತು ಇದು ಎಕ್ಸ್ ಜಾಗದಲ್ಲಿ 4x ಆ್ಯಂಡ್ ಬಿ ಜಾಗದಲ್ಲಿ ಐ ಹ್ಯಾವ್ 1. ಓಕೆ, ಸೊ ಎಕ್ಸ್ ಪ್ಲಸ್ ಎ ಅಂದರೆ ಇಲ್ಲಿ 4x ಪ್ಲಸ್ 5, ಎಕ್ಸ್ ಪ್ಲಸ್ ಬಿ ಅಂದರೆ 4x ಪ್ಲಸ್ 1. ಸೊ ಮೈ ಎಕ್ಸ್ ಇಸ್ ಈಕ್ವಲ್ ಟು 4x, ಮೈ ಎ ಇಸ್ ಈಕ್ವಲ್ ಟು 5 ಆ್ಯಂಡ್ ಮೈ ಬಿ ಇಸ್ ಈಕ್ವಲ್ ಟು 1. ಇವಾಗ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು ಆ್ಯಕ್ಚುಲಿ ಸಿಗಬೇಕಾಗಿರೋದು ಆರ್ ಹೆಚ್ ಎಸ್ ಇಲ್ಲಿ? ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? 4x ಹಾಕಬೇಕು ಎಕ್ಸ್ ಜಾಗದಲ್ಲಿ, 4x ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಅವ್ರು ಏನು ಹೇಳಿದ್ರು? ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್. ಎ ಪ್ಲಸ್ ಬಿ ಏನು? ಎ ನಂದು 5, ಬಿ ನಂದು 1. ಎಕ್ಸ್ ಅಂತ ಇಲ್ಲಿ ಬರಿಬೇಡಿ, ಬಿ ವೆರಿ ವೆರಿ ಕೇರ್ಫುಲ್. ಇಲ್ಲಿ ಎಕ್ಸ್ ಏನಿದೆಯೋ ಇಟ್ಸ್ ನಥಿಂಗ್ ಬಟ್ 4x, ಯಾಕಂದರೆ ಎಕ್ಸ್ ಇಸ್ ಈಕ್ವಲ್ ಟು 4x. ಪ್ಲಸ್ ಎ ಬಿ ಅಂದರೆ 5 ಇಂಟು 1. ಓಕೆ, ಸೊ ಸಿಂಪ್ಲಿಫೈ ಮಾಡಿದ್ರೆ 4x ಹೋಲ್ ಸ್ಕ್ವೇರ್ ಎಷ್ಟು? 16x ಸ್ಕ್ವೇರ್. 5 ಪ್ಲಸ್ 1 ಅಂದರೆ 6 ಇಂಟು 4x ಪ್ಲಸ್ 5 ಇಂಟು 1 ಅಂದರೆ 5. ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಇದು ಇವಾಗ 16x ಸ್ಕ್ವೇರ್, 6 ಇಂಟು 4x ಎಷ್ಟಾಗುತ್ತೆ? ಪ್ಲಸ್ 24x ಪ್ಲಸ್ 5. ಇದು ನನ್ನ ಫೈನಲ್ ಆನ್ಸರ್. ಇವಾಗ ಥರ್ಡ್ ಕ್ವೆಶನ್ ಮಾಡ್ತೀನಿ. ಥರ್ಡ್ ಕ್ವೆಶನ್ ಏನು? ವೆರಿ ಸಿಮಿಲರ್ ಟು ದ ಸೆಕೆಂಡ್ ಕ್ವೆಶನ್, ಬಟ್ ಇಲ್ಲಿ ಸೈನ್ಸ್ ಏನಿದೆಯೋ ಅಲ್ಲಿ ಪ್ಲಸ್ ಆ್ಯಂಡ್ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಆ್ಯಂಡ್ ಮೈನಸ್ ಇದೆ. ಆ್ಯಂಡ್ ಮೈನಸ್ ಇದಾಗಲೂ ಈ ಐಡೆಂಟಿಟಿ ವರ್ಕ್ ಆಗುತ್ತೆ. ಹೇಗೆ ಅಂತ ನೋಡೋಣ. ಸೊ 4x ಮೈನಸ್ 5 ಇಂಟು 4x ಮೈನಸ್ 1. ಓಕೆ, ಇಲ್ಲಿ ಎಕ್ಸ್ ಏನು ನಂದು ಇವಾಗ? ಮೈ ಎಕ್ಸ್ ಇಸ್ ಈಕ್ವಲ್ ಟು 4x. ಎ ಏನು ನಂದು? ಎ ಇಸ್ ಈಕ್ವಲ್ ಟು ಮೈನಸ್ 5. ಇವಾಗ ಪ್ಲಸ್ 5 ಅಲ್ಲ, ವೆರಿ ವೆರಿ ಕೇರ್ಫುಲ್ ಆಗಿರಬೇಕು. ಎ ಇಸ್ ಈಕ್ವಲ್ ಟು ಮೈನಸ್ 5 ಇವಾಗ. ಬಿ ಏನು? ಮೈನಸ್ 1. ಓಕೆ, ಆ್ಯಂಡ್ ಐಡೆಂಟಿಟಿ ಏನು? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ. ಸೊ ಇವಾಗ ನಂಗೆ ಏನು ಸಿಗುತ್ತೆ? ಎಕ್ಸ್ ಸ್ಕ್ವೇರ್ ಅಂದರೆ ಇವಾಗ ಐ ಹ್ಯಾವ್ ಟು ಡೂ 4x ಹೋಲ್ ಸ್ಕ್ವೇರ್. ಓಕೆ, ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್. ಎ ಪ್ಲಸ್ ಬಿ ಏನಾಯಿತು ನನಗೆ ಇವಾಗ? ಮೈನಸ್ 5 ಪ್ಲಸ್ ಮೈನಸ್ 1. ಮೈನಸ್ 5 ಪ್ಲಸ್ ಮೈನಸ್ 1 ಅಂದರೆ ಮೈನಸ್ 5 ಮೈನಸ್ 1. ಎಕ್ಸ್ ಬರ್ಕೊಳ್ಬೇಕು, ಎಕ್ಸ್ ಜಾಗದಲ್ಲಿ ಇಟ್ ಈಸ್ 4x. ವಿ ಆಲ್ರೆಡಿ ನೋ ದಟ್. ಪ್ಲಸ್ ಎ ಬಿ ಟರ್ಮ್ ಇದೆ. ಪ್ಲಸ್ ಎ ಬಿ ಅಂದರೆ ಪ್ಲಸ್ ಮೈನಸ್ 5 ಇಂಟು ಮೈನಸ್ 1. ಓಕೆ, ಸೇಮ್ ಐಡೆಂಟಿಟಿ ಮೈನಸ್ ಇದಾಗಲೂ ಯೂಸ್ ಮಾಡಿದ್ದೀವಿ. ಓನ್ಲಿ ಥಿಂಗ್ ದಟ್ ಇಸ್ ಚೇಂಜಿಂಗ್ ಇಸ್ ದ ಸೈನ್. 4x ಹೋಲ್ ಸ್ಕ್ವೇರ್ ಅಂದರೆ ಏನು? 16x ಸ್ಕ್ವೇರ್. ಮೈನಸ್ 5 ಮೈನಸ್ 1 ಅಂದರೆ ಮೈನಸ್ 6. ಸೊ ಮೈನಸ್ 6 ಇಂಟು 4x ಮೈನಸ್ 5 ಇಂಟು ಮೈನಸ್ 1 ಇಸ್ ಈಕ್ವಲ್ ಟು ಪ್ಲಸ್ 5. ಸೊ ಪ್ಲಸ್ 5. ಓಕೆ,
ಸಿಂಪ್ಲಿಫೈ ಮಾಡೋಣ ಇನ್ನು 16x ಸ್ಕ್ವೇರ್ ಮೈನಸ್ 24x ಪ್ಲಸ್ 5. ಫೋರ್ತ್ ಕ್ವೆಶನ್ ನೋಡೋಣ. ಫೋರ್ತ್ ಕ್ವೆಶನಲ್ಲಿ ಮತ್ತೆ 4x 5 ಆ್ಯಂಡ್ 1 ಇದೆ, ಬಟ್ ಈ ಸೆಕೆಂಡ್ ಕ್ವೆಶನಲ್ಲಿ ಪ್ಲಸ್ ಆ್ಯಂಡ್ ಪ್ಲಸ್ ಇತ್ತು, ಥರ್ಡಲ್ಲಿ ಮೈನಸ್ ಆ್ಯಂಡ್ ಮೈನಸ್ ಇತ್ತು, ಫೋರ್ತ್ ಒನ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಇದೆ. ಆ್ಯಂಡ್ ಇಲ್ಲಿ ಕೂಡ ವಿ ಕ್ಯಾನ್ ಅಪ್ಲೈ ದ ಸೇಮ್ ಐಡೆಂಟಿಟಿ. ಓಕೆ, ಸೊ ಫೋರ್ತ್ ಕ್ವೆಶನಲ್ಲಿ 4x ಪ್ಲಸ್ 5 ಇಂಟು 4x ಮೈನಸ್ 1. ಸೊ ಯು ಹ್ಯಾವ್ ಟು ಟೆಲ್ ಮಿ ಇವಾಗ ಎಕ್ಸ್ ಜಾಗದಲ್ಲಿ ಏನಿದೆ, ವಿ ಹ್ಯಾವ್ 4x. ಎ ಜಾಗದಲ್ಲಿ ಏನಿದೆ, ವಿ ಹ್ಯಾವ್ ಪ್ಲಸ್ 5, ರೈಟ್? ಸೊ ಪ್ಲಸ್ 5ನ 5 ಅಂತ ಬರ್ಕೊಡ್ತೀವಿ. ಬಿ ಜಾಗದಲ್ಲಿ ಏನಿದೆ, ವಿ ಹ್ಯಾವ್ ಮೈನಸ್ 1. ಓಕೆ, ಹೌ ಡು ಯು ಸಾಲ್ವ್ ದಿಸ್? ಇವಾಗ ವಿ ಗೆಟ್ ಎಕ್ಸ್ ಸ್ಕ್ವೇರ್ ಅಂದರೆ 4x ಹೋಲ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್. ಎ ಪ್ಲಸ್ ಬಿ ಅಂದರೆ 5 ಪ್ಲಸ್ ಮೈನಸ್ 1 ವಿಚ್ ಇಸ್ 5 ಮೈನಸ್ 1 ಇಂಟು ಎಕ್ಸ್, ಬಟ್ ಎಕ್ಸ್ ಅಲ್ಲ 4x. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎ ಇಂಟು ಬಿ, ಪ್ಲಸ್ ಎ ಇಂಟು ಬಿ ಅಂದರೆ ಏನು, ಪ್ಲಸ್ 5 ಇಂಟು ಮೈನಸ್ 1. ಓಕೆ, ಸೊ ಮತ್ತೆ 16x ಸ್ಕ್ವೇರ್ ಪ್ಲಸ್ 5 minus 1 is 4, 4 into 4x plus 5 into minus 1 is minus 5. Okay, so 16x square plus 16x minus 5. Okay, so this is my final answer. ನಾನು ಮುಂಚೆ ಫಿಫ್ತ್ ಕ್ವೆಶನ್ ಮಾಡಲ್ಲ ಅಂತ ಅಂದಿದ್ದೆ, ಬಟ್ ಐಲ್ ಆಲ್ಸೋ ಡೂ ದ ಫಿಫ್ತ್ ಒನ್. ಯಾಕೆ ಅಂತ ನೀವೇ ನೋಡಿ. ಫಿಫ್ತ್ ಕ್ವೆಶನಲ್ಲಿ 2x plus 5y, 2x plus 3y. Okay, can you pause and try to tell me x term ಯಾವುದು, a term ಯಾವುದು ಮತ್ತು b term ಯಾವುದು ಅಂತ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ x ಇಂಟು a ಇಂಟು x ಪ್ಲಸ್ a ಇಂಟು x ಪ್ಲಸ್ b ಫಾರ್ಮಲ್ ಇದೆ. x ಜಾಗದಲ್ಲಿ 2x ಇದೆ, ಇದು ನನ್ನ 2x, ಇದು ನನ್ನ 2x. a ಜಾಗದಲ್ಲಿ ಏನಿದೆ, a ಜಾಗದಲ್ಲಿ ಇಲ್ಲಿ ಪ್ಲಸ್ 5y ಇದೆ. ಓಕೆ, b ಜಾಗದಲ್ಲಿ ಏನಿದೆ, ಇಲ್ಲಿ ಪ್ಲಸ್ 3y ಇದೆ. ಇನ್ ದ ಪ್ರೀವಿಯಸ್ ಕ್ವೆಶನ್ಸ್ ನಾವೇನು ನೋಡಿದ್ವಿ ಅಂದರೆ ಎ ಮತ್ತು ಬಿ ಯಾವಾಗಲೂ ಯಾವುದೋ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇತ್ತು. ಈ ಕ್ವೆಶನಲ್ಲಿ ಎ ಮತ್ತು ಬಿ ಕೂಡ ವೇರಿಯಬಲ್ಸ್ ಇದೆ, ಆ್ಯಂಡ್ ದಟ್ ಇಸ್ ಟೋಟಲಿ ಓಕೆ. ಯಾಕೆ? ಬಿಕಾಸ್ ಐಡೆಂಟಿಟೀಸ್ ಹೋಲ್ಡ್ ಟ್ರೂ ಫಾರ್ ಆಲ್ ವ್ಯಾಲ್ಯೂಸ್. ಸೊ ಲೆಟ್ಸ್ ಟ್ರೈ ಟು ಸಾಲ್ವ್ ಇವಾಗ. ವಿ ನೋ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಸೊ ಎಕ್ಸ್ ಸ್ಕ್ವೇರ್ ಇವಾಗ ಏನಾಗುತ್ತೆ, 2x ಹೋಲ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್. ಎ ಪ್ಲಸ್ ಬಿ ಇಲ್ಲಿ ಏನಾಯಿತು, 5y ಪ್ಲಸ್ 3y ಇಂಟು 2x. ಎಕ್ಸ್ ಜಾಗದಲ್ಲಿ 2x ಪ್ಲಸ್ ಎ ಬಿ ಅಂದರೆ ಪ್ಲಸ್ 5y ಇಂಟು 3y. ಓಕೆ, ಲೆಟ್ಸ್ ಸಿಂಪ್ಲಿಫೈ ಇಟ್. ಈಗ ದಿಸ್ ವಿಲ್ ಬಿಕಮ್ 4x ಸ್ಕ್ವೇರ್ ಪ್ಲಸ್ 5y ಪ್ಲಸ್ 3y ಎಷ್ಟು, 8y. ಸೊ 8y ಇಂಟು 2x ಪ್ಲಸ್ 5y ಇಂಟು 3y ಮಾಡಿದಾಗ 15y ಸ್ಕ್ವೇರ್. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. 4x ಸ್ಕ್ವೇರ್ ಪ್ಲಸ್ 8 ಇಂಟು 2 16, y ಇಂಟು ಎಕ್ಸ್ ಇಸ್ xy ಪ್ಲಸ್ 15y ಸ್ಕ್ವೇರ್. ಇದು ನನ್ನ ಫೈನಲ್ ಆನ್ಸರ್. ಸಿಕ್ಸ್ ಕ್ವೆಶನ್ ಇವಾಗ ನೋಡೋಣ. ಸಿಕ್ಸ್ ಕ್ವೆಶನಲ್ಲಿ ಏನು, ಎಕ್ಸ್ ಜಾಗದಲ್ಲಿ ಐ ಹ್ಯಾವ್ 2a ಸ್ಕ್ವೇರ್. ಓಕೆ, ಎಕ್ಸ್ ಜಾಗದಲ್ಲಿ 2a ಸ್ಕ್ವೇರ್ ಇದೆ. ಜಸ್ಟ್ ಬಿಕಾಸ್ ಇದರಲ್ಲಿ ಎ ಇದೆ, ಸೊ ಎಕ್ಸ್ ಪ್ಲಸ್ ಎ ಇದು ನನ್ನ ಎ ಆಗಬೇಕು, ಇಲ್ಲ. ಯಾಕೆ, 2a ಸ್ಕ್ವೇರ್. ಸೊ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಎ ಜಾಗದಲ್ಲಿ ಏನು, ಇದು ಎಕ್ಸ್ ಪ್ಲಸ್ ಎ ಮಾಡಿದಾಗ ಎ ಜಾಗದಲ್ಲಿ 9, ಬಿ ಜಾಗದಲ್ಲಿ ಏನು, ಪ್ಲಸ್ 5. ಕೆನ್ ಯು ಸಾಲ್ವ್ ಇಟ್ ಫ್ರಮ್ ಹಿಯರ್? ಸಾಲ್ವ್ ಮಾಡಬೇಕು ಅಂದರೆ ಏನಾಗುತ್ತೆ, 2a ಸ್ಕ್ವೇರ್ ದ ಹೋಲ್ ಸ್ಕ್ವೇರ್. ಸ್ಕ್ವೇರ್ ಟರ್ಮ್ ಇದ್ರೂ ಕೂಡ ಯು ಹ್ಯಾವ್ ಟು ಸ್ಕ್ವೇರ್ ಇಟ್ ಬಿಕಾಸ್ ವಿ ನೀಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್. ಸೊ 9 ಪ್ಲಸ್ 5 ಇಂಟು ಎಕ್ಸ್ ಅಂದರೆ 2a ಸ್ಕ್ವೇರ್. ಓಕೆ, ಪ್ಲಸ್ ಎ ಬಿ ಅಂದರೆ 9 ಇಂಟು 5. ಸೊ ಇದನ್ನು ಸಾಲ್ವ್ ಮಾಡಿದಾಗ 4a ಸ್ಕ್ವೇರ್ ಪ್ಲಸ್ 9 ಪ್ಲಸ್ 5 ಎಷ್ಟು, 14 ಇಂಟು 2a ಸ್ಕ್ವೇರ್ ಮಾಡಿದ್ರೆ 28a ಸ್ಕ್ವೇರ್ ಪ್ಲಸ್ 45. ಲಾಸ್ಟ್ ಕ್ವೆಶನ್ ನೋಡೋಣ. ಈ ಸೆವೆಂತ್ ಕ್ವೆಶನ್ ನೋಡೋಣ ಇನ್ ದ ಸೆಕೆಂಡ್ ಮೀನ್. ಇದರಲ್ಲಿ ಏನು, XYZ ಮೈನಸ್ 4 ಇಂಟು XYZ ಮೈನಸ್ 2. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಫಾರ್ಮುಲೇ ಇದೆ, ಏನಾಗುತ್ತೆ ಇದರಲ್ಲಿ ಅಂತ ನೀವೇ ಹೇಳಿ. ಸೊ ಇದು ನಂದು ಎಕ್ಸ್ ಆಯಿತು, ಮೈನಸ್ 4 ಇಸ್ ಮೈ ಎ
and minus 2 is my b. Okay, ಈ full minus 4 is my a and full minus 2 is my b. So ಇವಾಗ what will I get? xyz whole square. This is nothing but my x square term plus a plus b into x ಅಂದರೆ minus 4 minus 2 into x ಜಾಗದಲ್ಲಿ x by z. Okay, plus ab ಅಂದರೆ minus 4 into minus 2. ಸೊ ಸಿಂಪ್ಲಿಫೈ ಮಾಡಿದಾಗ ಏನು ಸಿಗುತ್ತೆ? x square y square z square minus 4 minus 2 ಅಂದರೆ minus 6 xyz and minus 4 into minus 2 ಮಾಡಿದಾಗ plus 8 ಆಯಿತು. ಸೊ ಹೀಗೆ ನಾವು ಆಲ್ಸೋ ನಾನೇನು ಹೇಳಿದೆ ಆಗಲೇ, ಎವ್ರಿ ಸಿಂಗಲ್ ಪ್ರಾಬ್ಲಮಲ್ಲಿ ಯು ಹ್ಯಾವ್ ಟು ರೈಟ್ ದಿ ಐಡೆಂಟಿಟಿ ಅಗೇನ್, ಇಲ್ಲಾಂದರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಸೊ ಎಲ್ಲಿ ನೀವು ಅಪ್ಲೈ ಮಾಡ್ತಾ ಇರೋ ಬ್ರ್ಯಾಕೆಟಲ್ಲಿ ಹೇಳಬೇಕು, ಬಿಕಾಸ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಎವ್ರಿ ಸಿಂಗಲ್ ಟೈಮ್ ಐಡೆಂಟಿಟಿ ಯೂಸ್ ಮಾಡಿದ್ರೆ ಯು ಹ್ಯಾವ್ ಟು ಪುಟ್ ಇಟ್ ಇನ್ ಯೋರ್ ಬ್ರ್ಯಾಕೆಟ್. ಅದ್ರ ಪಕ್ಕನೇ ಬರೀರಿ, ಕೆಳಗೆ ಬರೀರಿ, ನೋ ಪ್ರಾಬ್ಲಮ್, ಬಟ್ ಟೀಚರ್ಗೆ ಗೊತ್ತಾಗಬೇಕು ಏನು ಐಡೆಂಟಿಟಿ ಯೂಸ್ ಮಾಡಿರಾ ಅಂತ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಇವಾಗ ಥರ್ಡ್ ಕ್ವೆಶನ್ ನೋಡೋಣ. ಫೈಂಡ್ ದ ಫಾಲೋಯಿಂಗ್ ಸ್ಕ್ವೇರ್ಸ್ ಬೈ ಯೂಸಿಂಗ್ ಐಡೆಂಟಿಟೀಸ್ ಅಂತ ಹೇಳಿರೋದು. ಸೊ ಯು ಕ್ಯಾನ್ ಯೂಸ್ ಎನಿ ಆಫ್ ದ 4 ಐಡೆಂಟಿಟೀಸ್. ಸೊ ನಾನು ಸೆಕೆಂಡ್ ಕ್ವೆಶನ್ ಸಾಲ್ವ್ ಮಾಡ್ತೀನಿ. ಫಸ್ಟ್ ಕ್ವೆಶನ್ ವೆರಿ ಈಸಿ, b minus 7 ಹೋಲ್ ಸ್ಕ್ವೇರ್ ನಿಮಗಾಗಲೇ ಗೊತ್ತು. ಸೆಕೆಂಡ್ ಕ್ವೆಶನು ನಿಮಗೆ ಗೊತ್ತು, ಬಟ್ ಐ ಸ್ಟಿಲ್ ಡೂ ಇಟ್. ಸೊ ಎಕ್ಸ್ ವೈ ಪ್ಲಸ್ 3z ದ ಹೋಲ್ ಸ್ಕ್ವೇರ್. ಓಕೆ, ವಾಟ್ ಡಸ್ ದಿಸ್ ರೆಸೆಂಬಲ್? ಏನು ರೆಸೆಂಬಲ್ ಆಗ್ತಿದೆ ಇದು? ದಿಸ್ ರೆಸೆಂಬಲ್ಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಓಕೆ, a ಜಾಗದಲ್ಲಿ ಏನಿದೆ? ಎಕ್ಸ್ ವೈ ಇದೆ. ಬಿ ಜಾಗದಲ್ಲಿ ಏನಿದೆ? 3z ಇದೆ. ಓಕೆ, ಸೊ ಏನಂತ ಬರ್ಕೊಡ್ಬೋದು? ಐ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ವೈ ಹೋಲ್ ಸ್ಕ್ವೇರ್, ಯಾಕಂದರೆ ದಟ್ ಈಸ್ ಎ, ಇದು ನನ್ನ ಎ, ಇದು ನನ್ನ ಬಿ. ಓಕೆ, 2ab ಅಂದರೆ 2 ಇಂಟು ಎಕ್ಸ್ ವೈ ಇಂಟು 3z. ಓಕೆ, ಬಿ ಜಾಗದಲ್ಲಿ ಅಂದರೆ 3z ಇದೆ, ಸೊ ಬಿ ಸ್ಕ್ವೇರ್ ಅಂದರೆ 3z ದ ಹೋಲ್ ಸ್ಕ್ವೇರ್. ಓಕೆ, ಇದನ್ನು ಇವಾಗ ನೀವೇ ಸಿಂಪ್ಲಿಫೈ ಮಾಡಿ, ನಾನು ಡೈರೆಕ್ಟಾಗಿ ಫೈನಲ್ ಆನ್ಸರ್ ಬರೀತೀನಿ. ಫೈನಲ್ ಆನ್ಸರ್ ಎಷ್ಟಾಗುತ್ತೆ? ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ 3 ಇಂಟು 2 6 ಎಕ್ಸ್ ವೈ ಝೆಡ್ ಪ್ಲಸ್ 9z ಸ್ಕ್ವೇರ್. ಥರ್ಡ್ ಕ್ವೆಶನ್ ನೋಡೋಣ. ಥರ್ಡ್ ಕ್ವೆಶನ್ ಏನು? ಸಿಂಪಲ್ ಏನೇ, 6x ಸ್ಕ್ವೇರ್ ಮೈನಸ್ 5y ದ ಹೋಲ್ ಸ್ಕ್ವೇರ್. ವಾಟ್ ಡಸ್ ದಿಸ್ ರೆಸೆಂಬಲ್? ನೀವೇ ಪಾಸ್ ಮಾಡಿಬಿಟ್ಟು ಯೋಚನೆ ಮಾಡಿ, ಯಾಕಂದರೆ ನಾನು ಈ ಐಡೆಂಟಿಟಿ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಟೈಮ್ ತೊಗೊಳ್ತಿದ್ರು ನೋ ಪ್ರಾಬ್ಲಮ್. ಪಾಸ್ ಆ್ಯಂಡ್ ಟ್ರೈ ಟು ಸಿ. ನೀವು ಒಂದು ಬುಕ್ಕಲ್ಲಿ 4 ಐಡೆಂಟಿಟೀಸ್ ಬರ್ಕೊಳ್ಳಿ, ಯಾವ ಐಡೆಂಟಿಟಿ ಥರ ಕಾಣ್ತಿದೆ ಇದು ಅಂತ ನೋಡಿ. ವಾಟ್ ಯು ಅಬ್ಸರ್ವ್? ಯು ವಿಲ್ ಅಬ್ಸರ್ವ್ ದ್ಯಾಟ್ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೆಸೆಂಬಲ್ ಆಗ್ತಿದೆ. ಓಕೆ, ಆ್ಯಂಡ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಎಷ್ಟು? ದಿಸ್ ಒನ್ ಯು ಶುಡ್ ಆಲ್ರೆಡಿ ನೋ, a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್. ಓಕೆ, ಎ ಜಾಗದಲ್ಲಿ ಏನಿದೆ ಇವಾಗ? ಎ ಜಾಗದಲ್ಲಿ ಐ ಹ್ಯಾವ್ 6x ಸ್ಕ್ವೇರ್. ವೆರಿ ಇಂಪಾರ್ಟೆಂಟ್, 6x ಅಲ್ಲ 6x ಸ್ಕ್ವೇರ್. ಆ್ಯಂಡ್ ಬಿ ಜಾಗದಲ್ಲಿ ಏನಿದೆ? ಐ ಹ್ಯಾವ್ 5y. ಓಕೆ, ಸೊ ಇವಾಗ ನಾನು ಎ ಸ್ಕ್ವೇರ್ ಅಂದರೆ 6x ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಮೈನಸ್ 2ab ಅಂದರೆ ಮೈನಸ್ 2 ಇಂಟು 6x ಸ್ಕ್ವೇರ್ ಇಂಟು 5y ಪ್ಲಸ್ ಬಿ ಸ್ಕ್ವೇರ್ ಅಂದರೆ 5y ದ ಹೋಲ್ ಸ್ಕ್ವೇರ್. ಓಕೆ, ಯು ಕ್ಯಾನ್ ಡೈರೆಕ್ಟ್ಲಿ ಸಾಲ್ವ್ ಇಟ್. ಇವಾಗ ನಾನು ಡೈರೆಕ್ಟಾಗಿ ಬರೆದ್ರೆ 6x ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಅಂದರೆ 6 ಇಂಟು 6 36, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಪವರ್ 4. ಸೂಪರ್ ಇಂಪಾರ್ಟೆಂಟ್ ಅದು. ಮೈನಸ್ 12 ಅಲ್ಲ ಸಾರಿ 6 ಇಂಟು 5 ಇಂಟು 2. ಹೇಗೆ ಮಾಡ್ಕೊಳ್ತೀನಿ ನಾನು? 5 ಇಂಟು 2 ಮಾಡ್ತೀನಿ ವಿಚ್ ಇಸ್ 10. 10 ಇಂಟು 6 ಇಸ್ 60. 60 ಎಕ್ಸ್ ಸ್ಕ್ವೇರ್ ವೈ. ಯಾವ ವೇರಿಯಬಲ್ಸ್ನು ಮಿಸ್ ಮಾಡಬೇಡಿ, ಎಕ್ಸ್ ಸ್ಕ್ವೇರು ಇದೆ, ವೈ ಇದೆ, ಪ್ಲಸ್ 5y ದ ಹೋಲ್ ಸ್ಕ್ವೇರ್ ವಿಚ್ ಇಸ್ 25y ಸ್ಕ್ವೇರ್. ಫೋರ್ತ್ ಕ್ವೆಶನ್ ಇವಾಗ ನೋಡೋಣ. ಫೋರ್ತ್ ಕ್ವೆಶನ್ ಏನು? ಯು ಕ್ಯಾನ್ ಆಲ್ರೆಡಿ ಟೆಲ್ ಅವ್ರು ಆಗಲೇ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಷ್ಟು? ವಿ ನೋ ದ್ಯಾಟ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಆಲ್ ರೈಟ್, a ಜಾಗದಲ್ಲಿ ಏನಿದೆ? 2/3m is a. ಓಕೆ, ಬಿ ಜಾಗದಲ್ಲಿ ಏನಿದೆ? 3/2n ವಿಚ್ ಇಸ್ b. ಸೊ ಇವಾಗ ಏನು ಬರೀಬೋದು? ದಿಸ್ ವಿಲ್ ಬಿ ಈಕ್ವಲ್ ಟು 2/3m ಹೋಲ್ ಸ್ಕ್ವೇರ್, ಇದು ನನ್ನ a ಸ್ಕ್ವೇರ್ ಪ್ಲಸ್ 2ab ಅಂದರೆ 2 ಇಂಟು 2/3m ಇಂಟು 3/2n. ಓಕೆ, ವೇರಿಯಬಲ್ಸ್ನ ಯಾವುದು ಮಿಸ್ ಮಾಡಬೇಡಿ, m ಮತ್ತು n ಅನ್ನು.
ಪ್ಲಸ್ ಬಿ ಸ್ಕ್ವೇರ್ ಅಂದರೆ 3/2n ದ ಹೋಲ್ ಸ್ಕ್ವೇರ್. ಓಕೆ, ಅಪಾನ್ ಸಿಂಪ್ಲಿಫಿಕೇಶನ್ ಎಲ್ಲ ಟರ್ಮ್ಸನ್ನು ಸ್ಕ್ವೇರ್ ಮಾಡಬೇಕು. ಸೊ 2 ಸ್ಕ್ವೇರ್ ಎಷ್ಟು 4, 3 ಸ್ಕ್ವೇರ್ ಎಷ್ಟು 9, ಎಮ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎಮ್ ಸ್ಕ್ವೇರ್. ಪ್ಲಸ್ ಇಲ್ಲಿ 2 ಮತ್ತು ಇಲ್ಲಿ 2 ಕ್ಯಾನ್ಸಲ್, ಇಲ್ಲಿ 3, ಇಲ್ಲಿ 3 ಕ್ಯಾನ್ಸಲ್. ಓಕೆ, ಮಲ್ಟಿಪ್ಲಿಕೇಶನು ಅದಕ್ಕೆ ಹಂಗೆ ಕ್ಯಾನ್ಸಲ್ ಮಾಡ್ಬೋದು. ಉಳಿದಿರೋದೇನು 2m ಇಂಟು ಎನ್, ಯಾವ ಟರ್ಮನ್ನು ಮಿಸ್ ಮಾಡಬೇಡಿ. ಪ್ಲಸ್ 3/2 ಹೋಲ್ ಸ್ಕ್ವೇರ್ ಎಷ್ಟು 9/4 ಆ್ಯಂಡ್ ಎನ್ ಸ್ಕ್ವೇರ್ ಎಷ್ಟು ಎನ್ ಸ್ಕ್ವೇರ್. ದಿಸ್ ಇಸ್ ಮೈ ಫೈನಲ್ ಆನ್ಸರ್. ಇವಾಗ ನಾನು 5th ಕ್ವೆಶನ್ ಮಾಡ್ತೀನಿ. ವೆರಿ ವೆರಿ ಸಿಂಪಲ್. a ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಎ ಜಾಗದಲ್ಲಿ 0.4 p, ಬಿ ಜಾಗದಲ್ಲಿ 0.5 q ಆ್ಯಂಡ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಎಷ್ಟು? ಇಟ್ಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಏನೇ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ವಿಲ್ ಗೆಟ್ 0.4 p ದ ಹೋಲ್ ಸ್ಕ್ವೇರ್, ಇದು ನನ್ನ ಎ ಜಾಗದಲ್ಲಿದೆ, ಮೈನಸ್ 2 ಇಂಟು 0.4 p ಇಂಟು 0.5 q ಪ್ಲಸ್ 0.5 q ದ ಹೋಲ್ ಸ್ಕ್ವೇರ್. ಆಲ್ ರೈಟ್, ಸೊ 0.4 ಇಂಟು 0.4 ಮಾಡಿದಾಗ 0.16 ಸಿಗುತ್ತೆ ಆ್ಯಂಡ್ ಪಿ ಸ್ಕ್ವೇರ್ ಹಾಗೆ ಬರ್ಕೊಳ್ತೀನಿ, ಮೈನಸ್ 0.4 ಇಂಟು 0.5 ಎಷ್ಟು? ಸೊ ವಾಟ್ ವಿಲ್ ಯು ಡೂ? ಯು ವಿಲ್ ಡೂ 4 ಇಂಟು 5. 4 ಇಂಟು 5 ಅಂದರೆ 20. ಬಟ್ 2 ಡೆಸಿಮಲ್ ಪ್ಲೇಸಸ್ ರೈಟನ್ನು ಕೌಂಟ್ ಮಾಡಿಬಿಟ್ಟು ಪಾಯಿಂಟ್ ಇಡಬೇಕು. ಸೊ ಐಲ್ ಗೆಟ್ 0.20. 0.20 ಇಸ್ ನಥಿಂಗ್ ಬಟ್ 0.2. ಸೊ 2 ಇಂಟು 0.2 ಪಿ ಮತ್ತು ಕ್ಯೂನ್ ಬರ್ಕೊಳ್ಳಿ ಹಾಗೆ, ಪ್ಲಸ್ 0.5 ಕ್ಯೂ ದ ಹೋಲ್ ಸ್ಕ್ವೇರ್ ಅಂದರೆ 0.25 ಕ್ಯೂ ಸ್ಕ್ವೇರ್. ಆಲ್ ರೈಟ್, ಇನ್ನು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.16 ಪಿ ಸ್ಕ್ವೇರ್, 0.16 ಅಂತ ಹೇಳ್ಕೊಡೋದು 16 ಅಂತ ಹೇಳಬೇಕು. ಡೆಸಿಮಲ್ ಪಾಯಿಂಟ್ ಆದಮೇಲೆ ವಿ ಕೌಂಟ್ ದ ನಂಬರ್ಸ್. ಮೈನಸ್ 0.4 ಪಿ ಕ್ಯೂ ಪ್ಲಸ್ 0.25 ಕ್ಯೂ ಸ್ಕ್ವೇರ್. ಓಕೆ, 6th ಕ್ವೆಶನ್ ನೀವೇ ಟ್ರೈ ಮಾಡಿ. ಇಟ್ ರೆಸೆಂಬಲ್ಸ್ ದ ಫಾರ್ಮ್ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಇವಾಗ ವಿ ಹ್ಯಾವ್ ಕ್ವೆಶನ್ ನಂಬರ್ 4. ಇಲ್ಲಿ ಸಿಂಪ್ಲಿಫೈ ಅಂತ ಹೇಳ್ತಿದ್ದಾರೆ. ವಿಲ್ ಯೂಸ್ ಡಿಫ್ರೆಂಟ್ ಐಡೆಂಟಿಟೀಸ್ ಟು ಅರೈವ್ ಅಟ್ ದ ಫೈನಲ್ ಆನ್ಸರ್. ಫಸ್ಟ್ ಒನ್ ನೋಡೋಣ. ಫಸ್ಟ್ ಒನ್ ಏನು ಫಾರ್ಮಲ್ಲಿದೆ ಅಂತ ನೋಡಿ. ಐ ಹ್ಯಾವ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್. ಓಕೆ, ನೀವಿಲ್ಲಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ನೋಡ್ಬಿಟ್ಟು ಇಮಿಡಿಯೇಟಾಗಿ ಒಳಗೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸಿಂಪ್ಲಿಫೈ ಮಾಡಿದ್ರೆ ದೆನ್ a ಪ್ಲಸ್ ಬಿ ಇಂಟು a ಮೈನಸ್ ಬಿದು ಸ್ಕ್ವೇರ್ ಕಂಡುಹಿಡಿಬೇಕು, ವಿಚ್ ಇಸ್ ಗೋಯಿಂಗ್ ಟು ಬಿ ಮಚ್ ಮೋರ್ ಡಿಫಿಕಲ್ಟ್. ಸೊ ಇನ್ಸ್ಟೆಡ್ ನಾನು ಏನು ಮಾಡ್ತೀನಿ ಅಂದರೆ ಈ ಎಂಟೈರ್ ಟರ್ಮನ್ನು ನಾನು a ಅಂತ ಕನ್ಸಿಡರ್ ಮಾಡ್ತೀನಿ, ಈ ಎಂಟೈರ್ ಟರ್ಮನ್ನು b ಅಂತ ಕನ್ಸಿಡರ್ ಮಾಡ್ತೀನಿ. ದೆನ್ ಐ ಹ್ಯಾವ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ತಾನೆ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನು? ವಿ ನೋ ದ್ಯಾಟ್ ದಿಸ್ ಇಸ್ ಈಕ್ವಲ್ ಟು a ಸ್ಕ್ವೇರ್. ಸಪೋಸ್ ನಿಮಗೆ ತುಂಬ ಕನ್ಫ್ಯೂಸ್ ಆಗ್ತದೆ ಅಂದರೆ ವಾಟ್ ಐ ಕ್ಯಾನ್ ಇನ್ಸ್ಟೆಡ್ ಡೂ ಇಸ್ ನಾನು x ಮೈನಸ್ y ಹೋಲ್ ಸ್ಕ್ವೇರ್ ಅಂತ ಬರ್ಕೊಡ್ತೀನಿ. x ಮೈನಸ್ y ಹೋಲ್ ಸ್ಕ್ವೇರ್ ಏನು? ಸೇಮ್ ಐಡೆಂಟಿಟಿ, ಜಸ್ಟ್ ವೇರಿಯಬಲ್ ಲೆಟರ್ಸ್ನ ಮಾತ್ರ ಚೇಂಜ್ ಮಾಡೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ y ಸ್ಕ್ವೇರ್. ಓಕೆ, ಸೊ ಇಲ್ಲಿ ಏನಾಗ್ತಿದೆ ಹಿಯರ್, ಇಲ್ಲಿ ನಾನು ಏನು ತೊಗೊಳ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ a ಸ್ಕ್ವೇರ್ ಆಸ್ x. ಸೊ x ನಂದು a ಸ್ಕ್ವೇರ್, y ನಂದು b ಸ್ಕ್ವೇರ್. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ y ಸ್ಕ್ವೇರ್ ಬರೀಬೇಕು. ಸೊ ಇದೇನಾಗುತ್ತೆ ವೆನ್ ಐ ರೈಟ್ ಈಕ್ವಲ್ ಟು ಮಾಡಿದಾಗ ಎಕ್ಸ್ ಸ್ಕ್ವೇರ್ ಏನು? a ಸ್ಕ್ವೇರ್ದು ಹೋಲ್ ಸ್ಕ್ವೇರ್. ಓಕೆ, ಮೈನಸ್ 2xy ಮಾಡಿದಾಗ ಐ ಗೆಟ್ ಮೈನಸ್ 2a ಸ್ಕ್ವೇರ್ b ಸ್ಕ್ವೇರ್. ಓಕೆ, ಪ್ಲಸ್ y ಸ್ಕ್ವೇರ್ ಅಂದರೆ ಪ್ಲಸ್ b ಸ್ಕ್ವೇರ್ದು ಹೋಲ್ ಸ್ಕ್ವೇರ್. ಓಕೆ, ಸೊ ಸಿಂಪ್ಲಿಫೈ ಮಾಡಿದಾಗ ಐ ಗೆಟ್ a ಪವರ್ 4 ಮೈನಸ್ 2a ಸ್ಕ್ವೇರ್ b ಸ್ಕ್ವೇರ್ ಪ್ಲಸ್ b ಪವರ್ 4. ಸಿಂಪಲ್. ಸೆಕೆಂಡ್ ಕ್ವೆಶನ್ ಇವಾಗ ನೋಡೋಣ. ಸೆಕೆಂಡ್ ಕ್ವೆಶನ್ ಅಬ್ಸರ್ವ್ ಮಾಡಿ. 2x ಪ್ಲಸ್ y ಹೋಲ್ ಸ್ಕ್ವೇರ್ ಮೈನಸ್ 2x ಮೈನಸ್ y ಹೋಲ್ ಸ್ಕ್ವೇರ್. ಓಕೆ, ಸೊ ಏನು ಫಾರ್ಮಲ್ಲಿದೆ ಇದು? ಇದು ಒಂದು ಟರ್ಮ್ ಇದೆ, ಇದು ಒಂದು ಟರ್ಮ್ ಇದೆ. ಓಕೆ, 2x ಪ್ಲಸ್ 5 ಹೋಲ್ ಸ್ಕ್ವೇರ್ ಎಷ್ಟು ಅಂತ ಕಂಡುಹಿಡಿಯೋಣ. ಅದಾದಮೇಲೆ 2x ಮೈನಸ್ 5 ಹೋಲ್ ಸ್ಕ್ವೇರ್ ಎಷ್ಟು ಅಂತ ಕಂಡುಹಿಡಿಯೋಣ, ಅದನ್ನು ಸಬ್ಟ್ರಾಕ್ಟ್ ಮಾಡೋಣ. ಐ ಫೀಲ್ ದಟ್ ಇಸ್ ದ ಸಿಂಪ್ಲೆಸ್ಟ್ ವೇ ವಿ ಕ್ಯಾನ್ ಡೂ ಇಟ್. ಸೊ 2x ಪ್ಲಸ್ 5 ಹೋಲ್ ಸ್ಕ್ವೇರ್ ಅಂದರೆ ಏನು? ಇಟ್ ವಿಲ್ ಬಿ ಈಕ್ವಲ್ ಟು, ಇದು ಸೆಕೆಂಡ್ ಕ್ವೆಶನು, ಇಟ್ ವಿಲ್ ಬಿ ಈಕ್ವಲ್ ಟು 2x ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 2x ಇಂಟು 5 ಪ್ಲಸ್ 5 ಹೋಲ್ ಸ್ಕ್ವೇರ್. ಯಾಕಿದು ಬರಿತಾ ಇನಿ? ದಿಸ್ ಇಸ್ ನಥಿಂಗ್ ಬಟ್ a ಸ್ಕ್ವೇರ್
ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ತಾನೆ. ನೆಕ್ಸ್ಟ್ ಏನಿದೆ ಮೈನಸ್, ಇವಾಗೇನು 2x ಮೈನಸ್ 5 ದ ಹೋಲ್ ಸ್ಕ್ವೇರ್. 2x ಮೈನಸ್ 5 ಹೋಲ್ ಸ್ಕ್ವೇರ್ ಅಂದರೆ 2x ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು 2x ಇಂಟು 5 ಪ್ಲಸ್ 5 ಸ್ಕ್ವೇರ್. ಓಕೆ, ಯಾಕಿದು? ಬಿಕಾಸ್ ದಿಸ್ ಇಸ್ a ಮೈನಸ್ b ದ ಹೋಲ್ ಸ್ಕ್ವೇರ್, a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮ್. ಸಿಂಪ್ಲಿಫೈ ಮಾಡಿದ್ರೆ ಐ ಗೆಟ್ 4x ಸ್ಕ್ವೇರ್ ಪ್ಲಸ್ 2 ಇಂಟು 2x ಇಂಟು 5. ಸೊ ಇದು 2 ಇಂಟು 5 ಮಾಡಿದಾಗ 10 ಆಯಿತು, 10 ಇಂಟು 2 ಮಾಡಿದಾಗ 20x ಪ್ಲಸ್ 25. ಓಕೆ, ಮೈನಸ್ ಏನು ಸೇಮ್ ಟರ್ಮ್ಸ್ ಇದೆ, 4x ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 20x ಮೈನಸ್ 25. ಓಕೆ, ಯಾವ್ದಾದ ಟರ್ಮ್ಸ್ ಕ್ಯಾನ್ಸಲ್ ಮಾಡ್ಬೋದು? ಪ್ಲಸ್ 4x ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಪ್ಲಸ್ 20x ಹಾಗೆ ಇದೆ. ಸೊ ದಿಸ್ ವಿಲ್ ಬಿಕಮ್ ಪ್ಲಸ್ 40x ಪ್ಲಸ್ 25 ಮೈನಸ್ 25 ಕ್ಯಾನ್ಸಲ್ ಆಯಿತು. ಸೊ ಮೈ ಫೈನಲ್ ಆನ್ಸರ್ ಇಸ್ 40x. ಥರ್ಡ್ ಒನ್ ನೋಡಿ, ಥರ್ಡ್ ಒನ್ನು ಮತ್ತು ಸೆಕೆಂಡ್ ಒನ್ ಆಲ್ಮೋಸ್ಟ್ ಸೇಮ್ ಥಿಂಗೇನೆ. ಓಕೆ, ಏನು ಚೇಂಜ್ ಆಗ್ತದೆ? ಇಲ್ಲೂ ಯಾವುದು a ಮೈನಸ್ b ಹೋಲ್ ಸ್ಕ್ವೇರ್ ಇಂಟು a ಪ್ಲಸ್ b ಹೋಲ್ ಸ್ಕ್ವೇರ್, ಇಲ್ಲೂ a ಮೈನಸ್ b ಹೋಲ್ ಸ್ಕ್ವೇರ್ a ಪ್ಲಸ್ b ಹೋಲ್ ಸ್ಕ್ವೇರ್ ಇತ್ತು, ಬಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಸೇಮ್ ಪ್ರಿನ್ಸಿಪಲ್ಸ್ ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ ಆ್ಯಂಡ್ ಲೆಟ್ ಸಿ ವಾಟ್ ಆನ್ಸರ್ ಯು ಗೆಟ್. ಸ್ಟಕ್ ಅನಿಸಿದ್ರೆ ಅಥವಾ ಡೌಟ್ ಏನಾದರೂ ಇದ್ದರೆ ನೀವು ಯಾವಾಗಲೂ ನಮಗೆ ಮೆಸೇಜ್ ಮಾಡ್ಬೋದು. ಓಕೆ, ನಾವು ಲೆಟ್ ಸಿ ದ ಫೋರ್ತ್ ಒನ್. ಫೋರ್ತ್ ಒನ್ನಲ್ಲಿ ಏನು? 4m ಪ್ಲಸ್ 5n ಹೋಲ್ ಸ್ಕ್ವೇರ್ ಪ್ಲಸ್ 5m ಪ್ಲಸ್ 4n ಹೋಲ್ ಸ್ಕ್ವೇರ್. ಓಕೆ, ನನಗೇನು ಐಡೆಂಟಿಟಿ ಥರ ಅಂತೂ ಕಾಣಿಸ್ತಿಲ್ಲ. ಸೊ ವಾಟ್ ಕ್ಯಾನ್ ಐ ಡೂ? ಐ ಜಸ್ಟ್ ಟೇಕ್ ಇದನ್ನು ಫಸ್ಟ್ ಇಂಡಿಪೆಂಡೆಂಟ್ ಆಗಿ ಸ್ಕ್ವೇರ್ ಮಾಡ್ತೀನಿ, ಇದನ್ನು ಇಂಡಿಪೆಂಡೆಂಟ್ ಆಗಿ ಸ್ಕ್ವೇರ್ ಮಾಡ್ತೀನಿ, ಆ್ಯಡ್ ಮಾಡ್ತೀನಿ. ಸೊ ಫೋರ್ತ್ ಒನ್ ಏನಾಗ್ತದೆ? 4m ಪ್ಲಸ್ 5n ಹೋಲ್ ಸ್ಕ್ವೇರ್ ಪ್ಲಸ್ 5m ಪ್ಲಸ್ 4n ದ ಹೋಲ್ ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡೋಣ. ಇದನ್ನು ಫಸ್ಟ್ ಸಾಲ್ವ್ ಮಾಡಿದ್ರೆ a ಪ್ಲಸ್ b ಹೋಲ್ ಸ್ಕ್ವೇರ್, ಇದು ನನ್ನ a, ಇದು ನನ್ನ b. ವೆರಿ ಸಿಂಪಲ್. ಸೊ 16m ಸ್ಕ್ವೇರ್ ಪ್ಲಸ್ 2 ಇಂಟು 4m ಇಂಟು 5n ಪ್ಲಸ್ 5n ಹೋಲ್ ಸ್ಕ್ವೇರ್. ಓಕೆ, ಇದು 16m ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 16m ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4m ದ ಹೋಲ್ ಸ್ಕ್ವೇರ್. ಓಕೆ, ಪ್ಲಸ್ ಇದನ್ನು ನಾನು ಸಿಂಪ್ಲಿಫೈ ಮಾಡಿದಾಗ ಐ ಗೆಟ್ 25m ಸ್ಕ್ವೇರ್ ಪ್ಲಸ್ 2 ಇಂಟು 5m ಇಂಟು 4n ಪ್ಲಸ್ 4n ಹೋಲ್ ಸ್ಕ್ವೇರ್ ಎಷ್ಟು? 16n ಸ್ಕ್ವೇರ್. ಸೊ ಇದನ್ನು ಇವಾಗ ನೀವೇ ಸಾಲ್ವ್ ಮಾಡಿ ಆ್ಯಂಡ್ ಯು ಕ್ಯಾನ್ ಟೆಲ್ ಮಿ ದ ಫೈನಲ್ ಆನ್ಸರ್. ಫಿಫ್ತ್ ಒನ್ ನೋಡೋಣ. ಫಿಫ್ತ್ ಒನ್ ಏನು? 2.5p ಮೈನಸ್ 1.5q ಹೋಲ್ ಸ್ಕ್ವೇರ್ ಮೈನಸ್ 1.5p ಮೈನಸ್ 2.5q ಹೋಲ್ ಸ್ಕ್ವೇರ್. ಸಿಂಪಲ್ ಏನೇ ಇದೆ, ಬಟ್ ಜಸ್ಟ್ ಡೆಸಿಮಲ್ ಪಾಯಿಂಟ್ಸ್ ಇರೋದ್ರಿಂದ ಐ ವಿಲ್ ಆಲ್ಸೋ ಸಾಲ್ವ್ ವಿತ್ ಯು. ಸೊ ನನ್ನ ಜೊತೆನೇ ನೀವು ಮಾಡಿ. ಫಿಫ್ತ್ ಒನ್ ಏನು? 2.5p ಮೈನಸ್ 1.5q ಹೋಲ್ ಸ್ಕ್ವೇರ್. ಇದು ಎಷ್ಟಾಗುತ್ತೆ? ಫಸ್ಟ್ ನಾನು ಇದನ್ನು ಇಂಡಿಪೆಂಡೆಂಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದು ನೋಡಿದ್ರೆ 2.5p a ಇಸ್ ನಥಿಂಗ್ ಬಟ್ 2.5p, b ಇಸ್ ನಥಿಂಗ್ ಬಟ್ 1.5q. ಸೊ ಇದನ್ನು ಸಾಲ್ವ್ ಮಾಡಿದಾಗ 2.5p ದ ಹೋಲ್ ಸ್ಕ್ವೇರ್ ಮೈನಸ್ 2ab ಮಾಡಬೇಕು. ಸೊ ಮೈನಸ್ 2.5p ಇಂಟು 1.5q ಪ್ಲಸ್ b ಸ್ಕ್ವೇರ್. ಸೊ 1.5q ದ ಹೋಲ್ ಸ್ಕ್ವೇರ್. ಓಕೆ, ಇದು ಎಷ್ಟಾಗತ್ತೆ? 2.5p ಹೋಲ್ ಸ್ಕ್ವೇರ್. 2.5 ಇಂಟು 2.5 ಅಂದರೆ 25 ಇಂಟು 25 ಮಾಡಿ, ಯು ಗೆಟ್ 625. ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇದೆ, ಸೊ ಇಲ್ಲೂ ಪಾಯಿಂಟ್ ಇಡಬೇಕು. ಆ್ಯಸ್ ಸಿಂಪಲ್ ಆಸ್ ದಟ್. 6.25p ಸ್ಕ್ವೇರ್. ಓಕೆ, ಮೈನಸ್ 2.5 ಇಂಟು 1.5. 2.5 ಇಂಟು 1.5 ಇದು ಎಷ್ಟಾಗುತ್ತೆ? ನಾನು 25 ಇಂಟು 15 ಮಾಡ್ತೀನಿ. 25 ಇಂಟು 15 ಮಾಡಿದಾಗ 15 ಇಂಟು 5 is 75, 15 2s are 30, 375 ಸಿಕ್ತು. ಸೊ ಇಲ್ಲಿ 375 ಬರೆದ್ಬಿಟ್ಟು 1 ಪಾಯಿಂಟ್. ಸೊ ಟೋಟ್ಲಿ 2 ಪಾಯಿಂಟ್ಸ್. ರೈಟಿಂದ 2 ಪಾಯಿಂಟ್ಸ್ ಬರೆದಾಗ 3.75 ಆಯಿತು. p ಆ್ಯಂಡ್ q ಇದೆ ಪ್ಲಸ್ 1.5q ದ ಹೋಲ್ ಸ್ಕ್ವೇರ್ ಮಾಡಿದಾಗ ಐ ಗೆಟ್ 2.25 q ಸ್ಕ್ವೇರ್. ಆಲ್ ರೈಟ್. ಸಿಮಿಲರ್ಲಿ 1.5p ಮೈನಸ್ 2.5q ದ ಹೋಲ್ ಸ್ಕ್ವೇರ್ ಮಾಡಿ. ಓಕೆ, ನೀವು ಮಾಡಿ, ನಾನು ಡೈರೆಕ್ಟಾಗಿ ಅದ್ರದ್ದು ವ್ಯಾಲ್ಯೂ ಬರೀತೀನಿ. ವಾಟ್ ವಿಲ್ ಐ ಗೆಟ್? ಐಲ್ ಗೆಟ್ 2.25p ಸ್ಕ್ವೇರ್ ಮೈನಸ್ 3.75pq
ಪ್ಲಸ್ 6.25 ಕ್ಯೂ ಸ್ಕ್ವೇರ್. ಓಕೆ, ಸಾಲ್ವ್ ಮಾಡಿದ್ರೆ ನಿಮಗೆ ಇದು ಸಿಗುತ್ತೆ. ವಾಟ್ ಮಸ್ಟ್ ಐ ಡೂ ಇವಾಗ? ಇದು ಹೋಲ್ ಥಿಂಗ್ ತೊಗೊಂಡ್ಬಿಟ್ಟು ಐ ಶುಡ್ ಡೂ ದ್ಯಾಟ್ ಮೈನಸ್ ಸೆಕೆಂಡ್ ಆರ್ ಹೆಚ್ ಎಸ್ ಅಲ್ಲಿ ಏನು ಸಿಕ್ತೋ ಅದನ್ನು ಮಾಡಬೇಕು. ಸೊ ಅದನ್ನು ಮಾಡಿದ್ರೆ ವಾಟ್ ವಿಲ್ ವಿ ಗೆಟ್ 6.5 ಪಿ ಸ್ಕ್ವೇರ್ ಮೈನಸ್ 2.25 ಪಿ ಸ್ಕ್ವೇರ್. ಓಕೆ, ಅದನ್ನು ಮಾಡಿದಾಗ ಎಷ್ಟು ಸಿಗುತ್ತೆ? ಸೊ ಇಲ್ಲಿ ಆ್ಯಕ್ಚುಲಿ ಅಬ್ಸರ್ವ್ ಮಾಡಿದ್ರೆ ನಾನು ಹೇಗೆ ಬರ್ಕೊಂಡಿನಿ ಅಂದರೆ, ನಾವು ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಮಾಡ್ವಲ್ಲ, ಅದನ್ನೇ ಇಲ್ಲಿ ಡೈರೆಕ್ಟಾಗಿ ಮಾಡ್ಬೋದು. ಅಂದರೆ ಏನಾಗುತ್ತೆ, ಇಲ್ಲಿ ನಾನು ಮೈನಸ್ ಮಾಡಿದಾಗ ಇದು ಮೈನಸ್ ಆಯಿತು, ಇದು ಪ್ಲಸ್ ಆಯಿತು ಆ್ಯಂಡ್ ಇದು ಮೈನಸ್ ಆಯಿತು. ಓಕೆ, ನೀವು ಹೇಗೆ ಬೇಕಾದ್ರೂ ಸಾಲ್ವ್ ಮಾಡ್ಕೊಳ್ಳಿ, ಬಟ್ ಬೇಸಿಕ್ಲಿ ಎರಡು ಎಕ್ಸ್ಪ್ರೆಷನ್ಸ್ನ ಸಬ್ಟ್ರಾಕ್ಟ್ ಮಾಡಬೇಕು. 6.25 ಪಿ ಸ್ಕ್ವೇರ್ ಮೈನಸ್ 2.25 ಪಿ ಸ್ಕ್ವೇರ್, 6.25 ಮೈನಸ್ 2.25 ಎಷ್ಟಾಗುತ್ತೆ? 4. ನೀವು ಬರ್ಕೊಂಡ್ಬಿಟ್ಟು ಬೇಕಾದರೆ ಸಾಲ್ವ್ ಮಾಡಿ. ಪಿ ಸ್ಕ್ವೇರ್ ಹಾಗೆ ದೀಸ್ ಆರ್ ಲೈಕ್ ಟರ್ಮ್ಸ್. ಮೈನಸ್ 3.75 ಪಿ ಕ್ಯೂ ಪ್ಲಸ್ 3.75 ಪಿ ಕ್ಯೂ ಮಾಡಿದಾಗ ಇದು 0 ಆಯಿತು. ಇಲ್ಲೇನಾಯಿತು? 2.25 ಕ್ಯೂ ಸ್ಕ್ವೇರ್ ಮೈನಸ್ 6.25 ಕ್ಯೂ ಸ್ಕ್ವೇರ್. ಸೊ ನಾನು 6.25 ಮೈನಸ್ 2.25 ಮಾಡಿಬಿಟ್ಟು ಗ್ರೇಟರ್ ನಂಬರ್ ಯಾವುದಿದೆಯೋ ಅದ್ರ ಸೈನ್ ರಿಟೈನ್ ಮಾಡ್ತೀನಿ, ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ 4 ಕ್ಯೂ ಸ್ಕ್ವೇರ್. ಇದೆಲ್ಲ ಬೇಸಿಕ್ ಅರಿಥಮೆಟಿಕ್ಸ್. ಸೊ ಏನು ನಮಗೆ ಸಿಗ್ತಿದೆ ಫೈನಲ್ ಆನ್ಸರ್ ವಿ ಗೆಟಿಂಗ್ 4 ಪಿ ಸ್ಕ್ವೇರ್ ಮೈನಸ್ 4 ಕ್ಯೂ ಸ್ಕ್ವೇರ್. ಸಿಕ್ಸ್ತ್ ಒನ್ ಇವಾಗ ನೋಡೋಣ. ಸೊ ಸಿಕ್ಸ್ತ್ ಒನ್ ಏನು? ಐ ಹ್ಯಾವ್ ಈ ಹೋಲ್ ಟರ್ಮನ್ನು ಎ ಅಂತ ತೊಗೊಳ್ಬೋದು ಅಥವಾ ಎಕ್ಸ್ ಅಂತ ತೊಗೊಳ್ಬೋದು, ಈ ಹೋಲ್ ಟರ್ಮನ್ನು ವೈ ಅಂತ ತೊಗೊಳ್ಬೋದು, ಆ್ಯಂಡ್ ವಿ ಹ್ಯಾವ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ ಇನ್ನೂ ಏನೋ ಒಂದು ಟರ್ಮ್ ಇದೆ, ಅದು ನಾವು ನೋಡ್ಕೊಳ್ಳೋಣ ಏನು ಮಾಡೋದು. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ಹ್ಯಾವ್ ಎ ಬಿ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ, ಓಕೆ, ಇಂಟು ವೈ ಏನು ಬಿ ಸಿ, ಪ್ಲಸ್ ವೈ ಸ್ಕ್ವೇರ್, ವೈ ಜಾಗದಲ್ಲಿ ಬಿ ಸಿ ಇದೆ, ಸೊ ಬಿ ಸಿ ಹೋಲ್ ಸ್ಕ್ವೇರ್. ಇಲ್ಲಿಗೆ ಸ್ಟಾಪ್ ಮಾಡಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಮೈನಸ್ 2ab ಸ್ಕ್ವೇರ್ ಸಿನೂ ಬರ್ಕೊಳ್ಳಿ. ಓಕೆ, ಯಾಕಂದರೆ ಇದನ್ನು ನಾವು ಸ್ಪ್ಲಿಟ್ ಮಾಡಿದ್ವಿ ಐಡೆಂಟಿಟಿ ಯೂಸ್ ಮಾಡಿಬಿಟ್ಟು, ಉಳಿದಿರೋ ಟರ್ಮು ಅದನ್ನು ಹಾಗೆ ಬರ್ಕೊಳ್ಳೋಣ. ಎ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 2ab ಇಂಟು ಬಿ ಎಷ್ಟು? ಬಿ ಸ್ಕ್ವೇರ್, ಮತ್ತು ಸಿಗೆ ಅದು ಇಲ್ಲ, ಸೊ 2ab ಸ್ಕ್ವೇರ್ ಸಿ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ 2ab ಸ್ಕ್ವೇರ್ ಸಿ. ಓಕೆ, ಅಬ್ಸರ್ವ್ ಮಾಡಿ, ಪ್ಲಸ್ 2ab ಸ್ಕ್ವೇರ್ ಸಿ ಮೈನಸ್ 2ab ಸ್ಕ್ವೇರ್ ಸಿ ಕ್ಯಾನ್ಸಲ್. ಏನು ಉಳ್ಕೊಂಡಿರೋದು? ವಿ ಹ್ಯಾವ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್. ಓಕೆ, ಸೆವೆಂತ್ ಒನ್ನು ವೆರಿ ಸಿಮಿಲರ್ ಇದೆ, ಹೇಗೆ ಮಾಡೋದು ಅಂತ ನೋಡೋಣ. ಸೇಮ್ ಥಿಂಗ್, ಹಿಯರ್ ಐ ಆಮ್ ಡೂಯಿಂಗ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್, ಮತ್ತು ಇನ್ಯಾವುದೋ ಟರ್ಮನ್ನು ಸಬ್ಟ್ರಾಕ್ಟ್ ಮಾಡ್ತಿರೋದು. ಸೊ ಸೆವೆಂತ್ ಒನ್ ಏನಾಗುತ್ತೆ ಅವಾಗ? I have m square minus n square m the whole square plus 2m cube n square. ತಾನೆ? a minus b whole square ಏನಾಗುತ್ತೆ? a square. So m, a ಜಾಗದಲ್ಲಿ I have m square. So m square the whole square. Okay? Minus 2 into m square into n square m. ಇದು ನನ್ನ a, ಇದು ನನ್ನ b. Okay? Plus ಬಿ ಸ್ಕ್ವೇರ್ ಏನಾಗುತ್ತೆ? ಎನ್ ಸ್ಕ್ವೇರ್ ಎಮ್ ದ ಹೋಲ್ ಸ್ಕ್ವೇರ್, ಆ್ಯಂಡ್ ಮಿಕ್ಕಿರೋ ಟರ್ಮ್ ಏನಿದೆ? ಪ್ಲಸ್ 2m ಕ್ಯೂಬ್ ಎನ್ ಸ್ಕ್ವೇರ್. ಓಕೆ, ವೆನ್ ಯು ಸಿಂಪ್ಲಿಫೈ ಇಟ್ ಏನು ಸಿಗುತ್ತೆ? ಎಮ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಎಮ್ ಪವರ್ 4 ಮೈನಸ್ 2m ಸ್ಕ್ವೇರ್, ಇಲ್ಲೂ ಒಂದು ಎಮ್ ಇದೆ, ಸೊ ಎಮ್ ಕ್ಯೂಬ್ ಎನ್ ಸ್ಕ್ವೇರ್, ಎನ್ ಸ್ಕ್ವೇರ್ ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಎನ್ ಪವರ್ 4m ಸ್ಕ್ವೇರ್ ಪ್ಲಸ್ 2m ಕ್ಯೂಬ್ ಎನ್ ಸ್ಕ್ವೇರ್. ಲೈಕ್ ಟರ್ಮ್ಸ್, ಇಲ್ಲಿ ಮೈನಸ್ ಇದೆ, ಅಲ್ಲಿ ಪ್ಲಸ್ ಇದೆ, ಸೊ ಕ್ಯಾನ್ಸಲ್. ಉಳಿದಿರೋದು ಏನು? ಎಮ್ ಪವರ್ 4 ಪ್ಲಸ್ ಎನ್ ಪವರ್ 4m ಸ್ಕ್ವೇರ್. ಇವಾಗ ಎಕ್ಸಸೈಸ್ 5 ಮಾಡೋಣ. ಇಲ್ಲಿ ಹೇಳ್ತಿರೋದು ಶೋ ದ್ಯಾಟ್ ಅಂದ್ಬಿಟ್ಟು ಎಷ್ಟೊಂದು ಡಿಫ್ರೆಂಟ್ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಸೇಮ್ ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಯೂಸ್ ಮಾಡಿಬಿಟ್ಟು ವಿ ವಿಲ್ ಸಾಲ್ವ್ ದೀಸ್ ಕ್ವೆಶನ್ಸ್. ಓಕೆ, ಫಸ್ಟ್ ಒನ್, 3x plus 7 whole square minus 84x is equal to 3x minus 7 whole square ಅಂತ ಪ್ರೂವ್ ಮಾಡಬೇಕು. How do we do that? ಫಸ್ಟು 3x plus 7 whole square ಯಾವ ಫಾರ್ಮಲ್ ಇದೆ? a plus b whole square ಫಾರ್ಮಲ್ ಇದೆ, ರೈಟ್? It's nothing but a plus b whole square. So what can I write that as? 3x whole square plus 2ab, 2 into 3x into 7 plus b square, b square ಅಂದರೆ 7 square plus 84, ಸಾರಿ ಪ್ಲಸ್ 84 ಅಲ್ಲ, ಇಲ್ಲಿ ಮೈನಸ್ 84 ಅಂತ ಕೊಟ್ಟಿದ್ದಾರೆ ಕ್ವೆಶ್ಚನಲ್ಲಿ. ಸೊ ಮೈನಸ್ 84x, 84 ಅಲ್ಲ 84x,
ಆ್ಯಂಡ್ ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಮೈ LHS ಅಲ್ಲ, ಇದು ನನ್ನ LHS. ಓಕೆ, ಏನು ನಾವು ಪ್ರೂವ್ ಮಾಡಬೇಕು ಅಂದರೆ ಇದನ್ನು ಸಾಲ್ವ್ ಮಾಡಿದಾಗ ವಿ ಗೆಟ್ ದ ಸೇಮ್ ಈಕ್ವಿವೆಲೆನ್ಸ್ ಆಫ್ ದಿ RHS ಅಂತ. ಸೊ 3x ಹೋಲ್ ಸ್ಕ್ವೇರ್ ಎಷ್ಟು? ದಿಸ್ ಇಸ್ ನಥಿಂಗ್. ನಾನು 3x ಹೋಲ್ ಸ್ಕ್ವೇರ್ನ ಆ್ಯಕ್ಚುಲಿ 3x ಹೋಲ್ ಸ್ಕ್ವೇರ್ ಅಂತಾನೆ ಇಟ್ಕೊಳ್ತೀನಿ ಆ್ಯಂಡ್ ಯು ವಿಲ್ ಸಿ ವೈ. ಆಯಿತಾ? 2 ಇಂಟು 3x ಎಷ್ಟು? 6x. 6x ಇಂಟು 7 ಎಷ್ಟು? 42x. ಓಕೆ, ಸೊ ಪ್ಲಸ್ 42x ಪ್ಲಸ್ 7 ಸ್ಕ್ವೇರ್ ಹಾಗೆ ಇಟ್ಕೊಳ್ತೀನಿ ಮೈನಸ್ 84x. ಲೈಕ್ ಟರ್ಮ್ಸ್ ಯಾವುದು? 42 ಪ್ಲಸ್ 42x ಆ್ಯಂಡ್ ಮೈನಸ್ 84x. ಸಬ್ಟ್ರ್ಯಾಕ್ಟ್ ಮಾಡಿದಾಗ 84 ಮೈನಸ್ 42 ಎಷ್ಟು ಸಿಗುತ್ತೆ? ಐ ಗೆಟ್ 42. ಓಕೆ, ಬಟ್ ಇದು ಮೈನಸ್ 84 ಪ್ಲಸ್ 42, ಸೊ ನನ್ನ ಆನ್ಸರ್ ಮೈನಸ್ 42x ಆಗುತ್ತೆ. ಸೊ ವಾಟ್ ಇಸ್ ದಿಸ್? 3x ಹೋಲ್ ಸ್ಕ್ವೇರ್ ಮೈನಸ್ 42x ಪ್ಲಸ್ 7 ಸ್ಕ್ವೇರ್. ಓಕೆ, ಈ ಮೈನಸ್ 42ನ ಇಫ್ ಯು ಅಬ್ಸರ್ವ್ ವೆರಿ ಕೇರ್ಫುಲಿ ಇಟ್ ಇಸ್ ನಥಿಂಗ್ ಬಟ್ 2 ಇಂಟು 3x ಇಂಟು 7. 2 ಇಂಟು a ಇಂಟು b. ಓಕೆ, a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ a ಮೈನಸ್ b ಹೋಲ್ ಸ್ಕ್ವೇರ್. ನಿಮಗಿದು ಅಕಸ್ಮಾತ್ ಹೊಳಿದ್ರು ನೋ ಪ್ರಾಬ್ಲಮ್. ನಾವು ಇದನ್ನು ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ನೋಡೋಣ. ವಾಟ್ ವಿಲ್ ದಿಸ್ ಬಿಕಮ್? 3x ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು 3x ಇಂಟು 7 ಪ್ಲಸ್ 7 ಸ್ಕ್ವೇರ್. 2 ಇಂಟು 3x ಇಂಟು 7 ಎಷ್ಟಾಗುತ್ತೆ? 6x ಇಂಟು 7 ವಿಚ್ ಇಸ್ ಮೈನಸ್ 42x. ಇಲ್ಲೂ ಮೈನಸ್ 42x ಇದೆ, ಅಲ್ಲೂ ಮೈನಸ್ 42x ಇದೆ. ಸೊ ವಾಟ್ ಆರ್ ವಿ ಸೀಯಿಂಗ್? ದಿಸ್ ಇಸ್ ಈಕ್ವಲ್ ಟು, ಹೇಗೆ ನಾನು ವಾಪಸ್ LHS ಫಾರ್ಮಿಗೆ ಹಾಕಬೇಕು? ನಾನು ಹೇಗೆ ವಾಪಸ್ ಹಾಕ್ತೀನಿ ಅಂದರೆ 3x ಪ್ಲಸ್ 7, ಸಾರಿ ಏನು ಬರ್ತಿರೋದು? a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್. ಸೊ ದಿಸ್ ಇಸ್ ನಥಿಂಗ್ ಬಟ್ a minus b whole square. So 3x minus 7 the whole square. Okay. So this is equal to RHS. Hence proved. Second question ಏನು? Very very similar. So ನೀವೇ ಟ್ರೈ ಮಾಡಿ, ನಾನು ಜಸ್ಟ್ ಕ್ಲೂ ಕೊಡ್ತೀನಿ. ಇದು ಏನು? LHS ಅಲ್ಲಿ I have a minus b the whole square. Okay. So ಇದನ್ನು ಸಾಲ್ವ್ ಮಾಡಿದಾಗ I get, ನಾನು ಸ್ಪ್ಲಿಟು ಮಾಡೋದು ಬೇಕಾಗಿಲ್ಲ, I can just get 9p whole square minus 2 into 9p into 5q, okay, plus 5q the whole square. Okay, ಅದು ಬಿಟ್ಟು ಪ್ಲಸ್ 180pq ಅಂತಲೂ ಇದೆ. ಕರೆಕ್ಟ್? ಪ್ಲಸ್ 180pq ಅಂತಲೂ ಇದೆ. ನಾವು ವೆನ್ ಐ ಸಾಲ್ವ್ ಇಟ್ ಐ ಗೆಟ್ 9p ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ ಏನು? 9 ಇಂಟು 2 18. ಓಕೆ, 18 ಇಂಟು 5 ಎಷ್ಟು? 90. ಸೊ 90pq plus 5q whole square plus 180pq. Okay, minus 90pq plus 180pq. ಇದನ್ನು ಒಟ್ಟಿಗೆ ಸಾಲ್ವ್ ಮಾಡಿದಾಗ I get 9p whole square plus 90pq plus 5q whole square. Okay, if ಇದನ್ನು ನೀವು, okay, ಇದನ್ನು when you solve it you will get the same thing as this. So ಏನಂತ ಕನ್ಕ್ಲೂಡ್ ಮಾಡ್ಬೋದು? This is nothing but 9p plus 5q the whole square. Okay, very similar to the first question. ಇವಾಗ ಥರ್ಡ್ ಕ್ವೆಶನ್ ನೋಡೋಣ. ಥರ್ಡ್ ಕ್ವೆಶನಲ್ಲಿ ಏನಿದೆ? a minus b whole square plus 2mn. ಸೊ ಅದನ್ನು ಸಾಲ್ವ್ ಮಾಡೋಣ ಫಸ್ಟು. a minus b whole square ಮಾಡಿದಾಗ 4/3m minus 3/4n whole square plus 2mn. ಇದು ನಂದು LHS. LHS ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಈಕ್ವೇಷನ್. ಓಕೆ, ಇದು ಎಷ್ಟಾಗುತ್ತೆ? ದಿಸ್ ಇಸ್ ನಥಿಂಗ್ ಬಟ್ 4/3 whole square, 4/3m the whole square minus 2 into 4/3m into 3/4n. ಓಕೆ, ಇಂಟುನ ನಾನು ಹೀಗೆ ಬರ್ಕೊಳ್ತೀನಿ ಸೊ ಅದು ಕನ್ಫ್ಯೂಸ್ ಆಗದೆ ಇರಲಿ. ಪ್ಲಸ್ 3/4n the whole square. ಉಳಿದಿರೋ ಟರ್ಮ್ ಏನು? 2mn. ಡೋಂಟ್ ಫರ್ಗೆಟ್ ದಟ್. ಓಕೆ, ನಾವು ನೀವೇನು ಮಾಡಬೇಕು? ಇದನ್ನು ಸಿಂಪ್ಲಿಫೈ ಮಾಡ್ಬಿಟ್ಟು ಬರಿಬೇಕು. ನಾನು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬಿಟ್ಟು ಬರೆದಾಗ ಎಷ್ಟು ಸಿಗುತ್ತೆ ಅಂತ ನೋಡೋಣ. ಸಿಂಪ್ಲಿಫೈ ಮಾಡಿ ಬರೆದಾಗ 4/3m the whole square ಮಾಡಿದಾಗ 16/9m square. ಓಕೆ, 2 ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಉಳ್ಕೊಂಡಿರೋದೇನು? minus 2mn ಪ್ಲಸ್ 3/4
n ದ ಹೋಲ್ ಸ್ಕ್ವೇರ್ ಮಾಡಿದಾಗ 9/16n ಸ್ಕ್ವೇರ್ ಆ್ಯಂಡ್ ಪ್ಲಸ್ 2mn ಉಳ್ಕೊಂಡಿದೆ. ಯು ಕ್ಯಾನ್ ಓನ್ಲಿ ಸಿ ಪ್ಲಸ್ 2mn ಮೈನಸ್ 2mn ಕ್ಯಾನ್ಸಲ್ ಆಗುತ್ತೆ. ಸೊ ಇದೆರಡು ಕ್ಯಾನ್ಸಲ್ ಮಾಡಿದಾಗ ವಾಟ್ ಆರ್ ವಿ ಗೆಟಿಂಗ್ 16/9m ಸ್ಕ್ವೇರ್ ಪ್ಲಸ್ 9/16n ಸ್ಕ್ವೇರ್. ಇದೇನು? Is it the same as the RHS? Yes. So, is equal to RHS, hence proved ಅಂತ ಬರೀಬೋದು. ಓಕೆ, ಸೊ 2 ways ಇದೆ. ಒನ್ ಏನು, ಈ ಕ್ವೆಶನಲ್ಲಿ ನೋಡಿದ್ದು ಡೈರೆಕ್ಟಾಗಿ ನಮಗೆ RHS ವ್ಯಾಲ್ಯೂ ಸಿಕ್ತು, ಸೊ LHS ಈಕ್ವಲ್ ಟು RHS ಹಿಡಿದ್ವಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವೆಶನಲ್ಲಿ ಏನು, RHSನು ಒನ್ ಸ್ಟೆಪ್ ಸಿಂಪ್ಲಿಫೈ ಮಾಡ್ಬಿಟ್ಟು ನೋಡಿದ್ವಿ. ಓಕೆ ಫೈನ್, ನನಗೆ ಯಾವುದೋ ಒಂದು ಆನ್ಸರ್ ಸಿಗ್ತಿದೆ ಆ್ಯಂಡ್ LHS ಸಿಂಪ್ಲಿಫೈ ಮಾಡಿದಾಗ ಆ ಸೇಮ್ ಆನ್ಸರ್ ಸಿಗ್ತಿದೆ, ಸೊ ಅವಾಗಲೂ ಈಕ್ವಲ್ ಅಂತ ಹೇಳ್ಬೋದು. ಸೊ ಈಸ್ ಆರ್ ದ 2 ways ಇನ್ ವಿಚ್ ಯು ಕ್ಯಾನ್ ಡೂ, ಹೆನ್ಸ್ LHS ಈಕ್ವಲ್ ಟು RHS. ಫೋರ್ತ್ ಕ್ವೆಶನ್ ನೋಡೋಣ ಈಗ. ಫೋರ್ತ್ ಕ್ವೆಶನ್ ಏನು, 4pq ಪ್ಲಸ್ 3q ಹೋಲ್ ಸ್ಕ್ವೇರ್ ಮೈನಸ್ 4pq ಮೈನಸ್ 3q ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 48pq ಸ್ಕ್ವೇರ್ ಅಂತ ತೋರಿಸ್ಬೇಕು. ಸೊ ವಾಟ್ ಐ ಡು, LHS ತೊಗೊಳ್ತೀನಿ. ಇದು ನಂದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಸೊ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಆ್ಯಂಡ್ ನೀವು ರೀಸನ್ಸ್ ಬ್ರ್ಯಾಕೆಟಲ್ಲಿ ಕೊಡಬೇಕು ಆಲ್ವೇಸ್. ಓಕೆ, ಸೊ a ಸ್ಕ್ವೇರ್ ಪ್ಲಸ್ 2ab ಮಾಡಿದಾಗ 2 ಇಂಟು 4pq ಇಂಟು 3q ಪ್ಲಸ್ ಬಿ ಸ್ಕ್ವೇರ್ ಅಂದರೆ 3q ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಏನು ಮಾಡ್ತಿರೋದು, ಸಬ್ಟ್ರ್ಯಾಕ್ಟ್ ಮಾಡ್ತಿರೋದು. ಸೊ ಸಬ್ಟ್ರ್ಯಾಕ್ಟ್ ಮಾಡಿದಾಗ ದೇರ್ ಸೇಮ್ ಇಲ್ಲಿ 4pq whole square minus 2 into 4pq into 3q plus 3q the whole square. Okay, what can I do ಇವಾಗ? ನಾನು ಡೈರೆಕ್ಟಾಗಿ ಹಿಂಗೇನೆ ಸಬ್ಟ್ರಾಕ್ಟ್ ಮಾಡ್ಬೋದು. ವಿ ಆಲ್ರೆಡಿ ಸಾ ದಿಸ್. ಅಥವಾ ನೀವು ಒನ್ ಟರ್ಮ್ ಆಫ್ಟರ್ ದಿ ಅದರ್ ಹೇಗೆ ಬೇಕಾದ್ರೂ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಇದೇನಾಗುತ್ತೆ, ಇದು ಮೈನಸ್ ಆಯಿತು, ಇದು ಪ್ಲಸ್ ಆಯಿತು ಆ್ಯಂಡ್ ಇದು ಮೈನಸ್ ಆಯಿತು. ಓಕೆ, ಸಬ್ಟ್ರಾಕ್ಟ್ ಮಾಡಿದಾಗ 4pq ಸ್ಕ್ವೇರ್ ಮೈನಸ್ 4pq ಸ್ಕ್ವೇರ್ ಮಾಡಿದಾಗ 0 ಆಯಿತು. ಪ್ಲಸ್ 2 ಇಂಟು 4pq ಇಂಟು 3q ಅದು 2 ಟೈಮ್ಸ್ ಇದೆ. ಸೊ ಏನಾಗ್ತದೆ, 4 ಟೈಮ್ಸ್ ಇಂಟು 4pq ಇಂಟು 3q ಮತ್ತು ಇಲ್ಲಿ 0 ಆಯಿತು. ಓಕೆ, ಪ್ಲಸ್ 0 ಮೈನಸ್ 0 ವಾಟ್ ಎವರ್. ಸೊ ಇದನ್ನೇ ಇವಾಗ ನಾನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 4 ಇಂಟು 3 ಮಾಡಿದಾಗ 12pq ಸ್ಕ್ವೇರ್. ಓಕೆ, 12 ಇಂಟು 4 ಎಷ್ಟು, 48pq square. Is it the same thing? Yes, same thing. So this is equal to RHS. So hence proved. Fifth question ನೋಡೋಣ. Very very simple ಇದೆ. Just multiply all of these. ಹೇಗೆ ಮಲ್ಟಿಪ್ಲೈ ಮಾಡಬೇಕು, ಡೈರೆಕ್ಟ್ ನೀವು ಬೈನಾಮಿಯಲ್ ಇಂಟು ಬೈನಾಮಿಯಲ್ ಮಾಡೋ ಬದಲು ವಾಟ್ ಯು ಕ್ಯಾನ್ ಸಿ ದ್ಯಾಟ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ಲೇ ಇದೆ ಆ್ಯಂಡ್ ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ಲೇ ಇದೆ. ಓಕೆ, ಬಿಕಾಸ್ ಎ ಬಿ ಸಿ ಇಲ್ಲಿ ಯೂಸ್ ಆಗ್ತದೆ, ವಾಟ್ ವಿಲ್ ಐ ಇನ್ಸ್ಟೆಡ್ ಯೂಸ್, ನಾನು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಅಂತ ಬರ್ಕೊಳ್ತೀನಿ. ಸೊ ದಟ್ ನಿಮಗೆ ಕನ್ಫ್ಯೂಸ್ ಆಗದೆ ಇಲ್ಲಿ. ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ ಎ ಇದೆ, ವೈ ಜಾಗದಲ್ಲಿ ಬಿ ಇದೆ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇರೋದು ಇದು ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಮೈನಸ್ ಸಿ ಇಂಟು ಬಿ ಪ್ಲಸ್ ಸಿ ಅಂದರೆ ಬಿ ಈಸ್ ನಥಿಂಗ್ ಬಟ್ ಎಕ್ಸ್, ಸಿ ಈಸ್ ನಥಿಂಗ್ ಬಟ್ ವೈ. ಆ್ಯಂಡ್ ಅಲ್ಲಿ ನೋಡಿದ್ದೀವಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದರೆ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಸಿಮಿಲರ್ಲಿ ಇದೇನಾಗುತ್ತೆ ನೀವೇ ಹೇಳಿ, ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಓಕೆ, ವಿ ನೀಡ್ ಟು ಶೋ ದ್ಯಾಟ್ ಇಟ್ ಈಸ್ ಈಕ್ವಲ್ ಟು 0. ಸೊ ಹೇಗೆ ಬರೀಬೋದು ಇದನ್ನು, ಎ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ ಎ ಸ್ಕ್ವೇರ್ ಇದೆ. ಸೊ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಓಕೆ, ಬಿ ಸ್ಕ್ವೇರ್ ಇದೆ, ಮೈನಸ್ ಬಿ ಸ್ಕ್ವೇರ್ ಆ್ಯಂಡ್ ಪ್ಲಸ್ ಬಿ ಸ್ಕ್ವೇರ್. ಸೊ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇದೆ, ಇದೆರಡೂ ಕ್ಯಾನ್ಸಲ್ ಆಯಿತು. ಸೊ ವಾಟ್ ಆರ್ ವಿ ಲೆಫ್ಟ್ ವಿತ್, ವಿ ಆರ್ ಲೆಫ್ಟ್ ವಿತ್ 0. ದಿಸ್ ಇಸ್ ದ ಸೇಮ್ ಆಸ್ RHS. ಸೊ ನಮ್ಮ LHS ಈಕ್ವಲ್ ಟು RHS ಆ್ಯಂಡ್ ವಿ ಹ್ಯಾವ್ ಶೋಡ್ ದಟ್. ಇವಾಗ ವಿಲ್ ಟ್ರೈ ಅ ಡಿಫ್ರೆಂಟ್ ಕೈಂಡ್ ಆಫ್ ಕ್ವೆಶನ್ ಆಯಿತಾ. ಯೂಸಿಂಗ್ ಐಡೆಂಟಿಟೀಸ್ ಇವ್ಯಾಲ್ಯೂಯೇಟ್ ಅಂತ ಅಂದ್ಬಿಟ್ಟು ನಮಗೆ ಡೈರೆಕ್ಟಾಗಿ ನಂಬರ್ಸೇ ಅದು ಕೊಟ್ಟಿರೋದು. ಸೊ ಫಸ್ಟ್ ಒನ್ ಏನು ಅಂತ ನೋಡೋಣ. ಫಸ್ಟ್ ಒನ್ ಇಸ್ 71 ಸ್ಕ್ವೇರ್. ಓಕೆ, 71 ಸ್ಕ್ವೇರ್ ಯೂಶಲಿ ನೀವು ಕಂಡುಹಿಡಿಬೇಕು ಅಂದರೆ ಏನು ಮಾಡ್ತೀರಾ, ಯು ವಿಲ್ ಡು 71 ಇಂಟು 71 ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀರಾ. ಓಕೆ, ಇಟ್ ಕ್ಯಾನ್ ಟೇಕ್ ಟೈಮ್, TDS ಮೆಥಡ್ ಇದು. ಸೊ ಇನ್ಸ್ಟೆಡ್ ನಾನು ಏನು ಮಾಡ್ತೀನಿ ಅಂತ ಅಬ್ಸರ್ವ್ ಮಾಡಿ. ಐ ವಾಂಟ್ ಟು ಗೆಟ್ ಇಟ್ ಇಂಟು ಒನ್ ಆಫ್ ದಿ ಐಡೆಂಟಿಟಿ ಫಾರ್ಮ್ಸ್ ಸೊ ದ್ಯಾಟ್ ಐಡೆಂಟಿಟಿ ಅಪ್ಲೈ ಮಾಡಿಬಿಟ್ಟು ಈಸಿಯಾಗಿ ನಾನು ಬೇಗ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಐ ವಿಲ್ ರೈಟ್ ಇಟ್ ಆಸ್ 70 ಪ್ಲಸ್ 1
ಹೋಲ್ ಸ್ಕ್ವೇರ್. 71 ಏನು? 71 ಇಸ್ ನಥಿಂಗ್ ಬಟ್ 70 ಪ್ಲಸ್ 1. ಆ ಸ್ಕ್ವೇರನ್ನು ಹಾಗೆ ರಿಟೈನ್ ಮಾಡಿದೆ. 70 ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರೆದಾಗ ಏನು ಅಡ್ವಾಂಟೇಜ್ ಇದೆ ಅಂತ ನೋಡೋಣ. ವಿ ನೋ ದ್ಯಾಟ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಷ್ಟು? ವಿ ನೋ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಓಕೆ, ಇದು ನನ್ನ a, ಇದು ನನ್ನ b. ಓಕೆ, ಏನಾಗುತ್ತೆ ಇವಾಗ? ವಿ ಗೆಟ್ 70 ಸ್ಕ್ವೇರ್ ಪ್ಲಸ್ 2 ಇಂಟು 70 ಇಂಟು 1 ಪ್ಲಸ್ b ಸ್ಕ್ವೇರ್. ವೈ ಇಸ್ ದಿಸ್ ಸಿಂಪ್ಲರ್? ನೋಡ್ಕೊಳ್ಳಿ ನೀವೇ. 70 ಸ್ಕ್ವೇರ್ ಎಷ್ಟು? ಯು ನೋ 7 ಸ್ಕ್ವೇರ್. 7 ಸ್ಕ್ವೇರ್ 49. ಆ್ಯಂಡ್ ನಿಮಗೆ ಗೊತ್ತು 0 ಇಂದ ಎಂಡ್ ಆದಾಗ 1 0 ಇದ್ದರೆ ಅವಾಗ ಸ್ಕ್ವೇರಲ್ಲಿ 2 ಟೈಮ್ಸ್ ದ ನಂಬರ್ ಆಫ್ ಝೀರೋಸ್ ಆಗುತ್ತೆ. ಸೊ 2 zeros ಆಯಿತು. ಪ್ಲಸ್ 2 ಇಂಟು 70 ಎಷ್ಟು? ಕೂತ್ಕೊಂಡು ಫುಲ್ ಮಲ್ಟಿಪ್ಲೈ ಮಾಡೋದು ಬೇಕಿಲ್ಲ. ಯು ನೋ 2 ಇಂಟು 7. 2 ಇಂಟು 7 ಇಸ್ 14. ಇಲ್ಲಿ 1 0 ಇದೆ, ಸೊ ಇಲ್ಲೂ 1 0 ಇರಬೇಕು. ಇಂಟು 1 ಗಿವ್ಸ್ ಅಸ್ ದ ಸೇಮ್ ನಂಬರ್. 1 ಸ್ಕ್ವೇರ್ ಎಷ್ಟು? 1 ಇಂಟು 1 ಇಸ್ 1. ಓಕೆ, 4900 ಪ್ಲಸ್ 140 ಪ್ಲಸ್ 1 ಎಷ್ಟಾಗುತ್ತೆ? 4900. ಇದನ್ನು ಕೇರ್ಫುಲ್ಲಾಗಿ ಮಾಡಿ. 140 ಆ್ಯಂಡ್ 1. ಸೊ ಇಲ್ಲಿ 1, ಇಲ್ಲಿ 4, ಇಲ್ಲಿ 0, 5041. ಓಕೆ, ಸೊ 71 ಸ್ಕ್ವೇರ್ ಈಸ್ ಈಕ್ವಲ್ ಟು 5041. ನೀವು ವೆರಿಫೈ ಮಾಡಬೇಕು ಅಂದರೆ ಏನು ಮಾಡ್ಬೋದು? ಯು ಕ್ಯಾನ್ ಡೂ 71 ಇಂಟು 71 ಆ್ಯಂಡ್ ನೋಡಿ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಬಟ್ ಇದು ಇನ್ನೂ ಮಚ್ ಫಾಸ್ಟರ್ ವೇ ಆಫ್ ಕ್ಯಾಲ್ಕುಲೇಟಿಂಗ್ ಇಟ್. ಸೆಕೆಂಡ್ ಕ್ವೆಶನು ಏನು? 99 ಸ್ಕ್ವೇರ್. ನೀವು ಯೋಚನೆ ಮಾಡಿ, ಹೌ ಕ್ಯಾನ್ ಯು ಗೆಟ್ ಇಟ್ ಇಂಟು ಒನ್ ಆಫ್ ದಿ ಐಡೆಂಟಿಟಿ ಫಾರ್ಮ್ಸ್ ಅಂತ. ಓಕೆ, ಆ್ಯಂಡ್ ಏನು ನಾನಿವಾಗ 90 ಪ್ಲಸ್ 9 ಹೋಲ್ ಸ್ಕ್ವೇರ್ ಅಂತ ಮಾಡ್ಬೋದು. ಬಟ್ ಅದಕ್ಕಿಂತ ಇನ್ನೂ ಸಿಂಪ್ಲರ್ ಮೆಥಡ್ ಏನಿರ್ಬೋದು? ಐ ಕ್ಯಾನ್ ಡೂ 100 ಮೈನಸ್ 1 ಹೋಲ್ ಸ್ಕ್ವೇರ್. ಯಾಕೆ? ಬಿಕಾಸ್ ಫೈಂಡಿಂಗ್ ದ ಸ್ಕ್ವೇರ್ ಆಫ್ 100 ಅಥವಾ ಮಲ್ಟಿಪ್ಲೈಂಗ್ ಇಂಟು 100 ತುಂಬ ಈಸಿ ಆಗುತ್ತೆ ಮಾಡೋಕ್ಕೆ. 100 ಮೈನಸ್ 1 ಹೋಲ್ ಸ್ಕ್ವೇರ್ ಯಾವ ಫಾರ್ಮಲ್ಲಿದೆ ಇದು? ದಿಸ್ ಇಸ್ ನಥಿಂಗ್ ಬಟ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ತಾನೆ. ಸೊ ನಾವು 100 ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 100 ಸ್ಕ್ವೇರ್ ಮೈನಸ್ 2 ಇಂಟು 100 ಇಂಟು 1 ಪ್ಲಸ್ 1 ಸ್ಕ್ವೇರ್. ವೆರಿ ಸಿಂಪಲ್. 100 ಸ್ಕ್ವೇರ್ ಎಷ್ಟು? ನಾನು 2 zeros ಆ್ಯಡ್ ಮಾಡ್ತೀನಿ. ಮೈನಸ್ 2 ಇಂಟು 100 ಇಂಟು 1 200 ಪ್ಲಸ್ 1. ಓಕೆ, ವೆರಿ ಕೇರ್ಫುಲ್. ಮೂರನೇ ಇವಾಗ ಆ್ಯಡ್ ಮಾಡಿಬಿಡ್ಬೇಡಿ. ಫಸ್ಟು 10,000 ಮೈನಸ್ 200 ಮಾಡಿ. 10,000 ಮೈನಸ್ 200 ಮಾಡಿದಾಗ 9800 ಸಿಗುತ್ತೆ. ಪ್ಲಸ್ 1 ಪ್ಲಸ್ 1 ಮಾಡಿದ್ರೆ 9801. ಸೊ 99 ಸ್ಕ್ವೇರ್ ಇಸ್ ಈಕ್ವಲ್ ಟು 9801. ಇವಾಗ ಥರ್ಡ್ ಒನ್ ಏನು ಬರಿಬೋದು? ಥರ್ಡ್ ಒನ್ ನಾನು ನಿಮ್ಗೆ ಹಿಂಟ್ ಕೊಡ್ತೀನಿ. ಯು ಕ್ಯಾನ್ ರೈಟ್ ಇಟ್ ಆಸ್ 100 ಪ್ಲಸ್ 2 ದ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಫೋರ್ತ್ ಒನ್ ಏನಾಗುತ್ತೆ? ಪಾಸ್ ಮಾಡಿಬಿಟ್ಟು ಯೋಚನೆ ಮಾಡಿ. ಇಟ್ ವೆರಿ ಸಿಂಪಲ್. 1000 ಮೈನಸ್ 2 ದ ಹೋಲ್ ಸ್ಕ್ವೇರ್. ಓಕೆ, ಫಿಫ್ತ್ ಒನ್, ಓ ಡೆಸಿಮಲ್ ಪಾಯಿಂಟ್ ಇದೆ, ಹೇಗೆ ಮಾಡೋದು? ನೋ ವರೀಸ್ ಅಟ್ ಆಲ್. ಫಿಫ್ತ್ ಒನ್ ವೆರಿ ಸಿಂಪಲ್ ಆ್ಯಕ್ಚುಲಿ. ಇದೇನಾಗುತ್ತೆ? 5 ಪ್ಲಸ್ 0.2 ದ ಹೋಲ್ ಸ್ಕ್ವೇರ್. 5 ಪ್ಲಸ್ 0.2 ಎಷ್ಟು? 5.2. ಆ್ಯಂಡ್ ಇವಾಗ a ಪ್ಲಸ್ ಬಿ ಹೋಲ್ ಸ್ಕ್ವೇರೇ ಆಯಿತು. ಓಕೆ, ಲೆಟ್ಸ್ ಸಿ ದ ಸಿಕ್ಸ್ತ್ ಒನ್. ಸಿಕ್ಸ್ತ್ ಒನ್ನಲ್ಲಿ ಏನಾಗ್ತದೆ? ಸಿಕ್ಸ್ತ್ ಒನ್ನು ಪಾಸ್ ಮಾಡಿಬಿಡ್ಬೇಕಾದ್ರೆ ಯೋಚನೆ ಮಾಡಿ ಹೇಗೆ ಅದನ್ನು ಒಂದು ಐಡೆಂಟಿಟಿ ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದು ಅಂತ. ಒಂದು ಹಿಂಟ್ ನಮಗೆ ಆಗಲೇ ಸಿಗ್ತಿದೆ. ಇಟ್ ಈಸ್ ಆಫ್ ದ ಫಾರ್ಮ್ ಸಮಥಿಂಗ್ ಇಂಟು ಸಮಥಿಂಗ್. ಓಕೆ, ಆ್ಯಂಡ್ ಆ ಎರಡು ನಂಬರ್ಸ್ ಡಿಫ್ರೆಂಟ್ ಇದೆ. ಸೊ ನಮಗೆ ಆಗಲೇ ಮಲ್ಟಿಪ್ಲೈ ಅಂದರೆ ಏನು ಗೊತ್ತಿದೆ? a ಪ್ಲಸ್ ಬಿ ಇಂಟು a ಮೈನಸ್ ಬಿ. 2 ಡಿಫ್ರೆಂಟ್ ಇದು ಮಲ್ಟಿಪ್ಲೈ ಆಗ್ತಿದೆ. ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಗೊತ್ತು. ಓಕೆ, ಕ್ಯಾನ್ ಐ ಫೈಂಡ್ ಅ ವೇ ಟು ಎಕ್ಸ್ಪ್ರೆಸ್ ಬೋತ್ ಆಫ್ ದೀಸ್ ಆ್ಯಸ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ? ಏನು ಮಾಡ್ಬೋದು? ಕ್ಲೋಸೆಸ್ಟ್ 100 ಯಾವುದಿದೆ ಎರಡಕ್ಕೂ? ಇದು ಇಟ್ಸ್ ವೆರಿ ಕ್ಲೋಸ್ ಟು 300. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಕ್ಲೋಸ್ ಟು 300. ಇದೇನು? 300 ಮೈನಸ್ 3 ಆ್ಯಂಡ್ ಇದೇನು? 300 ಪ್ಲಸ್ 3. 300 ಮೈನಸ್ 3 ಮಾಡಿದಾಗ ಯು ಗೆಟ್ 297. 300 ಪ್ಲಸ್ 3 ಮಾಡಿದಾಗ ಯು ಗೆಟ್ 303. ಸೊ ವಾಟ್ ಕೆನ್ ಐ ರೈಟ್ ಇಟ್ ಆಸ್? ನಾನು 297 ಇಂಟು 303ನ ಹೇಗೆ ಬರ್ಕೊಡ್ತೀನಿ? ಐ ರೈಟ್ ಇಟ್ ಆಸ್ 300 ಮೈನಸ್ 3 ಇಂಟು 300 ಪ್ಲಸ್ 3. ಓಕೆ, ಇದು ನನ್ನ a, ಇದು ನನ್ನ b. ಸೊ a ಮೈನಸ್ b ಇಂಟು a ಪ್ಲಸ್ b. ವಾಟ್ ಇಸ್ ದಟ್ ಈಕ್ವಲ್ ಟು? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್.
ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 300 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್. ಸೊ ನೀವೇ ಅಬ್ಸರ್ವ್ ಮಾಡಿ 297 ಇಂಟು 303 ಮಾಡಬೇಕಾದ್ರೆ ಎಷ್ಟು ಸ್ಟೆಪ್ಸ್ ಇರುತ್ತೆ ಮಲ್ಟಿಪ್ಲೈ ಮಾಡಿದಾಗ. ಬಟ್ ಇಲ್ಲಿ ನಾನು ಡೈರೆಕ್ಟಾಗಿ ಐಡೆಂಟಿಟಿ ಯೂಸ್ ಮಾಡಿಬಿಟ್ಟು 1 2 3 ಸ್ಟೆಪ್ಸಲ್ಲೇ ಸೊಲ್ಯೂಷನ್ ಸಿಗುತ್ತೆ. ಆ್ಯಂಡ್ ದಟ್ ಕ್ಯಾಲ್ಕುಲೇಷನ್ ವೆರಿ ಸಿಂಪಲ್ ಆಗಿದೆ. 300 ಸ್ಕ್ವೇರ್, ಹೌ ಡು ಯು ಡೂ ದಟ್? 3 ಸ್ಕ್ವೇರ್ ಎಷ್ಟು? 9. 2 ಟೈಮ್ಸ್ ದ ನಂಬರ್ ಆಫ್ ಝೀರೋಸ್ ಇರಬೇಕು. ಸೊ ಇದರಲ್ಲಿ 2 ಝೀರೋಸ್ ಇರೋದ್ರಿಂದ ನನ್ನ ಸ್ಕ್ವೇರ್ ನಂಬರಲ್ಲಿ 4 ಝೀರೋಸ್ ಆಯಿತು. ಮೈನಸ್ 3 ಸ್ಕ್ವೇರ್ ಎಷ್ಟು? 9. 90,000 ಮೈನಸ್ 9 ನೀವು ಬೇಕಾದರೆ ಬರ್ಕೊಂಡ್ಬಿಟ್ಟು ಸಾಲ್ವ್ ಮಾಡಿ. ಬಟ್ ನಾನು ಡೈರೆಕ್ಟಾಗೂ ಹೇಳ್ಬೋದು ಇಟ್ ಈಸ್ ಗೋಯಿಂಗ್ ಟು ಬಿಕಮ್ 89991. ಸೊ ದಿಸ್ ಇಸ್ ಮೈ ಫೈನಲ್ ಆನ್ಸರ್. ಇವಾಗ 7th ಒನ್ ನೋಡಿ. ಯು ಓನ್ಲಿ ಟ್ರೈ ಟು ಪಾಸ್ ಆ್ಯಂಡ್ ಟೆಲ್ ಯಾ 2 ನಂಬರ್ಸ್ ತೊಗೊಂಡ್ಬಿಟ್ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಿಗೆ ಹಾಕ್ಬೋದು. ಐ ಕ್ಯಾನ್ ಡೂ 80 ಮೈನಸ್ 2 ಇಂಟು 80 ಪ್ಲಸ್ 2. ಸೊ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಇದೆ. ಸೊ ಯು ವಿಲ್ ಡೂ 80 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. ಸಿಂಪಲಾಗಿ ಆನ್ಸರ್ ತೆಗಿಬೋದು. ಲೆಟ್ಸ್ ಸಿ ದ 8th ಒನ್. ಓಕೆ, 8th ಒನ್ ಇಲ್ಲಿ ಕೊಟ್ಟಿರೋದು 8.9 ದ ಹೋಲ್ ಸ್ಕ್ವೇರ್. ಓಕೆ, how can I write this? I can write this as 9 minus 0.1 the whole square. Okay, 8 plus 0.9 whole square ಬರಿಬೋದು. ಬಟ್ ಕ್ಯಾಲ್ಕುಲೇಷನ್ ಇನ್ನೂ ಜಾಸ್ತಿ ಆಗುತ್ತೆ. 9 minus 0.1 ಮಾಡಿದಾಗ್ಲೂ 8.9 ಸಿಗುತ್ತೆ ದ ಹೋಲ್ ಸ್ಕ್ವೇರ್. ಸೊ ಏನು ಫಾರ್ಮಲ್ ಇದೆ ಇದು? a minus b the whole square which is equal to a square minus 2ab plus b square. ಇವಾಗಂತೂ ಎಲ್ಲರಿಗೂ ಆಲ್ ಡಿಫ್ರೆಂಟ್ ಐಡೆಂಟಿಟೀಸ್ ಟಿಪ್ ಆಫ್ ದ ಟಂಗಲ್ಲಿ ಇರಬೇಕು. ಸೊ ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ ಫಾರ್ ಮಿ. ಓಕೆ, ಸೊ ನನಗೆ 8.9 ಹೋಲ್ ಸ್ಕ್ವೇರ್ ಇವಾಗ ಏನಾಗುತ್ತೆ? ದಿಸ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ 9 ಸ್ಕ್ವೇರ್ ಮೈನಸ್ 2ab ಅಂದರೆ 2 ಇಂಟು 9 ಇಂಟು 0.1. ಓಕೆ, ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 0.1 ಸ್ಕ್ವೇರ್. ಓಕೆ, ಹೌ ಡು ಯು ಸಾಲ್ವ್ ದಿಸ್? 9 ಸ್ಕ್ವೇರ್ ಇಸ್ 81 ನಮಗಾಗಲೇ ಗೊತ್ತು. 2 ಇಂಟು ಮೈನಸ್ 2 ಇಂಟು 9 ಇಂಟು 0.1 ಮಾಡಿದಾಗ 9 ಇಂಟು 0.1 ಮಾಡಿದಾಗ ಯು ಶುಡ್ ಡೂ 9 ಇಂಟು 1 ಆ್ಯಂಡ್ ಪುಟ್ ಅ ಡೆಸಿಮಲ್ ಪಾಯಿಂಟ್. 0.9 ಆಯಿತು. ಪ್ಲಸ್ 0.1 ಸ್ಕ್ವೇರ್ ಅಂದರೆ 0.01. ಏನಕ್ಕೆ? ಇಟ್ ಮೀನ್ಸ್ 0.1 ಇಂಟು 0.1. 0.1 ಇಂಟು 0.1 ಮಾಡಿದಾಗ ವಿ ಜಸ್ಟ್ ಡೂ 1 ಇಂಟು 1 ಆ್ಯಂಡ್ 1 ಸಿಗುತ್ತೆ. ಬಟ್ 2 ಡೆಸಿಮಲ್ ಪ್ಲೇಸಸ್ ರೈಟ್ ಸೈಡಿಂದ ಪಾಯಿಂಟ್ ಇಡಬೇಕು. ಓಕೆ, ಸೊ ಇವಾಗ ವಿಲ್ ಸಾಲ್ವ್ ದಿಸ್. 81 ಮೈನಸ್ 2 ಇಂಟು 0.9 ಎಷ್ಟಾಗುತ್ತೆ? 1.8 ಪ್ಲಸ್ 0.01. ಓಕೆ, ಇವಾಗ ಇದನ್ನು ಸಾಲ್ವ್ ಮಾಡೋಣ. 81 ಮೈನಸ್ 1.8. 81 ಮೈನಸ್ 1.8 ಹೇಗೆ ಮಾಡೋದು? 81 ಮೈನಸ್ 1.8. ಸೊ 81.0 ಅಂತ ಹಾಕ್ತೀನಿ ವಿಚ್ ಇಸ್ ನಥಿಂಗ್ ಬಟ್ 81 ಇಟ್ ಸೆಲ್ಫ್. ಸೊ ಇದನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಇದು 10 ಆಗುತ್ತೆ, ಇಲ್ಲಿ 2 ಉಳ್ಕೊಳ್ಳುತ್ತೆ. ದಿಸ್ ವಿಲ್ ಬಿಕಮ್ 0 ಮತ್ತು 10 ಆಗುತ್ತೆ, ಇದು 7 ಆಗುತ್ತೆ. ಸೊ ಯು ವಿಲ್ ಗೆಟ್ 79.2 ಸಿಗುತ್ತೆ. ಸೊ ವಾಟ್ ಶಲ್ ಐ ರೈಟ್ ಹಿಯರ್? 79.2 ಪ್ಲಸ್ 0.01. ಓಕೆ, ನೋಡ್ಬಿಟ್ಟೇನೆ ನಾನು ಏನು ಹೇಳ್ಬೋದು? ಇಟ್ ಇಸ್ ಗೋಯಿಂಗ್ ಟು ಬಿಕಮ್ 79.21. ಬಟ್ ನೀವು ಅಕಸ್ಮಾತ್ ಇನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇದ್ದರೆ ಹೌ ಡು ಯು ಡೂ ಇಟ್? ಯು ಡೂ 79.20 ಪ್ಲಸ್ 0.01. 20 ಹಾಕಿದೆ, ಜಸ್ಟ್ 2 ಬದಲಾಗಿ. ಟ್ರೈಲಿಂಗ್ ಝೀರೋಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಡೋಂಟ್ ಮ್ಯಾಟರ್ ತಾನೆ ಎಂಡಿಂಗಲ್ಲಿರೋದು. ಸೊ ಇದನ್ನು ಆ್ಯಡ್ ಮಾಡಿದಾಗ ಯು ಗೆಟ್ 79.21. ಸೊ ದಿಸ್ ಇಸ್ ಮೈ ಫೈನಲ್ ಆನ್ಸರ್ ಫಾರ್ 8.9 ದ ಹೋಲ್ ಸ್ಕ್ವೇರ್. ಇವಾಗ 9th ಒನ್ ಹೇಗೆ ಮಾಡೋದು ನೋಡೋಣ. ನಿಮಗಾಗಲೇ ಇವಾಗ ಐಡಿಯಾ ಬಂದಿರ್ಬೋದು. ದಿಸ್ ವಿಲ್ ಬಿ 10 ಪ್ಲಸ್ 0.5 ಇಂಟು 10 ಮೈನಸ್ 0.5. ವೆರಿ ಸಿಂಪಲ್. ಯಾವ ಫಾರ್ಮಲ್ಲಿದೆ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಆ್ಯಂಡ್ ಇದೇನು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಎ ಸ್ಕ್ವೇರ್ ಎಷ್ಟಾಗುತ್ತೆ? ಇಟ್ಸ್ ಗೋಯಿಂಗ್ ಟು ಬಿ 10 ಸ್ಕ್ವೇರ್ ಮೈನಸ್ 0.5 ದ ಹೋಲ್ ಸ್ಕ್ವೇರ್. ಹೌ ಮಚ್ ಇಸ್ 10 ಸ್ಕ್ವೇರ್? 100 ಮೈನಸ್ 0.5 ಸ್ಕ್ವೇರ್ ಅಂದರೆ ಎಷ್ಟು? 0.25. ಸೊ ನನಗೆ ಆನ್ಸರ್ ಸಿಗೋದು 9.75. See how simple the calculation became by using algebraic identities. 7th question ನೋಡೋಣ. ಇವಾಗ ಅವ್ರು ಹೇಳ್ತಿರೋದು ಯೂಸಿಂಗ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸಾಲ್ವ್ ದ ಫಾಲೋಯಿಂಗ್ ಅಂತ. ಸೊ ಫಸ್ಟ್ ಒನ್ ಏನು? 51 ಸ್ಕ್ವೇರ್ ಮೈನಸ್ 49 ಸ್ಕ್ವೇರ್. ಓಕೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯಿತು. ಓಕೆ, ಹೇಗೆ ಬರೀಬೋದು ಇದನ್ನು? ಇವಾಗ ಐ ಕ್ಯಾನ್ ರೈಟ್ ದಿಸ್ ಆಸ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ.
ರಿವರ್ಸ್ ಮಾಡ್ತಾ ಈಗ ಮುಂಚೆ ನಾವೇನು ಮಾಡಿದ್ವಿ a ಪ್ಲಸ್ ಬಿ ಎ ಮೈನಸ್ ಬಿನ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಿದ್ವಿ ಈ ಸರಿ ಉಲ್ಟಾ ಮಾಡ್ತಾ ಇದ್ವಿ ಸೊ ಹೌ ಮಚ್ ವಿಲ್ ದಿಸ್ ಬಿಕಮ್ 51 ಪ್ಲಸ್ 49 ಇಂಟು 51 ಮೈನಸ್ 49 ಓಕೆ 51 ಪ್ಲಸ್ 49 ಎಷ್ಟಾಗುತ್ತೆ 51 ಪ್ಲಸ್ 49 9 ಪ್ಲಸ್ 1 0 1 100 ಆಯಿತು ವೆರಿ ಸಿಂಪಲ್ 100 ಅಂತೂ ಸಿಕ್ಕಿದಾಗ ಇಂಟು a ಮೈನಸ್ ಬಿ ಎಷ್ಟಾಯಿತು 51 ಮೈನಸ್ 49 ವಿಚ್ ಇಸ್ 2 ಸೊ ಆನ್ಸರ್ ಎಷ್ಟು 2 ಇಂಟು 100 ವಿಚ್ ಇಸ್ 200 ನೋಟಿಸ್ ಮತ್ತೆ ಎಷ್ಟು ಸಿಂಪಲ್ ಆಯಿತು ನಮ್ಮ ಕ್ಯಾಲ್ಕುಲೇಷನು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಯಾವಾಗ ನೀವು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಆ್ಯಂಡ್ ಯಾವಾಗ ನಿಮಗೆ a ಪ್ಲಸ್ ಬಿ ಇಂಟು a ಮೈನಸ್ ಬಿನ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಬೇಕು ಅಂತ ಬೇಸ್ಡ್ ಆನ್ ದ ಕ್ವೆಶನ್ ಬೇಸ್ಡ್ ಆನ್ ನಿಮಗೆ ಯಾವ್ದು ಸಿಂಪ್ಲಿಫಿಕೇಶನ್ ಮಾಡೋದು ಈಸಿ ಅನ್ಸುತ್ತೋ ನೀವು ಅದನ್ನು ಮಾಡಬೇಕು ಓಕೆ ಸೊ ಲೆಟ್ಸ್ ಟೇಕ್ ಅ ಲುಕ್ ಎಟ್ ದ ಸೆಕೆಂಡ್ ಒನ್ ಈಗ ವೆರಿ ಸಿಮಿಲರ್ ಸೆಕೆಂಡ್ ಒನ್ನಲ್ಲೂ ಅದೇ ಹೇಳ್ತಿರೋದು 1.02 ಹೋಲ್ ಸ್ಕ್ವೇರ್ ಮೈನಸ್ 0.98 whole square okay this is nothing but ಏನಿದು ಇವಾಗ ನಾನು ಏನು ಮಾಡಬೇಕಾಗಿರೋದು I'll take this as a I'll take this as b so a square minus b square ಆಯಿತು ಓಕೆ 1.02 ನಂದು a ಇರೋದ್ರಿಂದ I'll do 1.02 plus 0.98 into 1.02 minus 0.98 okay 1.02 plus 0.98 ನೀವು ಪಾಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಹೌ ಮಚ್ ವಿಲ್ ಇಟ್ ಬಿ ಇಫ್ ಯು ಆ್ಯಡ್ ಇಟ್ ಯು ಗೋಯಿಂಗ್ ಟು ಗೆಟ್ 2 ಓಕೆ ಪಾಸ್ ಮಾಡಿಬಿಟ್ಟು ಆ್ಯಡ್ ಮಾಡಿ ಇಂಟು 1.02 ಮೈನಸ್ 0.98 ಸೊ ಅದನ್ನು ನೀವು ಸಬ್ಟ್ರಾಕ್ಟ್ ಮಾಡಿದಾಗ ಮೈನಸ್ 0.98 ಎಷ್ಟು ಸಿಗುತ್ತೆ ಅಂತ ನೋಡೋಣ ಇದು 12 ಆಯಿತು ಸೊ 12 ಮೈನಸ್ 8 ಇಸ್ ಈಕ್ವಲ್ ಟು 4 ನೆಕ್ಸ್ಟ್ ಈ 0 9 ಆಗುತ್ತೆ ಓಕೆ 9 ಮೈನಸ್ 9 0 ಆ್ಯಂಡ್ ಇದು ನನ್ನ 0 ಆಯಿತು ಸೊ 0.04 so what is my answer 2 into 0.04 ಮಾಡಿದಾಗ 0.08 ಸೊ ನೀವು ಇವಾಗ ಥರ್ಡ್ ಆ್ಯಂಡ್ ಫೋರ್ತ್ ಒನ್ ನೀವೇ ಟ್ರೈ ಮಾಡಿ ಸೊ ಥರ್ಡ್ ಒನ್ ಏನಾಗುತ್ತೆ ಯು ವಿಲ್ ಗೆಟ್ 153 ಪ್ಲಸ್ 147 ಇಂಟು 153 ಮೈನಸ್ 147 ವೆರಿ ಸಿಂಪಲ್ ಓಕೆ ಇಲ್ಲಿ ಒಂದು ಬ್ರ್ಯಾಕೆಟ್ ಇದೆ ಬರಲಿಲ್ಲ ಸರಿಗೆ ಯಾ ಫೋರ್ತ್ ಒನ್ ಏನು 1.21 ಪ್ಲಸ್ 7.9 ಇಂಟು 1.21 ಮೈನಸ್ 7.9 ಸೊ ನೀವೇ ಇದು ಎರಡನ್ನು ಸಾಲ್ವ್ ಮಾಡಿ ಇವಾಗ ಲಾಸ್ಟ್ ಕ್ವೆಶನ್ ನೋಡೋಣ ಇದರಲ್ಲಿ ಏನು ಹೇಳ್ತಿರೋದು ಯೂಸಿಂಗ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಆ್ಯಂಡ್ ಆರ್ ಎಚ್ ಎಸ್ ಏನು ನಮ್ಗೆ ಗೊತ್ತು ಈ ಐಡೆಂಟಿಟಿದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಈ ಐಡೆಂಟಿಟಿನ ಯೂಸ್ ಮಾಡಿಬಿಟ್ಟು ಕ್ವೆಶನ್ ಸಾಲ್ವ್ ಮಾಡಿ ಅಂತ ಸೊ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಕ್ವೆಶನ್ ಇವಾಗ ನನಗೆ 2 ಟರ್ಮ್ಸ್ದು ಪ್ರಾಡಕ್ಟ್ ಇದೆ ಇದರಲ್ಲಿ ಆಯಿತಾ I have 103 into 104 ಸೊ ಇದು ನಂದು ಎಕ್ಸ್ ಪ್ಲಸ್ ಎ ಆಯಿತು ಆ್ಯಂಡ್ ಇದು ನಂದು ಎಕ್ಸ್ ಪ್ಲಸ್ ಬಿ ಆಯಿತು ಓಕೆ ಬಟ್ ಐ ಸ್ಟಿಲ್ ನೀಡ್ ಎಕ್ಸ್ ಏನು ಎ ಏನು ಬಿ ಏನು ಅಂತ ಓಕೆ ಇಲ್ಲಿ ಎಕ್ಸ್ ಸೇಮ್ ಇರಬೇಕು ಇಲ್ಲಿ ಎಕ್ಸ್ ಸೇಮ್ ಇರಬೇಕು 103 104 ಕ್ಲೋಸೆಸ್ಟ್ ನಂಬರ್ ಏನಿದೆ ಎರಡಕ್ಕೂ ವಿ ನೋ ದಟ್ 100 ಇದೆ ಓಕೆ ಆ್ಯಂಡ್ 100 ಬರ್ಕೊಂಡ್ರೆ ಕ್ಯಾಲ್ಕುಲೇಷನ್ಸ್ಗೂ ಈಸಿ ಆಗುತ್ತೆ ಸೊ ನಾನೇನು ಬರಿತೀನಿ ಅಂದರೆ ಐ ರೈಟ್ 103 ಆ್ಯಸ್ 100 ಪ್ಲಸ್ 3 ಓಕೆ 104ನ ಐ ರೈಟ್ ಇಟ್ ಆ್ಯಸ್ 100 ಪ್ಲಸ್ 4 ಇವಾಗ ನೋಡಿ ಯಾವ ಫಾರ್ಮ್ ಆಯಿತು ನನ್ನ ಎಕ್ಸ್ ಜಾಗದಲ್ಲಿ 100 ಇದೆ ಇಲ್ಲೂ 100 ಇದೆ ಇಲ್ಲೂ 100 ಇದೆ ಎ ಜಾಗದಲ್ಲಿ ಐ ಹ್ಯಾವ್ 3 ಆ್ಯಂಡ್ ಬಿ ಜಾಗದಲ್ಲಿ ಐ ಹ್ಯಾವ್ 4 ಓಕೆ ಸೊ ವಾಟ್ ಕ್ಯಾನ್ ವಿ ಸೇ ಎಕ್ಸ್ ಇಸ್ ಈಕ್ವಲ್ ಟು 100 ಎ ಇಸ್ ಈಕ್ವಲ್ ಟು 3 b is equal to 4 ನಾವು ಇವಾಗ ನಾವು ಆರ್ ಎಚ್ ಎಸ್ ಅನ್ನು ಬರಿಬೋದು ವಾಟ್ ಇಸ್ ಆರ್ ಎಚ್ ಎಸ್ ವಿ ನೋ ದಟ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಎಷ್ಟಾಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ರೈಟ್ ಸೊ 103 ಇಂಟು 104 ವಿಲ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಏನು 100 ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ 3 ಪ್ಲಸ್ 4 ಇಂಟು ಎಕ್ಸ್ ಅಂತ ಬರಿಬೇಡಿ ಎಕ್ಸ್ ಏನು ಎಕ್ಸ್ ಇಸ್ 100 ಪ್ಲಸ್ ಎ ಬಿ ಏನು 3 ಇಂಟು 4 ಓಕೆ ವಾಟ್ ಇಸ್ 100 ಸ್ಕ್ವೇರ್ ಇಸ್ ಈಕ್ವಲ್ ಟು 10,000 ಪ್ಲಸ್ 3 ಪ್ಲಸ್ 4 ಎಷ್ಟು 7 ಇಂಟು 100 700 3 ಇಂಟು 4 ಇಸ್ ಈಕ್ವಲ್ ಟು 12 ಸೊ
10,000 ಪ್ಲಸ್ 700 ಪ್ಲಸ್ 12 ಒಂದ್ರ ಕೆಳಗೆ ಒಂದು ಬರ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಬೋದು. ಬಟ್ ನಾನು ಡೈರೆಕ್ಟಾಗಿ ಬರೆದ್ರೆ ಐ ವಿಲ್ ಗೆಟ್ 10712 ಆಸ್ ಮೈ ಫೈನಲ್ ಆನ್ಸರ್. ಓಕೆ, ಇವಾಗ ನಾವು ಸೆಕೆಂಡ್ ಕ್ವೆಶನ್ ನೋಡೋಣ. ಸೆಕೆಂಡ್ ಕ್ವೆಶನಲ್ಲಿ 5.1ನ ನಾನು 5 ಪ್ಲಸ್ 0.1 ಅಂತ ಹೇಳ್ತೀನಿ. ಓಕೆ, 5.2ನ ನಾನು 5 ಪ್ಲಸ್ 0.2 ಅಂತ ಹೇಳ್ತೀನಿ. ಸೊ ವಾಟ್ ಫಾರ್ಮ್ ಇಸ್ ದಿಸ್ ಇನ್? ಸೊ ನನ್ನ ಎಕ್ಸ್ ಏನಾಯ್ತು ಇವಾಗ? ಎಕ್ಸ್ ಇಸ್ ಈಕ್ವಲ್ ಟು 5. ಎ ಏನಾಗುತ್ತೆ? ಇದು ನನ್ನ ಎ 0.1. ಬಿ ಏನಾಗುತ್ತೆ? 0.2. ಸಿಂಪಲ್. ಸೊ ಇವಾಗ ಆರ್ ಎಚ್ ಎಸ್ ಏನಾಗುತ್ತೆ ಇದ್ರದ್ದು? ಫಸ್ಟು ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಅಂದರೆ ಏನು? ಎಕ್ಸ್ ಜಾಗದಲ್ಲಿ 5 ಇದೆ, ಸೊ ಇಟ್ಸ್ 5 ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಎಕ್ಸ್. ಎ ಪ್ಲಸ್ ಬಿ ಅಂದರೆ 0.1 ಪ್ಲಸ್ 0.2 ಎಕ್ಸ್. ಎಕ್ಸ್ ಜಾಗದಲ್ಲಿ ಏನು ಬರಿಬೇಕು? ಎಕ್ಸ್ ಜಾಗದಲ್ಲಿ 5. ಬಿ ವೆರಿ ಕೇರ್ಫುಲ್, ಎಕ್ಸ್ ಅಂತ ಮತ್ತೆ ಬರಿಬೇಡಿ. ನೆಕ್ಸ್ಟ್ ಏನು ಬೇಕು ನಮಗೆ? ಎ ಬಿ ಬೇಕು ನಮಗೆ. ಸೊ ಪ್ಲಸ್ ಎ ಬಿ ಅಂದರೆ 0.1 ಇಂಟು 0.2 ಅಲ್ಲ. ಸೊ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಪ್ಲಸ್ 0.1 ಪ್ಲಸ್ 0.2 ಎಷ್ಟು? 0.3. ಸೊ 0.3 ಇಂಟು 5 ಪ್ಲಸ್ 0.1 ಇಂಟು 0.2 ಎಷ್ಟು? 0.02. ಬಿ ವೆರಿ ಕೇರ್ಫುಲ್, ಡೆಸಿಮಲ್ ನಂಬರ್ಸನ್ನು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡ್ತಾ ಇರುವಾಗ. ಸೊ 25 ಪ್ಲಸ್ 0.3 ಇಂಟು 5 ಮಾಡಿದಾಗ 1.5 ಪ್ಲಸ್ 0.02. ಇದೆಲ್ಲ ಆ್ಯಡ್ ಮಾಡಿದ್ರೆ ನೀವು ಒಂದ್ರ ಕೆಳಗೆ ಒಂದು ಬರ್ಕೊಂಡು ಆ್ಯಡ್ ಮಾಡಿ, ನಾನು ಡೈರೆಕ್ಟಾಗಿ ಬರಿತೀನಿ. ವಿ ಗೆಟ್ 26.52. ಓಕೆ, ಥರ್ಡ್ ಕ್ವೆಶನ್ ಏನು? ಹೇಗೆ ಬರ್ಕೊಳ್ಬೋದು? ಐ ಕ್ಯಾನ್ ರೈಟ್ ಇಟ್ ಆಸ್ 100 ಪ್ಲಸ್ 3 ಇಂಟು 100 ಮೈನಸ್ 2. ಓಕೆ, ಇಲ್ಲಿ ಏನಾಗ್ತದೆ? ಸೈನ್ ಇಲ್ಲಿ ಒಂದು ಡಿಫ್ರೆಂಟ್ ಆಗಿದೆ. ಸೊ ನನ್ನ ಬಿ, ಸೊ ಎ ಏನಾಗುತ್ತೆ? ಆರ್ ಅದರ್ ಎಕ್ಸಿಂದ ಶುರು ಮಾಡ್ತೀನಿ. ಎಕ್ಸ್ ವಿಲ್ ಬಿ 100, ಎ ವಿಲ್ ಬಿ ಪ್ಲಸ್ 3 ಆ್ಯಂಡ್ ಬಿ ಎಷ್ಟಾಗುತ್ತೆ? 2. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ -2 ಹಾಕ್ಬಿಟ್ಟು ಸಾಲ್ವ್ ಮಾಡಬೇಕು. ಸೊ ಫೋರ್ತ್ ಒನ್ನ ನಾವು ಆ್ಯಕ್ಚುಲಿ ಸಾಲ್ವ್ ಮಾಡಿ ನೋಡಿದ್ರೆ ಏನಾಗುತ್ತೆ? ವಿ ಗೆಟ್ 10 minus 0.3 into 10 plus, sorry, into 10 minus 0.2. All right. So what is x? X ಇಲ್ಲಿ 10. What is a? Careful ಆಗಿ observe ಮಾಡಿ. A is -3, minus 0.3. And b ಏನು? minus 0.2. Okay. ಈ ಐಡೆಂಟಿಟಿಲಿ ವೆರಿ ಕೇರ್ಫುಲ್ ಆಗಿರಬೇಕು ಸೈನ್ಸ್ ಇದ್ದಾಗ. ಸೊ ನಮಗಿವಾಗ x ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಸೊ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? 10 ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಅಂದರೆ -0.3 ಮೈನಸ್ 0.2 ಇಂಟು ಎಕ್ಸ್. ಎಕ್ಸ್ ಜಾಗದಲ್ಲಿ ಏನಿದೆ? ಎಕ್ಸ್ ಜಾಗದಲ್ಲಿ 10 ಇದೆ. ಪ್ಲಸ್ ಎ ಬಿ. ಪ್ಲಸ್ ಎ ಬಿ ಅಂದರೆ -0.3 ಇಂಟು -0.2. ಆಲ್ ರೈಟ್, ಇದನ್ನು ಸಾಲ್ವ್ ಮಾಡಿದಾಗ ವಿ ಗೆಟ್ 100 -0.3 -0.2 ಅಂದರೆ ಎಷ್ಟು? -0.5. ಸೊ ಪ್ಲಸ್ -0.5 ಇಂಟು 10 ಆ್ಯಂಡ್ ಇಲ್ಲಿ -0.3 ಇಂಟು -0.2 ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಟ್ಟು ಪ್ಲಸ್ 0.06. ಓಕೆ, ಯಾಕಂದರೆ ಇಲ್ಲಿ ಒಂದು ಡೆಸಿಮಲ್ ಪ್ಲೇಸ್ ಇದೆ, ಇಲ್ಲಿ ಒಂದು ಡೆಸಿಮಲ್ ಪ್ಲೇಸ್ ಇದೆ. ಸೊ ವಿ ಗೆಟ್ 100 ಆ್ಯಂಡ್ ಇಲ್ಲಿ ಮೈನಸ್ ಇಂಟು ಪ್ಲಸ್ ಆಯಿತು. ಮೈನಸ್ ಇಂಟು ಪ್ಲಸ್ ಮಾಡಿದಾಗ ವಿ ಗೆಟ್ -5. ಯಾಕೆ? 0.5 ಇಂಟು 10 ಇಸ್ 5, -0.5 ಇಂಟು 10 ಇಸ್ -5, ಪ್ಲಸ್ 0.06. ವಿ ಗೆಟ್ 95 ಪ್ಲಸ್ 0.06. ಓಕೆ, 95 ಪ್ಲಸ್ 0.06 ಇಸ್ 95.06. ಸೊ ಅದು ನಮ್ಮ ಫೈನಲ್ ಆನ್ಸರ್. ಸೊ ಇಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಐಡೆಂಟಿಟೀಸ್ ಚಾಪ್ಟರ್. ಓಕೆ, ಏನೇನು ಕಲ್ತಿದ್ದೀವಿ ಈ ಚಾಪ್ಟರ್ಲಿ? First we learnt about the various different terms in an algebraic expression. Okay, terms ಏನೇನು categorize ಮಾಡ್ಬೋದು? Through terms we can categorize it as monomial, binomial, trinomial, polynomial and so on. Next ನಾವು ಏನು ಕಲ್ತ್ವಿ? We learnt inner term, factors ಏನು, coefficient ಏನು, variable ಏನು, ಇದೆಲ್ಲ ಕಲ್ತ್ವಿ. Okay, ಅದಾದಮೇಲೆ we learned the difference between expression and equation. Then we started to learn arithmetic operations of expressions. ಅಂದರೆ ಏನು? Adding two expressions, subtracting two expressions. Adame we learned something very new, which is multiplication of expressions.
ಮೊನಾಮಿಯಲ್ ಮೊನಾಮಿಯಲ್, ಮೊನಾಮಿಯಲ್ ಬೈನಾಮಿಯಲ್, ಮೊನಾಮಿಯಲ್ ಟ್ರೈನಾಮಿಯಲ್, ಅದಾದಮೇಲೆ ಬೈನಾಮಿಯಲ್ ಇಂಟು ಬೈನಾಮಿಯಲ್, ಬೈನಾಮಿಯಲ್ ಇಂಟು ಟ್ರೈನಾಮಿಯಲ್, ಅದಾದಮೇಲೆ ವಿ ಸಾ ಎನಿ ಕೈಂಡ್ಸ್ ಆಫ್ ಪಾಲಿನಾಮಿಯಲ್ಸ್ನ ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅಂತ. ಒನ್ಸ್ ವಿ ಅಂಡರ್ಸ್ಟುಡ್ ಮಲ್ಟಿಪ್ಲಿಕೇಶನ್ ಥರೋಲಿ, ನೆಕ್ಸ್ಟ್ ನಾವು ಐಡೆಂಟಿಟೀಸ್ ನೋಡಿದ್ವಿ. ಐಡೆಂಟಿಟೀಸಲ್ಲಿ ವಿ ಸಾ 4 ಮೇಜರ್ ಐಡೆಂಟಿಟೀಸ್. ಯಾವುದಾದ್ರು a plus b whole square which is equal to a square plus 2ab plus b square. Then we saw a minus b whole square. ಅದೇನು a square minus 2ab plus b square. ನೆಕ್ಸ್ಟ್ ನಾವು ನೋಡಿದ್ದು a square minus b square which is equal to a plus b into a minus b. And ಲಾಸ್ಟಲ್ಲಿ ನೋಡಿದ್ದು x plus a into x plus b which can be written as x square plus a plus b into x plus ab. ಸೊ ಇದೆಲ್ಲ ಗೊತ್ತಾದಮೇಲೆ ವಿ ಯೂಸ್ಡ್ ವೇರಿಯಸ್ ಡಿಫ್ರೆಂಟ್ ಐಡೆಂಟಿಟೀಸ್ ಆ್ಯಂಡ್ ಸಾಲ್ವ್ ಲಾಟ್ಸ್ ಆಫ್ ಕ್ವೆಶನ್ಸ್. ಆ್ಯಂಡ್ ಏನಕ್ಕೆ ಈ ಕ್ವೆಶನ್ ಸಾಲ್ವ್ ಮಾಡ್ತೀವಿ? ಬಿಕಾಸ್ ಐಡೆಂಟಿಟೀಸ್ ಯೂಸ್ ಮಾಡಿದಾಗ ಇಟ್ ಬಿಕಮ್ಸ್ ಮಚ್ ಸಿಂಪ್ಲರ್ ಟು ಡೂ ಅ ಕ್ಯಾಲ್ಕುಲೇಷನ್. ಆ್ಯಂಡ್ ಈ 4 ಐಡೆಂಟಿಟೀಸ್ನ ನಾವು ವಿ ಲರ್ನ್ ಇಟ್, ವಿ ಅಪ್ಲೈ ಇಟ್ ಥ್ರೂ ಔಟ್. ಅಂದರೆ 9th ಹೋಗ್ಬೋದು, 10th ಹೋಗ್ಬೋದು, ಅದಾದಮೇಲೆ ನೀವು 11th ಆ್ಯಂಡ್ 12th ಅಥವಾ PUC ನೀವು ಮತ್ತು ಮ್ಯಾಥ್ ತೊಗೊಂಡ್ರೆ ವಿ ಯೂಸ್ ದೀಸ್ ಐಡೆಂಟಿಟೀಸ್ ದೇರ್ ಆಲ್ಸೋ. ಸೊ ಈ ಐಡೆಂಟಿಟೀಸ್ನ ಥರೋವಾಗಿ ಕಲ್ತ್ಕೊಳ್ಳಿ, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ನಿಮಗೆ ಏನಾದರೂ ಕ್ವೆಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ, ಹೆಲ್ಪ್ ಬೇಕಿದ್ದರೆ ಯು ಕ್ಯಾನ್ ಆಲ್ವೇಸ್ ಮೆಸೇಜಸ್ ಆನ್ ವಾಟ್ಸ್ಯಾಪ್ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಾಮೆಂಟ್ ಹಾಕಿ. ಈ ವಿಡಿಯೋ ಹೆಲ್ಪ್ಫುಲ್ ಅನಿಸ್ತು ಅಂದರೆ ಮೆನ್ಶೋರ್ ಟು ಸಬ್ಸ್ಕ್ರೈಬ್ ಟು ಅಸ್. ನಾವು 8th ಸ್ಟ್ಯಾಂಡರ್ಡ್ ಮೆನಿ ವಿಡಿಯೋಸ್ ಮಾಡ್ತೀವಿ. ಶೇರ್ ಮಾಡಿ ನಿಮ್ಮ ಕ್ಲಾಸ್ಮೇಟ್ಸ್, ಫ್ರೆಂಡ್ಸ್ ಜೊತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅನಿಸಿದ್ರೆ, ಆ್ಯಂಡ್ ಡೆಫಿನೆಟ್ಲಿ ಡ್ರಾಪ್ ಅ ಕಾಮೆಂಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.